ಸರಳಾಯ ಇವರಿಗೆ ತಂಡದ ಪರವಾಗಿ ಶಾಲು ಹೊದಿಸಿ ಗೌರವ ಸಮರ್ಪಣೆ. ಅದಕ್ಕಿಂತ ಮೊದಲು ಒಂದು ಬಾರಿ ಒಂದು ಉತ್ತಮ ಹಾಡಿನೊಂದಿಗೆ ತಾವು ಚೆಂಡವದನ ಮಾಡಬೇಕು ಅಂತ ವಿನಂತಿಸಿಕೊಡ್ತೇನೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ. ತಂಡದ ಪರವಾಗಿ ವಯಲಿನ್ ವಾದಕ ಶ್ರೀಜಿತ್ ಸರಳಾಯ ಇವರಿಗೆ ಡಾಕ್ಟರ್ ಶಾಂತಿಪ್ರಸಾದ್ ಇವರು ಶಾಲು ಹೊದಿಸಿ ಗೌರವಿಸಬೇಕು ಎಂದು ನೆನೆಸಿಕೊಳ್ತೇನೆ. ಡಾಕ್ಟರ್ ಶಾಂತಿಪ್ರಸಾದ್ ಅವರ ಪರವಾಗಿ ಅವರ ಪುತ್ರ ಇಡೀ ತಂಡದ ಪರವಾಗಿ ವಯಲಿನ್ ವಾದಕ ದೇಶಾದ್ಯಂತ 5,000ಕ್ಕಿಂತ ಮಿಕ್ಕಿ ಕಾರ್ಯಕ್ರಮ ನೀಡಿದ ಒಂದು ಯಶಸ್ವಿ ತಂಡ. ಈ ತಂಡಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮ
ठीक ಓಂ ಶ್ರೀ ಗೋಮಟೇಶಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಜೈ ಜಿನೇಂದ್ರ, ಶುಭ ಸಂಜೆ. ಜೈ ಬೋಲಿಯೇ ಯುಗಳ ಮುನಿ ಮಹಾರಾಜ್ ಕಿ ಜೈ. ಬೋಲಿಯೇ ಯುಗಳ ಮುನಿ ಮಹಾರಾಜ್ ಕಿ ಅಂದಾಗ ಸ್ವಲ್ಪ ಜೋರಾಗಿ ಜೈಕಾರ ಬರಬೇಕು. ಯಾಕೆ ಗೊತ್ತಾ, ಈಗಷ್ಟೇ ಊಟ ಆಗಿದೆ, ನಿದ್ದೆ ಬರುವ ಸಮಯ ಅಂತ ಗೊತ್ತಿದೆ. ನೀವೆಲ್ಲರೂ ಕೂಡ ಜೋರಾಗಿ ಈಗ ಜೈಕಾರವನ್ನ ಹಾಕಬೇಕು. ಜೈ ಬೋಲಿಯೇ ಯುಗಳ ಮುನಿ ಮಹಾರಾಜ್ ಕಿ ಜೈ. ಬೋಲಿಯೇ ಯುಗಳ ಮುನಿ ಮಹಾರಾಜ್ ಕಿ. ಮೊದಲನೇದಾಗಿ ಎಲ್ಲರಿಗೂ ಜೈ ಜಿನೇಂದ್ರವನ್ನ ಹೇಳ್ತಾ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ನಮ್ಮ ಇವತ್ತಿನ ಮಹಾ ಮಸ್ತಕಾಭಿಷೇಕದ 3ನೇ ದಿನ ಇವತ್ತಿನ ಈ ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ನಡೆಸಿಕೊಡ್ತಾ ಇದ್ದೇವೆ. ನಾನು ಮತ್ತೊಮ್ಮೆ ಜಯಘೋಷದ ಮೂಲಕ ಕಾರ್ಯಕ್ರಮವನ್ನ ಆರಂಭ ಮಾಡಬೇಕು ಅಂತ ಇದ್ದೇನೆ. ರೆಡಿನಾ ಎಲ್ರು? ನನಗೆ ಮಧ್ಯದಲ್ಲಿ ಒಂದಷ್ಟು ನಿದ್ದೆ ಮಾಡುವವರು ಕಾಣಿಸ್ತಿದ್ದಾರೆ. ರೆಡಿನಾ? ಓಕೆ. ಆದಿನಾಥ ಸ್ವಾಮಿ ಭಗವಾನ್ ಕಿ ಜೈ. ಬೋಲಿಯೇ ಚಂದ್ರನಾಥ ಸ್ವಾಮಿ ಭಗವಾನ್ ಕಿ ಜೈ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಬೋಲಿಯೇ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ. ಬೋಲಿಯೇ ಯುಗಳ ಮುನಿ ಮಹಾರಾಜ್ ಕಿ ಜೈ. ಬೋಲಿಯೇ 105 ಪೂಜ್ಯ ಮಾತಾಜಿ ಕಿ ಜೈ. ಬೋಲಿಯೇ ಪರಮ ಪೂಜ್ಯ ಡಾಕ್ಟರ್ ಸ್ವಸ್ಥ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಕಿ ಜೈ. ಬೋಲಿಯೇ ಸ್ವಸ್ಥ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಕಿ. ಜೈನ ಧರ್ಮ ಕಿ ಅಹಿಂಸಾ ಪರಮೋ ಧರ್ಮ ಕಿ. ಓಕೆ, ಜೈಕಾರದೊಂದಿಗೆ ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದೇವೆ. ನಮ್ಮ ಇವತ್ತಿನ ವೇದಿಕೆಯಲ್ಲಿ ಅನೇಕ ಗಣ್ಯಮಾನ್ಯರಿದ್ದಾರೆ. ಈಗಾಗಲೇ ಗಣ್ಯಮಾನ್ಯರು ಉಪಸ್ಥಿತರಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಅತ್ಯಂತ ಉತ್ಸಾಹದಿಂದ, ಖುಷಿಯಿಂದ, ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಆಗಮಿಸಿದ್ದೀರಿ. ನಮ್ಮ ಅತಿಥಿ ಮಾನ್ಯರು ವೇದಿಕೆಯನ್ನ ಅಲಂಕರಿಸ್ತಾ ಇದ್ದಾರೆ. ತ್ಯಾಗ, ಅಹಿಂಸೆ, ಶಾಂತಿಯ ಸಂದೇಶವನ್ನ ಸಾರಿದಂತಹ, ವಿಶ್ವಕ್ಕೆ ಈ ಒಂದು ಸಂದೇಶವನ್ನ ನೀಡುವುದರ ಮೂಲಕ
ಪ್ರಥಮ ಮೋಕ್ಷಗಾಮಿ ಮನ್ಮಥನಿಗೆ, ಅದರಲ್ಲೂ ನಮ್ಮ ನಿಮ್ಮ ಪ್ರೀತಿಯ ವೇಣೂರಿನಲ್ಲಿ ಮಂದಸ್ಮಿತ ಗೋಮಟೇಶ್ವರನಿಗೆ 21ನೇ ಶತಮಾನದ 3ನೇ ಮಹಾಮಜ್ಜನ. ಇದಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ ಅನ್ನೋದೇ ನಮ್ಗೆಲ್ರಿಗೂ ಕೂಡ ಹೆಮ್ಮೆಯ ಖುಷಿಯ ವಿಚಾರ. ಹಚ್ಚ ಹಸಿರಿನ ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ಫಲ್ಗುಣಿ ನದಿ ತೀರದಲ್ಲಿ ಉತ್ತರಾಭಿಮುಖವಾಗಿರುವ 35 ಅಡಿ ಎತ್ತರದ ಬಾಹುಬಲಿಯ ಏಕಶಿಲಾ ವಿಗ್ರಹ ಇವತ್ತು 3ನೇ ಮಹಾಮಜ್ಜನಕ್ಕೆ ಸಾಕ್ಷಿ ಆಗ್ತಾ ಇದೆ. ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ ಅನ್ನುವ ಸಂದೇಶದೊಂದಿಗೆ ಈಗಾಗಲೇ ಪ್ರಸ್ತುತ ನಮ್ಮ ರಾಜ್ಯದಲ್ಲಿ ಇತರೆ ಕಡೆ ನಡೀತಾ ಇರುವಂತಹ ಈ ಘಟನಾವಳಿಗಳಿಗೆ ಇಂತಹ ಸಂದೇಶ ಅತ್ಯಂತ ಪ್ರಸ್ತುತ ಅಂತ ನಾನು ಹೇಳ್ತಾ, ಸದ್ಧರ್ಮ ಬಂಧುಗಳೇ, ಇವತ್ತು ಬೆಳಗಿನಿಂದ ದಿವಂಗತ ಡಾಕ್ಟರ್ ಬಿ ಪದ್ಮನಾಭ ಇಂದ್ರ ಇವರ ಸ್ಮರಣಾರ್ಥ ಪತ್ನಿ ಶ್ರೀಮತಿ ಸುನಂದಾದೇವಿ ಮತ್ತು ಮಕ್ಕಳು ಕುಟುಂಬಸ್ಥರು ಸೇವಾ ಕರ್ತೃಗಳಾಗಿ ನಿತ್ಯ ವಿಧಿ ಸಹಿತ ಶ್ರೀಪೀಠ ಯಂತ್ರಾರಾಧನಾ ವಿಧಾನ, ಧ್ವಜ ಪೂಜೆ, ಬಲಿವಿಧಾನ, ಭಕ್ತಾಮರ ಯಂತ್ರಾರಾಧನೆಯ ವಿಧಾನಗಳೆಲ್ಲವೂ ಕೂಡ ನೆರವೇರಿದೆ. ಈಗ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಾವಿವತ್ತು ಸಾಕ್ಷಿ ಆಗ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಈ ವೇದಿಕೆಯನ್ನ ನೋಡಿದಾಗ್ಲೇ ನಿಮ್ಗೆ ಗೊತ್ತಾಗತ್ತೆ ಇವತ್ತಿನ ವೇದಿಕೆ ಎಷ್ಟೊಂದು ಸ್ಪೆಷಲ್ ಅನ್ನುವಂಥದ್ದು. ಇವತ್ತಿನ ವೇದಿಕೆ ತುಂಬಾನೇ ಮಹತ್ವ, ತುಂಬಾನೇ ಸ್ಪೆಷಲ್ ಅನ್ನುವಂಥದ್ದು. ಕಾರಣ ಇಷ್ಟೇ, ಎಲ್ಲಾ ಕ್ಷೇತ್ರದ ದಿಗ್ಗಜರು, ಧರ್ಮದ ವಿಚಾರದಿಂದ ಹಿಡಿದು ಬೇರೆ ಬೇರೆ ಕ್ಷೇತ್ರಗಳ ದಿಗ್ಗಜರು ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ, ಸಾಕ್ಷಿ ಆಗಿದ್ದೇವೆ. ಅವೆಲ್ಲದರಲ್ಲೂ ಕೂಡ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಅನ್ನೋದೇ ಬಹಳ ಖುಷಿಯ ವಿಚಾರ. ಹಾಗಾಗಿ ಈಗಾಗಲೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಗಣ್ಯಮಾನ್ಯರಿಗೂ ಮತ್ತೊಮ್ಮೆ ಸ್ವಾಗತವನ್ನು ವಹಿಸ್ತಾ, ನಮಗೆ, ನಿಮಗೆ, ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ರಾಜ್ಯದಿಂದ ಮಾತ್ರ ಅಲ್ಲ, ಪರ ರಾಜ್ಯಗಳಿಂದ, ದೇಶಾದ್ಯಂತ ಈ ಕಾರ್ಯಕ್ರಮಕ್ಕೆ ಅನೇಕ ಭಕ್ತರು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ, ಪ್ರತಿ ಬಾರಿ ಕೂಡ ನಾವು ಯಾವುದೇ ಕಾರ್ಯಕ್ರಮವನ್ನ ಆರಂಭ ಮಾಡೋದು ನಾವು ದೇವರ ಸ್ತುತಿಯ ಮೂಲಕ, ಜಿನ ಸ್ತುತಿಯ ಮೂಲಕ, ದೇವರನ್ನ ನೆನೆಸುವುದರ ಮೂಲಕ. ಹಾಗಾಗಿ ನಮ್ಮ ಇವತ್ತಿನ 3ನೇ ದಿನದ ಈ ಒಂದು ಕಾರ್ಯಕ್ರಮವನ್ನ ಕೂಡ ನಾವು ದೇವರ ಸ್ತುತಿಯೊಂದಿಗೆ ಆರಂಭ ಮಾಡ್ತಾ ಇದ್ದೇವೆ. ಡಾಕ್ಟರ್ ಸ್ನೇಹಶ್ರೀ ಅವರನ್ನ ಪ್ರಾರ್ಥನೆಗಾಗಿ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆಗೆ ಮಸ್ತಕಾಭಿಷೇಕ ಸಮಿತಿಯ ಕಾರ್ಯದರ್ಶಿಗಳಾಗಿರುವಂತಹ ಪ್ರವೀಣ್ ಇಂದ್ರ ಅವರು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ, ನಮ್ಮ ವೇದಿಕೆಗೆ 105 ಪೂಜ್ಯ ಮಾತಾಜಿದಯರು ಕೂಡ ಆಗಮಿಸ್ತಾ ಇದ್ದಾರೆ. ಅವರಿಗೂ ವಂದಾಮಿಗಳನ್ನ ಸಲ್ಲಿಸುತ್ತಾ, ಕ್ಷುಲ್ಲಿಕಾ ಮಾತಾಜಿ ಅವರು ಆಗಮಿಸ್ತಾ ಇದ್ದಾರೆ, ಆರಿಕಾ ಮಾತಾಜಿ ಅವರು ಆಗಮಿಸ್ತಾ ಇದ್ದಾರೆ. ಅವರಿಗೂ ನಮನಗಳನ್ನ ಸಲ್ಲಿಸುತ್ತಾ ಪ್ರವೀಣೇಂದ್ರ ಅವರು ವೇದಿಕೆಗೆ ಬರಬೇಕು. ಈಗ ದೇವರ ಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡೋಣ. ಡಾಕ್ಟರ್ ಸ್ನೇಹಶ್ರೀ ಅವರಿಂದ. ಮೂಡುಬಿದ್ರೆಯ ಅಜಿತ್ ಪ್ರಸಾದ್ ಅವರು ಬರೆದಿರುವಂತಹ ಒಂದು ಕವನವನ್ನು ರಾಗ ಸಂಯೋಜನೆ ಮಾಡಿ ನಿಮ್ಮ ಮುಂದೆ ಹಾಡ್ತಾ ಇದ್ದೇನೆ. ಇಂಥ ಚೆಲುವನ ಎಲ್ಲಿ ಕಂಡೀರೆ, ಇಂಥ ಚೆಲುವನ ಎಲ್ಲಿ ಕಂಡೀರೆ, ಇಂಥ ಚೆಲುವನ ಎಲ್ಲಿ ಕಂಡೀರೆ, ನಮ್ಮ ಬಾಹುಬಲಿಯ, ನಮ್ಮ ಬಾಹುಬಲಿಯ, ನಮ್ಮ ಬಾಹುಬಲಿಯ
ತೆರೆದ ನಯನದಲ್ಲಿ ಅರೆ ತೆರೆದ ನಯನದಲ್ಲಿ ಜಗವಾ ಗೆಲ್ಲುವ ಚದುರನ ಧೀರ ನಿಲುವಿನ ಚೆಲುವ ಪ್ರಥಮ ಕಾಮದೇವನ ಕಾಮದೇವನ ಚೆಲುವ ಪ್ರಥಮ ಕಾಮದೇವನ ನಮಿಸುವೆ 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 ನಿನ್ನಯ ಅಡಿದಾವರೆಗಳಲ್ಲಿ ನಮಿಸುವೆ ನಮಿಸುವೆ ನಿನ್ನಯ ಅಡಿದಾವರೆಗಳಲ್ಲಿ ನರ್ತನವಾಡಿಲಿ ನಿನ್ನಯ ನಾಮಾಮೃತ ನರ್ತನವಾಡಲಿ ನಿನ್ನಯ ನಾಮಾಮೃತ ಎನ್ನೆದೆಯಲಿ ಎನ್ನೆದೆಯಲಿ ನಿನ್ನನ್ನು ತಿಸುತ್ತ ನಾನು ನನ್ನನ್ನೇ ಮರೆವೆನು ನಿನ್ನನ್ನು ತಿಸುತ್ತ ನಾನು ನನ್ನನ್ನೇ ಮರೆವೆನು ಕ್ಷಣಭಂಗುರ ಸಂಸಾರವ ಗೆಲುವೆನು ಕ್ಷಣಭಂಗುರ ಸಂಸಾರವ ಗೆಲುವೆನು ಕ್ಷಣಭಂಗುರ ಸಂಸಾರವ ಗೆಲುವೆನು बाहुबली स्वामी भगवान की जय। ಧನ್ಯವಾದಗಳು ಡಾಕ್ಟರ್ ಸ್ನೇಹಶ್ರೀ. ದೇವರ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭ ಮಾಡಿದ್ದೇವೆ. ನಮ್ಮ ಜೊತೆ ಈಗ ವೇದಿಕೆಗೆ ಕೂಡಿಕೊಂಡಿದ್ದಾರೆ ಮಹಾಮಸ್ತಕ ಅಭಿಷೇಕ ಸಮಿತಿಯ ಪ್ರಧಾನ ಕಾರ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಕುಮಾರ್ ಇಂದ್ರ ಅವರನ್ನು ಕೂಡ ಬರಮಾಡಿಕೊಳ್ಳುತ್ತಾ, ಪ್ರತಿಯೊಂದು ಕಾರ್ಯಕ್ರಮ ಯಾವುದೇ ವಿಘ್ನ ಇಲ್ಲದೆ ನೆರವೇರೋದಕ್ಕೆ ನಾವು ಹೇಗೆ ದೇವರನ್ನ ನೆನೆಸ್ತೀವೋ ಅದೇ ರೀತಿಯಾಗಿ ಅತ್ಯಂತ ಯಶಸ್ವಿಯಾಗಿ ನೆರವೇರೋದಕ್ಕೆ ದೇವರ ಒಂದು ಅಪ್ಪಣೆ, ಅದರ ಜೊತೆಗೆ ನಮ್ಮ ಮನಸ್ಸು, ನಾವು ನಮಗೆ ಈ ರೀತಿಯಾಗಿ ಕೆಲಸ ಮಾಡಬೇಕು ಅನ್ನುವಂತಹ ಇಚ್ಛೆ ಇದ್ದಾಗ, ಆ ಇಚ್ಛಾಶಕ್ತಿ ಇದ್ದಾಗ ನಾವು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ಸೇವಾಕರ್ತರು ಅಂಥವ್ರೆ. ಎಲ್ಲರಿಗೂ ಕೂಡ ಪ್ರತಿಯೊಂದು ಅವರ ಕ್ಷೇತ್ರದಲ್ಲೂ ಕೂಡ ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನಿತರ ಕ್ಷೇತ್ರದಲ್ಲೂ ಕೂಡ ಸೇವೆ ಅಂತ ಹೇಳಿದ್ರೆ ಅದಕ್ಕೆ ಕ್ಷೇತ್ರ ಇಲ್ಲ ಅಂತ ಹೇಳ್ತಾರೆ. ಆ ರೀತಿಯ ಸೇವೆಯನ್ನ ಸಲ್ಲಿಸ್ತಾ ಬರ್ತಾ ಇರುವಂತಹ ಕುಟುಂಬ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ದಿವಂಗತ ಡಾಕ್ಟರ್ BP ಇಂದ್ರ ಅವರ ಕುಟುಂಬಸ್ಥರು. ಇವತ್ತು ಅವರು ಸೇವಾ ಕರ್ತೃಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಳಗಿನಿಂದಲೂ ಕೂಡ ಅನೇಕ ವಿಧಿವಿಧಾನಗಳು ನೆರವೇರಿದೆ. ನಿಮ್ಮೆಲ್ಲರನ್ನ ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರನ್ನ ಸ್ವಾಗತಿಸೋದಿಕ್ಕೆ ನಾನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಸೇವಾ ಕರ್ತೃಗಳಾದ ಸುನಂದ BP ಇಂದ್ರ ಅವರ ಮಗರಾಗಿರುವಂತಹ ಡಾಕ್ಟರ್ ಶಾಂತಿ ಪ್ರಸಾದ್ ಇವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ನಂದು ಎರಡೇ ಸೂಚನೆ ಇರೋದು, ಒಂದು, ಯಾವ್ದಾದ್ರು ವಿಷಯ ಹೇಳಿದಾಗ ಖುಷಿ ಆದ್ರೆ ಚಪ್ಪಾಳೆ ತಟ್ಟಿ. ಯಾಕಂದ್ರೆ ನಿಮ್ಗೆ ಗಂಗಾವತಿ ಅವರು ಪ್ರಾಣೇಶ್ ಹೇಳಿರೋ ಗೊತ್ತಿರ್ಬೋದು, ದಕ್ಷಿಣ ಕನ್ನಡದವರು ಖುಷಿ ಆದ್ರೂ ಚಪ್ಪಾಳೆ ತಟ್ಟಲ್ಲ, ವಿಷಯ ಹೇಳಿದ್ರು ಚಪ್ಪಾಳೆ ತಟ್ಟಲ್ಲ ಅಂತ. ಅದನ್ನ ನೀವಿವತ್ತು ಸುಳ್ಳು ಮಾಡಿಸ್ಬೇಕು, ಓಕೆನಾ? ನಾನ್ ಕೇಳೋದಿಲ್ಲ ಜೋರಾದ ಚಪ್ಪಾಳೆ ಅಂತ, ನೀವೇ ತಟ್ಟಬೇಕು ಖುಷಿ ಆದಾಗ, ನಿಮ್ಗೆ ವಿಷಯಗಳು ಹೌದು ಅಂತ ಅಂದಾಗ. ಈಗ ವೇದಿಕೆಗೆ ಡಾಕ್ಟರ್ ಶಾಂತಿ ಪ್ರಸಾದ್. ಓಂ ಶ್ರೀ ಗೋಮಟೇಶಾಯ ನಮಃ. ನಿಮ್ಮನ್ನೆಲ್ಲ ಸ್ವಾಗತಿಸುವ ಮೊದಲು ನನ್ನ ಒಂದು ಚಿಕ್ಕ ಅನಿಸಿಕೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕೆಂದು ಬಯಸ್ತೇನೆ. ಈ ಪುಣ್ಯ ಕ್ಷಣದಲ್ಲಿ ನನ್ನ ತೀರ್ಥರೂಪರಾದ ಪೂಜ್ಯ ಡಾಕ್ಟರ್ BP ಇಂದ್ರ ಅವರನ್ನು ಸ್ಮರಿಸಿಕೊಳ್ಳುವುದು ನನ್ನ ಆದ್ಯ ಕರ್ತವ್ಯವಾಗಿದೆ. ಸುಮಾರು 18 ವರ್ಷಗಳ ಕಾಲ ಈ ಪುಣ್ಯ ಕ್ಷೇತ್ರದಲ್ಲಿ ಶ್ರೀ ದಿಗಂಬರ ಜೈನ ತೀರ್ಥಕ್ಷೇತ್ರ ಸಮಿತಿಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು. ಈ ಬಾಹುಬಲಿ ಬೆಟ್ಟದ ಸುತ್ತಮುತ್ತಲಿನ ಹಾಗೂ ಈ ಸಭಾಭವನದ ಜಾಗಗಳನ್ನು ಸಮಿತಿಗೆ ಮಾಡಿಕೊಡುವಲ್ಲಿ ಮಹತ್ತರವಾದ ಪಾತ್ರವನ್ನು ವಹಿಸಿದವರು. ಅವರು ಮಾಡಿದ ಆ ಪುಣ್ಯದ ಫಲವಾಗಿ ಈ ದಿನ ಭಗವಾನ್ ಬಾಹುಬಲಿಗೆ ಮಹಾಮಜ್ಜನದ ಸೇವೆಯನ್ನು ಗೈಯುವ ಸದಾವಕಾಶ ನಮ್ಮ ಕುಟುಂಬದ ಪಾಲಿಗೆ
ಒದಗಿ ಬಂದಿರುವುದು ನಮ್ಮ ಜೀವನ ಸಾರ್ಥಕವಾಯಿತು ಎಂದು ಭಾವಿಸ್ತೇನೆ. ಇಂದಿನ ಈ ಧಾರ್ಮಿಕ ಸಮಾರಂಭದಲ್ಲಿ ತಮ್ಮ ಪಾವನ ಸಾನ್ನಿಧ್ಯ ನೀಡಿರುವ ಯುಗಳ ಮುನಿಗಳಾದ ಪರಮಪೂಜ್ಯ 108 ಅಮೋಘ ಕೀರ್ತಿ ಮಹಾರಾಜರು ಹಾಗೂ ಪರಮಪೂಜ್ಯ 108 ಅಮರ ಕೀರ್ತಿ ಮಹಾರಾಜರಿಗೆ ತ್ರಿವರ ನಮೋಸ್ತುಗಳೊಂದಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿರುವ ಪೂಜಾ ಮಾತಾಜಿ ದ್ವಯರಿಗೆ ತ್ರಿವರ ಇಚ್ಛಾಮಿಗಳನ್ನು ಕೋರುತ್ತೇನೆ. ಹಾಗೆಯೇ ತಮ್ಮ ದಿವ್ಯ ಉಪಸ್ಥಿತಿಯನ್ನು ಒದಗಿಸಿರುವ ಪೂಜ್ಯ ಡಾಕ್ಟರ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಶ್ರೀ ಜೈನ್ ಮಠ ಮೂಡುಬಿದ್ರಿ ಇವರಿಗೆ ತ್ರಿವರಿ ಇಚ್ಛಾಮಗಳೊಂದಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ತಮ್ಮ ದಿವ್ಯ ಉಪಸ್ಥಿತಿಯನ್ನು ಒದಗಿಸಿರುವ ಪೂಜ್ಯ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಶ್ರೀ ಜೈನ್ ಮಠ ಹುಂಬುಚ ಇವರಿಗೆ ತ್ರಿವರ ಇಚ್ಛಾಮಿಗಳೊಂದಿಗೆ ಭಕ್ತಿಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಲಿಕ್ಕೆ UT ಖಾದರ್ ಅವನ್ನು ಕೇಳಿಕೊಂಡಿದ್ದು, ಅವರು ಸ್ವಲ್ಪ ತಡವಾಗಿ ಆದರೂ ಖಂಡಿತವಾಗಿ ನಮ್ಮ ಅಭಿಮಾನದಿಂದ ಬರ್ತೇನೆ ಅಂತ ಹೇಳಿದ್ದಾರೆ. ಕೊನೆಗೆ 9 ಗಂಟೆ ಒಳಗೆ ಡೆಫಿನೆಟ್ ಬರ್ತೇನೆ ಅಂತ ಹೇಳಿದ್ದಾರೆ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವರನ್ನು ಸ್ವಾಗತಿಸ್ತೇನೆ. ವೇದಿಕೆಯಲ್ಲಿರುವ ಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರು ಹಾಗೂ ಇಷ್ಟೆಲ್ಲ ವೈಭವದಿಂದಾಗಲಿಕ್ಕೆ ಕಾರಣಕರ್ತರಾದ ಅಳದಂಗಡಿ ಅರಮನೆಯ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಇಂದಿನ ಸಮಾರಂಭದ ಮುಖ್ಯ ಅತಿಥಿಯಾಗಿರುವ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು ಕಳೆದ ಸುಮಾರು 5 ದಶಕಗಳಿಂದ ನಾಡಿನ ಪ್ರಸಿದ್ಧ ಧಾರ್ಮಿಕ ಪುಣ್ಯಕ್ಷೇತ್ರವಾದ ಧರ್ಮಸ್ಥಳದ ಪರಂಪರೆ ಪಾವಿತ್ರ್ಯದ ಸಂರಕ್ಷಣೆ ಪೂಜ್ಯ ಹೆಗ್ಗಡೆಯವರ ಜನಹಿತದ ಯೋಜನೆಯ ಕಾರ್ಯರೂಪಕ್ಕೆ ತರುವಲ್ಲಿ ಪೂಜ್ಯರ ಜೊತೆ ಸಹಕಾರಿಯಾಗಿ ಇರುವವರೇ ಗೌರವಾನ್ವಿತ ಡಿ ಹರ್ಷೇಂದ್ರ ಕುಮಾರ್ ಅವರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಅತ್ಯಂತ ಸ್ವಚ್ಛ ಧಾರ್ಮಿಕ ನಗರಿ ಎಂಬ ಪ್ರಶಸ್ತಿಗೆ ಭಾಜನವಾದ ಪರಮ ಪುಣ್ಯಕ್ಷೇತ್ರ. ಇದಕ್ಕೆ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಕಾರ್ಯಶಕ್ತಿ, ಸಮರ್ಥ ಆಡಳಿತ ಅನುಭವ, ಅನುಪಮ ವ್ಯಕ್ತಿತ್ವ, ನಿಷ್ಣಾತ ಕಾರ್ಯ ಸಂಯೋಜಕ ಪ್ರೇರಕ ಶಕ್ತಿಯೇ ಕಾರಣ. ಕ್ಷೇತ್ರದ ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ನಿಯೋಜಕ ನಿರ್ವಾಹಕ ಶಕ್ತಿಯ ಒಂದು ಅಖಂಡ ಮೂರ್ತಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು. ಅವರು ತತ್ವ, ಸತ್ಯ ಮತ್ತು ಸಮಯ ಪಾಲನೆಯಲ್ಲಿ ಎಂದು ಯಾರೊಂದಿಗೂ ರಾಜಿ ಮಾಡಿಕೊಳ್ಳದಿರುವ ಕಠಿಣತೆ ಇದ್ದರೂ ಮೃದು ಹೃದಯ. ಹರ್ಷೇಂದ್ರ ಕುಮಾರ್ ಅವರ ದಣಿವರಿಯಾದ ಮನ, ಸಾಧಿಸುವ ಛಲ, ನೇರ ನಡೆನುಡಿಯ ವ್ಯಕ್ತಿತ್ವ ಮಹಾಮಸ್ತಕಾಭಿಷೇಕ ಸಮಿತಿಯ ಪ್ರಧಾನ ಸಂಚಾಲಕರ ಆಗಿರುವ ನಮಗೆಲ್ಲರಿಗೂ ಸ್ಫೂರ್ತಿಯಾದ ಗೌರವಾನ್ವಿತ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಸನ್ಮಾನ್ಯ ಹರೀಶ್ ಪೂಂಜಾ ಅವರು ಉಪಸ್ಥಿತರಿರುವುದು ನಮಗೆ ಅತ್ಯಂತ ಸಂತೋಷವನ್ನುಂಟು ಮಾಡಿದೆ. ಇವರು ಬೆಳ್ತಂಗಡಿ ತಾಲೂಕಿನ ನವ ನಿರ್ಮಾತೃ ಅಂತ ಹೇಳ್ಬೋದು. ಇಲ್ಲಿ ಹತ್ತಿರದಲ್ಲಿ ಫಲ್ಗುಣಿ ನದಿ ಹರಿತಾ ಉಂಟು. ಅದಕ್ಕೆ ಒಂದು ದೊಡ್ಡದಾದ ಅಣೆಕಟ್ಟನ್ನು ನಿರ್ಮಿಸಿ ಈ ಭಾಗದ ಜನರಿಗೆ ಅಪಾರವಾದ ಕೊಡುಗೆಯನ್ನು ನೀಡಿದ್ದಾರೆ. ಅಂತರ್ಜಲ ಮಟ್ಟ ಕುಸಿಯುತ್ತಿರೋ ಇಂದಿನ ದಿನಗಳಲ್ಲಿ ವೇಣೂರಿನ ಈ ಭಾಗ ಹಚ್ಚ ಹಸುರಾಗಿ ಕಂಗೊಳಿಸುವಲ್ಲಿ ನಮ್ಮ ಶಾಸಕರ ಶ್ರಮ ಕಾರಣ ಎಂದರೂ ಅತಿಶಯೋಕ್ತಿ ಅಲ್ಲ. ಅಲ್ಲದೆ ನಮ್ಮ ಈ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮಕ್ಕೆ ನಗರ ಅಲಂಕಾರಕ್ಕೆ ನಮ್ಮ ಮನವಿಯ ಮೇರೆಗೆ ಉಚಿತ ವಿದ್ಯುತ್ ಅಲಂಕಾರವನ್ನು ತಮ್ಮ ವೈಯಕ್ತಿಕ ನೆಲೆಯಲ್ಲಿ ನೀಡಿರುತ್ತಾರೆ. ಸವಾಲುಗಳನ್ನು ಸ್ವೀಕರಿಸಿ ಕಾರ್ಯನಿರ್ವಹಿಸಿ ಯಶಸ್ವಿಗೊಳಿಸುವುದು ಶ್ರೀಯುತ ಹರೀಶ್ ಪೂಂಜಾರಿಗೆ ಕರಗತವಾಗಿ ಬಂದ ವಿದ್ಯೆ. ಈ ದಿನದ ಸಭಾ ಕಾರ್ಯಕ್ರಮದಲ್ಲಿ
ಉಪಸ್ಥಿತಿರುವ ತಮ್ಮ ಕ್ಷೇತ್ರದ ಶಾಸಕರನ್ನು ಪ್ರೀತಿ ಗೌರವದಿಂದ ಸ್ವಾಗತಿಸುತ್ತೇನೆ. ನಮ್ಮ ಆತ್ಮೀಯರಾದ ಡಾಕ್ಟರ್ ಪದ್ಮಾವತ್ ಕಾಮತ್ರವರು ಇವಾಗಲೇ ಹೊರಟಿದ್ದಾರೆ, ಈಗ ಬರ್ತೇನೆ ಅಂತ ಹೇಳಿದ್ದಾರೆ. ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸುತ್ತೇನೆ. ಇಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಜಿನ ಸಿದ್ಧಾಂತದ ಶ್ರೇಷ್ಠತೆ ಅನೇಕಾಂತವಾದ ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಲಿರುವವರು ಶ್ರೀ ಅಜಿತ್ ಹನುಮಕ್ಕನ್ನವರು. ಮುಖ್ಯ ಸಂಪಾದಕರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು. ಗಂಟೆಗಟ್ಟಲೆ ಕ್ಯಾಮರಾ ಮುಂದೆ ಕುಳಿತು ವೀಕ್ಷಕರಿಗೆ ದೇಶ ವಿದೇಶದ ಸುದ್ದಿ ತಿಳಿಸಲು ಅಪಾರ ಜ್ಞಾನ, ಅತ್ಯಂತ ಜಾಣ್ಮೆ ಹಾಗೂ ತಾಳ್ಮೆ ಅವಶ್ಯಕತೆ. ಇವೆಲ್ಲವನ್ನು ಮೈಗೂಡಿಸಿಕೊಂಡು ತಮ್ಮದೇ ಆದ ವಿಶಿಷ್ಟ ಶೈಲಿಯಲ್ಲಿ ಸುದ್ದಿಗಳನ್ನು ನಿರೂಪಣೆ ಮಾಡುವ ಮೂಲಕ ನಾಡಿನಾದ್ಯಂತ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದವರು ಶ್ರೀ ಅಜಿತ್ ಹನುಮಕ್ಕನ್ನವರು. ಇದೇ ಕಾರಣಕ್ಕಾಗಿ ಅಪಾರ ವೀಕ್ಷಕರ ಮೆಚ್ಚುಗೆಗೆ ಪಾತ್ರರಾದ ಶ್ರೀಯುತರನ್ನು ನಾನು ಈ ಸಮಾರಂಭಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದಿನ ಸಮಾರಂಭದ ಮತ್ತೋರ್ವ ಗಣ್ಯರು ಶ್ರೀ ಜಿನೇಂದ್ರ ಕಣಗಾವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ದಕ್ಷ ಹಾಗೂ ಸಾಮಾಜಿಕ ಕಳಿಕಳಿಯನ್ನು ಹೊಂದಿರುವ ತಮ್ಮ ನೇರ ನಡೆನುಡಿಗಳಿಗೆ ಹೆಸರುವಾಸಿಯಾಗಿರುವ ಶ್ರೀಯುತರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಇನ್ನೋರ್ವ ಅತಿಥಿ ಪಿ ಪಿ ಹೆಗ್ಡೆ ಅವರು ಇವಾಗಲೇ ಈಗ ಬರ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ನಮ್ಮವರೇ ಆದ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ DGM ಆಗಿರುವ ಉಜಿರೆ ಅವರಾದ, ಉಜಿರೆಯಲ್ಲಿ ಹುಟ್ಟಿ ಬೆಳೆದು ಇಂದು HPCLನ ಅತ್ಯುನ್ನತ ಹುದ್ದೆಯಲ್ಲಿರುವ ನವೀನ್ ಕುಮಾರ್ MG ಅವರನ್ನು ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತಿಸುತ್ತೇನೆ. ಮಹಾಮಸ್ತಕಾಭಿಷೇಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ಪ್ರವೀಣ್ ಕುಮಾರ್ ಇಂದ್ರ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಹಾಗೆ ವಿಶ್ವವಿದ್ಯಾದ್ಯಂತ ಈ ಸಂಭ್ರಮವನ್ನು ಬಿತ್ತರಿಸುತ್ತಿರುವ ಪತ್ರಿಕೋದ್ಯಮ ಹಾಗೂ ದೃಶ್ಯ ಮಾಧ್ಯಮದ ಪ್ರತಿನಿಧಿಗಳಿಗೆ ಅತ್ಯಂತ ಆತ್ಮೀಯತೆಯಿಂದ ಸ್ವಾಗತಿಸುತ್ತೇನೆ. ಹಾಗೂ ಇಲ್ಲಿ ನೆರೆದಿರುವ ಸಮಸ್ತ ಸದ್ಧರ್ಮ ಬಂಧುಗಳನ್ನು ವಿಶೇಷ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಜೈ ಜಿನೇಂದ್ರ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದಂತಹ ಡಾಕ್ಟರ್ ಶಾಂತಿ ಪ್ರಸಾದ್ ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನ ಬಯಸುತ್ತಾ, ನನಗೆ ಖುಷಿ ಆಗ್ತಾ ಇದೆ. ಈಗ ಯಾಕೆ ಹೇಳಿ, ನಾವು ಹೇಳುವ ಅವಶ್ಯಕತೆನೇ ಇಲ್ಲ, ಚಪ್ಪಾಳೆ ಬರ್ತಾ ಇದೆ ಆಗದಿಂದ ಅಂತ ಹೇಳಿ. ವೇದಿಕೆಯಲ್ಲಿರುವಂತಹ ಮುನಿವರಿಯರು, ಅದೇ ರೀತಿಯಾಗಿ ವೇದಿಕೆಯಲ್ಲಿರುವಂತಹ ಸ್ವಾಮೀಜಿಗಳು, ಹಾಗೆಯೇ ಗಣ್ಯರನ್ನ ಗೌರವಿಸುವಂತಹ ಸಂದರ್ಭ. ಮೊದಲನೇದಾಗಿ ಯುಗಳ ಮುನಿಶ್ರೀಗಳಾದ ಪರಮ ಪೂಜ್ಯ 108 ಶ್ರೀ ಅಮೋಘ ಕೀರ್ತಿ ಮುನಿ ಮಹಾರಾಜರಿಗೆ ಇವತ್ತಿನ ಸೇವಾ ಕರ್ತೃಗಳಾದಂತಹ ಶ್ರೀಮತಿ ಸುನಂದ ಮತ್ತು ಅವರ ಕುಟುಂಬಸ್ಥರು, ಅವರ ಮಕ್ಕಳು, ಕುಟುಂಬಸ್ಥರು ಎಲ್ಲರೂ ಶ್ರೀಫಲವನ್ನ ನೀಡಬೇಕು, ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಪರಮ ಪೂಜ್ಯ 108 ಶ್ರೀ ಅಮರ ಕೀರ್ತಿ ಮುನಿ ಮಹಾರಾಜರಿಗೂ ಶ್ರೀಫಲವನ್ನ ಕೊಟ್ಟು ಅವರ ಕುಟುಂಬಸ್ಥರು ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅವರೆಲ್ಲ ಕುಟುಂಬಸ್ಥರು ಬೇಗ ಬೇಗ ಬಂದು ಶ್ರೀಫಲವನ್ನ ನೀಡಿ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಪೂಜ್ಯ ಮುನಿವರಿಯರಿಗೆ ತ್ರಿವಾರ ನಮೋಸ್ತುಗಳನ್ನು ಸಲ್ಲಿಸುತ್ತಾ ಶ್ರೀಫಲವದ ಅರ್ಪಣೆ ಆಗ್ತಾ ಇದೆ. ಅದೇ ರೀತಿ ಶುಲ್ಕ ಮಾತಾಜಿಯವರಿಗೂ ಶ್ರೀಫಲವನ್ನ ಕೊಟ್ಟು ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ
ಇವತ್ತಿನ ಕಾರ್ಯಕ್ರಮ ಮಾತ್ರ ಅಲ್ಲ, ಕಳೆದ ಹಲವು ದಿನಗಳಿಂದಲೂ ಮಹಾಮಸ್ತಕಾಭಿಷೇಕದ ಕಾರ್ಯಕ್ರಮದಲ್ಲಿ ಜೊತೆಗೂಡ್ತಾ ಇರುವಂತಹ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿಗೆ ಫಲವನ್ನ ಕೊಟ್ಟು ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕುಟುಂಬಸ್ಥರು ಫಲವನ್ನ ನೀಡಿ ಆಶೀರ್ವಾದವನ್ನ ಪಡೆದುಕೊಳ್ಬೇಕು. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಹೊಂಬುಜ ಜೈನ ಮಠದ ಸ್ವಸ್ತಿಶ್ರೀ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಿಗೆ ಫಲವನ್ನ ನೀಡಿ ಅವರಿಂದ ಆಶೀರ್ವಾದವನ್ನ ಪಡೆದುಕೊಳ್ಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಸ್ಥಾಪಕ ವಂಶೀಯ ಅರಸರು ಹಾಗೆಯೇ ಕಾರ್ಯಾಧ್ಯಕ್ಷರು ಅಳದಂಗಡಿಯ ಅರಸರಾಗಿರುವಂತಹ ತಿಮ್ಮಣ್ಣರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲಾ ಅವರಿಗೆ ಡಾಕ್ಟರ್ ಶಾಂತಿ ಪ್ರಸಾದ್ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಾನು ಮತ್ತೆ ಹೇಳೋದಿಲ್ಲ, ನಾವು ಮತ್ತೆ ಅಪವಾದವನ್ನು ಕೇಳಬಾರದು ಅಂತ ಹೇಳಿದ್ರೆ ನೀವೆಲ್ಲ ಸುಮ್ಮನೆ ಕೂತ್ರೆ ಹೇಗೆ ಹೇಳಿ. ಹಾಗೆಯೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾನ್ಯ ಕಾರ್ಯದರ್ಶಿಗಳು, ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರಿಗೂ ಶ್ರೀ ಎಸ್ ಅರ್ಕಕೀರ್ತಿ ಇಂದ್ರ ಅವರು ಗೌರವ ಸಮರ್ಪಣೆಯನ್ನ ಮಾಡಬೇಕು. ಅವರ ಕುಟುಂಬಸ್ಥರು ಕೂಡ ಜೊತೆಗೂಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಶ್ರೀ ಹರೀಶ್ ಪೂಂಜಾ ಅವರಿಗೆ ಭರತ್ ಕುಮಾರ್ ಇಂದ್ರ ಅವರು ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈಗ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯ ಮಾನ್ಯ ಕಾರ್ಯದರ್ಶಿಗಳು, ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಜೊತೆಗೂಡ್ತಾ ಇರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಇವರಿಗೆ ಗೌರವ ಸಮರ್ಪಣೆ ಆಗ್ತಾ ಇದೆ. ಅವರಿಗೆ ಸ್ವಾಮೀಜಿಯವರು ಹಾರವನ್ನ ಹಾಕಿ ಗೌರವ ಸಮರ್ಪಣೆಯನ್ನ ಮಾಡ್ತಾ ಇದ್ದಾರೆ, ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಇವರಿಗೆ ಶ್ರೀ ಭರತ್ ಕುಮಾರ್ ಇಂದ್ರ ಅವರು ಗೌರವ ಸಮರ್ಪಣೆಯನ್ನ ಮಾಡಬೇಕು. HPCL DGM ಆಗಿರುವಂತಹ ಶ್ರೀ ನವೀನ್ ಕುಮಾರ್ MG ಇವರಿಗೆ ಶಶಿಕುಮಾರ್ ಇಂದ್ರ ಗೌರವ ಸಮರ್ಪಣೆಯನ್ನ ಮಾಡಿಕೊಳ್ಳಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಶಶಿಕುಮಾರ್ ಇಂದ್ರ ಅವರ ಇಲ್ಲದಿದ್ರೆ ಕುಟುಂಬಸ್ಥರು ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ವರಪ್ರಸಾದ್ ಪದ್ಮಪ್ರಸಾದ್ ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಜೊತೆಗೂಡಿರುವಂತಹ ಬೆಳಗಾವಿಯ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಶ್ರೀ ಜಿನೇಂದ್ರ ಕಣಗಾವಿ ಅವರಿಗೆ ಶ್ರೀ HN ಅನಿಲ್ ಕುಮಾರ್ ಅವರು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅಲ್ಲಿ ನಮ್ಮ ಇವತ್ತಿನ ಮತ್ತೊಬ್ಬ ಅತಿಥಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಮುಖ್ಯ ಸಂಪಾದಕರು ಶ್ರೀ ಅಜಿತ್ ಹನುಮಕ್ಕನವರ ಇವರಿಗೆ ವರಪ್ರಸಾದ್ ಅವರು ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ನನ್ಗೊತ್ತು ನೀವೆಲ್ಲರೂ ಎಲ್ಲರ ಮಾತುಗಳನ್ನ ಕೇಳೋದಕ್ಕೆ ಇವತ್ತೆಲ್ಲರೂ ಕಾಯ್ತಾ ಇದ್ದೀರಂತ, ಎಲ್ಲ ಸಾಲಾಗಿ ನೋಡ್ತಾ ಇದ್ರಿ. ಇವತ್ತು ಯಾರ್ಯಾರ ಮಾತು ನಾವು ಕೇಳೋದಕ್ಕೆ ಈಗ ಟೈಮ್ ಇದೆ ನಮ್ಗೆ ಅಂತ ಹೇಳಿ ಎಲ್ಲರ ಮಾತು ಕೇಳೋದಕ್ಕೂ ಕೂಡ ನಿಮ್ಗೆ ಅವಕಾಶ
ಅವಕಾಶ ಇದೆ. ಖಂಡಿತವಾಗ್ಲೂ ಆ ಅವಕಾಶವನ್ನು ನಾವು ಇಲ್ಲಿ ಕೊಡೋದಿಕ್ಕೂ ಕೂಡ ಎಲ್ಲ ರೀತಿಯ ರೆಡಿ ಕೂಡ ಆಗಿದೆ. ಹಾಗೆಯೇ ಮಹಾಮಸ್ತಕಾಭಿಷೇಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಪ್ರವೀಣ್ ಕುಮಾರ್ ಇಂದ್ರ ಅವರಿಗೂ ಕೂಡ ಪದ್ಮಪ್ರಸಾದ್ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸುದತ್ ಜೈನ್ ಅವರು ಗೌರವ ಸಮರ್ಪಣೆ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಇಡೀ ದೇಶ ಮಾತ್ರ ಅಲ್ಲ, ಪ್ರತಿ ಒಂದು ಅಂತಾರಾಷ್ಟ್ರೀಯ ಭಾಗದಲ್ಲೂ ಕೂಡ ನಮ್ಮ ಯುಗಳ ಮುನಿ ಮಹಾರಾಜರ ಪ್ರವಚನವನ್ನ ಕೇಳೋದಕ್ಕೆ ಎಲ್ಲರೂ ಕೂಡ ಕಾತರದಿಂದ ಕಾಯ್ತಾರೆ. ಪ್ರಮುಖವಾಗಿ ಇಲ್ಲಿಂದಲೇ ಇದ್ದು ಈ ಸಲ ನಮ್ಮ ಪುಣ್ಯ ಏನು ಅಂತ ಹೇಳಿದ್ರೆ, ನಾವು ಯುಗಳ ಮುನಿ ಮಹಾರಾಜರ ಮಾರ್ಗದರ್ಶನದಲ್ಲಿ, ಅವರ ಪಾವನ ಸಾನ್ನಿಧ್ಯದಲ್ಲಿ, ಅವರ ನೇತೃತ್ವದಲ್ಲಿ ವೇಣೂರಿನ ಮಹಾಮಸ್ತಕಾಭಿಷೇಕವನ್ನ ಕಣ್ತುಂಬಿಕೊಳ್ಳುವಂತಹ ಅವಕಾಶ ನಮ್ಗೆಲ್ರಿಗೂ ಸಿಕ್ಕಿದೆ. ಕರ್ನಾಟಕದಲ್ಲಿ ವಿಹಾರ ಮಾಡ್ತಾ ಇರುವಂತಹ ಯುಗಳ ಮುನಿ ಮಹಾರಾಜರ ಪಾದಾರವಿಂದಗಳಿಗೆ ತ್ರಿವಾರ ನಮೋಸ್ತುಗಳನ್ನ ಸಲ್ಲಿಸುತ್ತಾ ಇವತ್ತಿನ ದಿನ ಬಹಳ ಸ್ಪೆಷಲ್, ಬಹಳ ವಿಶೇಷ. ಯಾಕೆ ಹೇಳಿ? ಯುಗಳ ಮುನಿ ಮಹಾರಾಜರ ವಿಚಾರದಲ್ಲಿ ಪರಮ ಪೂಜ್ಯ 108 ಅಮೋಘ ಕೀರ್ತಿ ಮುನಿ ಮಹಾರಾಜರ ವಿಚಾರದಲ್ಲಿ ಇವತ್ತಿನ ದಿನ ಬಹಳ ವಿಶೇಷ. 25ನೇ ವರ್ಷದ ದೀಕ್ಷಾ ದಿನ ಇವತ್ತಿನ ಈ ದಿನ ನಮ್ಮೆಲ್ಲರಿಗೂ ಕೂಡ ಬಹಳ ಖುಷಿಯ ವಿಚಾರ. ಯಾಕಂದ್ರೆ ಇವತ್ತು ಅವರು ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡೋದಕ್ಕೆ ಇಲ್ಲೇ ನಮ್ಮ ಕಣ್ಣು ಮುಂದೆ ಇದ್ದಾರೆ. ನಮಗೆಲ್ಲರಿಗೂ ಕೂಡ ಈ ಒಂದು ಮಹಾಮಸ್ತಕಾಭಿಷೇಕ ನೇತೃತ್ವವನ್ನು ವಹಿಸಿ ಹೀಗೆ ಮಾಡಬೇಕು ಅಂತ ಮಾರ್ಗದರ್ಶನ ಕೊಡ್ತಿದ್ದಾರೆ. ಅವರ ಇವತ್ತಿನ ದಿನಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ. ಹಾಗಾಗಿ ಯುಗಳ ಮುನಿ ಮಹಾರಾಜರಿಗೆ ಮತ್ತೊಮ್ಮೆ ತ್ರಿವಾರ ನಮೋಸ್ತುಗಳನ್ನ ಸಲ್ಲಿಸುತ್ತಾ, ಯುಗಳ ಮುನಿಶ್ರೀಗಳಾದ ಪರಮ ಪೂಜ್ಯ 108 ಅಮೋಘ ಕೀರ್ತಿ ಮುನಿ ಮಹಾರಾಜರಿಗೆ, ಪರಮ ಪೂಜ್ಯ 108 ಶ್ರೀ ಅಮರ ಕೀರ್ತಿ ಮುನಿ ಮಹಾರಾಜರಿಗೆ ಈಗ आशीर्वचन लास्ट में देंगे. ಮಹಾರಾಜರ ಆದೇಶದ ಮೇರೆಗೆ ಸ್ವಲ್ಪ ಬದಲಾವಣೆಯನ್ನ ಮಾಡ್ತಾ ಇದ್ದೇವೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಇವತ್ತಿನ ಈ ದಿನ ಬಹಳ ವಿಶೇಷ. ನಾನು ಆಗ್ಲೇ ಹೇಳ್ತಾ ಇದ್ದೀನಿ, ಇನ್ನೊಂದಷ್ಟು ಕೆಲವು ಗೆಸ್ಟ್ಗಳಿಂದ ಕೆಲವೇ ಹೊತ್ತಿನಲ್ಲಿ ಆಗಮಿಸುವವರಿದ್ದಾರೆ. ಆವಾಗ ಇಡೀ ಒಂದು ವೇದಿಕೆ ಯಾವ ರೀತಿಗೆ ಕಲರ್ಫುಲ್ ಆಗಿರುತ್ತೆ ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರದ ಎಲ್ಲಾ ಮಹನೀಯರಿದ್ದಾರೆ. ಪ್ರತಿಯೊಂದು ಅದರಲ್ಲೂ ಕೂಡ UT ಖಾದರ್ ಆಗಿರ್ಬೋದು, ಅದೇ ರೀತಿಯಾಗಿ ಹರೀಶ್ ಪುಂಜ ಅವರಾಗಿರ್ಬೋದು, ಯಾವುದೇ ಪಕ್ಷ ಭೇದ ಮರೆತು ಧರ್ಮಾಧಾರಿತವಾಗಿ ನಾವು ನೋಡೋದಾದ್ರೆ ಎಲ್ಲಾ ಧರ್ಮದವರು ಕೂಡ, ಅದರ ಜೊತೆಗೆ ಎಲ್ಲಾ ಕ್ಷೇತ್ರದವರು ನಮ್ಮ ಈ ವೇದಿಕೆಯಲ್ಲಿರೋದು ವಿಶೇಷ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದೇ ರೀತಿಯಾಗಿ ಇವರ ಮಾತನ್ನ ನೀವು ಕೇಳದವರೇ ಇಲ್ಲ, ಇವರ ನುಡಿಯನ್ನ ವಿಡಿಯೋಗಳಲ್ಲಿ ನೋಡದವರೇ ಇಲ್ಲ. ಎಷ್ಟು ಜನ ಕೇಳಲಿಲ್ಲ? ನಾನೀಗ ಯಾರ ಬಗ್ಗೆ ಹೇಳ್ತೀನಿ ಅಂತ ನಿಮ್ಗೆ ಗೊತ್ತಿರುತ್ತೆ. ಎಷ್ಟು ಜನ ನೋಡಿಲ್ಲ ಮೊಬೈಲ್ಗಳಲ್ಲಿ? ನೀವು ನೋಡಿರ್ತೀರಾ, ಈಗ ಹೇಳಲ್ಲ ಏನಾಗುತ್ತೆ ಅನ್ನೋದು ಆ ಥರದ ಆತಂಕ ಏನು ಬೇಡ. ಇವರ ಹೆಸರಿನಲ್ಲಿ ಯಾವುದೇ ಜೈನ ಧರ್ಮದ ಟ್ಯಾಗ್ ಲೈನ್ ಇಲ್ಲ, ಆದ್ರೆ ಪಕ್ಕಾ ಜೈನರು. ಅದೇ ರೀತಿಯಾಗಿ ಪ್ರತಿಯೊಂದು ಧರ್ಮದ ಬಗ್ಗೆ ತನ್ನದೇ ಆದ ರೀತಿಯಲ್ಲಿ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬೇಕು ಅವೆಲ್ಲವನ್ನು ಕೂಡ ಪ್ರತಿಯೊಂದು ಧರ್ಮದ ಬಗ್ಗೆ ಅದೇ ರೀತಿಯಾಗಿ ತಿಳಿದುಕೊಂಡು ಪ್ರಖರವಾಗಿ, ನಿಖರವಾಗಿ, ಅದೇ ರೀತಿಯಾಗಿ ಅಷ್ಟೇ ನಿಖರವಾದಂತಹ ಯಾರಾದ್ರೂ ಎದುರುಗಡೆ ಇದ್ರೆ ಅವರಿಗೆ ಹೇಗೆ ಮಾತನಾಡಿಸಿ ಬಾಯಿ ಮುಚ್ಚಿಸಬೇಕು ಅನ್ನೋದು ನಿಮ್ಗೆ ಇತ್ತೀಚಿನ ದಿನಗಳಲ್ಲಿ ಮಾತ್ರ ಅಲ್ಲ, ಕಳೆದ ಹಲವು ವರ್ಷಗಳಿಂದ ನೀವು ಗಮನಿಸ್ತಾ ಇದ್ದೀರಾ. ಅವರ ಹೆಸರಿನಲ್ಲಿ ಜೈನರು ಅಂತ ಎಲ್ಲದಿರ್ಬೋದು. ನನ್ಗೆ ತುಂಬಾ ಜನ ಕೇಳ್ತಿದ್ರು, ಅಜಿತ್ ಜೈನ್ರ ಅಂತ ಹೇಳಿ. ಹೌದು, ಅವರು ಎಲ್ಲಾ ಧರ್ಮದವರಿಗೂ ಕೂಡ ಗೊತ್ತು, ಎಲ್ಲಾ ಧರ್ಮದ ಬಗ್ಗೆ ತಿಳ್ಕೊಂಡಿದ್ದಾರೆ. ಆದ್ರೆ ಜೈನರು ನಮ್ಮವರು ಅನ್ನುವಂತಹ ಖುಷಿ ನಮ್ಗೆ ಇದೆ ಅಂತ ಹೇಳಿ. ಸೊ ಆ ಖುಷಿಯಿಂದಲೇ ನಾನು ಕೂಡ ಅವರ ಅಡಿಯಲ್ಲಿ ಕೆಲಸ ಮಾಡಿದ್ದೇನೆ ಅನ್ನೋದನ್ನ ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಅವರ ಮಾತುಗಳನ್ನ ಕೇಳೋದಕ್ಕೆ ಈಗ ನಮ್ಮೆಲ್ಲರಿಗೂ ಕೂಡ ಈ ಒಂದು ಸಮಯ ಅಂತ ಹೇಳ್ತಾ ವಿಶೇಷ ಉಪನ್ಯಾಸವನ್ನ ನೀಡೋದಕ್ಕೆ ನಾನು ಈ ವೇದಿಕೆಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀ ಅಜಿತ್ ಹನುಮಕ್ಕನವರ್ ಜಿನ ಸಿದ್ಧಾಂತದ ಶ್ರೇಷ್ಠತೆ, ಅನೇಕಾಂತವಾದ, ಇದರ ಬಗ್ಗೆ ಉಪನ್ಯಾಸವನ್ನ ನೀಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಈ ವೇದಿಕೆ. ಎಲ್ರಿಗೂ ನಮಸ್ಕಾರ. ಪುರಂದರದಾಸರು
ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ಒಂದು ಕಡೆ ಹಾಡ್ತಾರೆ. ಹಂಗೆ ಅನ್ನಿಸ್ತಾ ಇದೆ ನನಗೆ ಇವತ್ತಿಲ್ಲಿ ಬಂದು. ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಇಲ್ಲಿ ಸುತ್ತು ಕಡೆ ಅನೇಕ ಸಂದರ್ಭದಲ್ಲಿ ಓಡಾಡಿದ್ರು ವೇಣೂರಿಗೆ ಬರುವ ಸೌಭಾಗ್ಯ ಸಿಕ್ಕಿರಲಿಲ್ಲ. ಇದನ್ನೇ ಕರ್ಮಧರ್ಮ ಸಂಯೋಗ ಅಂತ ಹೇಳ್ತಾರೆ. ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ವೇಣೂರಿಗೆ ಬರುವಂತಹ ಸೌಭಾಗ್ಯ, ಅದರ ಜೊತೆಗೆ ವೇದಿಕೆಯ ಮೇಲಿರುವ ಒಬ್ಬೊಬ್ಬರನ್ನು ನೋಡಿದ್ರೂ ಕೂಡ ವಯಸ್ಸಿನಲ್ಲಿ, ಈ ಸಮಾಜಕ್ಕೆ ಅವರು ಕೊಟ್ಟಿರುವ ಕೊಡುಗೆಯಲ್ಲಿ, ಧರ್ಮ ಸೇವೆಯಲ್ಲಿ ನನಗಿಂತ ನಾನು ಅವರ ಎದುರಿಗೆ ತೃಣ ಸಮಾನ, ಅವರೆಲ್ಲರೂ ಸರಿ ಸಮಾನನಾಗಿ ಕುಳಿತುಕೊಳ್ಳುವಂಥದ್ದು ಮತ್ತೊಂದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ. ಯುಗಳ ಮುನಿ ಮಹಾರಾಜರ ಆಶೀರ್ವಾದವನ್ನು ಕೋರುತ್ತೇನೆ, ಭಟ್ಟಾರಕರ ಆಶೀರ್ವಾದವನ್ನು ಕೋರುತ್ತೇನೆ. ಅನೇಕ ಜನ ಹಿರಿಯರಿದ್ದೀರಿ, ನಿಮ್ಮ ಪ್ರೀತಿ ನನ್ನ ಮೇಲಿರಲಿ. ಮಹಾರಾಜರು ಹೇಳ್ತಾ ಇದ್ರು, ಅವರ ಮಾತುಗಳನ್ನು ಕೇಳೋದಕ್ಕೆ ನಾನು ಕಾತುರನಾಗಿದ್ದೇನೆ. 20 ನಿಮಿಷ ಮಾತನಾಡ್ಬೋದು ಅಂತ ನನಗೆ ಹೇಳಿದ್ರು. 20 ನಿಮಿಷಕ್ಕೆಲ್ಲ ಸ್ಟಾಪ್ ಮಾಡಿ ಅಭ್ಯಾಸನೇ ಇಲ್ಲ ನಮಗೆ. ಅಲ್ಲಿ ಚಾನಲ್ನಲ್ಲಿ ಮುಂದೆ ಕ್ಯಾಮ್ರಾ ಇರುತ್ತೆ, ಒಂದು ಕ್ಲಾಕ್ ಇರುತ್ತೆ, ಹೊರಗಡೆ ಬಂದರೆ ಕ್ಯಾಲೆಂಡರ್ ಹಾಕ್ಬೇಕು ಅಂತ ತಮಾಷೆ ಮಾಡ್ತಿರ್ತಾರೆ ಕೆಲವರು. ಇಲ್ಲಿಂದ ನನಗೆ ಶಾಂತಿ ಪ್ರಸಾದ್ ಅವರು ಮಾತನಾಡಿ ಅನೇಕ ಸಂದರ್ಭದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀರಿ ಅಂತ ಕೇಳಿದ್ದ ಸಂದರ್ಭದಲ್ಲಿ ಅವರೊಂದಷ್ಟು ವಿಷಯಗಳನ್ನು ಸಜೆಸ್ಟ್ ಮಾಡಿದ್ರು. ನನಗೇನೋ ಇಲ್ಲ, ನಾನು ಯೋಚನೆ ಮಾಡ್ತಿದ್ದೀನಿ. ಅಂತಿಮವಾಗಿ ನನಗನ್ಸಿದ್ದು, ಜೈನ ಸಿದ್ಧಾಂತ, ಜೈನ ದರ್ಶನ, ಜೈನ ಫಿಲಾಸಫಿ ಈ ಪ್ರಪಂಚಕ್ಕೆ ಕೊಟ್ಟಿರುವ ಅತಿ ದೊಡ್ಡ ಕೊಡುಗೆ, ಅತಿ ದೊಡ್ಡ ಆಲೋಚನೆ, ಅತಿ ದೊಡ್ಡ ದರ್ಶನ ಮತ್ತು ಈ ಕ್ಷಣದಲ್ಲಿ ಈ ಪ್ರಪಂಚಕ್ಕೆ ಬೇಕಾಗಿರುವಂಥ ಆ ದರ್ಶನದ ಬಗ್ಗೆ ಮಾತನಾಡಬೇಕು ಅಂತ ಅನ್ನಿಸ್ತು. ಅದನ್ನು ಅನೇಕಾಂತವಾದ ಅಂತ ಕರಿತೀವಿ. ಜೈನ ಧರ್ಮದ ಮೂಲ 3 ಸಿದ್ಧಾಂತಗಳ ಪೈಕಿ ಒಂದಾಗಿರುವ ಅನೇಕಾಂತವಾದದ ಬಗ್ಗೆ ಮಾತನಾಡೋಣ. ಜೊತೆಗೆ ಈ ವಿಷಯದ ಬಗ್ಗೆ ಯುಗಳ ಮುನಿ ಮಹಾರಾಜರುಗಳ ಅವರ ಮಾತುಗಳನ್ನು ಕೇಳೋದಕ್ಕೂ ಕೂಡ ನಾನು ಕಾತರನಾಗಿದ್ದೇನೆ. ನೋಡಿ, ನನಗೆ ಶಾಲೆ, ಹೈಸ್ಕೂಲು, ಕಾಲೇಜಿಗೆ ಹೋಗುವಾಗ ಯಾವಾಗಲೂ ಒಂದು ಕನ್ಫ್ಯೂಷನ್ ಇತ್ತು. ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಪಠ್ಯಪುಸ್ತಕವನ್ನು ಓದುವಾಗ, ಹಿಸ್ಟ್ರಿ ಓದುವಾಗ ಅದರಲ್ಲಿ ರಾಜ ಮಹಾರಾಜರ ಕಥೆ ಬರ್ತಿತ್ತು, ಸಾಮ್ರಾಟರ ಕಥೆಗಳು ಬರ್ತಿತ್ತು. ಅವರ ಸಾಮ್ರಾಜ್ಯ ಎಷ್ಟು ದೊಡ್ಡದಿತ್ತು, ಅವರ ರಾಜ್ಯ ಎಷ್ಟು ದೊಡ್ಡದಿತ್ತು, ಸೈನ್ಯ ಎಷ್ಟು ದೊಡ್ಡದಿತ್ತು, ಎಲ್ಲ ಕಥೆಗಳನ್ನು ಓದ್ತಾ ಇದ್ವಿ ನಾವು ಟೆಕ್ಸ್ಟ್ ಬುಕ್. ವಾಪಸ್ ಬಸ್ತಿಗೆ ಬಂದರೆ ದಿಗಂಬರರಾಗಿ ಕುಳಿತಿರುವವ್ರಿಗೂ ಮಹಾರಾಜರು ಅಂತಿದ್ರು. ನಮಗೆ ಕನ್ಫ್ಯೂಷನ್ ಆಗ್ತಿತ್ತು. ಅಲ್ಲಿ ರಾಜರ ಬಗ್ಗೆ ಓದ್ತೀವಿ, ಅವ್ರದ್ದು ರಾಜ್ಯ ಇತ್ತು, ಅರಮನೆ ಇತ್ತು, ಸೈನ್ಯ ಇತ್ತು. ಇಲ್ಲಿ ಮಹಾರಾಜರು ಅಂತೀವಿ, ಮೈ ಮೇಲೆ ಬಟ್ಟೆ ಇಲ್ಲಲ್ಲ ಇವರಿಗೆ ಅನ್ನುವ ಆಶ್ಚರ್ಯ, ಕನ್ಫ್ಯೂಷನ್ ಆಗ್ತಿತ್ತು. ಆವಾಗ ಈ ದೇಶದಲ್ಲಿ ಹುಟ್ಟಿಕೊಂಡ ದರ್ಶನಗಳು, ಫಿಲಾಸಫಿಗಳ ಶ್ರೇಷ್ಠತೆ ಎಂಥದ್ದು ಅನ್ನೋದು ಅರ್ಥ ಆಗಿದ್ದು. ಎಂಥ ಶ್ರೇಷ್ಠ ಆಲೋಚನೆ ಹುಟ್ಟಿದ್ದಿಲ್ಲಿ ಅಂತ. ಭೋಗಿಗಳು ಬಹಳ ಆದರು, ಆದರೆ ಗೌರವ ಸಿಕ್ಕಿದ್ದು ಈ ನೆಲದಲ್ಲಿ ತ್ಯಾಗಿಗಳಿಗೆ. ಭೋಗಿಗಳ ಭೋಗ ಆ ಒಂದು ಜೀವನಕ್ಕೆ ಚಿರಕಾಲದ ಗೌರವವನ್ನು ಪಡೆದಿದ್ದು, ಚಿರಕಾಲ ಪೂಜನೀಯವಾದವರು ಇಲ್ಲಿ ತ್ಯಾಗಿಗಳು ಮಾತ್ರ. ಬಾಹುಬಲಿ ಎದುರಿಗೆ ನಿಂತ್ಕೊಂಡಾಗ ಅನ್ನಿಸ್ತಾ ಇತ್ತು, ಜೈನರ ಮೊದಲನೆಯ ತೀರ್ಥಂಕರನ ಪುತ್ರ ಬಾಹುಬಲಿ, ವೃಷಭನಾಥರ ಮಗ. ವೃಷಭನಾಥರ ಕಾಲ ಯಾವುದು ಅಂತ ಜೈನ ನಂಬಿಕೆಯನ್ನು ಹುಡುಕೋದಕ್ಕೆ ಹೊರಟ್ರೆ ಯಾವ ಕಾಲದಲ್ಲಿ ವೃಷಭನಾಥರು ಇದ್ದರು ಜೈನ ನಂಬಿಕೆಯ ಪ್ರಕಾರ? ಸುಮ್ಮನೆ ಕ್ಯಾಲ್ಕುಲೇಷನ್ ನಾನು ಹಾಕೋದಕ್ಕೆ ಟ್ರೈ ಮಾಡಿದೆ, ಆಗಲಿಲ್ಲ. ಅದನ್ನು 10 to the power of 224 years ಅಂತ ಬರೆದಿತ್ತು. 10 to the power of 224 years. ಏನಂಗಂದ್ರೆ 10ನ್ನು 10ರಿಂದ ಗುಣಿಸಿದರೆ 100 ಬಂತು, 100ನ್ನು 10ರಿಂದ ಗುಣಿಸಿದರೆ 1000 ಬಂತು, 1000ವನ್ನು 10ರಿಂದ ಗುಣಿಸಿದರೆ 10,000 ಬಂತು, 10,000ವನ್ನು 10ರಿಂದ ಗುಣಿಸಿದರೆ 1,00,000 ಬಂತು. ಆ ರೀತಿಯಲ್ಲಿ 10ನ್ನು 224 ಸಲ ಗುಣಿಸ್ತಾ ಹೋದರೆ ಅಂತಿಮವಾಗಿ ಯಾವ ಸಂಖ್ಯೆ ಬರುತ್ತೋ ಅಷ್ಟು ವರ್ಷಗಳ ಹಿಂದೆ ವೃಷಭನಾಥರು ಇದ್ದರು. ಇವತ್ತಿಗೂ ಪೂಜನೀಯರು. ಅವರ ಪುತ್ರ ಬಾಹುಬಲಿ ಕೋಟ್ಯಂತರ ವರ್ಷಗಳ ಹಿಂದೆ
ಬಾಹುಬಲಿ ಯಾಕೆ ಪೂಜನೀಯರು? ನಾನು ಅಂದರೆ ತ್ಯಾಗಕ್ಕೆ ಎಂಥ ಗೌರವ ಇದೆ ಈ ನಾಡಿನಲ್ಲಿ ಅನ್ನುವುದಕ್ಕೆ ಉದಾಹರಣೆಯಾಗಿ ಅಲ್ಲಿ ನಿಂತಿರುವ 36 ಅಡಿ ಎತ್ತರದ ಬಾಹುಬಲಿ ತ್ಯಾಗವನ್ನು ಹೇಗೆ ಗೌರವಿಸಿದೆ ಈ ಸಮಾಜ, ಈ ಸಂಸ್ಕೃತಿ. ಯಾಕೆ ಬಾಹುಬಲಿ ಪೂಜನೀಯರು? ಯಾಕೆ ಮಹಾಮಸ್ತಕಾಭಿಷೇಕ ಮಾಡ್ತೀವಿ? ಯಾಕೆ ಇಲ್ಲಿನ ರಾಜರಿಗೆ 36 ಅಡಿ ಎತ್ತರದ ಬಾಹುಬಲಿ ನಿರ್ಮಿಸಬೇಕು ಅಂತ ಅನ್ನಿಸ್ತು? ಅಲ್ಲಿ ಶ್ರವಣಬೆಳಗೊಳದಲ್ಲಿ 52 ಅಡಿ ಎತ್ತರದ ಬಾಹುಬಲಿಯನ್ನು ಮಾಡಬೇಕು ಅಂತ ಚಾವುಂಡರಾಯರಿಗೆ ಯಾಕೆ ಅನ್ನಿಸ್ತು? ಏನು ದೊಡ್ಡ ಸಾಮ್ರಾಜ್ಯವನ್ನು ಆಳಿದ್ದಕ್ಕ? ದೊಡ್ಡ ಸೈನ್ಯ ಕಟ್ಟಿದ್ದಕ್ಕ? ದೊಡ್ಡ ಯುದ್ಧ ಗೆದ್ದಿದ್ದಕ್ಕ? ಇಲ್ಲ. ಎಲ್ಲವನ್ನೂ ಗೆದ್ದ ನಂತರವೂ ಕೂಡ ಇದರಲ್ಲಿ ಏನೂ ಸುಖ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ದಕ್ಕಾಗಿ ಅವರನ್ನು ನಾವು ಪೂಜಿಸ್ತೀವಿ. ಏನೂ ಸುಖ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರು. ಯಾವ ಗೆಲುವು ಏನಾಗದಿದೆ ಅಂತ. ಋಷಭನಾಥರ ಕಾಲದಲ್ಲಿ, ಬಾಹುಬಲಿಯ ಕಾಲದಲ್ಲಿ, ಭರತನ ಕಾಲದಲ್ಲಿ ಅನೇಕರು ರಾಜ್ಯರು ತಮ್ಮ ರಾಜ್ಯಗಳನ್ನು ಆಳ್ಕೊಂಡಿದ್ರು, ಸಂಸ್ಥಾನಗಳನ್ನು ಆಳ್ಕೊಂಡಿದ್ರು. ಒಬ್ಬನ ಹೆಸರು ಹೇಳಿ ನನಗೀಗ. ಒಬ್ಬನ ಹೆಸರು ಹೇಳಿ. ಇಲ್ಲ. ಅವರೆಲ್ಲರ ಹೆಸರುಗಳು ಮಣ್ಣಲ್ಲಿ ಮಣ್ಣಾಗಿ ಹೋದವು. ನನಗೆ ರಾಜ್ಯ ಬೇಡ, ಅರಮನೆ ಬೇಡ, ಸೈನ್ಯ ಬೇಡ, ಮೈ ಮೇಲೆ ಹಾಕಿಕೊಳ್ಳುವುದಕ್ಕೆ ಬಟ್ಟೆ ಕೂಡ ಬೇಡ ಅಂತ ತ್ಯಾಗ ಮಾಡಿ ಹೋಗಿ ತಪಸ್ಸಿಗೆ ನಿಂತ ಬಾಹುಬಲಿಯ ವಿಗ್ರಹವನ್ನು ಕೆತ್ತಿ 12 ವರ್ಷಕ್ಕೊಂದ್ಸಲ ನಾವು ಮಹಾಮಸ್ತಕಾಭಿಷೇಕ ಮಾಡ್ತಾ ಇದ್ದೀವಿ. ಇದು ಈ ನಾಡಿನಲ್ಲಿ ತ್ಯಾಗಕ್ಕಿರುವ ಬೆಲೆ. ಕಳೆದ ತಿಂಗಳು ಆನೆಕೆರೆ ಜೈನ ಬಸ್ದಿಗೆ ನಾನು ಪಂಚಕಲ್ಯಾಣಕ್ಕೆ ಬರಬೇಕಾಗಿತ್ತು, ಒಪ್ಕೊಂಡ್ಬಿಟ್ಟಿದ್ದೆ ಕಾರ್ಯಕ್ರಮಕ್ಕೆ. ಆದರೆ ಆವತ್ತಿನ ದಿನವೇ ನನಗೆ ಅಯೋಧ್ಯೆಯ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ತಯಾರಿಯ ವರದಿಗಾಗಿ ಅಯೋಧ್ಯೆಗೆ ಹೋಗೋದಕ್ಕೆ ಬಂದಿತ್ತು. ಅಯೋಧ್ಯೆಗೆ ಹೋಗಬೇಕಾಗಿತ್ತು, ಆದ್ದರಿಂದ ಕಾರ್ಕಳಕ್ಕೆ ಬರೋದಕ್ಕಾಗಲಿಲ್ಲ. ನೋಡಿ, ಅಲ್ಲಿ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ. ಯಾಕೆ ಇಡೀ ದೇಶ 6,000 ವರ್ಷಗಳ ಕಾಲ ರಾಮ 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 ಅನ್ನತ್ತೆ? ಯಾಕೆ? ನಾಳೆ ಬೆಳಿಗ್ಗೆ ನಿನಗೆ ಸಿಂಹಾಸನ ಲಭ್ಯವಾಗುತ್ತೆ, ನಿನ್ನ ಪಟ್ಟಾಭಿಷೇಕ, ರಾಜಧಾನಿಯ ತುಂಬ ತಯಾರಿಗಳ ನಡೀತಾ ಇದೆ, ರಾಜ್ಯದ ತುಂಬ ಸಂಭ್ರಮ ಇದೆ, ಎಲ್ಲೆಲ್ಲಿಂದಲೂ ಸಂಭ್ರಮಿಸುವವರು ಬಂದಿದ್ದಾರೆ, ಹಬ್ಬದ ವಾತಾವರಣ ಇದೆ. ಬೆಳಗ್ಗೆದ್ರೆ ರಾಮನಿಗೆ ಪಟ್ಟಾಭಿಷೇಕ, ಏಕಾಏಕಿ ಅವನಿಗೊಂದು ಸುದ್ದಿ ಬರುತ್ತೆ, ನಿನಗೆ ಸಿಂಹಾಸನ ಇಲ್ಲ. ಸಿಂಹಾಸನ ಇಲ್ಲ ಅನ್ನೋದಷ್ಟೇ ಅಲ್ಲ, ನೀನು 14 ವರ್ಷದ ವನವಾಸಕ್ಕೆ ಹೋಗ್ಬೇಕು ಅಂತ. ರಾಮ ಮಹಾಪ್ರಸಾದ ಅಂದ, ಆಯ್ತು ಅಂದ. ಬೆಳಗ್ಗೆ ಮಹಾರಾಜನಾಗಬೇಕಾಗಿದ್ದವನು ಕಾಡಿಗೆ ಹೋಗು ನೀನು ಅಂದರೂ ಸರಿ ಆಯಿತು ಅನ್ನುವ ನಿರ್ಲಿಪ್ತ ಭಾವನೆಯಿಂದ ರಾಮ ಅದನ್ನು ಸ್ವೀಕರಿಸ್ದ. ಅದಕ್ಕೆ 6 ವರ್ಷ ಆದರೂ 6 ವರ್ಷಗಳ ನಂತರವೂ ರಾಮನ ತತ್ವಗಳು ಪೂಜಿಸಲ್ಪಡ್ತವೆ, ರಾಮ ಪೂಜಿಸಲ್ಪಡ್ತಾನೆ. ಇದು ಈ ನೆಲದ ಶಕ್ತಿ. ಭಾರತದ ಇತಿಹಾಸದಲ್ಲಿ ರಿಟರ್ನ್ ಹಿಸ್ಟ್ರಿಯಲ್ಲಿ ಅತಿ ದೊಡ್ಡ ಸಾಮ್ರಾಜ್ಯವನ್ನು ಆಳಿದವರು ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ ಅಂತ ಹೇಳ್ತೀವಿ ನಾವು. ತಮಿಳುನಾಡಿನಿಂದ ತೈವಾನ್ ತನಕ ಆತನ ರಾಜ್ಯ ಇತ್ತು. ತಮಿಳುನಾಡಿನಿಂದ ತೈವಾನ್ ತನಕ, ಬಂಗಾಳದಿಂದ ಇರಾನಿನ ತನಕ ರಾಜ್ಯ ಇತ್ತು. ತನ್ನ ಜೀವನದ ಅಂತಿಮ ಹಂತದಲ್ಲಿ ಆತನಿಗೆ ಜೈನ ಸಿದ್ಧಾಂತದ ಬಗೆಗಿನ ಸೆಳೆತ ಬಂತು. ಆತ ದಿಗಂಬರನಾಗಿ ಶ್ರವಣಬೆಳಗೊಳಕ್ಕೆ ಬಂದ. ಚಂದ್ರಗುಪ್ತ ಮೌರ್ಯ ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ ಬಾಹುಬಲಿ ವಿಗ್ರಹದ ಎದುರು ನಿಂತು, ಇಲ್ಲಿ ಭಾರತವನ್ನಾಳಿದ ಅತಿ ದೊಡ್ಡ ರಾಜ್ಯವನ್ನಾಳಿದ ಮಹಾರಾಜನ ಕುರುಹುಗಳೇನಿದಾವೆ ಅಂದರೆ ಎದುರುಗಡೆ ಬೆಟ್ಟದ ಮೇಲೆ ತೋರಿಸ್ತಾರಲ್ಲಿ, ಅಲ್ಲೊಂದು ಸಣ್ಣ ಸಮಾಧಿ ಇದೆ ಅಂತ ತೋರಿಸ್ತಾರೆ. ಸಣ್ಣ ಸಮಾಧಿ ಇದೆ ಅಂತ ತೋರಿಸ್ತಾರೆ. ಸಾಮ್ರಾಜ್ಯ ಕಟ್ಟಿದವರಿಗೂ ಎಲ್ಲವನ್ನು ಬಿಟ್ಟು ಹೋದವರಿಗೂ ಮಧ್ಯದ ವ್ಯತ್ಯಾಸ, ಕೊಡುವ ಬೆಲೆ, ಅದನ್ನು ಇಲ್ಲಿ ನೋಡಿ ಕಲಿಯಬೇಕಾಗಿದೆ. ತ್ಯಾಗವನ್ನು ಸದಾಕಾಲ ಗೌರವಿಸಿದಂಥ ನಾಡು ನಮ್ಮದು. ತ್ಯಾಗಕ್ಕೆ ಬೆಲೆ ಕೊಟ್ಟಂಥ ನಾಡು, ತ್ಯಾಗಿಗಳನ್ನು ಗೌರವಿಸಿದ ನಾಡು. ಅದಕ್ಕಾಗಿ ಮೈ ಮೇಲೆ ಒಂದೆಳೆ ಬಟ್ಟೆ ಇಲ್ಲದೆ ಹೋದರೂ ಕೂಡ ಅವರನ್ನು ಮಹಾರಾಜರು ಅಂತ ಕರಿತೀವಿ. ಮಹಾರಾಜರು. ಬಾಹುಬಲಿ ಯಾರು? ಅರಿಹಂತ. ಅರಿಹಂತ. ಅರಿಹಂತ ಶಬ್ದದ ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ. ಅರಿಹಂತ ಅಂದರೆ ನೀವು ಶಬ್ದಶಃ ಅರ್ಥ ಕೊಂದವನು ಅಂತ. ಏನನ್ನ ಕೊಂದವನು?
ತನ್ನೊಳಗಿನ ವೈರಿಯನ್ನ ಯಾರು ಕೊಂದುಕೊಂಡಿದ್ದಾನೋ ಅವನು ಅರಿಹಂತ. ಯಾರು ದಂಡೆತ್ಕೊಂಡು ಹೋಗಿ ರಾಜ್ಯಗಳನ್ನು ಗೆದ್ದುಕೊಂಡ್ರೋ, ಸೈನ್ಯಗಳನ್ನು ಸೋಲಿಸಿದರೋ ಅವರಲ್ಲ. ನಮ್ಮೊಳಗೆ ಒಂದು ಯುದ್ಧ ನಡೀತಾ ಇದೆ, ನಮ್ಮೊಳಗೆ ಒಳಿತು ಕೆಡಕುಗಳ ಮಧ್ಯದ ಒಂದು ಯುದ್ಧ ನಡೀತಾ ಇದೆ. ಅದರಲ್ಲಿ ವಿಜಯಿಯಾದವನನ್ನು ಅರಿಹಂತ ಅಂತ ಕರೆದ್ವಿ. ಅರಿಹಂತರು, ಸಿದ್ಧರು, ಆ ಸಂಸ್ಕೃತಿ, ಆ ಫಿಲಾಸಫಿ, ನನಗನ್ಸೋದು ಇಂಥ ದರ್ಶನಗಳು ಹುಟ್ಟುವುದಕ್ಕೆ ಭಾರತಕ್ಕಿಂತಲೂ ಯೋಗ್ಯವಾದ ಭೂಮಿ ಇನ್ನೊಂದಿರಲಿಲ್ಲ. ಈ ದೇಶದಲ್ಲಿ ಮಾತ್ರ ಹುಟ್ಟಕ್ಕೆ ಸಾಧ್ಯ. ಯಾಕಂದರೆ ಇಲ್ಲಿ ಕಂಪ್ಲೀಟ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುವಂಥವರು ಕೂಡ ಪರಸ್ಪರ ಎದುರು ಕುಳಿತು ಮಾತಾಡ್ತಾ ಇದ್ರು. ನೀನು ಹೇಳುವ ಆ ಪಾಯಿಂಟ್ ಸರಿಗಿದೆ, ನಾನು ಹೇಳುವ ಈ ಪಾಯಿಂಟ್ ಚೆನ್ನಾಗಿಲ್ವಾ ಅಂತ ಕೇಳಿ ಚರ್ಚೆ ಮಾಡುವಷ್ಟು ಓಪನ್ ಮೈಂಡೆಡ್ನೆಸ್ ಈ ನಾಡಿನಲ್ಲಿತ್ತು. ಆ ಕಾರಣಕ್ಕಾಗಿ ಇಲ್ಲಿ ಸಿದ್ಧಾಂತಗಳು ಹುಟ್ಟಿಕೊಂಡವು, ದರ್ಶನಗಳು ಹುಟ್ಟಿಕೊಂಡವು, ಧರ್ಮ ಹುಟ್ಟಿಕೊಂಡಿತು. ಹೀಗೆ ಜೈನ ದರ್ಶನ ಇಲ್ಲಿ ಮಾತ್ರ ಹುಟ್ಟೋದಕ್ಕೆ ಸಾಧ್ಯ ಇತ್ತು. ಮತ್ತು ಇದರ ಪ್ರತಿ ಶಬ್ದ, ಪ್ರತಿ ಸಿದ್ಧಾಂತ ಕೂಡ ಸಂದೇಶ. ಪ್ರತಿ ತೀರ್ಥಂಕರರ ಬದುಕು ಸಂದೇಶ, ಪ್ರತಿ ತೀರ್ಥಂಕರರ ಬದುಕು. ಒಂದೊಂದ್ಸಲ ಯೋಚನೆ ಮಾಡ್ತೀನಿ, ಜೈನರ 24ನೇ ತೀರ್ಥಂಕರ ಒಂದು ಬಹಳ ಸುಂದರವಾದ ಕಥೆ ಇದೆ. ಅಯೋಧ್ಯೆಯಲ್ಲಿ ಕುಳಿತು ನಾಡನ್ನು ಆಳ್ತಾ ಇದ್ದ ವೃಷಭನಾಥರಿಗೆ ವೈರಾಗ್ಯ ಬಂತು. ಇಕ್ಷ್ವಾಕು ವಂಶ ಆರಂಭ ಆಗಿದ್ದು ವೃಷಭನಾಥನಿಂದ ಅನ್ನೋದು ನಮ್ಮ ನಂಬಿಕೆ. ವೈರಾಗ್ಯ ಆರಂಭ ಆದಾಗ ತನ್ನ ರಾಜ್ಯ, ಧನ ಕನಕಗಳು, ಆಸ್ತಿ ಪಾಸ್ತಿ ಎಲ್ಲವನ್ನೂ ಹಂಚಿ ಅವರು ಹೊರಟು ನಿಂತರು ಸಾಧನೆಗಾಗಿ, ಧ್ಯಾನಕ್ಕಾಗಿ. ಅವರ ಜೊತೆಗೆ ಅರಮನೆಯಲ್ಲಿದ್ದ ಒಂದು ಮಗು ಕೂಡ ಬಂತಂತೆ, ನಾನು ಬರ್ತೀನಿ, ಸಣ್ಣ ಹುಡುಗ, ನಾನು ಬರ್ತೀನಿ ಅಂತ. ಕೆಲವು ತಿಂಗಳು, ವರ್ಷ ಆದಮೇಲೆ ಆ ಕಾಠಿಣ್ಯವನ್ನು ಸಹಿಸಿಕೊಳ್ಳೋದಕ್ಕಾಗಲಿಲ್ಲ. ಆಗೋದಿಲ್ಲ, ನನಗೆ ವಾಪಸ್ ಬರ್ತೀನಿ ಅಂತ ಬಂದ್ರಂತೆ. ಆ ಮಗು ಬಂತಂತ ವಾಪಸ್ ಅರಮನೆಗೆ. ಮುಂದೆ ಅದೇ ಮಗು 24ನೇ ತೀರ್ಥಂಕರನಾಗಿ ಜನಿಸ್ತು, ಮಹಾವೀರನಾಗಿ ಅನ್ನೋದು ನಂಬಿಕೆ. ಅಂದರೆ ಕೇವಲ ಜ್ಞಾನಕ್ಕಾಗಲಿ ಮೋಕ್ಷಕ್ಕಾಗಲಿ ಹಪಹಪಿ ಅಲ್ಲ. ವೃಷಭನಾಥರ ಜೊತೆಗೆ ಧ್ಯಾನಕ್ಕಾಗಿ ಹೋದವನು ಮುಂದೆ 24ನೇ ತೀರ್ಥಂಕರನಾಗಿ ಹುಟ್ಟುವ ತನಕ ಎಷ್ಟು ಜನ್ಮಗಳನ್ನು ಕಳೆದ ಆತ. ಇರಲಿ, ಪರವಾಗಿಲ್ಲ, ಪ್ರತಿ ಜನ್ಮವನ್ನು ಕೂಡ ಇನ್ನಷ್ಟು ಮತ್ತಷ್ಟು ಒಳ್ಳೆಯವರಾಗ್ತಾ ಹೋಗ್ತೀವಿ. ಈ ಜೀವ ಜಗತ್ತಿಗೆ ಅತ್ಯಂತ ಕಡಿಮೆ ಹಾನಿ ಮಾಡ್ತಾ ಹೋಗ್ತೀವಿ. ಅಂತಿಮವಾಗಿ ಆ ಮೋಕ್ಷ ಪ್ರಾಪ್ತಿಯಾಗಲಿ ತೀರ್ಥಂಕರರು ಕೂಡ ಆಗಬಹುದು ಅನ್ನುವಂಥ ತತ್ವ ಅದರಲ್ಲಿತ್ತು. ಮಹಾವೀರರ ಜನ್ಮನಾಮ ವರ್ಧಮಾನ ಅಂತ. ನೋಡಿ, ನಾವು ಮಹಾರಾಜರು ಅಂತ ಕರಿತೀವಿ, ಇನ್ನೊಬ್ಬನನ್ನು ಮಹಾವೀರ ಅಂತ ಕರಿತೀವಿ. ವೀರ ಅಂದರೆ ಏನು? ಯುದ್ಧ ಮಾಡಲಿಲ್ಲ, ಯಾರನ್ನು ಕತ್ತರಿಸಲಿಲ್ಲ, ಕೊಲ್ಲಲಿ, ವೀರ, ಮಹಾವೀರ. ಜನ್ಮನಾಮ ವರ್ಧಮಾನ. ಮಹಾವೀರ ಯಾಕಾದ ಅಂದರೆ ಆತ ತನ್ನನ್ನು ತಾನು ಗೆದ್ದುಕೊಂಡ, ತನ್ನ ಮನಸ್ಸನ್ನು ತಾನು ಗೆದ್ದುಕೊಂಡ, ಆತ ಮಹಾವೀರ. ಒಂದು ಓಶೋ ಅವರ ಪ್ರವಚನದಲ್ಲಿ ಭಾಳ ಚೆನ್ನಾಗಿ ಒಂದು ಮಾತು ಬರುತ್ತೆ. ಮನುಷ್ಯ ಯಾವ ರೀತಿಯಾಗಿ ಬಲಹೀನನಾಗ್ತಾ ಹೋದ್ನಲ್ಲ, ಹಾಗೆ ಆತನ ವೆಪನ್ಗಳ ಶಕ್ತಿವಂತ ಆಗ್ತಾ ಹೋದ್ವಂತೆ. ಮುಂಚೆ ಮನುಷ್ಯರಿಗೆ ಆಯುಧಗಳೇ ಬೇಕಾಗಿರಲಿಲ್ಲ, ಕೈಯಲ್ಲಿ ಹೊಡೆದಾಡ್ತಿದ್ರು, ಶಕ್ತಿ ಇತ್ತು, ತಾಕತ್ತಿತ್ತು. ಆ ತಾಕತ್ತು ಕಡಿಮೆ ಆದಾಗ ಖಡ್ಗ, ಚಾಕು, ಚೂರಿಗಳು ಬಂದವು. ಇನ್ನೂ ತಾಕತ್ತು ಕಡಿಮೆ ಆಯಿತು, ಪಿಸ್ತೂಲು, ಬಂದೂಕುಗಳು ಬಂದವು. ಮತ್ತೂ ತಾಕತ್ತು ಕಡಿಮೆ ಆಯಿತು, ಬಾಂಬ್ಗಳು ಬಂದವು. ಈಗ ಮನುಷ್ಯ ಎಷ್ಟು ಬಲಹೀನನಾಗಿದ್ದಾನೆ ಅಂದರೆ ಎಲ್ಲೋ ಕುತ್ಕೊಂಡು ಬಟನ್ ಹಾಕ್ತಾನೆ, ಇನ್ನೆಲ್ಲೋ ಬಾಂಬ್ಸ್ ಹಿಡಿತವೆ. ಅಷ್ಟು ಬಲಹೀನನಾಗಿದ್ದಾನೆ ಮನುಷ್ಯ. ನಿಜವಾದ ಶಕ್ತಿವಂತ ಯಾರು? ಮಹಾವೀರ. ಆತರಿ ಇನ್ಯಾರ ಜೊತೆಗೂ ಹೋರಾಡುವ ಅವಶ್ಯಕತೆನೇ ಬರಲಿಲ್ಲ, ಆ ಕಾರಣಕ್ಕಾಗಿ ಮಹಾವೀರ. ಅಂಥ ಮಹಾವೀರರ ಒಟ್ಟಾರೆ ಸಿದ್ಧಾಂತವನ್ನು ನಾನೆಲ್ಲೋ ಒಂದು ಕಡೆ ಓದ್ತಾ ಇದ್ದೆ. 2 ಶಬ್ದಗಳಲ್ಲಿ ಹೇಳಬಹುದಂತೆ. ಅವರ ಜೀವಮಾನದ ಅಷ್ಟೂ ಬೋಧನೆಗಳನ್ನು 2 ಶಬ್ದಗಳಲ್ಲಿ ಹೇಳಬಹುದು. ಅನೇಕಾಂತವಾದ ಮತ್ತು ಸ್ಯಾದವಾದ ಅಂತ ಹೇಳ್ತಾರೆ. ಇವತ್ತಿನ ಜಗತ್ತಿಗೆ ಅದು ಬೇಕಾಗಿರುವಂಥದ್ದು. ಅನೇಕಾಂತವಾದ ಮತ್ತು ಸ್ಯಾದವಾದಗಳು ಬೇಕಾಗಿದೆ.
ವಸ್ತು ವಿಷಯ ಘಟನೆಗಳು ಒಂದೇ ಇರ್ತವೆ, ಆದರೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಿಂತು ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಅರ್ಥವಾಗ್ತವೆ ಅನ್ನುವ ಸರಳ ಸಿದ್ಧಾಂತವೊಂದನ್ನು ಜಗತ್ತು ಅರ್ಥ ಮಾಡಿಕೊಂಡಿದ್ರೆ ಜಗತ್ತಿನ ಅಷ್ಟು ಹಿಂಸೆ ಇವತ್ತು ನಿಂತು ಹೋಗುತ್ತೆ. ಯಾವ ಕಾರಣಕ್ಕಾಗಿ ಜಗತ್ತು ಬಡದಾಡ್ತಾ ಇದೆಯೋ, ಯಾವ ಕಾರಣಕ್ಕಾಗಿ ರಕ್ತ ಹರಿತಿದೆಯೋ ಅದಷ್ಟನ್ನು ನಿಲ್ಲಿಸಬಹುದಾದಂಥ ಒಂದು ಸಿದ್ಧಾಂತ ಒಂದೇ ಒಂದು ಶಬ್ದದಲ್ಲಿ ಕೊಟ್ಟಿದ್ದಾರೆ, ಅನೇಕಾಂತವಾದ ಅಂತ. ಬಹಳ ಸುಂದರವಾದ ಜೈನ ಗ್ರಂಥದ ಕಥೆ ಬರುತ್ತೆ. 6 ಜನ ಕುರುಡರು ಸೇರ್ಕೊಂಡು ಒಂದು ಆನೆ ಹತ್ರ ಹೋದ್ರಂತೆ. 6 ಜನ ಕುರುಡರು. ಒಬ್ಬ ಹೊಟ್ಟೆ ಮುಟ್ಟದ, ಆತ ಹೇಳ್ದ ಆನೆ ಅಂದರೆ ಬಂಡೆ ಇದ್ದಂಗಿದೆ ಅಂತ. ಇನ್ನೊಬ್ಬ ಆನೆ ಕಾಲು ಮುಟ್ಟದ, ಇಲ್ಲ ಆನೆ ಅಂದರೆ ಕಂಬ ಇದ್ದಂಗಿದೆ ಅಂತ. ಮತ್ತೊಬ್ಬ ಆನೆ ಬಾಲ ಮುಟ್ಟಿದ್ದ, ಆತ ಹೇಳ್ದ ಹಗ್ಗ ಇದ್ದಂಗಿದೆ ಆನೆ ಅಂತ. ಆನೆಯ ಕೋರೆಯನ್ನು ಮುಟ್ಟಿದವನು ಹೇಳ್ದ ಲೋಹದ ಪೈಪ್ ಇದ್ದಂಗಿದೆ ಇದು ಅಂತ. ಆನೆಯ ಕಿವಿಯನ್ನು ಮುಟ್ಟಿದವನು ಹೇಳ್ದ ಗಾಳಿ ಬೀಸ್ಕೊಳ್ಳೋ ಪಂಖ ಇದ್ದಂಗಿದೆ ಇದು ಅಂತ. ಅವರ ಪೈಕಿ ಯಾರು ಸರಿ ಯಾರು ತಪ್ಪು? ಅವರವರ ದೃಷ್ಟಿಯಲ್ಲಿ ಎಲ್ಲರೂ ಸರಿ. ಯಾಕಂದರೆ ಯಾರಿಗೂ ಕಣ್ಣು ಕಾಣೋದಿಲ್ಲ. ಅವರು ತಮ್ಮ ಅನುಭವಕ್ಕೆ ಏನು ಬಂತೋ ಆ ಪ್ರಕಾರ ಆನೆ ಇದೆ ಅಂತ ವಿವರಿಸಿದ್ರು. ಆನೆಯ ಒಟ್ಟಾರೆ ಸ್ವರೂಪವನ್ನು ತಿಳ್ಕೋಬೇಕಂದ್ರೆ ಏನು ಬೇಕು? ದೃಷ್ಟಿ ಬೇಕು. ಆ ದೃಷ್ಟಿ ಅಂದ್ರೆ ಏನು? ಕೇವಲ ಜ್ಞಾನ ಅಂತ ಜೈನ ಸಿದ್ಧಾಂತ ಕರೆಯುತ್ತೆ. ಆ ಜ್ಞಾನ ಬಂದಾಗ ಆನೆ ಹೆಂಗಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಕಾಲು ಮುಟ್ಟಿದವರು ಕಂಬದಂಗಿದೆ ಅಂತಾರೆ, ಕಿವಿ ಮುಟ್ಟಿದವರು ಪಂಖ ಇದ್ದಂಗಿದೆ ಅಂತಾರೆ, ಬಾಲ ಮುಟ್ಟಿದವರು ಹಗ್ಗ ಇದೆ ಅಂತಾರೆ. ಒಬ್ಬರ ಪ್ರಕಾರ ಇನ್ನೊಬ್ಬ ತಪ್ಪಲ್ಲ. ಕಂಬ ಮುಟ್ಟಿದವನು ಹಗ್ಗ ಅಂದವನ ಜೊತೆ ಹೊಡೆದಾಡೋದಕ್ಕೆ ಹೋದರೆ, ಕಾಲು ಮುಟ್ಟಿದವನು ಬಾಲ ಮುಟ್ಟಿದವನ ಜೊತೆ ಹೊಡೆದಾಡೋದಕ್ಕೆ ಹೋದರೆ ಇವತ್ತು ಜಗತ್ತಿನಲ್ಲಿ ಆಗ್ತಾ ಇರೋದದು. ದೇವರು ಅಂದ್ರೆ ನಾವು ಹಿಂಗೆ ಅನ್ಕೊಂಡಿದ್ದೀವಿ, ಸ್ವರ್ಗ ಅಂದ್ರೆ ಹಿಂಗೆ ಅನ್ಕೊಂಡಿದ್ದೀವಿ. ನೀನು ಯಾಕೆ ಹಂಗೆ ಅನ್ಕೊಂಡಿದೀಯಾ? ನಿಂದು ತಪ್ಪು ನಂದು ಸರಿ, ನಾನು ನಿನ್ನ ಮೇಲೆ ದಂಡೆತ್ಕೊಂಡು ಬರ್ತೀನಿ, ನಾನು ಆರಾಧಿಸುವ ಪದ್ಧತಿಯನ್ನು ಒಪ್ಕೊಳ್ಬೇಕು, ಇಲ್ಲದೆ ಹೋದರೆ ನಾನು ನಿನ್ನನ್ನು ದಂಡಿಸ್ತೀನಿ, ನಿನ್ನ ಮೇಲೆ ದಾಳಿ ಮಾಡ್ತೀನಿ. ಇಡೀ ಜಗತ್ತಿನಲ್ಲಿ ಇಷ್ಟು ದೊಡ್ಡ ವಿಪ್ಲವ ಆಗೋದಕ್ಕೆ ಕಾರಣ ಆಗಿರುವಂಥದ್ದದು. ಒಬ್ಬೊಬ್ಬರು ಒಂದೊಂದು ಆನೆದೇನೋ ಭಾಗಗಳನ್ನು ಮುಟ್ಟಿದ್ದಾರೆ, ತಮ್ಮ ಪ್ರಕಾರ ತಾವು ಅನ್ಕೊಂಡಿದ್ದಾರೆ ಇದೇ ಧರ್ಮ, ಇದೇ ನ್ಯಾಯ, ಇದೇ ನೀತಿ, ಮಾಡ್ರಿ ದಾಳಿಗಳನ್ನು ಅಂತ. ಒಂದು ಸಲ ಅನೇಕಾಂತವಾದ ಅನ್ನುವಂಥ ಒಂದು ಸಿದ್ಧಾಂತ ಇದೆ. ಆನೆಯ ಸ್ವರೂಪ ಬದಲಾಗೋದಿಲ್ಲ, ಆನೆಯ ಗುಣಲಕ್ಷಣಗಳ ಬದಲಾಗೋದಿಲ್ಲ. ನಾವು ನಮ್ಮ ದೃಷ್ಟಿಯ ಕೊರತೆಯಿಂದ ಒಂದೊಂದು ಭಾಗ ಮುಟ್ಟಿ ಒಂದೊಂದು ರೀತಿಯಲ್ಲಿ ಅಂದ್ಕೊಳ್ತಾ ಇದ್ದೀವಿ ಅನ್ನುವ ಸರಳ ಸಿದ್ಧಾಂತವೊಂದನ್ನು ವಿವರಿಸಿದರೆ, ಅರ್ಥ ಮಾಡಿಕೊಂಡ್ರೆ ಜಗತ್ತಿನ ಶಾಂತಿಯ ಆರಂಭ ಆದರೂ ಆಗತ್ತೆ ಅಂತ ಅನ್ಸುತ್ತೆ ನನಗೆ. ಆರಂಭವಾದರೂ ಆಗತ್ತೆ. ನಾನು ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ಲೂರಲಿಸಮ್ ಪ್ರಾಜೆಕ್ಟ್ ಅನ್ನು ಓದ್ತಾ ಇದ್ದೆ. ಅವರೊಂದು ಪ್ರಾಜೆಕ್ಟ್ ಮಾಡಿದ್ದಾರೆ, ಜಗತ್ತಿನ ಅಶಾಂತಿಯನ್ನು ತೊಡೆದು ಹಾಕುವುದು ಹೇಗೆ ಅಂತ. ಯಾಕೆ ಇಷ್ಟೊಂದು ಅಶಾಂತಿ ಆಗ್ತಾ ಇದೆ? ಈ ಅಶಾಂತಿಗೆ ಉತ್ತರ ಎಲ್ಲಿದೆ? ಅವರು ಹೇಳ್ತಾರೆ ಜೈನಿಸಮ್ ಸ್ಪೀಕ್ಸ್ ಅಬೌಟ್ ಪ್ಲೂರಲಿಸಮ್, ದಟ್ ಈಸ್ ಅನೇಕಾಂತವ. ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ಲೂರಲಿಸಮ್ ಪ್ರಾಜೆಕ್ಟ್ನಲ್ಲಿ ಇದನ್ನು ಬರೆದಿದ್ದನ್ನು ಓದಿದೆ ನಾನು. ಒಳಗೊಳ್ಳುವಿಕೆ, ಇದೇ ಸತ್ಯ, ಇದೇ ಅಂತಿಮ ಸತ್ಯ ಮತ್ತು ಇದು ಮಾತ್ರ ಸತ್ಯ ಅಂತ ನಂಬಿಕೊಳ್ಳದೆ ಇನ್ನೊಂದು ದೃಷ್ಟಿಕೋನದಿಂದಲೂ ನೋಡುವುದಕ್ಕೆ ಸಾಧ್ಯವ. ಪಾರ್ಷಿಯಲ್ ಟ್ರುತ್ತನ್ನು ನೋಡ್ತಾ ಇರ್ತೀವಿ, ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ ಸತ್ಯದ ಇನ್ನೊಂದು ಮುಖ ಅನಾವರಣಗೊಳ್ಳಬಹುದು, ಮತ್ತೊಂದು ದೃಷ್ಟಿಯಿಂದ ನೋಡಿದಾಗ ಮತ್ತಷ್ಟು ನಮ್ಮ ಆಲೋಚನಾ ಲಹರಿ ವಿಸ್ತಾರಗೊಳ್ಳಬಹುದು. ಎಂಥ ಅದ್ಭುತವಾದ ತತ್ವವೊಂದನ್ನು ಕೊಟ್ಟು ಹೋದರು. ಅನೇಕಾಂತದ ವಾದದ ಜೊತೆಗೆ ಸ್ಯಾದವಾದ ಅನ್ನುವಂಥ ಮತ್ತೊಂದು ಎಷ್ಟು ಸುಂದರವಾದ ಫಿಲಾಸಫಿಯನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಪಾಯಿಂಟ್ ಆಫ್ ವ್ಯೂ. ನಾನು ನಿಮ್ಮೆಲ್ಲರ ಪಾಲಿಗೆ ಅಜಿತ್ ಹನುಮಕ್ಕನವರ್ ಎನ್ನುವ ಪತ್ರಕರ್ತ, ಇದು ಸತ್ಯ ನಿಮ್ಮೆಲ್ಲರ ಪಾಲಿಗೆ. ಬಟ್ ನಾನು ಮನೆಗೆ ಹೋದರೆ ನನ್ನ ಮಗನಿಗೆ ನಾನು ತಂದೆ, ನನ್ನ ಹೆಂಡತಿಗೆ ಗಂಡ, ನನ್ನ ತಾಯಿಗೆ ಮಗ. ನಾನು ಆಫೀಸ್ಗೆ ಹೋದರೆ ನನ್ನ ಕೆಲಸಗಾರರಿಗೆ ನಾನು ಬಾಸು. ನನಗೆ ಎಷ್ಟೆಲ್ಲ ಸ್ವರೂಪಗಳಿದಾವೆ. ನನಗಿರುವ ನಾನು ಒಬ್ಬ ವ್ಯಕ್ತಿ. ಪಾಯಿಂಟ್, ನೀವು ಯಾರು ಅನ್ನೋದರ ಮೇಲೆ ನಾನು ಯಾರು ಅನ್ನೋದು ಡಿಸೈಡ್ ಆಗ್ತಾ ಇದೆ. ಎಷ್ಟು ಸರಳವಾದ ಸುಂದರವಾದ ಸಿದ್ಧಾಂತ. ನೀವು ಯಾರು ಅನ್ನೋದರ ಮೇಲೆ ನಾನು ಯಾರು ಅನ್ನೋದು ನಿರ್ಧಾರ ಆಗ್ತಾ ಇದೆ. ಸ್ಯಾದವಾದವನ್ನು ಯಾರೋ ಶಾಯದವಾದ ಅಂತ ಕರೆದುಬಿಟ್ರು. ಅಂದರೆ ದಟ್ ಈಸ್ ಅ ಬ್ಲಂಡರ್. ಅದು ಶಾಯದ್ ಅಲ್ಲ, ಹಿಂದಿಯ ಶಾಯದ್ ಅಲ್ಲ. ಸ್ಯಾದವಾದವನ್ನು ಶಾಯದವಾದ ಅಂತ ಕರೆಯೋದಕ್ಕೆ ಹೋಗಿ ಅನಾಹುತಗಳನ್ನು ಮಾಡಿಟ್ರು. ಪಾಯಿಂಟ್ ಆಫ್ ವ್ಯೂನ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಸತ್ಯ ಅನ್ನುವಂಥದ್ದು ನೀವು ಎಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀರಿ ಅನ್ನೋದ್ರ ಮೇಲೆ ನಿಮಗೆ ಹೇಗೆ ಗೋಚರ ಅನ್ನೋದು ಕಾಣಿಸುತ್ತೆ. ಈ ಕಾರಣಕ್ಕಾಗಿ ಬಡದಾಡ್ಬೇಕಾ ಜಗತ್ತಿನಲ್ಲಿ? ಈ ಕಾರಣಕ್ಕಾಗಿ ಬಡದಾಡ್ಬೇಕಾ?
ಇಂಥ ಮಹೋನ್ನತ ಸಿದ್ಧಾಂತಗಳನ್ನು ಕೊಟ್ಟಂಥ ನಾಡಿದು, ಇಂಥ ಮಣ್ಣಿದು. ಈ ಮಣ್ಣಿನಲ್ಲಿ ಹುಟ್ಟಿದ್ದೀವಿ. ಈ ಮಣ್ಣಿನಿಂದ ಜಗತ್ತಿನ ಕಡೆಗೆ ಶಾಂತಿಯ ಸಂದೇಶವನ್ನು ತೆಗೆದುಕೊಂಡು ಹೋಗುವ ಸಮಯ ಬಂದಿದೆ. ಅನ್ಕಾಂಪ್ರಮೈಸಬಲ್ ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್ ಅಂತ ಕೆಲವು ಬಂದವು. ಅಹಿಂಸೆ, ಆ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಅಹಿಂಸೆಯ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. ಅಪರಿಗ್ರಹ ನಮ್ಮ ತತ್ವ, ಅದು ಕಾಂಪ್ರಮೈಸ್ ಇಲ್ಲ. ಹಾಗೆ ಅನೇಕಾಂತವಾದ ಕೂಡ ಬರುತ್ತೆ. ಅನೇಕಾಂತವಾದ ಜೈನ ಲಾಂಛನವನ್ನು ನೋಡಿದಾಗ ಅದರ ಅರ್ಥವನ್ನು ತಿಳಿದುಕೊಂಡಾಗ ಬಹಳ ಖುಷಿಯಾಗುತ್ತೆ. ಅದರ ನೋಡಿ, ಕೆಳಗಡೆ ಬರೆದಿರುವಂಥ ಆ ಜಿನವಾಣಿ, ಪರಸ್ಪರೋಪಗ್ರಹೋ ಜೀವನಂ, ಪರಸ್ಪರೋಪಗ್ರಹೋ ಜೀವನ. ಉಪಗ್ರಹ ಅಂದರೆ ಗ್ರಹದ ಸುತ್ತಲೂ ಸುತ್ತುತ್ತಾ ಇರುತ್ತೆ. ಪರಸ್ಪರ ಉಪಗ್ರಹ ಅಂದ್ರೇನು? ಯಾವುದು ಒಂದರ ಸುತ್ತ ಇನ್ನೊಂದು, ಎರಡೂ ಸುತ್ತುತ್ತಾ ಇರ್ತಾವೆ. ಪರಸ್ಪರೋಪಗ್ರಹೋ ಜೀವಾಣ. ಎಷ್ಟು ಚಂದ ವಾಕ್ಯ ಅದು. ನನಗೆ ಅದರದ ಆಲೋಚನೆಯನ್ನು ಮಾಡ್ತಾ ಮಾಡ್ತಾ ಹೋದಂಗೆ ಎಷ್ಟೊಂದು ಗಾಢವಾದ ಅರ್ಥ ಅಂತ ಅನಿಸುತ್ತೆ. ಈ ಮದುವೆಗಳಲ್ಲಿ ಮದುವೆ ಮುಗಿಸಿ ಗಂಡ ಹೆಂಡತಿಯನ್ನು ಹೊರಗೆ ಕರೆಸಿ ನವದಂಪತಿಗೆ ಒಂದು ಆಕಾಶದಲ್ಲಿ ತೋರಿಸ್ತಾರೆ ಹಗಲೊತ್ತಿನಲ್ಲಿ. ಆ ಮದುವೆ ಅಂದರೆ ಹಗಲೊತ್ತು ನಕ್ಷತ್ರ ತೋರಿಸೋದು, ಅದು ಬಿಡಿ, ಅದು ಬೇರೆ. ಬಟ್ ಅವ್ರು ಏನು ತೋರಿಸ್ತಾರೆ ಅಂದರೆ ಅರುಂಧತಿ ವಶಿಷ್ಠ ನಕ್ಷತ್ರ ನೋಡುವಲ್ಲಿ ಅಂತ. ಹಗಲೊತ್ತಿನಲ್ಲಿ ಅದೇನು ಕಾಣಿಸ್ಬೇಕು ನಕ್ಷತ್ರ, ಬಟ್ ಅದೇ ನಕ್ಷತ್ರ ಯಾಕೆ ತೋರಿಸ್ತಾರೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ಸಪ್ತರ್ಷಿ ಮಂಡಲದಲ್ಲಿರುವ ಅರುಂಧತಿ ವಶಿಷ್ಠ ನಕ್ಷತ್ರ ತೋರಿಸ್ತಾರೆ. ಆಕಾಶದಲ್ಲಿರುವ ಅಸಂಖ್ಯ ನಕ್ಷತ್ರಗಳು, ಅಸಂಖ್ಯ ಅಂದರೆ ವಿಜ್ಞಾನಿಗಳಿಗೂ ಗೊತ್ತಿಲ್ಲ ಇನ್ನೂ ಎಷ್ಟು ಗ್ಯಾಲಕ್ಸಿಗಳಿದಾವೆ ಅಂತ ಗೊತ್ತಿಲ್ಲ, ನಕ್ಷತ್ರಗಳನ್ನೇನು ಹೇಳ್ತಾರೆ. ಅಷ್ಟು ನಕ್ಷತ್ರಗಳ ಪೈಕಿ ಒಂದು ಸಪ್ತರ್ಷಿ ಮಂಡಲದಲ್ಲಿರುವ ಅರುಂಧತಿ ವಶಿಷ್ಠ ನಕ್ಷತ್ರವನ್ನೇ ಯಾಕೆ ತೋರಿಸ್ತಾರೆ ಹೊಸ ಗಂಡ ಹೆಂಡತಿಗೆ, ಹೊಸದಾಗಿ ಮದುವೆ ಆದವರಿಗೆ. ನಕ್ಷತ್ರಗಳು ಏಕಾಂಗಿಯಾಗಿರ್ತವೆ ಸಾಮಾನ್ಯವಾಗಿ. ಕೆಲವು ಜೋಡಿ ನಕ್ಷತ್ರಗಳಿದ್ದಾವೆ, ಒಂದಕ್ಕೊಂದು ತಾಗಿಕೊಂಡಿರುವ ನಕ್ಷತ್ರಗಳು. ಜೋಡಿ ನಕ್ಷತ್ರಗಳ ಪೈಕಿ ಕೆಲವು ನಕ್ಷತ್ರ ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತಾ ಇರುತ್ತಂತೆ. ಆದರೆ ಇಡೀ ಆಕಾಶದಲ್ಲಿ ಅರುಂಧತಿ ವಶಿಷ್ಠ ಮಾತ್ರ ಒಂದರ ಸುತ್ತ ಇನ್ನೊಂದು ಸುತ್ತುತ್ತೆ ಅಂತ. ನೀವು ಒಂದು ನಕ್ಷತ್ರದ ಸುತ್ತ ಇನ್ನೊಂದು ನಕ್ಷತ್ರ ಸುತ್ತದಂದ್ರೆ ಬರೀ ಗಂಡನಿಂದ ಹೆಂಡತಿ ಸುತ್ತಲಿ ಅಂತ, ಅಥವಾ ಹೆಂಡತಿ ಸುತ್ತ ಗಂಡ ಸುತ್ತಲಿ ಅಂತ. ಆದರೆ ದಾಂಪತ್ಯ ಹಂಗಲ್ಲ, ಸಂಸಾರ ಹಂಗಲ್ಲ ಅನ್ನೋದರ ದ್ಯೋತಕವಾಗಿ ಎರಡೂ ಒಂದರ ಸುತ್ತ ಒಂದು ಸುತ್ತತವೆ ನೋಡಿ ಅರುಂಧತಿ ನಕ್ಷತ್ರ. ಹಂಗೆ ಬಾಳಬೇಕು ನೀವು ಅನ್ನುವಂತೆ ತೋರಿಸ್ತಾರೆ. ಅದು ಪರಸ್ಪರ ಉಪಗ್ರಹ. ಪರಸ್ಪರ ಉಪಗ್ರಹ ನಾವು ಆ ಜೈನ ಲಾಂಛನದ ಕೆಳಗಡೆ ಬರೆದಿರುವಂಥ ಜಿನವಾಣಿ, ಪರಸ್ಪರ ಉಪಗ್ರಹೋ ಜೀವನಂ. ಯಾರೂ ನಾವು ಇಂಡಿವಿಜುವಲ್ ಆಗಿ ಬದುಕೋದಕ್ಕಾಗೋದಿಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋದು ಮನುಷ್ಯ ಕುಲಗಳೆಲ್ಲವೂ ಚೆನ್ನಾಗಿ ಬದುಕಲಿ, ಪ್ರಾಣಿ ಪಕ್ಷಿಗಳೆಲ್ಲವೂ ಚೆನ್ನಾಗಿ ಬದುಕಲಿ, ಆ ರೀತಿಯಾದಂಥ ಸಂದೇಶ ನಾವ್ಯಾರೂ ಒಬ್ಬೊಬ್ಬರೇ ಬದುಕೋದಕ್ಕಾಗೋದಿಲ್ಲ. ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿಗಳಿಲ್ಲದೆ, ಜೀವ ಸಂಕುಲಗಳಿಲ್ಲದೆ ಬದುಕೋದಕ್ಕಾಗೋದಿಲ್ಲ. ಒಬ್ಬರು ಡಾಕ್ಟರ್ ಬಂದು ಮಾತಾಡ್ತಾ ಇದ್ರು ಇಲ್ಲಿ ನನ್ನ ಜೊತೆಗೆ, ಸ್ಪರ್ಶ್ ಹಾಸ್ಪಿಟಲ್ ಡಾಕ್ಟರ್ ಅಂತೆ. ಅವ್ರನ್ನ ಹೋಗಿ ಕೇಳಿ, ಮೈಕ್ರೋ ಆರ್ಗ್ಯಾನಿಸಮ್ಸ್, ಸೂಕ್ಷ್ಮ ಜೀವಿಗಳಿಲ್ಲದೆ ಹೋದರೆ ನಮ್ಮ ದೇಹದಲ್ಲಿ ನಾವು ಬದುಕೋದಕ್ಕಾದರೂ ಸಾಧ್ಯನಾ ಅಂತ. ನಾವು ಜೀವಂತ ಇರೋದಕ್ಕೆ ಸೂಕ್ಷ್ಮ ಜೀವಿಗಳು ಕೂಡ ಕೆಲಸ ಮಾಡ್ತಿರ್ತವೆ. ಯಾರೋ ನನ್ನ ಕಚೇರಿಗೆ ಬಂದಿದ್ರು ಒಂದ್ಸಲ, ಅವ್ರದ್ದು ಅಬ್ಜೆಕ್ಷನ್, ನೀವು ಜರ್ನಲಿಸಮ್ ಸರಿಯಾಗಿ ಮಾಡ್ತಿಲ್ಲ ಅಂತ. ಜರ್ನಲಿಸಮ್ ಸರಿಯಾಗಿ ಮಾಡ್ತಿಲ್ಲ ನೀವು ಅಂತ. ಯಾಕೆ ಅಂತ ಕೇಳಿದೆ ನಾನು. ನಿಮಗೆ ಪ್ರಯಾರಿಟಿಗಳಿಲ್ಲ, ಜಾತಿ ಧರ್ಮಗಳ ಬಗ್ಗೆ ಮಾತಾಡ್ತೀರಿ, ಅಯೋಧ್ಯೆ ರಾಮ ಮಂದಿರ ಅಂತೀರಿ, ಇನ್ನೇನೋ ರಾಜಕಾರಣ ಮಾತಾಡ್ತೀರಿ, ಜಗತ್ತಿಗೆ ಅದು ಯಾವುದೂ ಮುಖ್ಯ ಅಲ್ಲ ಅಂದರು. ಸರಿ ಆಯಿತು, ಏನು ಮಾಡೋಣ ಹೇಳಿ. ಅವ್ರು ಹೇಳೋದು, ಜೇನು ನೊಣಗಳ ಸಂತತಿ ನಾಶ ಆಗ್ತಾ ಇದೆ, ಅದರ ಬಗ್ಗೆ ಇಮ್ಮಿಡಿಯೇಟ್ ಅಟೆನ್ಷನ್ ಬೇಕಾಗಿದೆ ಅಂತ. ಎಷ್ಟು ಗಂಭೀರವಾಗಿ ನನ್ನನ್ನು ಕನ್ವಿನ್ಸ್ ಮಾಡೋ ರೀತಿಯಲ್ಲಿ ಹೇಳಿದ್ರು ಅಂದರೆ, ಜೇನು ನೊಣಗಳ ಸಂತತಿ ನಾಶ ಆಗ್ತಾ ಇದೆ, ಕೀಟನಾಶಕಗಳ ಬಳಕೆಯಿಂದ ಅವುಗಳ ಸಂತತಿ ನಾಶ ಆಗ್ತಾ ಇದೆ. ಅವ್ರು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ, ಈ ಜಗತ್ತಿನಲ್ಲಿ ಕಟ್ಟ ಕಡೆಯ ಜೇನುನೊಣ ಸತ್ತು 4 ವರ್ಷಕ್ಕೆ ಜಗತ್ತಿನ ವಿನಾಶ ಆಗುತ್ತೆ, ಪರಾಗಸ್ಪರ್ಶ ಆಗೋದಿಲ್ಲ. 4 ವರ್ಷ ಅಷ್ಟೇ ಜೇನುನೊಣಗಳಿಲ್ಲದೆ ಬದುಕೋದಕ್ಕೆ ಈ ಜಗತ್ತಿಗಾಗೋದು ಅಂತ. ಈ ಜಗತ್ತಿನ ಮನುಷ್ಯರೆಲ್ಲರೂ ನಾಳೆ ದಿವಸ ಮಾಯ ಆಗಿ ಹೋಗ್ಬಿಟ್ರೆ ಜಗತ್ತು ಭಾಳ ಚಂದ ಆಗುತ್ತೆ, ಭಾಳ ಸುಂದರವಾಗುತ್ತೆ ಜಗತ್ತು. ನಾವು ನೀವು ಎಲ್ಲ ಹೋಗ್ಬಿಟ್ರೆ ಜೇನುನೊಣಗಳಿಲ್ಲದೆ ಜಗತ್ತು ಉಳಿಯೋದಿಲ್ಲ. ಪರಸ್ಪರೋಪಗ್ರಹೋ ಜೀವನಂ ಅಂದರೆ, ಒಂದು ಹುಳ ಕೂಡ ನಮ್ಮ ಬದುಕಿಗೆ ಬೇಕಾಗಿದೆ, ನಾವು ಯಾರ ಬದುಕಿಗೆ ಬೇಕಾಗಿದ್ದೀವೋ ಬಿಟ್ಟಿದ್ದೀವೋ ಆ ರೀತಿ ಪರಸ್ಪರರ ಮೇಲೆ ಅವಲಂಬಿತವಾಗಿರುವಂಥ ಜೀವನ.
ಅದರ ಮೇಲ್ಗಡೆ ಹಸ್ತದ ಮಧ್ಯದಲ್ಲಿ ಅಹಿಂಸೆ ಅಂತ ಬರ್ಕೊಂಡಿರುವಂಥದ್ದು ಲಾಂಛನದಲ್ಲಿದೆ. ಅದರ ಸುತ್ತ ಒಂದು ಧರ್ಮಚಕ್ರ, ಅದಕ್ಕೆ 24 ರೇಖೆಗಳು, 24 ತೀರ್ಥಂಕರರ ಪ್ರತೀಕವಾಗಿ ಅಹಿಂಸೆ ಯಾಕೆ ಮುಖ್ಯ ಅಂದರೆ ಈ ಜೀವನ ಪರಸ್ಪರ ಉಪಗ್ರಹದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನುವ ಕಾರಣಕ್ಕೆ. ಅಂತಿಮವಾಗಿ ಮೇಲ್ಗಡೆ ಸಿಗುವಂಥದ್ದು ಮೋಕ್ಷ, ಕೈವಲ್ಯ. ಅದರ ತಳಪಾಯ ಏನು ಅಂದರೆ ಸಮಾಜ, ಪ್ರಕೃತಿ, ನಮ್ಮ ಸುತ್ತಲಿನ ಜಗತ್ತು, ಇದೆಲ್ಲವನ್ನು ಉಳಿಸಿಕೊಂಡು ಹೋಗಬೇಕಾಗಿರುವ ಅವಶ್ಯಕತೆಯನ್ನು ಹೇಳದಂಥ ಸಿದ್ಧಾಂತ ಅದು. ಇಂಥ ಅನೇಕಾಂತವಾದದ ಮೇಲೆ ಇದೊಂದು ಕಡೆ ನಡೆಯುತ್ತೇನು, ಪೂಜೆಗಳು, ಪುನಸ್ಕಾರಗಳು, ಕಾರ್ಯಕ್ರಮಗಳು, ಆಚರಣೆಗಳು, ಇವೆಲ್ಲವೂ ಕೂಡ ಒಂದು ಧರ್ಮಕ್ಕೆ ಅವಶ್ಯಕ. ಆದರೆ ಧರ್ಮದ ತಿರುಳಿರೋದು ನಾನು ಹೇಳೋದು ಅದರ ಸಿದ್ಧಾಂತ, ಅದರ ಪ್ರಿನ್ಸಿಪಲ್ ಏನಿದೆ ಅನ್ನೋದರಲ್ಲಿ. ಆಚರಣೆಗಳು ಖಂಡಿತವಾಗಿಯೂ ಬೇಕು, ಆದರೆ ಆಚರಣೆಗಳೇ ಧರ್ಮ ಅಲ್ಲ. ಒಂದು ಬಾಳೆಹಣ್ಣಿದ್ರೆ ಆಚರಣೆ ಅನ್ನುವಂಥದ್ದು ಸಿಪ್ಪೆ ಇದ್ದಂಗೆ, ಒಳಗಿನ ತಿರುಳಿದೆಯಲ್ಲ ಅದು ಆ ಧರ್ಮದ ತತ್ವ ಇದ್ದಂಗೆ. ಸಿಪ್ಪೆ ಇಲ್ಲದೆ ಬಾಳೆಹಣ್ಣಿರೋಕ್ಕೆ ಸಾಧ್ಯನೇ ಇಲ್ಲ, ಸಿಪ್ಪೆ ಇಲ್ಲದೆ ಯಾವ ಹಣ್ಣು ಇರೋದಕ್ಕೆ ಸಾಧ್ಯ ಇಲ್ಲ. ಆ ತಿರುಳಿನ ರಕ್ಷಣೆಗೆ ಆಚರಣೆಗಳು ಬೇಕು, ಆದರೆ ಆಚರಣೆಗಳಷ್ಟೇ ಧರ್ಮ ಅಲ್ಲ. ಒಳಗಿನ ತತ್ವ ಏನು, ಸಿದ್ಧಾಂತ ಏನು, ಜಗತ್ತಿಗೆ ಯಾವ ಸಂದೇಶವನ್ನು ಸಾರಿದ್ರು ಅವರು, ಯಾವ ಸಂದೇಶವನ್ನು ಸಾರಿದ್ರು? ಇಲ್ಲಿ ಹುಟ್ಟಿಕೊಂಡ ಧರ್ಮಗಳು, ಇಲ್ಲಿ ಹುಟ್ಟಿಕೊಂಡ ಪರಿಕಲ್ಪನೆಗಳು ಸಾಮ್ರಾಜ್ಯ ಕಟ್ಟುವುದಕ್ಕೆ ಹುಟ್ಟುಕೊಳ್ಳಿಲ್ಲ, ಇನ್ಯಾರನ್ನು ಗೆಲ್ಲುವುದಕ್ಕೆ ಹುಟ್ಟುಕೊಳ್ಳಲಿಲ್ಲ. ನಮ್ಮ ಕಣ್ಣಿಗೆ ಕಾಣದೇ ಇರೋ ಯಾವುದೋ ಒಂದು ಸತ್ಯ ಇದೆ, ಆ ಸತ್ಯ ಏನು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನುವ ಕಾರಣಕ್ಕೆ ಹುಟ್ಕೊಂಡಿದ್ದದು. ಆದ್ದರಿಂದ ಮಥಿಸಿ ಹೆಂಗೆ ಸಮುದ್ರ ಮಂಥನ ನಡೆದಾಗ ಏನೇನೋ ಹೊರಗೆ ಬಂದ್ವಲ್ಲ, ಆ ರೀತಿಯಾಗಿ ಅನೇಕ ವಿಚಾರಗಳ ಹೊರಗೆ ಬಂದಿದ್ದಾವೆ. ಆ ವಿಚಾರಗಳ ಅವಶ್ಯಕತೆ ಈಗ ಜಗತ್ತಿಗಿದೆ. ನಾನು ಕೇವಲ ಇದನ್ನು ಒಂದು ಸಮುದಾಯ, ಒಂದು ಧಾರ್ಮಿಕ ವಿಧಿವಿಧಾನಗಳನ್ನು ನಂಬುವ ಜನ, ಒಂದು ಆರಾಧನಾ ಅಲ್ಲ, ಜಗತ್ತಿಗೆ ಬೇಕಾಗಿದೆ. ಈಗದು ಜಗತ್ತಿಗೆ ಬೇಕಾಗಿದೆ. ಕೂತ್ಕೊಂಡು ನಿನ್ನ ಸಿದ್ಧಾಂತ ಹಂಗೆ ಹೇಳುತ್ತೆ, ನನ್ನ ಸಿದ್ಧಾಂತ ಹಿಂಗೆ ಹೇಳುತ್ತೆ, ನನ್ನ ಸಿದ್ಧಾಂತದ್ದೇನೋ ಒಳ್ಳೇದನ್ನಿಸ್ತಾ ಇದೆ, ನಿನ್ನ ಸಿದ್ಧಾಂತದ್ದು, ನಿನ್ನ ತತ್ವದ್ದೇನೋ ಒಳ್ಳೇದನ್ನಿಸ್ತಾ ಇದೆ, ಹಾಗೆ ಮಾತನಾಡುವುದಕ್ಕೆ ಅವಕಾಶವೇ ಇಲ್ಲವೇನೋ ಅನ್ನುವಂಥ ಪರಿಸ್ಥಿತಿಯಲ್ಲಿ ಅನೇಕಾಂತದ ಸಿದ್ಧಾಂತವನ್ನು ಇಂಥ ವೇದಿಕೆಗಳ ಜಗತ್ತಿಗೆ ತಗೊಂಡು ಹೋಗಲಿ. ಮತ್ತೊಮ್ಮೆ ಹೇಳ್ತೀನಿ, ಇದು ಭಾಗ್ಯವಯ್ಯ ಅಂತ ನಾನೇನು ಹೇಳಿದ್ನಲ್ಲ, ಈಗ ಅನೇಕಾಂತವಾದ ಯಾವ್ಯಾವ ಸಿದ್ಧಾಂತದಲ್ಲಿ ಏನೇನಿದೆ, ಯಾವ ತತ್ವದಲ್ಲಿ ಏನಿದೆ, ಸತ್ಯವನ್ನು ಅನೇಕ ಕಡೆಗಳಿಂದ ನೋಡಿದರೆ ಅನೇಕ ರೀತಿಯಾಗಿ ಗೋಚರಿಸುತ್ತೆ, ಸತ್ಯ ಒಂದೇ ಇರುತ್ತೆ. ಇದೆಲ್ಲವೂ ಯಾರಿಗೆ ಅಂದರೆ ಹಾಗೆ ಯಾರ ಜೊತೆಗೆ ಕುಳಿತು ಮಾತನಾಡಬಹುದೋ ಅವರಿಗೆ, ಯಾರ ಜೊತೆ ಕೂತ್ಕೊಂಡು ಮಾತಾಡಬಹುದೋ ಅವರಿಗೆ. ಕೆಲವ್ರ ಜೊತೆ ಮಾತಾಡೋಕ್ಕಾಗೋದಿಲ್ಲ, ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ಕೆಲವರ ಜೊತೆ. ಯಾಕಂದರೆ ನನ್ನದು ಅಂತಿಮ ಸತ್ಯ, ಒಪ್ಕೊಳ್ಳದಿದ್ರೆ ಒಪ್ಕೊ, ಇಲ್ಲದೇ ಇದ್ರೆ ನಿನ್ನ ಕತೆ ಮುಗೀತು ಅಂತಾರೋ. ಅವರ ಜೊತೆಗೂ ಈ ಸಂಸ್ಕೃತಿ ಡೀಲ್ ಮಾಡಿದೆ, ಅವರನ್ನು ಈ ಸಂಸ್ಕೃತಿ ಎದುರಿಸಿದೆ. ಹೇಗೆ ಎದುರಿಸಿದೆ ಅಂತ ಮಾತಾಡೋದಕ್ಕೆ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ. ಇದು ಅರ್ಧ, ಇದು ಅನೇಕಾಂತವಾದ ಅನ್ನುವಂಥದ್ದು. ಈಗ ನಂಬಿಕೆ ಹೆಂಗೆ ಅಂದರೆ, ನಾನು ಹಾವನ್ನು ಕಚ್ಚುವುದಿಲ್ಲ, ಆದ್ದರಿಂದ ಹಾವು ನನಗೆ ಕಚ್ಚಬಾರ್ದು ಅನ್ನೋದು ನಿರೀಕ್ಷೆ ಅದು. ಬಟ್ ಹಾವಿನ ಗುಣಧರ್ಮ ಹಂಗಿರೋದಿಲ್ಲ. ನಾನು ಹುಲಿಯನ್ನು ತಿನ್ನುವುದಿಲ್ಲ, ಆದ್ದರಿಂದ ಹುಲಿ ನನ್ನನ್ನು ತಿನ್ನಬಾರದು ಅನ್ನುವಂಥದ್ದು ನಿರೀಕ್ಷೆ ಸರಿಯಾಗಿದೆ, ಬಟ್ ಅದರ ಗುಣಧರ್ಮ ಕೆಲವು ಇದ್ದಾವೆ. ಆದ್ದರಿಂದ ಅವುಗಳನ್ನು ಎದುರಿಸುವ ರೀತಿ ಹೇಗಿತ್ತು, ಹೇಗೆ ಎದುರಿಸಿದ್ದಾರೆ ಅನ್ನುವ ಇನ್ನೊಂದು ವಿಷಯದ ಬಗ್ಗೆ ನನಗೆ ಮಾತನಾಡೋದಕ್ಕೆ ಉಡುಪಿಯ ಕಾರ್ಯಕ್ರಮಕ್ಕೊಂದಕ್ಕೆ ಹೋಗೋದಕ್ಕಿದೆ. ತುಂಬ ಧನ್ಯವಾದ. ದಕ್ಷಿಣ ಕನ್ನಡದ ಜನ ನಿಮ್ಮ ತಾಳ್ಮೆಯನ್ನು ಮೆಚ್ಚಬೇಕು. ಇಷ್ಟೊತ್ತು ನಾನು ಏನು ಮಾತಾಡೋದನೋ ಏನು ಬಿಟ್ಟು ಒಟ್ಟಿನಲ್ಲಿ ನೀವೆಲ್ಲ ತಾಳ್ಮೆಯಿಂದ ಕೂತ್ಕೊಂಡು ಕೇಳಿದ್ದೀರಿ. ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಇಷ್ಟೊತ್ತು ವಿಶೇಷ ಉಪನ್ಯಾಸದಲ್ಲಿ ಜಿನ ಸಿದ್ಧಾಂತದ ಶ್ರೇಷ್ಠತೆ, ಅನೇಕಾಂತವಾದದ ಬಗ್ಗೆ ವಿಶೇಷವಾದಂತಹ ಮಹತ್ವಪೂರ್ಣವಾದಂತಹ ಅತ್ಯಂತ ವಿಶೇಷವಾದ ಮಾಹಿತಿಯನ್ನು ನೀಡಿದಂತಹ ಶ್ರೀ ಅಜಿತ್ ಹನುಮಕ್ಕನವರವರಿಗೆ ನಾವೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಸಲ್ಲಿಸೋಣ. ಯಾಕಂತ ಹೇಳಿದರೆ ನಿಮಗೆ ಗೊತ್ತಿರಬಹುದು, ಈ ಹಿಂದೆ ಅವರು ಮಾತನಾಡುವ ಸಂದರ್ಭದಲ್ಲಿ ಆ ಜೈನ ಧರ್ಮದ ಬಗ್ಗೆ ಮಾತನಾಡಿದಂತಹ ವಿಡಿಯೋ ಎಷ್ಟು ವೈರಲ್ ಆಗಿತ್ತು ಅನ್ನುವಂಥದ್ದು. ಅದೇ ರೀತಿಯಾಗಿ ಇವತ್ತಿನ ಮಾತು ಕೂಡ ವೈರಲ್ ಆಗಲಿ ಅಂತ ಆಶಿಸ್ತಾ ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳು ಹಾಗೆಯೇ ಪ್ರಸಿದ್ಧ ವಾಗ್ಮಿಗಳು ಆಗಿರುವಂತಹ ಶ್ರೀ ಮಹಾವೀರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವರ ಅಧ್ಯಕ್ಷರು ಆಗಿರುವಂತಹ
ನಮ್ಮ ಜಿಲ್ಲೆಯವರೇ ಶ್ರೀ ಪದ್ಮಪ್ರಸಾದ್ ಹೆಗ್ಡೆ ಇವರನ್ನ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಡಾಕ್ಟರ್ ಸುದೀಪ್ ಗೌರವಾರ್ಪಣೆಯನ್ನ ಮಾಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಡಾಕ್ಟರ್ ಸುದೀಪ್ ಅವರು ವೇದಿಕೆಗೆ ಬಂದು ಪದ್ಮಪ್ರಸಾದ್ ಹೆಗ್ಡೆ ಅವರಿಗೆ, ನಮ್ಮೆಲ್ಲರ ಪ್ರೀತಿಯ PP ಹೆಗ್ಡೆ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಕೇಳಿ ಯಾವುದೇ ಕೇಸ್ ಬಂದರೂ ಕೂಡ ಅದರಲ್ಲೂ ಕೂಡ ಜೈನರ ಕೇಸ್ ಬಂತು ಅಂತ ಹೇಳಿದರೆ ಸಾಕು, ಯಾವುದೇ ರೀತಿಯಾದಂತಹ ಮುಲಾಜು ಇಲ್ಲದರಲ್ಲಿ ನಮ್ಮವರು ಅಂತ ಹೇಳಿ ಕೇಸ್ ನಡೆಸ್ಕೊಂಡು ಜಯಶಾಲಿ ಆದಂತಹ PP ಹೆಗ್ಡೆ ಅವರು, ಅವ್ರಿಗೆ ಕೇಸ್ ಕೊಟ್ರೆ ಅಷ್ಟೇ ಅದು ಗೆದ್ವಿ ಅಂತಾನೆ ಅರ್ಥ, ಎಲ್ಲರ ಬಾಯಲ್ಲಿ ಬರುವಂತಹ ಮಾತಿದು. ಸೊ ಅವರಿಗೆ ಗೌರವಾರ್ಪಣೆಯಾಗಿದೆ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸವನ್ನ ನೀಡಿದಂತಹ ಶ್ರೀ ಅಜಿತ್ ಹನುಮಕ್ಕನವರು ಈಗ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಉಡುಪಿಯಲ್ಲಿ ವಿಶೇಷ ಉಪನ್ಯಾಸ ಕೊಡೋದಕ್ಕೆ ಮತ್ತೊಂದು ಕಾರ್ಯಕ್ರಮ ಇರೋದ್ರಿಂದ ಅವರನ್ನ ನಾವು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಬೀಳ್ಕೊಡುತ್ತಾ ಅಜಿತ ಹನುಮಕ್ಕನವರು ಮತ್ತು ದೀನೇಂದ್ರ ಕನಗ ಅವರ ಗ್ರಂಥಗಳ ಸಮರ್ಪಣೆ. ಸ್ವಾಧಾದ ಗ್ರಂಥಮಾಲೆ ಧಾರವಾಡ ಇವರಿಂದ ಅಜಿತ್ ಹನುಮಕ್ಕನವರಿಗೆ ಈಗಾಗಲೇ ಪುಸ್ತಕವನ್ನ ನೀಡಲಾಗಿದೆ. ಅದೇ ರೀತಿಯಾಗಿ ಜಿನೇಂದ್ರ ಕಣಗಾವಿ ಅವರಿಗೂ ಕೂಡ ಪುಸ್ತಕವನ್ನ ನೀಡಲಾಗ್ತಾ ಇದೆ. ನಮ್ಮ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಈಗಾಗಲೇ ನಾವು ಇವತ್ತಿನ ಅನೇಕ ಕಾರ್ಯಕ್ರಮಗಳಿಗೆ ಸಾಕ್ಷಿ ಆಗ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಹಾಮಸ್ತಕಾಭಿಷೇಕದ 3ನೇ ದಿನವಾದ ಇವತ್ತು ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು ಮಹಾ ಮಜ್ಜನಕ್ಕೆ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಿದೆ, ನಾನು ಆಗ್ಲೇ ಹೇಳ್ತಾರೆ, ಇವತ್ತು ಅನೇಕ ವಿಶೇಷತೆಗಳಿದೆ ಈ ವೇದಿಕೆಯಲ್ಲಿ ಅಂತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವುದು ಶ್ರೀ ಜೈನ ಮಠ ಹೊಂಬುಚದ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಗಳು. ಅವರಿಗೆ ಇಚ್ಛಾಮಿಗಳನ್ನ ಸಲ್ಲಿಸುತ್ತಾ ಮಂಗಲ ಆಶೀರ್ವಚನಕ್ಕಾಗಿ ಅವರ ಹತ್ರ ನಾನು ಬೇಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಚಪ್ಪಾಳೆಯನ್ನ ನಾನು ನಿರೀಕ್ಷಿಸಬೇಕಾ ಬೇಡವಾ? ಯಾಕಂತ ಹೇಳಿದ್ರೆ ಸ್ವಾಮೀಜಿಗಳಿಗೆ ನಾವು ಚಪ್ಪಾಳೆ ಕೊಡಬೇಕಾ ಬೇಡವಾ ಅನ್ನೋದಕ್ಕಿಂತ ಜಾಸ್ತಿಯಾಗಿ ನಾವು ಅವರ ಮಂಗಲ ಆಶೀರ್ವಚನವನ್ನ ಕೇಳುವಂತಹ ಸಮಯ. ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಕಿ. ಓಂ ನಮಃ ಸಿದ್ಧೇಭ್ಯಃ. ಶ್ರೀಪೌದನೇಶಂ ಪುರದೇವಸೂನಂ ತುಂಗಾತ್ಮಕಂ ತುಂಗಗುಣಾಭಿರಾಮಂ ದೇವೇಂದ್ರ ನಾಗೇಂದ್ರ ನರೇಂದ್ರ ವಂದ್ಯಂ ಶ್ರೀ ದೌರ್ಬಲೀಶಂ ಮಹಾಯಾಮಿ ಭಕ್ತ್ಯ. ದೇವಾದಿದೇವ 1008 ಶ್ರೀ 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 ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ದಿವ್ಯ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ನಮೋಸ್ತುಗಳನ್ನು ಸಲ್ಲಿಸುತ್ತಾ, ಈ ದಿವಸ ತಮ್ಮ 25ನೇ ಮುನಿ ದೀಕ್ಷೆಯ ಮಹೋತ್ಸವದ ಸಂದರ್ಭದಲ್ಲಿರುವಂಥ ಪರಮ ಪೂಜ್ಯ ಯುಗಳ ಮುನಿಗಳಾಗಿ ಇರುವಂಥ ಅಮೋಘ ಕೀರ್ತಿ ಮುನಿ ಮಹಾರಾಜರವರಿಗೂ, ಪರಮ ಪೂಜ್ಯ ಮುನಿ ಶ್ರೀ ಅಮರಕೀರ್ತಿ ಮುನಿ ಮಹಾರಾಜರವರಿಗೂ ಭಕ್ತಿಪೂರ್ವಕವಾಗಿ ನಮೋಸ್ತುಗಳನ್ನು ಸಲ್ಲಿಸುತ್ತಾ, ಮಾತಾಜಿಯವರಿಗೆ ಇಚ್ಛಾಮಿಗಳು, ಮೂಡುಬಿದಿರೆಯ ಸ್ವಾಮೀಜಿಯವರಿಗೆ ಇಚ್ಛಾಮಿಗಳು, ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರೇ ಹಾಗೂ ಸದ್ಧರ್ಮ ಸಂಯುಕ್ತ ಬಂಧುಗಳೇ, ಈ ದಿವಸ ಶತಮಾನದ 3ನೇ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ನಾವೆಲ್ಲರೂ ಸಾಕ್ಷಿಪೂರ್ವಕವಾಗಿದ್ದೇವೆ. ಪರಮಪೂಜ್ಯ ಮುನಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಈ ಒಂದು ಕಾರ್ಯಕ್ರಮ ಕಳೆದ 3 ದಿವಸಗಳಿಂದ ನಡೆದು ಬಂದಿದ್ದು, ನಮ್ಮ ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಈ ದಕ್ಷಿಣ ಕನ್ನಡದಲ್ಲಿರುವಂಥ ಭಗವಾನ್ ಶ್ರೀ ಬಾಹುಬಲಿಯ ಮೂರ್ತಿಗಳಲ್ಲಿ ಕಾರ್ಕಳದ ಬಾಹುಬಲಿ ಮೂರ್ತಿ, ಹಾಗೆ ವೇಣೂರಿನ ಈ 2ನೇ ಉನ್ನತ ಮೂರ್ತಿ, ಹಾಗೆ ಧರ್ಮಸ್ಥಳದಲ್ಲಿ ಬಾಹುಬಲಿಯ ಮೂರ್ತಿಗಳು, ಈ 3 ನಗರದಲ್ಲಿ ಊರುಗಳಲ್ಲಿ ಈ ಒಂದು ಬಾಹುಬಲಿಯ ಮೂರ್ತಿಗಳು ಇಲ್ಲಿದ್ದಾವೆ. ಈಗಾಗಲೇ ಉಪನ್ಯಾಸದ ಆರಂಭದಲ್ಲಿ ಹಾಗೆ ಮುನಿಗಳಿಂದ ವಿದ್ವಾಂಸರಿಂದ ತಾವೆಲ್ಲ ಭಗವಾನ್ ಬಾಹುಬಲಿಯ ಬಗ್ಗೆ ತಿಳಿದುಕೊಂಡಿದ್ದಾರೆ. ಈ ದೇಶದಲ್ಲಿ
ನಾವೆಲ್ಲರೂ ತೀರ್ಥಂಕರನ್ನ ಪೂಜೆ ಮಾಡುವವರು. 24 ಜನ ತೀರ್ಥಂಕರರನ್ನ ಜಿನ ಅಂತ ಹೇಳಿ ನಾವು ಆರಾಧಿಸ್ತೇವೆ. ಹಾಗೆ ತೀರ್ಥಂಕರ ಹೊರತುಪಡಿಸಿಯೂ ಸಹ ಅನೇಕ ಜನ ಭವ್ಯ ಜೀವಿಗಳು ಆತ್ಮಕಲ್ಯಾಣಗಳನ್ನು ಮಾಡಿಕೊಂಡಿದ್ದಾರೆ. ಅವರೂ ಸಹ ಮೋಕ್ಷಕ್ಕೆ ಹೋಗಿದ್ದಾರೆ. ಆ ರೀತಿಯಾಗಿ ಪ್ರಮುಖವಾಗಿ 63 ಜನ ಮಹಾಪುರುಷರನ್ನು ನಮ್ಮಲ್ಲಿ ಗುರುತಿಸಲಾಗಿದೆ. ತ್ರಿಷಷ್ಟಿ ಶಲಾಕಾ ಪುರುಷರು ಅಂತ ಹೇಳ್ತಾರೆ. 24 ಜನ ತೀರ್ಥಂಕರರು, 12 ಜನ ಚಕ್ರವರ್ತಿಗಳು, 12 ಜನ ಬಲಭದ್ರರು, ಹಾಗೆ ನಾರಾಯಣ ಪ್ರತಿನಾರಾಯಣ, ಹಾಗೆ 12 ಜನ ಕಾಮದೇವರು. ಒಟ್ಟಾರೆ 63 ಜನ ಮಹಾಪುರುಷರು ಪ್ರಮುಖವಾಗಿ ನಮ್ಮ ಪೌರಾಣಿಕವಾಗಿ ಐತಿಹಾಸಿಕವಾಗಿ ಗುರುತಿಸಿದ್ದಾರೆ. ಅದರಲ್ಲಿ ತೀರ್ಥಂಕರರು ಮೊದಲನೆಯವರು ವರ್ತಮಾನ ಕಾಲದಲ್ಲಿ ಋಷಭದೇವರು, ಅಂತಿಮವಾಗಿ ಭಗವಾನ್ ಮಹಾವೀರರು. ಈ ಒಂದು ತೀರ್ಥಂಕರ ಕಾಲದಲ್ಲಿ ಆಗಿ ಹೋದಂಥ ಮಹಾಪುರುಷರುಗಳಲ್ಲಿ ಅತ್ಯಂತ ವೈಭವದ ಉನ್ನತವಾದಂಥ ವ್ಯಕ್ತಿತ್ವ ಇರುವಂಥ ಒಬ್ಬ ಮಹಾಪುರುಷರಲ್ಲಿ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯು ಸಹ ಒಬ್ಬರು. ನಿಮಗೆಲ್ಲ ಗೊತ್ತಿರುವಂತೆ ಋಷಭನಾಥರು ಪ್ರಥಮ ತೀರ್ಥಂಕರರು. ಅವರ ಮಗ ಭರತ ಪ್ರಥಮ ಪುತ್ರ. ಆತನ ಹೆಸರಿನಿಂದ ಈ ಭೂಮಿಯಲ್ಲಿ ಭಾರತ ಅಂತೇಳಿ ಕರೀಲಿಕ್ಕೆ ಕಾರಣ ಆಯಿತು. ಹಾಗೆ ಅವರ ಇನ್ನೊಬ್ಬ ಮಗ ಬಾಹುಬಲಿ, ಆತ ಪ್ರಥಮ ಕಾಮದೇವ. ಹಾಗೆ ಅವರ ಇಬ್ಬರು ಹೆಣ್ಣು ಮಕ್ಕಳು ಬ್ರಾಹ್ಮಿ ಮತ್ತು ಸುಂದರಿ. ಬ್ರಾಹ್ಮಿಯಿಂದ ಲಿಪಿ ಈ ಭೂಮಿಯಲ್ಲಿ ಬರವಣಿಗೆ ಅನ್ನುವಂಥದ್ದು ಶುರುವಾಯಿತು. ಹಾಗೆ ಸುಂದರಿ ಆಕೆಯಿಂದ ಗಣಿತ ಶಾಸ್ತ್ರ ಆರಂಭವಾಯಿತು. ಇನ್ನುಳಿದಂಥ 98 ಜನ ಗಂಡು ಮಕ್ಕಳಿಗೆ ಒಬ್ಬೊಬ್ಬರಿಗೂ ಒಂದೊಂದು ವಿದ್ಯೆಯನ್ನು ಆದಿನಾಥ ತೀರ್ಥಂಕರು ಹೇಳಿಕೊಟ್ರು. ಹಾಗೆ ಇಡೀ ಸಮಾಜಕ್ಕೆ ಹಸಿ ಮಸಿ, ಕೃಷಿ, ವಾಣಿಜ್ಯ, ಶಿಲ್ಪಕಲೆ ಮತ್ತು ವಿದ್ಯೆ, ಈ 6 ವಿದ್ಯೆಗಳ ಕೊಡುವ ಮೂಲಕವಾಗಿ ಸಮಾಜವನ್ನು ಸಮಾನ ರೂಪವಾಗಿ ನಡೆದುಕೊಂಡು ಹೋಗೋ ರೀತಿಯಲ್ಲಿ ಅವರು ಆರಂಭಿಸಿದರು. ಹಾಗಾಗಿ ಅವರನ್ನು ಪುರುದೇವ, ಇಡೀ ಪ್ರದೇಶವನ್ನು ನಗರವನ್ನು ಒಳ್ಳೆ ರೀತಿಯಲ್ಲಿ ಯಾರು ನೋಡಿದರು ಅವರನ್ನು ಪುರುದೇವ ಅಂತ ಹೇಳಿ ಅವರನ್ನು ಗೌರವಿಸಿದರು. ಋಷಭನಾಥರು ಅವರ ತಮ್ಮ ಜೀವಿತದಲ್ಲಿ ಎಲ್ಲ ಪ್ರಥಮಗಳಿಗೆ ಅವರು ಕಾರಣ ಆಗಿದ್ದರಿಂದ ನಾವೆಲ್ಲ ವಿಶೇಷವಾಗಿ ಅವರನ್ನು ಪೂಜಿಸ್ತೇವೆ. ಅವರ ಮಗ ಈ ಬಾಹುಬಲಿ ಸುಂದರವಾದಂಥ ಕಾಯ ಇದ್ದಂಥವರು. ಈ ಶ್ಲೋಕದಲ್ಲಿ ಹೇಳಿದಂತೆ ಉತ್ತುಂಗವಾದಂಥ ಶರೀರ, ತುಂಬ ಎತ್ತರ ಇದ್ದಂಥ ವ್ಯಕ್ತಿತ್ವ, ಶರೀರ. ಆ ನಂತರ ಅವರು ಯಾವಾಗ ಭರತನಿಂದ ಚಕ್ರವರ್ತಿ ಆದಂಥ ಭರತನನ್ನೇ ಗೆದ್ದು ಚಕ್ರವರ್ತಿ ಆಗ್ತಾರೆ, ಆ ನಂತರ ಅವರು ಅದನ್ನು ಕ್ಷಣ ಮಾತ್ರದಲ್ಲಿ ತ್ಯಾಗ ಮಾಡಿದಾಗ ವ್ಯಕ್ತಿತ್ವವೂ ಸಹ ಅಷ್ಟೇ ಉತ್ತುಂಗವಾಗುತ್ತೆ ಅನ್ನುವಂಥದ್ದು ಪೌರಾಣಿಕವಾಗಿ ನಾವು ನೋಡಿದಾಗ ತಿಳಿಯುತ್ತೆ. ಇತಿಹಾಸದಲ್ಲಿ ಸಾಮಾನ್ಯವಾಗಿ 2 ಜನಗಳನ್ನು ನಾವು ಚರಿತ್ರೆ ನೋಡಿದಾಗ ಗೊತ್ತಾಗುತ್ತೆ. ಒಂದು, ಚಕ್ರವರ್ತಿ ಅಂದರೆ ಇಡೀ ಸಾಮ್ರಾಜ್ಯನ ಷಟ್ಖಂಡವನ್ನು ಗೆದ್ದು ಬಂದಾಗ ಅವನನ್ನು ಚಕ್ರವರ್ತಿ ಅಂತೇಳಿ ಕರೀತಾರೆ. ಆ ಚಕ್ರವರ್ತಿನೇ ಯಾರಾದರೂ ಗೆದ್ದಿದ್ದು ಯಾರು ಸುಲಭವಾಗಿ ಗೆದ್ದವರು ಅಂತ ಹೇಳಿದ್ರೆ ಅದು ಮೊದಲು ಭಗವಾನ್ ಬಾಹುಬಲಿ. ಅವರು ಷಟ್ಖಂಡವನ್ನು ಗೆಲ್ಲಿಕ್ಕೆ ಹೋಗಲಿಲ್ಲ. ಷಟ್ಖಂಡಾಧಿಪತಿಯಾಗಿ ಯಾರು ಬಂದಿದ್ರು, ಇನ್ನೇನು ಬಾಹುಬಲಿ ಹೊರತುಪಡಿಸಿ ಎಲ್ಲ ಸಹೋದರರು ಆತನ ಚಕ್ರಾಧಿಪತ್ಯವನ್ನು ಒಪ್ಕೊಂಡಿದ್ರು. ಬಾಹುಬಲಿ ಮಾತ್ರ ಒಪ್ಕೊಳ್ಳಿಲ್ಲ. ಕಾರಣ, ನನ್ನಂತೆ ಎಲ್ಲ ಮಕ್ಕಳಿಗೂ ನಮ್ಮ ತಂದೆ ಋಷಭನಾಥರು ಸಮಾನವಾಗಿ ರಾಜ್ಯ ಕೊಟ್ಟು ಹೋಗಿದ್ದಾರೆ. ಯಾರಿಗೂ ಮೇಲು ಕೇಳು ಅನ್ನುವಂಥ ಭಾವನೆ ಇಲ್ಲ. ಅಂಥದ್ರಲ್ಲಿ ನಾನು ಸುಲಭವಾಗಿ ಅವನನ್ನು ಆಧಿಪತ್ಯವನ್ನು ಒಪ್ಕೊಂಡ್ರೆ ನನ್ನ ಸಾಮ್ರಾಜ್ಯದ ಜನ ನಮ್ಮ ರಾಜ ಶೂರನಿಲ್ಲ, ವೀರನಿಲ್ಲ, ಅವನು ಸುಲಭವಾಗಿ ಸೋತು ಸಾಮ್ರಾಜ್ಯವನ್ನು ಒಪ್ಪಿಸಿದ ಅಂತೇಳಿ ಜನರಲ್ಲಿ ನಾನು ಸೋಲು ಕಂಡಂಗೆ ಆಗುತ್ತೆ. ಹಾಗಾಗಿ ಎಲ್ಲರೂ ಕೊಟ್ಟಿರ್ಬೋದು, ಹಾಗೆ ನಾನು ಕೊಡಬೇಕು ಅನ್ನೋದಿಲ್ಲ. ನಾನು ಒಬ್ಬ ರಾಜ, ಈ ದೇಶದ ಸ್ವಾಭಿಮಾನವನ್ನ, ದೇಶದ ಪ್ರಜೆಗಳ ಹಿತ ಮತ್ತು ಸುಖವನ್ನ ಕಾಯುವುದು ನನ್ನ ಧರ್ಮ ಅಂತೇಳಿ ಬಾಹುಬಲಿ ತಿರಸ್ಕಾರ ಮಾಡ್ತಾನೆ. ಆ ನಂತರ ಯುಕ್ತಿಯಿಂದ ಯುದ್ಧವನ್ನು ಮಾಡಿಸಿ ಅದರಲ್ಲಿ 3 ಯುದ್ಧಗಳಲ್ಲಿ ಜಲಯುದ್ಧ, ಮಲ್ಲಯುದ್ಧ ಹಾಗೂ ದೃಷ್ಟಿ ಯುದ್ಧದಲ್ಲಿ ಬಾಹುಬಲಿ ಗೆಲ್ತಾನೆ. ಒಂದು ಕಾರಣ, ಉನ್ನತವಾದಂಥ ಶರೀರ ಇದ್ದದ್ರಿಂದಲೇ ಆ ಬಾಹುಬಲಿ ಭರತ ಎಷ್ಟೇ ಬಲಶಾಲಿಯಾಗಿದ್ರು
ಆ ಬಾಹುಬಲಿಯ ಮುಂದೆ ಅದು ಎಲ್ಲ ಯುದ್ಧಗಳಲ್ಲಿ ಸೋತೋಗ್ತಾನೆ. ಆ ಸೋತ ಕ್ಷಣದಲ್ಲಿ ಅವನಿಗೆ ಪ್ರಾಪ್ತವಾದಂಥ ಯಾವ ಚಕ್ರರತ್ನ ಇತ್ತು, ಆ ಚಕ್ರರತ್ನವನ್ನು ಅವನನ್ನು ಸೋಲಿಸಲಿಕ್ಕೆ ಪ್ರಯೋಗ ಮಾಡಿದಾಗ ಅದರ ನಿಯಮ ಇರುತ್ತೆ, ಬಂಧು ಬಾಂಧವರಿಗೆ ಆ ಚಕ್ರರತ್ನವನ್ನು ಬಳಸಲಿಕ್ಕೆ ಬರೋದಿಲ್ಲ ಅಂತೇಳಿ. ಆಗ ಆ ಚಕ್ರ ಸುತ್ತಿ ಬಾಹುಬಲಿಯ ಬಲಭಾಗದಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಆ ಕ್ಷಣದಲ್ಲಿ ಅವನು ಅಪಮಾನಿತನಾಗಿ ಬಾಹುಬಲಿಗೆ ತನಗನಿಸುತ್ತೆ, ನಾನು ತುಂಬ ದುಡುಕಿದೆ, ನನ್ನ ಅಣ್ಣನ ಜೊತೆ ಯುದ್ಧ ಮಾಡಿ ಈ ಸಂಸಾರದಲ್ಲಿ ನನ್ನ ಒಂದು ಹೆಸರನ್ನ ಅಪಕೀರ್ತಿಗೆ ಕಾರಣವಾದೆ, ತನ್ನ ಅಣ್ಣನ ಜೊತೆ ಯುದ್ಧ ಮಾಡದ ತಮ್ಮ ಅಂತ ಹೇಳಿ. ಹಾಗೆ ಈ ಒಂದು ಕ್ಷಣಿಕವಾದಂಥ ಭೂಮಿಗೆ, ಈ ಸಂಪತ್ತಿಗೋಸ್ಕರ ನಾನು ಆಸೆಪಟ್ಟು ನನ್ನ ಅಣ್ಣನ ಜೊತೆಗೆ ಯುದ್ಧ ಮಾಡಿ ಇವತ್ತು ನಿಂದೆಗೊಳಗಾಗಿದ್ದೀನಿ. ಅವನು ನನ್ನ ಈ ಒಂದು ಸ್ವಭಾವಕ್ಕಾಗಿ ತನ್ನ ಚಕ್ರರತ್ನವನ್ನು ನನ್ನನ್ನು ಕೊಲ್ಲಲಿಕ್ಕೆ ಬಳಸುವಂತಾಯಿತು. ಅದಕ್ಕೆ ಕಾರಣ ನನ್ನ ಸ್ವಭಾವವೇ ಮೂಲ ಕಾರಣ ಆಯಿತು. ನಾನು ಒಮ್ಮೆ ಅವನನ್ನು ಚಕ್ರವರ್ತಿ ಅಂತ ಒಪ್ಪಿಕೊಂಡಿದ್ರೆ ಈ ಒಂದು ಪ್ರಸಂಗವೇ ಬರ್ತಿತ್ತಿಲ್ಲ. ಈ ಲೋಕನಿಂದೆಗೆ ಕಾರಣ ನನ್ನ ನಿರ್ಣಯ ಆಗಿತ್ತು. ಹಾಗಾಗಿ ನನ್ನ ನಿರ್ಣಯದಿಂದ ನಾನು ಲೋಕನಿಂದೆಗೆ ಆಗಿದ್ದೇನೆ. ಇನ್ನು ಮುಂದೆ ಈ ಭೂಮಿಯಲ್ಲಿ ಯಾರೂ ಸಹೋದರರು ಯುದ್ಧ ಮಾಡಬಾರದು, ಪರಸ್ಪರ ಯಾರೂ ಸಹ ಅಣ್ಣ ತಮ್ಮಂದಿರು ಈ ಭೂಮಿಯಲ್ಲಿ ಜಗಳವಾಡಬಾರದು ಅನ್ನೋ ಒಂದು ದೃಷ್ಟಾಂತವನ್ನು ನಾನು ಇಡೀ ಮನುಕುಲಕ್ಕೆ ತೋರಿಸ್ಕೊಡ್ಬೇಕು. ಯಾವತ್ತಿದ್ರೂ ದೊಡ್ಡವರು ದೊಡ್ಡವರೇ, ಚಿಕ್ಕವರು ಚಿಕ್ಕವರೇ ಅನ್ನುವಂಥ ವಾಸ್ತವ ಅರ್ಥಕೊಳ್ಬೇಕು ಅನ್ನುವಂಥ ತತ್ವ ಸಿದ್ಧಾಂತವನ್ನ ತೋರಿಸ್ಬೇಕು ಅಂತೇಳಿ ಬಾಹುಬಲಿ ಕ್ಷಣ ಮಾತ್ರದಲ್ಲಿ ಗೆದ್ದಂಥ ಸಾಮ್ರಾಜ್ಯವನ್ನ ತ್ಯಜಿಸಿ ಅವನು ದೀಕ್ಷೆಯನ್ನು ಗ್ರಹಣೆ ಮಾಡಿಕೊಂಡು ತಪಸ್ಸಿಗೆ ನಿಂತ್ಕೊಳ್ತಾನೆ. ಆ ತಪಸ್ಸಿಗೆ ನಿಂತು 1 ವರ್ಷ ಆಗ್ತಾ ಇದ್ರು ಅವನಿಗೆ ಇನ್ನೂ ಅದರ ಪ್ರತಿಫಲವಾದಂಥ ಕೇವಲ ಜ್ಞಾನ ಸಿಕ್ಕಿರೋದಿಲ್ಲ. ಕೊನೆಗೆ ಆ ಜನರಿಂದ ಬಾಹುಬಲಿಯ ಈ ದುರ್ದೃಷ್ಟಾಂತವನ್ನು ತಿಳಿದ ಭರತ ಅವನು ಚಿಂತಾಕ್ರಾಂತನಾಗಿ ಆದಿನಾಥ ತೀರ್ಥಂಕರರ ಸಮೋಷಣಕ್ಕೆ ಹೋಗಿ ಕೇಳಿದಾಗ, ನಿನ್ನ ತಮ್ಮ ಬಾಹುಬಲಿಗೆ ಒಂದು ಮಾನಸಿಕವಾದಂಥ ಶಲ್ಯ ಇದೆ, ಮಾನ ಇದೆ, ಶಲ್ಯ ಇದೆ. ಏನಂತ ಹೇಳಿದ್ರೆ, ನಾನು ಎಲ್ಲವನ್ನ ಗೆದ್ದದ್ದನ್ನು ಭರತನಿಗೆ ಕೊಟ್ಟೆ, ಆ ಗೆದ್ದ ಭೂಮಿ ಭರತನ ಈ ಒಂದು ತುಂಡು ಮಾತ್ರದಲ್ಲೂ ನಾನು ಮತ್ತೆ ಅವನ ಭೂಮಿಯಲ್ಲೇ ನಿಲ್ಲಬೇಕಾಯ್ತಲ್ಲ ಅನ್ನುವಂಥ ಒಂದೇ ಒಂದು ಸಾಸಿವೆ ಕಾಳು ಪ್ರಮಾಣದ ಒಂದು ಶಲ್ಯ ಇದೆ. ಹಾಗಾಗಿ ಅವರಿಗೆ ಇನ್ನೂ ಅರಿಹಂತ ಪದವಿ ಸಿಕ್ಕಿಲ್ಲ ಅಂತ ಹೇಳಿದಾಗ ಭರತ ತನ್ನ ಸಸೈನಿಕವಾಗಿ ಸಪರಿವಾರ ಹೋಗಿ ಬಾಹುಬಲಿ ಮುನಿಯ ಪಾದವನ್ನ ಪೂಜೆ ಮಾಡಿ ಆತನಿಗೆ ಏನು ಬೀಳುಗಳು ಎಲ್ಲ ಶರೀರದ ಮೇಲೆ ಹಬ್ಬಿದ್ದು ಅದನ್ನೆಲ್ಲ ಬಿಡಿಸಿ ಆ ಪಾದ ಪೂಜೆ ಮಾಡಿ ನಿವೇದನೆ ಮಾಡ್ಕೊಳ್ತಾನೆ. ಏ ಬಾಹುಬಲಿ ಮುನಿ ಮಹಾರಾಜ್, ಯಾವ ಭೂಮಿ ನನ್ನದು ಅಂತ ಹೇಳಿ ನೀವು ನಿಂತಿದ್ದೀರಾ ಆ ಭೂಮಿ ನನ್ನದಲ್ಲ. ಒಂದು ಅರ್ಥದಲ್ಲಿ ನೋಡ್ಬೇಕಂದ್ರೆ ಆ ಭೂಮಿ ನಿಮ್ಮದೇ. ಯಾಕೆಂದ್ರೆ ನೀವು ನನ್ನನ್ನು ಗೆದ್ದು ವಾಪಸ್ ಸಾಮ್ರಾಜ್ಯವನ್ನು ಕೊಟ್ಟಿದ್ದೀರಾ. ನಿಜವಾದ ಚಕ್ರವರ್ತಿ ನೀವೇ, ಆದರೆ ನನಗೆ ಅದನ್ನು ಆಳ್ವಿಕೆ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ಹಾಗಾಗಿ ಈ ಭೂಮಿ ನನ್ನದಲ್ಲ. ಹಾಗೆ ನನ್ನದೂ ಅಲ್ಲ ಅಂತ ಹೇಳಿದ್ರೆ ಈ ಭೂಮಿ ನಿಮ್ಮದೂ ಅಲ್ಲ ಅಂತ ಆದ್ರೆ ಈ ಭೂಮಿ ಯಾರದೂ ಅಲ್ಲ. ಈ ಭೂಮಿ ಯಾವತ್ತೂ ಯಾರದೂ ಆಗಿಲ್ಲ. ಅಂತ ಭೂಮಿ ಮೇಲೆ ನೀವು ನಿಂತು ನನ್ನ ಬಗ್ಗೆ ಒಂದು ಶಲ್ಯ ಇಟ್ಕೊಳ್ಳೋದು ತಪ್ಪಾಗತ್ತೆ. ಯಾವುದೇ ಕಾರಣಕ್ಕೂ ಅದನ್ನ ಇಟ್ಕೋಬೇಡಿ, ನೀವು ಅದನ್ನ ತ್ಯಾಗ ಮಾಡಿ ನಿಮ್ಮ ಆತ್ಮ ಕಲ್ಯಾಣ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಕ್ಷಣ ಮಾತ್ರದಲ್ಲಿ ಬಾಹುಬಲಿಗೆ ಆ ಮಾನ ದೂರ ಆಗಿ ಅವರಿಗೆ 12ನೇ ಗುಣಸ್ಥಾನದಿಂದ 13ನೇ ಗುಣಸ್ಥಾನಕ್ಕೆ ಪ್ರಸ್ಥಾನ ಆಗಿ ಅರಿಹಂತರಾಗ್ತಾರೆ, ಕೇವಲಿಗಳಾಗ್ತಾರೆ. ಅವರಿಗೆ ಗಂಧಕುಟಿ ರಚನೆಯಾಗಿ ಅಲ್ಲಿಂದ ಅವರು ದಿವ್ಯೋಪದೇಶವನ್ನ ಮಾಡ್ತಾರೆ. ಇದು ಬಾಹುಬಲಿಯ ಒಂದು ವ್ಯಕ್ತಿತ್ವ. ಈ ಬಾಹುಬಲಿ ಬಾಹುಬಲಿ ಆಗ್ಲಿಕ್ಕೆ ಯಾರು ನಾವು ಆದಿನಾಥ ತೀರ್ಥಂಕರದು, ಬಾಕಿ ತೀರ್ಥಂಕರದು ಎಲ್ಲ ಅವರ ಹಿಂದಿನ ಭವಾವಳಿಗಳು ನಮಗೆ ಕಾಣ್ತವೆ. ಆದರೆ ಬಾಹುಬಲಿಯೂ ಸಹ ಹಿಂದೆ ಒಂದು ಭವದಲ್ಲಿ ಬಾಹುಬಲಿ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಲ್ಲ, ಅನೇಕ ಭವಗಳಲ್ಲಿ ಅವರು ಬಾಹುಬಲಿ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿರ್ತಾರೆ. ಅವರು ಹಿಂದೆ 7 ಭವಗಳನ್ನ ಆದಿಪುರಾಣದಲ್ಲಿ ಹೇಳಿದ್ದಾರೆ. ಒಮ್ಮೆ ಮಂತ್ರಿ ಆಗಿರ್ತಾರೆ, ಇನ್ನೊಬ್ಬರು ದೇವಗತಿಯಲ್ಲಿರ್ತಾರೆ, ಇನ್ನೊಂದು ಸಂದರ್ಭದಲ್ಲಿ 4ನೇ ಭವದಲ್ಲಿ ಆದಿನಾಥ ತೀರ್ಥಂಕರರ ಆಸ್ಥಾನದಲ್ಲಿ ಪೌರೋಹಿತರಾಗುತ್ತೆ, ಆನಂದ ಅನ್ನುವಂಥ ಪುರೋಹಿತರಾಗಿರ್ತಾರೆ. ನಂತರ ಸ್ವರ್ಗದಲ್ಲಿರ್ತಾರೆ. ಕೊನೆಗೆ 7ನೇ ಭಾವದ ಅಂದ್ರೆ 1ನೇ ಭಾವದಲ್ಲಿ ಅಂದ್ರೆ ಬಾಹುಬಲಿಯಾಗಿ ಆದಿನಾಥ ತೀರ್ಥಂಕರ ಮಗನಾಗಿ ಹುಟ್ಟುತ್ತಾರೆ. ಹೀಗೆ ನಮ್ಮ ಆದಿಪುರಾಣದಲ್ಲಿ ಅವರ 7 ಭಾವಗಳನ್ನ ತೋರಿಸಿದ್ದಾರೆ. ಹಾಗೆ ಇಂಥ ಒಂದು ವ್ಯಕ್ತಿತ್ವ ಇರುವಂಥ ಬಾಹುಬಲಿಯನ್ನ ಭರತ ಪೂಜಿಸಿದ್ರಿಂದ ಈ ಭೂಮಿಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಬಾಹುಬಲಿಯ ತ್ಯಾಗದ ಮತ್ತು ಆತನ ಸಂದೇಶವನ್ನ ಸಾರಲಿಕ್ಕಾಗಿ ಉನ್ನತವಾದಂಥ ಮೂರ್ತಿಗಳನ್ನು ಸ್ಥಾಪಿಸುವಂಥ ಪರಿಪಾಠಿ ಇದೆ. ಇತಿಹಾಸವನ್ನು ಗಮನಿಸಿದಾಗ
ಆ ಬಾಹುಬಲಿಯ ಪ್ರಥಮವಾದಂಥ ಪ್ರತಿಮೆ ಔದನಪುರದ ಸಾಮ್ರಾಜ್ಯವನ್ನು ಸ್ವೀಕರಿಸಿದಂಥ ಭರತ ಆ ಸಾಮ್ರಾಜ್ಯದ ಸಂಪತ್ತು ನನಗೆ ಯಾವುದು ಬೇಡ ಅಂತೇಳಿ ಅಲ್ಲೇ ಬಾಹುಬಲಿಯ ಮೋಕ್ಷಕ್ಕೆ ಹೋದ ಮೇಲೆ ಅಲ್ಲಿ 500 ಧನುಸ್ಸು ಎತ್ತರದ ವಜ್ರದ ಬಾಹುಬಲಿ ಮೂರ್ತಿಯನ್ನ ಸ್ಥಾಪಿಸಿದ್ದ. ಆ ವಜ್ರದ ಮೂರ್ತಿಯನ್ನ ಕಾಯಲಿಕ್ಕಾಗಿಯೇ ಕುಕ್ಕುಟ ಸರ್ಪಗಳನ್ನ ಬಿಟ್ಟಿದ್ದ ಅಂತ ಹೇಳಿ ಉಲ್ಲೇಖ ಬರುತ್ತೆ. ಆ ನಂತರ 7ನೇ ಶತಮಾನದಲ್ಲಿ ಎಲ್ಲೋರ, ಬಾದಾಮಿ, ಐಹೊಳೆ ಗುಹೆಗಳಲ್ಲಿ, ಆ ನಂತರ 898ರಲ್ಲಿ ಹೊಂಬುಚ್ಚದಲ್ಲಿ, 918ರಲ್ಲಿ ಅರೆತಿಪ್ಪೂರ್ನಲ್ಲಿ, 981ರಲ್ಲಿ ಶ್ರವಣಬೆಳಗೊಳದಲ್ಲಿ, 11ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಅರೆತಿಪ್ಪೂರು, 14ನೇ 15ನೇ ಶತಮಾನದಲ್ಲಿ ಕಾರ್ಕಳ, ಅದೇ ಸಂದರ್ಭದಲ್ಲಿ ಗೊಮ್ಮಟಗಿರಿ, ಆ ನಂತರ ವೇಣೂರು, ಆ ನಂತರ 21ನೇ ಶತಮಾನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ, ಹೀಗೆ ಅನಂತರ ಅನೇಕ ಮೂರ್ತಿಗಳು ಈ ಭೂಮಿಯಲ್ಲಿ ಸ್ಥಾಪನೆಯಾಗಿದ್ದಾವೆ. ಹೀಗೆ ಆ ಬಾಹುಬಲಿ ಮೂರ್ತಿಗಳು ಸ್ಥಾಪನೆಯಾಗಲಿಕ್ಕೆ ಒಂದು ಕಾರಣ, ನಾವೆಲ್ಲ ತೀರ್ಥಂಕರರನ್ನ ಬಸದಿ ಕಟ್ಟಿ ಪೂಜೆ ಮಾಡುವವರು, ಆದರೆ ಬಾಹುಬಲಿನ ಮಾತ್ರ ಯಾಕೆ ಬಹಿರಂಗವಾಗಿ ಇಟ್ಟು ಪೂಜೆ ಮಾಡ್ತೀವಿ ಎನ್ನುವಂಥದ್ದು ಸಹಜವಾಗಿ ನಮ್ಮಲ್ಲೆಲ್ಲ ಬರುವಂಥದ್ದು. ಆ ಒಂದು ಪುರಾಣ ಗ್ರಂಥಗಳನ್ನು ನೋಡಿದಾಗ ಈ ನಾವು ಹೇಳಿದಂತೆ ಬಾಹುಬಲಿ ಯುದ್ಧವನ್ನ ಮಾಡಲಿಕ್ಕೆ, ಷಟ್ಖಂಡವನ್ನ ಗೆಲ್ಲಕ್ಕೆ ಹೋಗಲಿಲ್ಲ, ಆದರೆ ಚಕ್ರವರ್ತಿಯನ್ನೇ ಗೆದ್ದಂಥ ಪ್ರಥಮ ಒಂದು ಶೂರ ಅಂದರೆ ಅದು ಬಾಹುಬಲಿ ಮಾತ್ರ. ನಿಂತ ಜಾಗದಲ್ಲೇ ಗೆದ್ದು ಚಕ್ರವರ್ತಿ ಆಗಿದ್ದು ಬಾಹುಬಲಿ ಒಂದು. ಆ ನಂತರ ನಮ್ಮೆಲ್ಲರಿಗೂ ನಾವು ಹೇಳಿದಂತೆ ಈ ಭೂಮಿಯಲ್ಲಿ ನೈತಿಕತೆ ಎನ್ನುವಂಥದ್ದು ಯಾವತ್ತೂ ಇರಬೇಕು. ಆ ನೈತಿಕತೆ ಮುರಿಬಾರದು. ಯಾರೇ ಜೀವನದಲ್ಲಿ ನಮಗಿಂತ ಹಿರಿಯರಾದವರನ್ನ ಯಾವತ್ತೂ ನಾವು ದೂಷಿಸಬಾರದು, ಧೋರಣೆ ಮಾಡಬಾರದು. ಸಹೋದರರಾದವರಲ್ಲಿ ಯಾವತ್ತೂ ಜಗಳ ಸನ್ನಿವೇಶಗಳು ಬರಬಾರದು ಅನ್ನುವಂಥ ಸಂದೇಶವನ್ನು ತೋರಿಸಿದಂಥವನು. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ತಾಪ್ತಿ ಮಾಡಿಕೊಳ್ಳೋದು, ಅದಕ್ಕೋಸ್ಕರ ಹೋರಾಡೋದು ಬಹಳ ಕಷ್ಟಪಟ್ಟು ಹೋರಾಡ್ತೀವಿ. ಆದರೆ ತ್ಯಾಗ ಮಾಡಿ ಅಂತ ಹೇಳಿದ್ರೆ ಅದನ್ನು ಬಿಡ್ಲಿಕ್ಕೆ ಯಾರಿಗೂ ಆಗೋದಿಲ್ಲ. ಆದರೆ ಒಂದೇ ಒಂದು ಕ್ಷಣದಲ್ಲಿ ಇಡೀ ಚಕ್ರವರ್ತಿ ಸಾಮ್ರಾಜ್ಯವನ್ನ ಕ್ಷಣ ಮಾತ್ರದಲ್ಲಿ ತ್ಯಾಗ ಮಾಡಿ ಬಾಹುಬಲಿ ತಪಸ್ಸನ್ನು ಮಾಡ್ತಾನೆ. ಆ ತ್ಯಾಗ ಬುದ್ಧಿ ಯಾರಿಗೆ ಬರಬೇಕು ಅಂತ ಹೇಳಿದ್ರೆ, ನಿಜವಾದ ರಾಜನಾದವಂಥವನು ಈ ಭೂಮಿಯನ್ನ ಆಳ್ಲಿಕ್ಕೋಸ್ಕರ ಯುದ್ಧ ಮಾಡೋದಿಲ್ಲ. ಈ ನಾನು ಯುದ್ಧ ಮಾಡಿದ ಯಾಕೆ ಅಂದ್ರೆ ರಾಜಧರ್ಮವನ್ನ ನಿಭಾಯಿಸ್ಲಿಕ್ಕೆ. ಇಡೀ ಸಾಮ್ರಾಜ್ಯ ಒಬ್ಬ ರಾಜ ಹೇಗಿರ್ಬೇಕು ಅನ್ನೋ ಒಂದು ಕಲ್ಪನೆಯಲ್ಲಿ ಇದೆ. ನಾನು ಹಾಗೇ ಒಪ್ಕೊಂಡ್ರೆ ಈ ಭೂಮಿ ನನ್ನನ್ನು ರಾಜ ಅಂತ ಅನ್ನೋದಿಲ್ಲ, ಗೌರವ ಕೊಡೋದಿಲ್ಲ. ಆ ಸ್ವಾಭಿಮಾನ, ರಾಷ್ಟ್ರದ ರಕ್ಷಣೆಗಾಗಿ ನಾನು ಯುದ್ಧ ಮಾಡಿದ್ದೇನೆ. ಆದರೆ ಈ ಭೂಮಿ ಮೇಲೆ ನನಗೂ ಹಕ್ಕಿಲ್ಲ, ಬೇರೆಯವ್ರಿಗೂ ಹಕ್ಕಿಲ್ಲ, ಅದನ್ನ ತ್ಯಾಗ ಮಾಡುವಂತ ಬುದ್ಧಿ ಇರಬೇಕು ಅಂತ ಹೇಳೇ ಅವನು ಆ ತ್ಯಾಗದ ಸಂದೇಶವನ್ನ ಕ್ಷಣ ಮಾತ್ರದಲ್ಲಿ ತೋರಿಸ್ತಾನೆ. ಆ ನಂತರ ಆ ಒಂದು ವ್ಯಕ್ತಿತ್ವ ಯಾವಾಗಲೂ ನಮ್ಮ ಮನುಷ್ಯ ಸಮಾಜದಲ್ಲಿ ಹೆಚ್ಚೆಚ್ಚು ಆಕರ್ಷಿತವಾಯಿತು. ಪ್ರಾಕೃತ ಗ್ರಂಥಗಳಲ್ಲಿ, ಸಂಸ್ಕೃತ ಗ್ರಂಥಗಳಲ್ಲಿ, ನಂತರ ಕನ್ನಡ ಕಾವ್ಯಗಳಲ್ಲಿ ಆ ಬಾಹುಬಲಿ ವ್ಯಕ್ತಿತ್ವವನ್ನು ಪದೇ ಪದೇ ಆ ತ್ಯಾಗದ ಪ್ರತೀಕವಾಗಿ ಗುರುತಿಸಿದ್ರಿಂದ ಆ ಮೂರ್ತಿಗಳನ್ನು ಸ್ಥಾಪಿಸ್ತಾ ಹೋದ್ರು. ನಮ್ಮ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಬಾಹುಬಲಿಯ ಮೂರ್ತಿಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಸಾಮ್ರಾಟ್ ಚಂದ್ರಗುಪ್ತ ಬರುವ ಮೊದಲೇ ಅನೇಕ ಜನರು ಹೇಳುವಂಥದ್ದು, ಇಲ್ಲಿ ದಕ್ಷಿಣ ಭಾರತದಲ್ಲಿ ಜೈನ ಧರ್ಮ, ಚಂದ್ರಗುಪ್ತ ಬಂದ ಮೇಲೆ ಜೈನ ಧರ್ಮ ಇರುವಂಥದ್ದು, ಅದಕ್ಕಿಂತ ಮೊದಲು ಇರಲಿಲ್ಲ ಅಂತೇಳಿ. ಆದರೆ ಚಂದ್ರಗುಪ್ತ ಭದ್ರಭಾವ ಸ್ವಾಮಿಗಳನ್ನ ಇಲ್ಲಿ ಕರೆದುಕೊಂಡು ಬರುವ ಮೊದಲೇ ಜೈನ ಧರ್ಮ ಇತ್ತು ಅನ್ನುವಂಥದ್ದಕ್ಕೆ ಆ ಪುರಾಣ ಗ್ರಂಥಗಳು, ಐತಿಹಾಸಿಕ ದಾಖಲೆಗಳು ಇಲ್ಲಿ ಇದ್ದಾವೆ. ಆದರೆ ಅವರು ಇಲ್ಲಿ ಬಂದ ಮೇಲೆ ಜೈನ ಧರ್ಮದ ಪ್ರಭಾವನೆ ಆಯಿತು ಅನ್ನುವಂಥದ್ದು ಸತ್ಯ ಇದೆ. ಹಾಗಾಗಿ ಆ ನಂತರ ಜೈನ ಧರ್ಮದ ಅನುಯಾಯಿಗಳಾಗಿ ಸಹಸ್ರಾರು ಸಂಖ್ಯೆಗಳಲ್ಲಿ ಅದನ್ನ ಧರ್ಮದ ಅನುಚರರಾಗಿದ್ದರಿಂದ ಇಲ್ಲಿ ಬಾಹುಬಲಿಯನ್ನ ಪದೇ ಪದೇ ನೆನೆಸ್ಕೊಂಡಿದ್ರಿಂದ ಮೂರ್ತಿಗಳ ಸ್ಥಾಪನೆ ಆಯಿತು. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇಲ್ಲಿ ಅರಸು ಮನೆತನಗಳು ಬಹಳ ಇದ್ವು. ಆ ಎಲ್ಲ ಮನೆತನಗಳು ಬಾಹುಬಲಿಯನ್ನು ಆದರ್ಶವಾಗಿ ಇಟ್ಕೊಂಡಿದ್ರು. ನಾವು ಜೈನ ತತ್ವವನ್ನು ಆದರ್ಶವಾಗಿ ಇಟ್ಕೊಂಡಿದ್ವಿ. ಜೈನ ತತ್ವ ಯಾವುದಿದೆ ಅಂದ್ರೆ ತ್ಯಾಗ ಬುದ್ಧಿ ಇರಬೇಕು. ನಾವು ಅಪರಿಗ್ರಹ ತತ್ವವನ್ನು ಪಾಲಿಸುವಂಥವ್ರು, ಗಳಿಸಿದ್ದನ್ನ ಸದ್ವಿನಿಯೋಗ ಮಾಡಬೇಕು, ಸತ್ ಕಾರ್ಯಗಳಿಗೆ ಬಳಸಬೇಕು ಅನ್ನುವಂಥ ಸಂದೇಶವನ್ನ. ಯಾಕೆಂದ್ರೆ ಇಲ್ಲಿ ಜಮೀನುಗಳು ಎಲ್ಲ ಆಡಳಿತಗಳು ಎಲ್ಲ ಜೈನ ಅರಸರ ಕಾಲದಲ್ಲಿತ್ತು. ಅದು ಎಲ್ಲ ಸಮುದಾಯಕ್ಕೆ ಸೇರಿದಾದರೂ ಅದನ್ನು ನೋಡ್ಕೊಳ್ತಿದ್ದವರು ಜೈನರ ಪ್ರಾಮಾಣಿಕತೆಗಾಗಿ ಅವರಲ್ಲಿ ಆ ಹಕ್ಕುಗಳು ಇದ್ವು. ಸಮುದಾಯ ಇಡೀ ಜೈನರನ್ನ ಯಾಕೆ ಗೌರವಿಸ್ತಿತ್ತು ಅಂದ್ರೆ ಜೈನರು ಪ್ರಾಮಾಣಿಕರು. ಯಾಕೆ ಅಂದ್ರೆ ಅವರಲ್ಲಿ ಅಪರಿಗ್ರಹ ತತ್ವ ಪಾಲಿಸ್ತಾರೆ. ಅವ್ರು ಏನೇ ಗಳಿಸಿದ್ರು, ಏನೇ ಸಂಪಾದನೆ ಮಾಡಿದ್ರು ಮತ್ತೆ ಸಮಾಜಕ್ಕೆ ವಾಪಸ್ ಕೊಡ್ತಾರೆ.
ಮತ್ತೆ ವಾಪಸ್ ಏನಾದರೂ ದೇವಸ್ಥಾನಗಳು ಕಟ್ಟಿಸ್ಬೋದು, ಕೆರೆಗಳನ್ನು ಕಟ್ಟಿಸ್ಬೋದು, ಬಾವಿಗಳನ್ನು ಕಟ್ಟಿಸ್ಬೋದು. ಇತಿಹಾಸ ತೆಗೆದು ನೋಡಿ, ಎಲ್ಲ ಸಿಗುತ್ತೆ. ಈ ರೀತಿ ತ್ಯಾಗ ಬುದ್ಧಿ ಆ ಜೈನರಲ್ಲಿ ಇದೆ. ಹಾಗಾಗಿ ನಮ್ಮ ಆಳ್ವಿಕೆ ಅಥವಾ ಆಡಳಿತ ಜೈನರಲ್ಲಿ ಇದ್ರೆ ಸುರಕ್ಷಿತ ಅಂತ ಹೇಳಿ ನಮ್ಮ ಹಿಂದಿನ ಪೂರ್ವಿಕರು ನೂರಾರು ವರ್ಷಗಳಿಂದ ಇದನ್ನ ಕೊಟ್ಟಿದ್ರು. ಆ ನಿಟ್ಟಿನಲ್ಲೇ ನಮ್ಮ ಈ ತೀರ್ಥಂಕರ ಜೊತೆಗೆ ಬಾಹುಬಲಿಯನ್ನ ಆರಾಧಿಸುವಂತ ಒಂದು ಪದ್ಧತಿ ಬಂದಿದೆ. ಆಚಾರ್ಯ ನೇಮಿಚಂದ್ರ ಮುನಿಗಳು ಹೇಳುವಂತೆ ಆ ಬಾಹುಬಲಿಯ ವ್ಯಕ್ತಿತ್ವ ಯಾವತ್ತೂ ನಮಗೆ ಸತ್ಯವಾಗಿರುವಂಥದ್ದು, ಸತ್ಯವನ್ನ ತಿಳಿಸುವಂಥದ್ದಾಗಿದೆ. ಯಾಕೆಂದ್ರೆ ಉಪಾಯಿಮುತ್ತಂ ದಣಧಾಮ ವಜಿಯಂ, ಉಪಾಧಿಗಳಿಂದ ಮುಕ್ತನಾದಂಥವನು, ಚಕ್ರವರ್ತಿಯಾಗಿದ್ದ, ಕಾಮದೇವನಾಗಿದ್ದ, ಆದರೆ ಅದರಿಂದ ಮುಕ್ತನಾಗಿದ್ದಾನೆ. ದಣಧಾಮ ವಜಿಯಂ, ಕ್ಷಣ ಮಾತ್ರದಲ್ಲಿ ಸಾಮ್ರಾಜ್ಯವನ್ನು ಗಳಿಸ್ದ, ಸಂಪತ್ತನ್ನು ಗಳಿಸ್ದ, ಧಾಮ ಅರಮನೆಗಳ ಚಕ್ರವರ್ತಿ ಆದ. ದಣಧಾಮ ವಜಿಯಂ, ತಕ್ಷಣವು ಅದರಿಂದ ನಿವೃತ್ತಿಯಾದ. ವಸ್ಸೇಯ ಪಜ್ಜನ್ ತಮೋವಾಸ ಜುತ್ತಂ, ಒಂದೇ ಆಸನದಲ್ಲಿ ನಿಂತ್ಕೊಂಡು 1 ವರ್ಷದವರೆಗೆ ತಮೋವಾಸ ಉಪವಾಸವನ್ನ ಮಾಡಿದಂಥವನು, ಆಹಾರಕ್ಕೆ ಹೋಗಿಲ್ಲ. ತೀರ್ಥಂಕರ ಚರಿತ್ರೆಯಲ್ಲಿ ಒಮ್ಮೆ ಆದರೂ ಅವರು ಆಹಾರಕ್ಕೆ ಹೋದ್ರು ಧರ್ಮ ಪ್ರತಿಪಾದನೆ ಮಾಡ್ಲಿಕ್ಕೆ ಅಂತ ಹೇಳ್ತಾರೆ. ಆದ್ರೆ ನಿರಾಹಾರ ಆಗಿ ಮೋಕ್ಷಕ್ಕೆ ಹೋದಂಥವ್ರು ಯಾರು ಅಂತ ಹೇಳಿದ್ರೆ ಮುನಿ ದೀಕ್ಷೆಯನ್ನು ಪಡೆದು ಅದು ಭಗವಾನ್ ಬಾಹುಬಲಿ ಮಾತ್ರ ಇರುವಂಥದ್ದು. ಇತಿಹಾಸದ ನಮ್ಮ ಪೌರಾಣಿಕ ಗ್ರಂಥದಲ್ಲಿ ಅವರು ಉಪವಾಸವನ್ನೇ ಮಾಡಿ ಮೋಕ್ಷಕ್ಕೆ ಹೋದಂಥವ್ರು, ದೀಕ್ಷೆಯನ್ನು ತೆಗೆದುಕೊಂಡು ಆಹಾರ ಮಾಡುವು. ವಸ್ಸೇಯ ಪಜ್ಜನ್, 1 ವರ್ಷದವರೆಗೆ ಏಕಾಸನದಲ್ಲಿ ನಿಂತು ತಪಸ್ಸನ್ನು ಮಾಡಿದ್ರು. ಸುಸಮ್ಮಜಿತ್ತಂ ಮಯಮೋಹಾರ್ಯಂ, ಆ ಮೂರ್ತಿ ಹೇಗಿತ್ತು? ಸುಸೌಮ್ಯವಾಗಿತ್ತು. ಮಯ ಈ ಮದ ಮೋಹ ಎಲ್ಲವನ್ನ ತ್ಯಾಗ ಮಾಡಿದ್ರು ಅಂತ ಭಗವಾನ್ ಬಾಹುಬಲಿ ನಮ್ಗೆ ಯಾವಾಗಲೂ ವಂದನೀಯ. ತಂ ಗೋಮಟೇಶ್ವರ ಜಿಣಂ ಪಣಮಾಮಿ ಚಂ ಅಂತ ಬಾಹುಬಲಿಗೆ ನಾವು ಯಾವಾಗಲೂ ನಿತ್ಯವೂ ವಂದಿಸ್ತೀವಿ ಎನ್ನುವಂಥ ಸಂಸ್ಕೃತಿ ನಮ್ಮ ಭಾರತದಲ್ಲಿ ಬಂತು. ಹಾಗೆಯೇ ಇವತ್ತು ಅನ್ಯ ಒಂದು ದರ್ಶನಗಳಲ್ಲಿ ಧರ್ಮಗಳಲ್ಲೂ ಸಹ ಋಷಭನಾಥರನ್ನಿರ್ಬೋದು, ಭರತನಿರ್ಬೋದು, ಇನ್ನು ಕೆಲವೊಂದು ವ್ಯಕ್ತಿತ್ವಗಳನ್ನ ನೆನೆಸ್ಕೊಂಡಿದ್ದಾರೆ. ನಮ್ಮ ಎಲ್ಲ ತೀರ್ಥಂಕರರು ನಮಗೂ ಎಲ್ಲರೂ ನಾವು ತಿಳ್ಕೊಂಡಿರೋದೇನೆಂದ್ರೆ, ಸಾಮಾನ್ಯವಾಗಿ ಇತಿಹಾಸದಲ್ಲಿ ಬರೆದಿರ್ತಾರಲ್ಲ, ಜೈನ ತೀರ್ಥಂಕರು ಅಂದ್ರೆ ಇವರು ಜೈನ ಧರ್ಮವನ್ನ ಸ್ಥಾಪನೆ ಮಾಡಿದವರು, ಪ್ರಚಾರ ಮಾಡಿದಂಥವ್ರು ಅಂತ ಹೇಳ್ತೀವಿ. ನಾವು ನಿಜವಾಗ್ಲೂ ನಮ್ಮಲ್ಲಿ ಇರುವಂತಹ ಅಜ್ಞಾನ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ಅಂದ್ರೆ ತೀರ್ಥಂಕರರು ಧರ್ಮ ಪ್ರಚಾರಕರಲ್ಲ, ಧರ್ಮ ಪ್ರಭಾವಕರು. ಈ ಭೂಮಿಯಲ್ಲಿ ಯಾವ ಜೀವನ ಪದ್ಧತಿ ಅಹಿಂಸಾಮಯವಾಗಿತ್ತು ಅದನ್ನ ಆ ಪ್ರಭಾವನೆಗೆ ಒಳಗಾಗಿ ಯಾರು ತಮ್ಮ ಜೀವನವನ್ನ ಅದೇ ಮಾರ್ಗದಲ್ಲಿ ನಡೆಸ್ಕೊಂಡು ಹೋದ್ರು ಅಂತ ಜಿನಧರ್ಮ ಪ್ರಭಾವಕರು ತೀರ್ಥಂಕರರು. ಪ್ರಚಾರಕರು ಯಾರು? ಶ್ರಾವಕರು, ಮುನಿಗಳು, ಅವರೆಲ್ಲರೂ ಆ ಅಂತ ಜಿನನ ಮಾರ್ಗವನ್ನ ಯಾರು ಪ್ರಚಾರ ಮಾಡಿದ್ರು ಅವರು ಪ್ರಚಾರಕರು. ಹಾಗಾಗಿ ನಾವುಗಳು ಈ 2 ಪ್ರಚಾರ ಪ್ರಭಾವ, ಧರ್ಮ ಹುಟ್ಟಿಸಿದವ್ರು ಯಾರು, ಬೆಳೆಸಿದವ್ರು ಯಾರು, ಈ ಗೊಂದಲದಲ್ಲೇ ದಿನಾ ಜಗಳ ಮಾಡಿಕೊಂಡು ನಾವು ಇಲ್ಲೇ ಇದ್ದೀವಿ. ಅದಕ್ಕೆ ಯಾವಾಗಲೂ ಹೇಳ್ತೀವಿ, ಯಾಕೆ ನಿಮ್ಮಲ್ಲೆಲ್ಲ ಇಷ್ಟು ಬೇರೆ ಧರ್ಮಗಳಲ್ಲಿ ಎಷ್ಟೆಲ್ಲ ದೇವರಿದ್ದಾರೆ, ನಿಮ್ದ್ರಲ್ಲಿ ಬರೀ ಇಷ್ಟೇ ಇದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಜಗಳ ಮಾಡ್ಕೊಂಡು ಇಲ್ಲೇ ಇರ್ತೀವಿ. ಆ 24 ಜನ ನಮ್ಮನ್ನೆಲ್ಲ ದಾಟ್ಕೊಂಡು ಹೋಗ್ತಾರೆ ಅಷ್ಟೇ. ಹಾಗಾಗಿ ನಾವು ಜಗಳ ಮಾಡ್ಕೊಂಡು ಇರೋರ ಸಂಖ್ಯೆ ಜಾಸ್ತಿ ಇದೆ, ಮೋಕ್ಷಕ್ಕೆ ಹೋಗೋರ ಸಂಖ್ಯೆ ಕಮ್ಮಿ ಇದೆ ಅಂತ ಹೇಳ್ತೀವಿ. ಅಂದ್ರೆ ನಾವು ಯಾವತ್ತೂ ನಾವು ತಿಳ್ಕೊಳ್ಬೇಕಾಗಿರೋದು ಜಿನನ ಆದೇಶವನ್ನ ನಾವು ಪಾಲಿಸಬೇಕು. ಯಾರು ಅಹಿಂಸೆ ಅನೇಕಾಂತವಾದ, ಈಗ ಉಪನ್ಯಾಸದಲ್ಲಿ ಕೇಳಿದ್ರಲ್ಲ, ನಮ್ಮ ಅಂತರಂಗದ ಆಚರಣೆ ಬಹಿರಂಗದ ಆಚರಣೆ ಅಹಿಂಸಾಮಯವಾಗಿರಬೇಕು. ಕಿಂಚಿತ್ ಯಾವ ಜೀವಿಗಳಿಗೂ ಸಹ ನೋವನ್ನು ಮಾಡಬಾರದು ಅನ್ನುವಂಥ ಅಹಿಂಸೆಯನ್ನು ಯಾರು ಪಾಲಿಸ್ತಾರೋ ಅದು ಎಲ್ಲರೂ ಸಹ ಜೈನರಾಗೇ ಇರ್ತಾರೆ. ಹಾಗೆ ನಮ್ಮ ದೃಷ್ಟಿ ಅನೇಕಾಂತ ದೃಷ್ಟಿಯಲ್ಲಿರಬೇಕು. ಯಾವುದೇ ಒಂದು ವಸ್ತು, ಯಾವುದೇ ಒಂದು ವಿಚಾರ ಇದ್ರೂ ನಾನು ತಿಳಿದುಕೊಂಡಿದ್ದು ಅಥವಾ ನಾನು ನೋಡಿದ್ದು ಅಷ್ಟೇ ಸತ್ಯ ಅನ್ಬಾರದು. ಅದಕ್ಕಿಂತಲೂ ಅನೇಕ ದೃಷ್ಟಿಕೋನದಲ್ಲಿ ಆ ವಸ್ತು ವಿಷಯವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ಎನ್ನುವಂಥದ್ದನ್ನ ನಮ್ಮ ತೀರ್ಥಂಕರರು ಹೇಳಿದ್ದಾರೆ. ಅವರು ಯಾವ ಉಪದೇಶವನ್ನು ಹೇಳಿದ್ರು ಅದು ಅನೇಕಾಂತವಾದ, ಅದನ್ನ ತಿಳಿಸುವ ಪದ್ಧತಿ ಸ್ಯಾದ್ವಾದ. ಹಾಗೆ ಯಾರು ಅನೇಕಾಂತವಾದ ಮತ್ತು ಅಹಿಂಸಾವಾದ ಮಾರ್ಗದಲ್ಲಿ ನಡೀತಾರೋ ಅವರೆಲ್ಲರೂ ಸಹ ಜಿನನ ಆದೇಶನದಲ್ಲಿ ಇರುವಂಥವರೆಲ್ಲರೂ ಜೈನರಾಗಿದ್ದಾರೆ. ಇಂಥ ಸರ್ವೋದಯಂ ತೀರ್ಥಮಿದಂ ತವೈವ ಅಂತೇಳಿ ಆಚಾರ್ಯ ಸಮಂತ ಭದ್ರ ಮುನಿಗಳು ಹೇಳಿದ್ದಾರೆ. ಈ ಭೂಮಿಯಲ್ಲಿ ಯಾರು ಅಹಿಂಸೆಯನ್ನ ಸರಿಯಾಗಿ ಪಾಲಿಸ್ತಾರೋ ಅವರೆಲ್ಲರೂ ಸರ್ವೋದಯಂ, ಇಲ್ಲಿ ಮನುಷ್ಯರಿದ್ದಾರೆ, ಪ್ರಾಣಿಗಳಿದ್ದಾರೆ, ಕ್ಷತ್ರಿಯರಿದ್ದಾರೆ, ವೈಶ್ಯರಿದ್ದಾರೆ, ಎಲ್ಲರೂ ಇದ್ದಾರೆ. ಯಾರು ಅಹಿಂಸೆಯನ್ನ ಪಾಲಿಸಿದರೋ ಅಂಥವರು ಆ ಮಹಾವೀರನ ಸರ್ವೋದಯದ ಎಲ್ಲರೂ ಪರಿಪಾಲಕರು ಅಂತ ಹೇಳಿದ್ದಾರೆ. ಆ ನಿಟ್ಟಿನಲ್ಲಿ ಅಂತ ಜೈನ ಧರ್ಮದಲ್ಲಿ ನಾವೆಲ್ಲ ಹುಟ್ಟಿದ್ದೀವಿ.
ಜೈನ ಧರ್ಮದ ತತ್ವಗಳನ್ನು ಸರಿಯಾಗಿ ತಿಳಿದುಕೊಂಡು ನಾವು ಅದರ ಒಂದು ಪಾಲನೆ ಮಾಡಲಿಕ್ಕೆ ಪ್ರಯತ್ನಿಸಿಕೊಳ್ಳೋಣ. ನಾವು ಯಾರಾದರೂ ಉಳಿಸ್ಲಿಕ್ಕೆ ಪ್ರಯತ್ನ ಪಡೋಣ, ಅದಕ್ಕಿಂತ ಪಾಲಿಸ್ಲಿಕ್ಕೆ ಪ್ರಯತ್ನ ಪಡೋಣ. ನಾವು ಯಾರೂ ಜೈನ ಧರ್ಮ ಉಳಿಸೋರಲ್ಲ. ಯಾಕೆಂದರೆ ನಾವು ಯಾರೂ ಸಹ ಸಾವಿರಾರು ವರ್ಷಗಳು ಬದುಕೋರಲ್ಲ. ಈ ಧರ್ಮ ಯಾರೂ ಸಹ ಉಳಿಸಿಲ್ಲ. ಧರ್ಮ ತನ್ನ ಏನು ಫೌಂಡೇಶನ್, ಅದರ ಮೂಲ ತತ್ವಗಳೇನಿದೆ ಆ ಮೂಲಗಳ ಕಾರಣದಿಂದಲೇ ಅದು ಉಳ್ಕೊಂಡಿದೆ. ನಾಳೆ ಎಲ್ಲಾದರೂ ಒಂದು ಮೂಲೆಯಲ್ಲಿ ಯಾರಾದರೂ ಒಬ್ಬ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ವ್ಯಕ್ತಿ ತನ್ನ ಜೀವನ ನಡೆಸ್ತಿದ್ದಾನೆ, ಅಲ್ಲಿ ಜೈನ ಧರ್ಮ ಉಳಿದಿದೆ ಅಂತ ಅರ್ಥ. ನಾವು ಸಂಖ್ಯೆಯಲ್ಲಿ ನಾವು ನಮ್ಮನ್ನು ಅಳ್ಕೊಂಡು ನಾವು ಉಳಿಸ್ತೀವಿ, ನಾವು ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅನ್ನಲ್ಲ. ನಾವು ಮೊದಲು ಜನನ ಆದೇಶವನ್ನು ನಾವು ಪಾಲನೆ ಮಾಡಲಿಕ್ಕೆ ಪ್ರಯತ್ನಿಸೋಣ. ಭಗವಾನ್ ಶ್ರೀ ಬಾಹುಬಲಿಯ ಸಂದೇಶವನ್ನು ನಾವೆಲ್ಲರೂ ಸರಿಯಾಗಿ ಅರ್ಥ ಮಾಡಿಕೊಂಡು ಪಾಲಿಸೋಣ. ಈ ಒಂದು ಮಹಾಮಸ್ತಕಾಭಿಷೇಕ ವೇಣೂರಿನ ಬಾಹುಬಲಿಗೆ ಕಳೆದ ಮೂರನೇ ಈ ಮಸ್ತಕಾಭಿಷೇಕ. ಅದಕ್ಕಿಂತ 45-50 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಮಸ್ತಕಾಭಿಷೇಕ ಆಗಿರಲಿಲ್ಲ. 1998ನೇ ಇಸ್ವಿಲಿ ನಮ್ಮ ಬೆಳಗುಳದ ಚಾರುಕೀರ್ತಿ ಸ್ವಾಮೀಜಿಯವರು, ನಮ್ಮ ಗುರುಗಳು, ನಲ್ಲೂರಿನಲ್ಲಿ ಚಾತುರ್ಮಾಸ ಮಾಡಿದ ಸಂದರ್ಭದಲ್ಲಿ ವೇಣೂರಿನಲ್ಲಿ ಮಸ್ತಕಾಭಿಷೇಕ ಆಗಬೇಕು ಈ ಬಾರಿ ಅಂತ ಪ್ರಯತ್ನ ಪಟ್ಟಾಗ ನಾವು ನೆನೆಸ್ಕೊಳ್ಳೇಬೇಕಾಗಿರುವಂಥ ಒಂದು ವ್ಯಕ್ತಿತ್ವ ಆಗತಾನೆ ನಮ್ಮ ಕೇಂದ್ರದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥ ಶ್ರೀ ವಿ ಧನಂಜಯ್ ಕುಮಾರ್ ಅವರು. ಅವರ ಒಂದು ಪ್ರಯತ್ನ, ಮತ್ತು ಡಿ ವೀರೇಂದ್ರ ಹೆಗಡೆಯವರು ಅವರ ಒಂದು ಮಾರ್ಗದರ್ಶನ, ಮತ್ತು ಶ್ರವಣಬೆಳಗೊಳ ಸ್ವಾಮೀಜಿಯವರ ಒಂದು ಸ್ವಪ್ರಯತ್ನ, ಮತ್ತು ಇಲ್ಲಿ ಎಲ್ಲ ಬಂಧು ಬಾಂಧವಗಳ ಒಂದು ಸಹಕಾರದಿಂದ ಪ್ರಥಮವಾಗಿ ಈ ಶತಮಾನದಲ್ಲಿ 2000ನೇ ಇಸ್ವಿಯಲ್ಲಿ ಫೆಬ್ರವರಿ ತಿಂಗಳಲ್ಲಿ ಪ್ರಥಮ ಮಸ್ತಕಾಭಿಷೇಕ ಆಗಿತ್ತು. ನಂತರ 2012ನೇ ಇಸ್ವಿಯಲ್ಲಿ ಮಸ್ತಕಾಭಿಷೇಕ, ಈಗ 24ನೇ ಇಸ್ವಿಯಲ್ಲಿ ಮಸ್ತಕಾಭಿಷೇಕ ನಡೀತಿದೆ. 3 ಮಸ್ತಕಾಭಿಷೇಕಗಳು ಇಲ್ಲಿ ನೋಡ್ತಿರುವಂಥ ಅನೇಕ ಜನ ಇದ್ದಾರೆ. ಈ ಪರಂಪರೆ ನಾವು ಉಳಿಸ್ಕೊಂಡು ಹೋಗುವಂಥದ್ದು, ನಡೆಸ್ಕೊಂಡು ಹೋಗುವಂಥದ್ದು ನಮ್ಮ ಮುಂದಿನ ಪೀಳಿಗೆಯವರೆಗೂ ಸಹ ಆಗಬೇಕಾಗಿರುವಂಥದ್ದು. ಈ ಭೂಮಿಯಲ್ಲಿ ನಮಗೆ ಆ ಬಾಹುಬಲಿಯ ಪ್ರತೀಕವಾದಂಥ ದಿಗಂಬರ ಮುನಿಗಳು ಇರುವವರೆಗೂ ಈ ಬಾಹುಬಲಿಯ ಮಸ್ತಕಾಭಿಷೇಕ ಇರ್ಬೋದು, ಆ ಬಾಹುಬಲಿಯ ಸಂದೇಶವಾದರೂ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ರಥಮ ಬಾರಿಗೆ ಯುಗಳ ಮುನಿಗಳು ಬಾಹುಬಲಿ ಭಗವಂತನ ಈ ಮಸ್ತಕಾಭಿಷೇಕದ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಯೋಗಾಯೋಗವೆಂತೆ ಇವತ್ತು 24ನೇ ತಾರೀಕು ಅವರ ದಿನ. ಇದ್ರ ಪ್ರಕಾರ ಇವತ್ತೇ ಅವರದು ದೀಕ್ಷಾ ದಿವಸ, 25 ವರ್ಷಗಳ ರಜತ ದೀಕ್ಷಾ ಜಯಂತಿ ಯುಗಳ ಮುನಿಗಳದು. ಅವರ ಒಂದು ಪಾವನ ಸಾನ್ನಿಧ್ಯದಲ್ಲಿ ಈ ಒಂದು ಬಾಹುಬಲಿ ಅಭಿಷೇಕ ನಡೀತದೆ. ಇದಕ್ಕಿಂತ ಮೊದಲು ಗೊಮ್ಮಟಗಿರಿ ಹತ್ರ ಇರುವಂಥ ಬಸದಿ ಹೊಸಕೋಟೆ ಬಾಹುಬಲಿಯ ಒಂದು ಜೀರ್ಣೋದ್ಧಾರವನ್ನು ಮಾಡಿಸಿ ಅಲ್ಲಿ ಮಸ್ತಕಾಭಿಷೇಕವನ್ನು ಮಾಡಿಸಿದ್ರು. ಆನಂತರ ಹಿಂದೆ 19ನೇ ಇಸ್ವಿಲಿ ಧರ್ಮಸ್ಥಳದ ಮಸ್ತಕಾಭಿಷೇಕದಲ್ಲೂ ಸಹ ಭಾಗವಹಿಸಿದ್ರು. ಇದು 3ನೇ ಮಸ್ತಕಾಭಿಷೇಕ. ಹಾಗೆ ಇನ್ನೂ 2 ವರ್ಷ ಬಿಟ್ಟು ಕಾರ್ಕಳದಲ್ಲಿ ಮಸ್ತಕಾಭಿಷೇಕ, ಇನ್ನು 5 ವರ್ಷ ಬಿಟ್ಟು ಶ್ರವಣಬೆಳಗೊಳದಲ್ಲಿ ಮಸ್ತಕಾಭಿಷೇಕ. ಇನ್ನೂ ಮಸ್ತಕಾಭಿಷೇಕಗಳು ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಆಗೋದಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಸಾಕ್ಷಿ ಆಗೋಣ. ಪೂಜ್ಯ ಮುನಿಗಳ ಒಂದು ಪ್ರವಚನಗಳು ಬಹಳಷ್ಟು ನಮ್ಮ ಕರ್ನಾಟಕದಲ್ಲಿ ಪ್ರಭಾವದಿಂದಾಗಿ ಅನೇಕ ಜನರು ಧರ್ಮದ ಅನುಯಾಯಿಗಳಾಗಿದ್ದಾರೆ, ಧರ್ಮವನ್ನು ಅನುಸರಿಸ್ತಿದ್ದಾರೆ. ಹಾಗಾಗಿ ಈ ವೇಣೂರಿನ ಅಜಿಲ ವಂಶಸ್ಥರು ಸ್ಥಾಪಿಸಿರುವಂಥ ಈ ಬಾಹುಬಲಿಯ ಒಂದು ಮಹಿಮೆಯನ್ನು ಈ ಭೂಮಿಯಲ್ಲಿ ಯಾವಾಗಲೂ ನಿರಂತರವಾಗಿ ಕಾಯ್ದುಕೊಂಡು ಹೋಗುವಂಥ ಪ್ರಯತ್ನವನ್ನು ಸ್ವಪುರುಷಾರ್ಥದಿಂದ ಮಾಡುವ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ಇರುವಂಥ ಎಲ್ಲ ನಮ್ಮ ಅಜಿಲ ಅರಸರು, ಹಾಗೆ ಪದಾಧಿಕಾರಿಗಳು, ಹಾಗೆ ಸ್ವಯಂ ಸೇವಕರು, ಕಾರ್ಯಕರ್ತರು, ಪೌರೋಹಿತ ವರ್ಗದವರು, ಬಂದಿರುವಂಥ ಎಲ್ಲ ಭಕ್ತಾಭಿಮಾನಿಗಳು, ದೂರದ ಎಲ್ಲ ಊರುಗಳಲ್ಲೂ ನಿಂತು ಬಾಹುಬಲಿಯ ಈ ಒಂದು ಅಭಿಷೇಕವನ್ನು ನೋಡಲಿಕ್ಕೆ ಕಾತರಾಗಿರುವಂಥವರು, ಆ ಎಲ್ಲ ಭವ್ಯ ಜನರಿಗೂ ಭಗವಂತನ ಬಾಹುಬಲಿಯ ಆಶೀರ್ವಾದ ಯಾವಾಗಲೂ ಇರಲಿ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ಸಹ ಆ ಬಾಹುಬಲಿಯ ಕೃಪೆ ಆಶೀರ್ವಾದ ಇರುವಂತಾಗಲಿ ಅಂತೇಳಿ ಮಾತುಗಳಿಗೆ ವಿರಾಮವನ್ನು ಕೊಡ್ತೀವಿ. ಇಷ್ಟೊತ್ತು ನಮ್ಮ ಜೊತೆಯಾಗಿ ಪ್ರತಿ ಒಂದು ಹಂತದಲ್ಲೂ ಕೂಡ, ಕೇವಲ ಹೊಂಬುಚ ಮಠ ಮಾತ್ರ ಅಲ್ಲ, ಪ್ರತಿ ಒಂದು ಹಂತದಲ್ಲೂ ಪ್ರತಿ ಧಾರ್ಮಿಕ ಕ್ಷೇತ್ರಗಳಿಗೆ ಬಂದು ಅಲ್ಲಿ ತಾನು ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡಬೇಕು, ಸಹಕಾರವನ್ನು ನೀಡಬೇಕು ಅಂತ ಹೇಳಿ ಅದೇ ರೀತಿಯಾಗಿ ಇದ್ದಂತಹ ನಮ್ಮ ಜೊತೆಗಿರುವಂತಹ ಸ್ವಸ್ತಿ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾ ಸ್ವಾಮೀಜಿ ಅವರಿಗೆ ಇಚ್ಛಾಮಿಗಳನ್ನು ಸಲ್ಲಿಸುತ್ತಾ ಅವರ ಆಶೀರ್ವಚನವನ್ನು ನಾವೀಗ ಪಡೆದಿದ್ದೇವೆ. ಈಗಾಗಲೇ ಸ್ವಾಮೀಜಿಗಳು ಹೇಳಿದ ಹಾಗೆ 1956ರಲ್ಲಿ ಆದ ನಂತರ 44 ವರ್ಷಗಳ ಕಾಲ ಮಹಾಮಸ್ತಕಾಭಿಷೇಕ ವೇಣೂರಿನಲ್ಲಿ ನಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಆದರೆ ಈ ಶತಮಾನದಲ್ಲಿ 3ನೇ ಮಹಾಮಸ್ತಕಾಭಿಷೇಕವನ್ನು ಕಣ್ತುಂಬಿಕೊಳ್ಳುವಂತಹ ಒಂದು ಕ್ಷಣಕ್ಕೆ ನಾವೆಲ್ಲರೂ ಕೂಡ ಪ್ರತಿ ಬಾರಿ ಸಾಕ್ಷಿ ಆಗ್ತಾ ಇದ್ದೇವೆ. ಮುಂದಿನ 12 ವರ್ಷದಲ್ಲಿ ನಡೆಯುವಂತಹ ಮಹಾಮಸ್ತಕಾಭಿಷೇಕಕ್ಕೂ ನಮಗೆ ನೋಡುವಂತಹ ಸೌಭಾಗ್ಯ ಸಿಗ್ಲಿ ಅಂತ ಬಾಹುಬಲಿ ಹತ್ರ ಬೇಡಿಕೊಳ್ಳುತ್ತಾ ಮುಂದೆ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ನಮ್ಮ ಜೊತೆ ಪ್ರತಿನಿತ್ಯ
ಈ ಮಸ್ತಕಾಭಿಷೇಕದಲ್ಲಿ ನೇತೃತ್ವವನ್ನ ವಹಿಸಿ ಪಾವನ ಸಾನ್ನಿಧ್ಯವನ್ನ ವಹಿಸಿರುವಂತಹ ಡಾಕ್ಟರ್ ಸ್ವಸ್ತಿಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಅವರಲ್ಲಿ ಆಶೀರ್ವಚನವನ್ನ ನೀಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಗೊಮ್ಮಟೇಶ್ವರ ಬಾಹುಬಲಿ ಸ್ವಾಮಿಗೆ, ಇಲ್ಲಿಯ ಚಂದ್ರನಾಥ ಸ್ವಾಮಿ, ಶಾಂತಿನಾಥ ಸ್ವಾಮಿ, ಆದಿನಾಥ ಸ್ವಾಮಿಗೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಪಡಮಟ್ಟು ಸಾಕ್ಷಾತ್ ವಿರಾಜಮಾನರಾಗಿರುವ ಇವತ್ತು ದೀಕ್ಷಾ ಜಯಂತಿಯನ್ನು ಆಚರಿಸುತ್ತಿರುವಂಥ ಯುಗಲಮುನಿ ಮಹಾರಾಜರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮೋಸ್ತು ನಮೋಸ್ತು ನಮೋಸ್ತು. ಸಮಯ ಆಗಿದೆ, ಹಾಗಾಗಿ ಮಹಾರಾಜರು ಈಗ ಮಾತಾಡುವುದಿಲ್ಲ ಅಂತ ಹೇಳಿದ್ದಾರೆ. ನಾವು ಭಿನ್ನ ಮಾಡ್ತೇವೆ. ಇವತ್ತು ಅವರ 25ನೇ ವರ್ಷದ ದೀಕ್ಷಾ ಜಯಂತಿ. ನಾಳೆ ಇದನ್ನು ನಾವು ಈ ಕ್ಷೇತ್ರದಲ್ಲಿ ಆಚರಿಸಲಿಕ್ಕಿದ್ದೇವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ. ಇದು ಸಮಾಜದ ಬೆಳ್ಳಿ ಹಬ್ಬ. ಸಮಾಜದವರು ನಡೆಸ್ತಕ್ಕಂಥ ಒಬ್ಬ ಸಂತನ ದೀಕ್ಷಾ ಜಯಂತಿ. ಗುರುವಿನ ಆಶ್ರಯದಲ್ಲಿ ಮಹಾವ್ರತವನ್ನು ಧಾರಣೆ ಮಾಡಿಕೊಂಡು ಹೋದಲ್ಲೆಲ್ಲ ತೀರ್ಥಗಳನ್ನು ಉದ್ಧಾರ ಮಾಡುತ್ತಾ, ಅನುಗ್ರಹ ಮಾಡುತ್ತಾ, ಆಶೀರ್ವದಿಸುತ್ತಾ ನಮ್ಮ ತೀರ್ಥದ ಉದ್ಧಾರವನ್ನು ಮಾಡಿದಂಥ ಯುಗಲಮುನಿ ಮಹಾರಾಜರು ನಮ್ಮ ಜೊತೆ ಇರುವುದು ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೆಮ್ಮೆಯ ವಿಚಾರ ಅನ್ನುವುದನ್ನು ಹೇಳುತ್ತಾ ಮತ್ತೊಮ್ಮೆ ಅವರ ಸಾನ್ನಿಧ್ಯಕ್ಕೆ ನಮಸ್ತುಗಳನ್ನು ಅರ್ಪಿಸುತ್ತೇವೆ. ದಿಗಂಬರ ಸಾಧುಗಳು ಎಲ್ಲಿರ್ತಾರೆ, ಅವರ ವ್ರತ ನಿಯಮಗಳಿಗೆ, ನಿಷ್ಠೆಗಳಿಗೆ ಎಲ್ಲರೂ ಕೂಡ ತನ್ಮಯರಾಗಿ ಶರಣಾಗ್ತಾರೆ. ಅಂತ ನಮ್ಮ ಭಾಷೆಯನ್ನು ಕಲಿತಂತ, ನಮ್ಮವರೊಂದಿಗೆ ನಮ್ಮವರಾಗಿರುವಂಥ ಸಾಧುಗಳೇ ಯುಗಲಮುನಿ ಮಹಾರಾಜರು. 2024ರ ಮಹಾಮಸ್ತಕಾಭಿಷೇಕ ಯುಗಲಮುನಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಜರುಗ್ತಾ ಇರುವುದು ನಮಗೆಲ್ಲ ಹೆಮ್ಮೆ ತಂದಿದೆ. ಇದೇ ಸಂದರ್ಭದಲ್ಲಿ ಹುಂಬುಜದ ದೇವೇಂದ್ರ ಕೀರ್ತಿ ಭಟ್ಟಾರಕರು ಬಂದಿರುವುದು ಸಂತೋಷದ ವಿಚಾರ. ಅವರಿಗೂ ಇಚ್ಛಾಕಾರಗಳನ್ನು ಸಲ್ಲಿಸಿ, ಕ್ಷುಲ್ಲಿಕಾ ಮಾತಾಜಿ ಅವರಿಗೆ ಇಚ್ಛಾಕಾರಗಳನ್ನು ಸಲ್ಲಿಸಿ, ವಿಶೇಷವಾಗಿ ಜೇನುವಿನ ಬಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟರು ನಮ್ಮ ಅಜಿತ್ ಹನುಮಕ್ಕನವರು. ಅವರ ಹೆಸರಿನಲ್ಲಿ ಅಜಿತನಾಥ್ ತೀರ್ಥಂಕರ ಹೆಸರಿದೆ. ಹಾಗಾಗಿ ಅಜಿತನಾಥ ಅಂದರೆ ಜೈನರ ಹೆಸರೇ. ಮತ್ತು ಎರಡನೇದ್ದು ಜೇನುವಿನ ಜೈನರು ತ್ಯಾಗ ಮಾಡ್ತಾರೆ. ಹಾಗಾಗಿ ಜೇನನ್ನು ಉಳಿಸುವುದು ಜೈನರೇ. ಹಾಗಾಗಿ ಪೂಂಜರವರೇ, ನಮ್ಮಲ್ಲಿ ಜಗತ್ತಿನ ನಾಶ ಪಕ್ಕ ಆಗುವುದಿಲ್ಲ. ಮತ್ತು ಒಂದು ಸಮಯ ಕೇಳಿದ್ದಾರೆ, ಕಾಲಚಕ್ರದಲ್ಲಿ ನಮ್ಮ ಆದಿನಾಥ ತೀರ್ಥಂಕರರು ಇದ್ದದ್ದು 100 ಟ್ರಿಲಿಯನ್ ಆಯಸ್ಸು ಇದ್ದಾಗ, ಒಟ್ಟು ಒಂದು ವೃತ್ತಕ್ಕೆ ಒಂದು ಕಲ್ಪಕಾಲ ಅಂತ ಹೇಳ್ತಾರೆ. ಒಂದು ಕಲ್ಪಕಾಲಕ್ಕೆ 20 ಕೋಟಿ ಸಾಗರ ವರ್ಷ ಅಂತ ಅರ್ಥ. ಅಂತ 20 ಕೋಟಿ ಸಾಗರ ವರ್ಷವನ್ನು 12 ಎಸಳುಗಳುಳ್ಳ ಮುಸಂಬಿ ಹಣ್ಣಿನಂತೆ, ಕಿತ್ತಳೆ ಹಣ್ಣಿನಂತೆ ಛೇದ ಮಾಡಿದಾಗ ಸಿಗುವ 100 ಟ್ರಿಲಿಯನ್ ವರ್ಷದಲ್ಲಿ ಆದಿನಾಥ ತೀರ್ಥಂಕರರ ಹಾಗೆ 24 ತೀರ್ಥಂಕರರಿದ್ರು. 84 ಲಕ್ಷ ವರ್ಷ ಪೂರ್ವಾಯುಷ್ಯ ಇದ್ದವರು ಆದಿನಾಥರು ಅನ್ನೋದು ವೈಜ್ಞಾನಿಕದ ಸತ್ಯವಾಗಿದೆ. ಅದೇ ರೀತಿಯಾಗಿ ನೇಮಿನಾಥ, ಪಾರ್ಶ್ವನಾಥ, ಮಹಾವೀರ ಸ್ವಾಮಿಯರು ಐತಿಹಾಸಿಕ ಸತ್ಯವಾಗಿ ಮೂಡಿ ಬಂದಿದ್ದಾರೆ. ಈ ನೆಲೆಯಲ್ಲಿ ನಮ್ಮ 21,000 ವರ್ಷ ಪಂಚಮ ಕಾಲ ಇದೆ, 21,000 ವರ್ಷ ಷಷ್ಠಮ ಕಾಲ ಇದೆ. ಇದೆಲ್ಲವನ್ನು ವರ್ಗೀಕರಣ ಮಾಡಿದ್ದಾರೆ. ಹಾಗಾಗಿ ವೈಜ್ಞಾನಿಕವಾಗಿ ಪರಿಶೋಧನೆ ಮಾಡಲ್ಪಟ್ಟಂತ ಜೈನ ಧರ್ಮ ಅನ್ನುವುದನ್ನು ಹೇಳುತ್ತಾ ಇವತ್ತಿನ ಪೂಜೆ, ಶ್ರೀಪೀಠ ಯಂತ್ರಾರಾಧನೆ, ಎಲ್ಲಿ ಭಗವಂತನ ದೊಡ್ಡ ಅಭಿಷೇಕ ನಡೆಯುತ್ತದೋ ಅಲ್ಲಿ ಮನಸ್ಸಿಗೆ ತಂಪು, ಕಣ್ಣಿಗೂ ತಂಪು ಮತ್ತು ಕಿವಿಗೂ ಇಂಪು, ಆಮೇಲೆ ಬಾಯಿಗೆ ಸ್ತುತಿ ಸ್ತೋತ್ರಗಳು. ಈ ನೆಲೆಯಲ್ಲಿ ನಮ್ಮ ಶರೀರವನ್ನು ಈ ಬೇಸಿಗೆ ಬಿರು ಬಿಸಿಲಿನಲ್ಲಿ ಸಂಜೆಯ ತಂಗಾಳಿಗೆ ಮೈಯೊಡ್ಡಿ ಕುಳಿತರೆ ಆರೋಗ್ಯ ಎಲ್ಲವೂ ಕೂಡ ಒಳ್ಳೆಯದಾಗ್ತದೆ. ಇದು ಮಹಾಮಸ್ತಕಾಭಿಷೇಕದಲ್ಲಿ ಮಾತ್ರ ಸಾಧ್ಯ. ಹಾಗಾಗಿ ನಮ್ಮ ಶರೀರ, ಮನಸ್ಸು ಎಲ್ಲವನ್ನು ಮಹಾರಾಜರ ಸಾನ್ನಿಧ್ಯದಲ್ಲಿ ಒಂದು 15 ನಿಮಿಷದಾದರೂ ಅಮೃತ ವಚನವನ್ನು ಕೇಳುವ ಭಾಗ್ಯ ನಮ್ಮದಾಗ್ಲಿ ಅಂತ ಹೇಳುತ್ತಾ ನಾವೇನೂ ಹೆಚ್ಚು ಮಾತಾಡದೆ ಬಂದ ಅತಿಥಿಯವರಿಗೆ, ಅಭ್ಯಾಗತರಿಗೆ ಸಮಯವನ್ನು ದಾನ ನೀಡುತ್ತಾ ಮುಂದಿನ ಸಭೆಯನ್ನು ಚಂದಗಾಣಿಸೋಣ. ಇವತ್ತು ಮಹಾರಾಜರು ದೀಕ್ಷಾ ಜಯಂತಿ. ಹಾಗಾಗಿ ಅವರ ಮಾತನ್ನು ಕೇವಲ ನಾವು ಬಾಹುಬಲಿಯ ಮೂರ್ತಿಯನ್ನು ನೋಡುತ್ತಾ ಕಿವಿಯನ್ನು ಮಹಾರಾಜರಿಗೆ ಕೊಡುತ್ತಾ ಇವತ್ತಿನ ಮಸ್ತಕಾಭಿಷೇಕವನ್ನು
ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೋಡೋಣ ಅನ್ನುವ ಮಾತುಗಳನ್ನು ಹೇಳಿ ಡಾಕ್ಟರ್ BP ಇಂದ್ರ ಆಚಾರ್ಯ ವಿದ್ಯಾನಂದ ಮಹಾರಾಜರಿಂದ ಹಿಡಿದು ಮೂಡುಬಿದ್ರಿಯ ಹಿಂದಿನ ಭಟ್ಟಾರಕರಿಗೂ ಅತ್ಯಂತ ಪ್ರೀತಿಗೆ ಪಾತ್ರರಾದವರು. ಇಲ್ಲಿಯ ಕ್ಷೇತ್ರದ ಎಲ್ಲ ಕಾರ್ಯವನ್ನು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರಿರಲಿ, ನಮ್ಮ ಅರಸರೇ ಇರಲಿ, ಅವರೆಲ್ಲ ಮಾತಿಗೆ ಹೆಚ್ಚಿನ ಮನ್ನಣೆಯನ್ನು ಕೊಟ್ಟಂತ ಹಿರಿಯ ಸಜ್ಜನ ಡಾಕ್ಟರ್ BP ಇಂದ್ರ ಇಲ್ಲಿ ಎಲ್ಲ ಸ್ಥಳದಲ್ಲಿ ಇದ್ದು ಈ ಕ್ಷೇತ್ರದ ರಕ್ಷಣೆಯನ್ನು ಮಾಡಿ ಈ ಕ್ಷೇತ್ರದ ಇವತ್ತಿನ ಪಂಚಕಲ್ಯಾಣದಲ್ಲಿ ನಮ್ಮ 3ನೆಯ ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಕ್ತಾಮರ ಆರಾಧನೆಯನ್ನು ಶ್ರೀಪೀಠ ಯಂತ್ರಾರಾಧನೆಯನ್ನು ನೆರವೇರಿಸಿಕೊಟ್ಟ, ದೇಶ ವಿದೇಶದಲ್ಲಿ ಅವರ ಮಕ್ಕಳು ಮರಿಮಕ್ಕಳನ್ನು ಕಳಿಸಿ ಶ್ರೀಮಂತವಾಗಿ ತಮ್ಮ ಕುಟುಂಬವನ್ನು ಪೋಷಿಸುತ್ತಾ ಸಮಾಜದ ಕಾರ್ಯದಲ್ಲೂ ತೊಡಗಿಸುತ್ತಾ ಇರುವಂತ ಅವರಿಗೆ ಭಗವಂತನ ಶ್ರೀರಕ್ಷೆ ಇರಲಿ ಅನ್ನುವ ಮಾತುಗಳೊಂದಿಗೆ ಕೇವಲ 3 ದಿನ ಮಾತ್ರ ಆಗಿದ್ದು ಇನ್ನೂ 6 ದಿನ ಇದೆ. ಎಲ್ಲರೂ ಬನ್ನಿ, ನಮ್ಮ ಕ್ಷೇತ್ರಕ್ಕೆ ಬನ್ನಿ, ಬಾಹುಬಲಿಯ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಪುಣ್ಯವನ್ನು ನಿಮ್ಮದಾಗಿಸಿಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಸೇವಾ ಕರ್ತೃಗಳಿಗೆ ಆಶೀರ್ವಾದವನ್ನ ನೀಡೋದರ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಆಶೀರ್ವಚನವನ್ನ ನೀಡಿದಂತಹ ಡಾಕ್ಟರ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾ ಸ್ವಾಮೀಜಿ ಅವರಿಗೆ ಇಚ್ಛಾಮಿಗಳನ್ನ ಸಲ್ಲಿಸುತ್ತಾ ಇದೇ ಒಂದು ವೇದಿಕೆಯಲ್ಲಿ ಅಪರೂಪದ ಕ್ಷಣಕ್ಕೆ ನಾವು ಸಾಕ್ಷಿಯಾಗಲಿದ್ದೇವೆ. ಕಾರಣ ಇಷ್ಟೇ, ನಮ್ಮ ಜೈನ ಧರ್ಮದಲ್ಲಿ ಇರುವಂಥವರು ಯಾವುದೇ ಕ್ಷೇತ್ರದಲ್ಲಿ ಹಿಂದೆ ನಿಮಗೆ ಗೊತ್ತಿರ್ಬೋದು, ಯಾವುದಾದ್ರೂ ಕ್ಷೇತ್ರಕ್ಕೆ ಹೋದ್ರೆ ಅದು ದೊಡ್ಡ ಸಾಧನೆ, ಆದರೆ ಗುರುತಿಸುವವರು ಇರಲಿಲ್ಲ. ಆದರೆ ಗುರುತಿಸಿದಾಗ, ಪ್ರೋತ್ಸಾಹಿಸಿದಾಗ ಇನ್ನಷ್ಟು ಇಂತಹ ಪ್ರತಿಭೆಗಳು ಬೆಳಕಿಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಒಂದು ಪ್ರತಿಭೆ ಅಂತ ಹೇಳಿದ್ರೆ ಕುಮಾರಿ ಅನನ್ಯ ಜೈನ್ ಅವರು. ಅವರಿಗೆ ಈ ವೇದಿಕೆಯಲ್ಲಿ ಸನ್ಮಾನ ಆಗಬೇಕು ಅಂತ ಹೇಳಿ ಎಲ್ಲರ ಅಪೇಕ್ಷೆ. ಇವರು ವೇಣೂರಿನ ಡಾಕ್ಟರ್ BP ಇಂದ್ರ ಮತ್ತು ಶ್ರೀಮತಿ ಸುನಂದಾ ದೇವಿ ದಂಪತಿಯ ಮೊಮ್ಮಗಳು. ಈಕೆಯ ಸಾಧನೆ ಏನು ಅಂತ ಹೇಳಿದ್ರೆ, ತಾನು ಯಾವುದೇ ಒಂದು ವಿಚಾರದಲ್ಲಿ ಪದವೀಧರೆ ಆದ್ರೂ ಕೂಡ ಅದನ್ನ ಬಿಟ್ಟು ಪೈಲಟ್ ಆಗಿ ನಾನು ಸಾಧನೆಯನ್ನ ಮಾಡಬೇಕು ಅನ್ನುವಂತಹ ಒಂದು ಇಚ್ಛೆಯನ್ನಿಟ್ಟು ಅದೇ ದಾರಿಯಲ್ಲಿ ಮುನ್ನಡೆದವರು ಈಗ ಅದೇ ಹಾದಿಯಲ್ಲಿ ಸಾಕ್ತಾ ಇದ್ದಾರೆ. ಪೈಲಟ್ ಟ್ರೈನಿಂಗ್ ಇನ್ ಅಮೆರಿಕಾದಲ್ಲಿ ಟ್ರೈನಿಂಗ್ ಅನ್ನ ಪಡೆದು ಏರ್ ಇಂಡಿಯಾದಲ್ಲಿ ಉದ್ಯೋಗಿಯಾಗಿದ್ದಾರೆ. ಶ್ರೀಮತಿ ಜಯಲಲಿತಾ ಹಾಗೂ ಮೈಸೂರಿನ ಅನಿಲ್ ಕುಮಾರ್ ಇವರ ಪುತ್ರಿ, ಮೈಸೂರಿನ ಆಸ್ಥಾನ ವಿದ್ವಾನ್ ಜಿನಚಂದ್ರ ಶಾಸ್ತ್ರಿಯವರ ಮೊಮ್ಮಗಳು, ಮೈಸೂರಿನ CKC ಸ್ಕೂಲ್ ಸದ್ವಿದ್ಯಾ PU ಕಾಲೇಜಿನಲ್ಲಿ ಪ್ರಾಥಮಿಕ ಹಾಗೆಯೇ ಪದವಿ ಪೂರ್ವ ಶಿಕ್ಷಣವನ್ನ ಸಂಪೂರ್ಣಗೊಳಿಸಿ ಮೈಸೂರ್ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಕಾಲೇಜಲ್ಲಿ ಪದವಿ ಶಿಕ್ಷಣವನ್ನ ಪಡೆದಿದ್ದು ಪೈಲಟ್ ಆಗ್ಬೇಕನ್ನುವಂತಹ ತನ್ನ ಬಾಲ್ಯದ ಕನಸನ್ನ ನನಸಾಗಿಸಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ಅಮೆರಿಕಾದ ಫ್ಲೋರಿಡಾದಲ್ಲಿ ಟು ಫ್ಲೈ ಫ್ಲೈಯಿಂಗ್ ಸ್ಕೂಲಲ್ಲಿ ಪೈಲಟ್ ತರಬೇತಿಯನ್ನ ಕೂಡ ಪಡೆದು ಅದರಲ್ಲೇ ಸಾಧನೆಯನ್ನ ಮಾಡಿದ್ದಾರೆ. ಅಮೆರಿಕ, ಕೆನಡಾ ಹಾಗೂ ಭಾರತ ಈ 3 ದೇಶಗಳು ಪೈಲಟ್ ಲೈಸೆನ್ಸ್ ಪಡೆದಿರುವಂತಹ ಅನನ್ಯ ಜೈನ್ ಅವರು ಈಗ ಏರ್ ಇಂಡಿಯಾದಲ್ಲಿ ಪೈಲಟ್ ಆಗಿ ತಮ್ಮ ವೃತ್ತಿ ಜೀವನವನ್ನ ನಡೆಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಅಗತ್ಯ ಇದೆ. ನಿಮ್ಮೆಲ್ಲರ ಈ ರೀತಿಯ ಪ್ರೋತ್ಸಾಹ ಇನ್ನಷ್ಟು ಇಂತಹ ಕೆಲಸವನ್ನ ಮಾಡೋದಿಕ್ಕೆ ಅವರಿಗೆ ಒಂದು ಉತ್ಸಾಹವನ್ನ ನೀಡತ್ತೆ ಅಂತ ಹೇಳ್ತಾ ಅವರಿಗೆ ವೇದಿಕೆಯಲ್ಲಿರುವಂತಹ ಗಣ್ಯರು, ಅದೇ ರೀತಿಯಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾನ್ಯ ಕಾರ್ಯದರ್ಶಿಗಳು, ಧರ್ಮಸ್ಥಳ ಮಂಜುನಾಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರುವಂತಹ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರು, ಅವರನ್ನ ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಅನನ್ಯ ಅವರ ಜೊತೆಗೆ ಅವರ ತಂದೆ ತಾಯಿಗಳು ಕೂಡ ಅವರ ಜೊತೆ ಆಗಬಹುದು. ಅವರ ಆಸೆಗೆ, ಅವರ ಕನಸಿಗೆ ಬೆನ್ನೆಲುಬಾದವರು. ಅನನ್ಯ ಅವರನ್ನ ಗೌರವಿಸಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಡಿ ಹರ್ಷೇಂದ್ರ ಹೆಗಡೆ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಮ್ಮ ಪ್ರೋತ್ಸಾಹ ಅತ್ಯಂತ ಅಗತ್ಯ. ಚಪ್ಪಾಳೆಯ ಮೂಲಕ ಆಗಿರಬಹುದು, ಸಿಕ್ಕಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಯಾವ್ದಾದ್ರು ಕ್ಷೇತ್ರದಲ್ಲಿ ಜೈನರು ಮುಂದೆ ಬರ್ತಾರೆ ಅಂತ ಹೇಳಿದ್ರೆ ನಮ್ಗೆಲ್ರಿಗೂ ಕೂಡ ಹೆಮ್ಮೆಯ ವಿಚಾರ. ಮೊದಲೆಲ್ಲ ಬಹಳಷ್ಟು ಅವಕಾಶ ಸಿಗ್ತಾ ಇರ್ಲಿಲ್ಲ, ಆದ್ರೆ ಈಗ ನಾವ್ ಎಲ್ಲಾ ಕ್ಷೇತ್ರದಲ್ಲಿ ಇದ್ದೇವೆ ಅನ್ನೋದೇ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಇನ್ನೂ ಕೂಡ ಈ ರೀತಿಯಾದಂತಹ ಪ್ರತಿಭೆಗಳು ಹೊರಬರ್ಲಿ, ನಾವೆಲ್ಲರೂ ಎಲ್ಲಾ ಕ್ಷೇತ್ರದಲ್ಲಿ ಸಾಧನೆ ಮಾಡೋದಿಕ್ಕೆ ಪ್ರೋತ್ಸಾಹವನ್ನ ಕೊಡೋಣ ಅಂತ ಹೇಳ್ತಾ, ಅನನ್ಯ ಅವರು ಶಾಲಾ ದಿನಗಳಲ್ಲೂ ಅಷ್ಟೇ ಶ್ರೀಲಂಕಾ, ಮಲೇಷಿಯಾ ಮುಂತಾದ ಕಡೆಗಳಲ್ಲಿ ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಹೆಸರಿಗೆ ತಕ್ಕಂತೆ ಈಗ ಅನನ್ಯ ಸಾಧನೆಯನ್ನ ಮಾಡಿದ್ದಾರೆ. ಅನನ್ಯ ಜೈನ್ ಅವರನ್ನ ಈ ಸಂದರ್ಭದಲ್ಲಿ ಸನ್ಮಾನ ಮಾಡ್ತಾ ಇರುವಂತದ್ದು ಎಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ. ಪೈಲಟ್ ಆಗಿ ವೇಣೂರಿನ ಕೀರ್ತಿಯನ್ನ ಗಗನದೆತ್ತರಕ್ಕೆ ಕೊಂಡೊಯ್ದ ಅನನ್ಯ ಅವರಿಗೆ ಭಗವಾನ್ ಬಾಹುಬಲಿ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯವನ್ನ ಕರುಣಿಸಲಿ ಅಂತ ಪ್ರಾರ್ಥಿಸೋಣ. ಬಂಧುಗಳೇ,
ಎಲ್ಲರೊಮ್ಮೆ ಜೋರಾಗಿ ಅನನ್ಯನ ಸಾಧನೆಗೆ ನಾವು ಚಪ್ಪಾಳೆ ಮೂಲಕ ಪ್ರೋತ್ಸಾಹ ಮಾಡೋಣ. ಈ ಬಾರಿಯ ವೇಣೂರಿನ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಮಹೋತ್ಸವದ ಉದ್ಘಾಟನಾ ಸಮಾರಂಭದ ಕಾರ್ಯನಿರ್ವಹಣೆಯನ್ನ ಅತ್ಯುತ್ತಮವಾಗಿ ನೆರವೇರಿಸಿಕೊಟ್ಟಂತಹ ನಮ್ಮ ಸಮಾಜದ ಹಿರಿಯ ವಿದ್ವಾಂಸ ಮುನಿರಾಜ್ ರೆಂಜಾಳ್ರವರು ವೇದಿಕೆಗೆ ಬಂದು ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರು ಅಜಿಲ ರಾಜವಂಶಸ್ಥರು ಆಗಿರುವಂತಹ ತಿಮ್ಮಣ್ಣ ಅರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರವರಿಂದ ಗೌರವಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಡ್ತಾ ಇದ್ದೇನೆ. ಮುನಿರಾಜ ರೆಂಜಾಳ ಸರ್ ಎಲ್ಲಿದ್ರು ಕೂಡ ಅವರ ಪರವಾಗಿ ಅವರ ಈ ಒಂದು ಸನ್ಮಾನವನ್ನ ಸ್ವೀಕರಿಸಬೇಕು ಅಂತ ಹೇಳಿ ಮುನಿರಾಜ ರೆಂಜಾಳ್ ಅವರ ವಾಕ್ಚಾತುರ್ಯ ಆಗಿರ್ಬೋದು, ಅವರ ಜ್ಞಾನ ಸಂಪತ್ತನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಭಗವಾನ್ ಬಾಹುಬಲಿ ಅವರಿಗೆ ಆಯುರಾರೋಗ್ಯ ಆಯಸ್ಸನ್ನು ಕೂಡ ಕರುಣಿಸಲಿ ಅಂತ ಬೇಡಿಕೊಳ್ಳುತ್ತಾ, ಈಗಾಗಲೇ ನಮ್ಮ ಇವತ್ತಿನ ಈ ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ, ಅನೇಕ ಗಣ್ಯರ ಮಾತುಗಳನ್ನು ಕೇಳುವರಿದ್ದೀವಿ. ದಯವಿಟ್ಟು ಯಾರು ಕೂಡ ಹೊರಗೆ ಹೋಗಬೇಡಿ ಅಂತ ವಿನಂತಿಸಿಕೊಳ್ಳುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಆಶೆ ಪಟ್ಟಿದ್ವಿ ಶ್ರೀ ಡಿ ಹರ್ಷೇಂದ್ರ ಕುಮಾರ್ ಅವರ ಮಾತುಗಳನ್ನು ಕೇಳೋದಕ್ಕೆ. ಆದರೆ ಅವರು ಕೂಡ ಸಮಯ ದಾನವನ್ನ ಮಾಡಿದ್ದಾರೆ. ಈ ಸಮಯದಲ್ಲಿ ನಾನು ದಾನವನ್ನ ಮಾಡ್ತಾ ಇದ್ದೇನೆ, ಕಾರಣ ಇಷ್ಟೇ, ಇನ್ನೂ ಕೂಡ ಅನೇಕ ಗಣ್ಯರಿದ್ದಾರೆ, ಹಾಗಾಗಿ ನಾನು ಇವತ್ತು ಸಮಯ ದಾನವನ್ನ ಮಾಡ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಹರೀಶ್ ಪೂಂಜೆ ಅವರು 2 ಮಾತುಗಳನ್ನು ಆಡಬೇಕು ಅಂತ ನಾನು ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಯುಗಳ ಮುನಿಶ್ರೀಗಳಾದ ಪರಮಪೂಜ್ಯ 108 ಶ್ರೀ ಅಮೋಘ ಕೀರ್ತಿ ಮುನಿ ಮಹಾರಾಜರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಯುಗಳ ಮುನಿಶ್ರೀಗಳಾದಂತಹ ಪರಮಪೂಜ್ಯ 108 ಶ್ರೀ ಅಮರಕೀರ್ತಿ ಮುನಿ ಮಹಾರಾಜರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಉಮ್ಮುಜ ಜೈನ ಮಠದ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಅಜಿಲ ಅರಮನೆಯ ತಿಮ್ಮಣ್ಣರಸರಾಗಿರ್ತಕ್ಕಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ ಅವರ ಪಾದಕಮಲಗಳಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಹಿರಿಯರಾಗಿರ್ತಕ್ಕಂಥ ಶ್ರೀ ಕ್ಷೇತ್ರದ ಡಿ ಹರ್ಷೇಂದ್ರ ಕುಮಾರ್ ಅವರ ಆಶೀರ್ವಾದವನ್ನು ಸಹ ಬೇಡುತ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಮಂಗಳೂರಿನ HPCLನ DGM ಆಗಿರ್ತಕ್ಕಂಥ ನವೀನ್ ಕುಮಾರ್ ಅವರೇ, ಆತ್ಮೀಯ ಮಿತ್ರರು ಹಿರಿಯರಾಗಿರ್ತಕ್ಕಂಥ PP ಹೆಗಡೆ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಶ್ರೀಮತಿ ಸುನಂದ PB ಇಂದ್ರ ಅವರ ಆಶೀರ್ವಾದವನ್ನು ಬೇಡುತ್ತಾ, ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಇವತ್ತಿನ ಸೇವಾಕರ್ತ ಬಂಧುಗಳೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ನಾನೇನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಇವತ್ತಿನ ಈ ಪುಣ್ಯ ಕಾಲದಲ್ಲಿ ಮುನಿಗಳ ಆಶೀರ್ವಾದವನ್ನು ಇವತ್ತು ನಾವು ತೆಗೊಳ್ಳಿಕ್ಕಿರುವಂಥ ಈ ಸಂದರ್ಭದಲ್ಲಿ ನಾನು ಮಾತಾಡೋದು ಸಹ ಅಷ್ಟು ಔಚಿತ್ಯ ಅಲ್ಲ ಅಂತ ನಾನು ಭಾವಿಸಿದ್ದೇನೆ. ಆದರೆ ಇವತ್ತಿನ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇರತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಬೇಕಾಗಿರೋದು ವೇಣೂರಿನ ಮತ್ತು ಈ ಭಾಗದ ಎಲ್ಲರಿಗೂ ನಮ್ಮ ಮನೆಯ ಡಾಕ್ಟರ್ ಆಗಿದ್ದಂತಹ ಡಾಕ್ಟರ್ PB ಇಂದ್ರರವರ ಬಗ್ಗೆ. ಯಾಕಂತ ಹೇಳಿದ್ರೆ ಈ ಪರಿಸರದಲ್ಲಿ ನಾವು ಯಾರ ಹತ್ರ ಕೇಳಿದ್ರು ಎನ್ನ ಡಾಕ್ಟ್ರು ಅಂತ ಹೇಳುವಂಥ ನಿಟ್ಟಿನಲ್ಲಿ ಆ ಎಲ್ಲ ಮನೆಗಳನ್ನು ಮುಟ್ಟಿರ್ತಕ್ಕಂಥವರು ಇಂದ್ರರು. ಅದನ್ನು ಮತ್ತೆ ಬೆಳೆಸ್ತಕ್ಕಂಥ ಕೆಲಸವನ್ನು ಸಹ ಅವರ ಮಗ ಮಾಡಿ, ಈಗ ಅವರು ಸಹ ಎಂಕಲ್ನ ಡಾಕ್ಟ್ರು ಅಂತ ಹೇಳುವಂಥ ಆ ಒಂದು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಭಾವನೆಯನ್ನು ಮೂಡಿಸಿರ್ತಕ್ಕಂಥವರು. ಪ್ರಾಯಶಃ ಅದಕ್ಕೆಲ್ಲದಕ್ಕೂ ಪ್ರೇರಣೆ ಇಲ್ಲಿಯ ಬಾಹುಬಲಿಯ ಆ ಆಶೀರ್ವಾದ ಅಂತ ಆ ಕುಟುಂಬಕ್ಕೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಪ್ರಾಯಶಃ ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ಆ ಕುಟುಂಬದ ಸದಸ್ಯರು ಇವತ್ತು ಅವರ ಕುಟುಂಬದ ಒಬ್ಬರು ಅನನ್ಯ ಇವತ್ತು ಒಂದು ಕ್ಯಾಪ್ಟನ್ ಆಗಿ ಇವತ್ತು ನಮ್ಮ ಪೈಲಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ಒಂದು ವ್ಯವಸ್ಥೆಗೂ ಆಶೀರ್ವಾದ ಸಿಕ್ಕಿದೆ ಅಂತ ಹೇಳಿದರೆ ವೇಣೂರಿನ ಬಾಹುಬಲಿಯ ಆಶೀರ್ವಾದ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ತಿಳ್ಕೊಂಡು, ಪ್ರಾಯಶಃ ಜೈನ ಸಮುದಾಯದ ಆಹಾರ ಪದ್ಧತಿ ಇವತ್ತು ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಆಹಾರ ಪದ್ಧತಿ ಯಾವುದು ಕೇಳಿದರೆ ಅದು ಜೈನ ಸಮಾಜದ ಆಹಾರ ಪದ್ಧತಿ. ಇವತ್ತು ನಾವು ಎಲ್ಲಿಯಾದರೂ ಹೋದರೆ ನಿಮ್ಮ ಆಹಾರ ಒಳ್ಳೆ ರೀತಿ, ನಿಮ್ಮ ಶಾರೀರಿಕವಾಗಿರ್ತಕ್ಕಂಥ ಶಕ್ತಿ
ಚೆನ್ನಾಗಿರಬೇಕು, ಯಾವುದೇ ರೋಗ ನಿರೋಧಕ ಶಕ್ತಿಯನ್ನು ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆರೋಗ್ಯವನ್ನು ಹೊಂದಬೇಕು ಅಂತ ಹೇಳಿದ್ರೆ 6 ಗಂಟೆಯಿಂದ ಮೊದಲು ನೀವು ಆಹಾರವನ್ನು ಮಾಡಿದರೆ ಮಾತ್ರ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಆರೋಗ್ಯವಂತವಾಗಿರ್ತಕ್ಕಂಥ ಶರೀರವನ್ನು ವೃದ್ಧಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದನ್ನು ಇವತ್ತಿನ ವೈದ್ಯಕೀಯ ಪದ್ಧತಿ ಹೇಳಿದರೆ, ಇದನ್ನು ಅನೇಕ ವರ್ಷ ಸನಾತನ ವರ್ಷಗಳ ಹಿಂದೆ ಹೇಳಿ ಹೀಗೆ ಜೀವನ ಮಾಡಬೇಕು ಅಂತ ಹೇಳಿ ಒಂದು ಆಹಾರ ಪದ್ಧತಿಯ ಮೂಲಕ ತೋರಿಸಿಕೊಟ್ಟಂತ ಉದಾಹರಣೆ ಇದ್ರೆ ಅದು ಜೈನ ಸಮುದಾಯ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನನಗೂ ಹೆಮ್ಮೆ ಇದೆ. ನಾನು ಸಹ ಒಂದು ಕಳೆದ 15 ವರ್ಷದಿಂದ ಅದೇ ಪದ್ಧತಿಯನ್ನು ಸಸ್ಯಾಹಾರ ಮತ್ತು ಅದೇ ಪದ್ಧತಿಯನ್ನು ಆಚರಣೆ ಮಾಡಿಕೊಂಡು ಬರತಕ್ಕಂಥ ಒಬ್ಬ ವ್ಯಕ್ತಿ ಎನ್ನುವಂಥದ್ದನ್ನು ಸಹ ನಾನು ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ, ಪ್ರಾಯಶಃ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯಲ್ಲಿರ್ತಕ್ಕಂಥ ಜೈನ ಸಮುದಾಯ ಇಡೀ ಸಮಾಜವನ್ನು ಕ್ರೋಢೀಕರಿಸ್ತಕ್ಕಂಥ ಸಮಾಜ. ಕರ್ನಾಟಕದಲ್ಲಿ ದೇವಸ್ಥಾನಗಳ ನಿರ್ಮಾಣದ ಇತಿಹಾಸವನ್ನು ಕೆದಕಲಿಕ್ಕೆ ಹೋದರೆ 2 ಸಮಾಜ ಅದರ ಹಿಂದೆ ಇರತಕ್ಕಂಥದ್ದು. ಒಂದು ಲಿಂಗಾಯತರು, ಅದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಒಂದು ದೇವಸ್ಥಾನದ ಅಷ್ಟಮಂಗಲ ಪ್ರಶ್ನೆ ಇಟ್ಟಾಗ ಅದರ ಒಂದು ಜೈನ ಮನೆತನವೇ ಈ ದೇವಸ್ಥಾನವನ್ನು ಪ್ರಾರಂಭ ಮಾಡಿದೆ ಎನ್ನುವಂಥದ್ದು ಯಾವುದೇ ಅಷ್ಟಮಂಗಲ ಪ್ರಶ್ನೆಗಳಲ್ಲಿ ಸುಮಾರು 80 ಭಾಗ ತಿಳಿಸ್ತಕ್ಕಂಥ ಆ ಒಂದು ಇತಿಹಾಸವನ್ನು ಆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಿಗ್ತದೆ. ಪ್ರಾಯಶಃ ಈ ರೀತಿ ಹಿಂದೂ ಸಮಾಜ ಮತ್ತು ಜೈನ ಸಮಾಜ ಎಲ್ಲವನ್ನು ಒಟ್ಟು ಸೇರಿಸಿಕೊಂಡು ನಾವೆಲ್ಲರೂ ಒಂದೇ ಎನ್ನುವಂತಹ ಸಂದೇಶ, ಶಾಂತಿಯ ಸಂದೇಶವನ್ನು ಸಾರಿರ್ತಕ್ಕಂಥ ಈ ಸಮುದಾಯದ ಈ ಒಂದು ಸಮಾಜದ ಜೊತೆ ಇವತ್ತು ಇಷ್ಟು ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಅದರಲ್ಲೂ ನಮಗೆ ನಾನು ಮೊನ್ನೆನೂ ಹೇಳಿದೆ, 2 ನಮ್ಮೆಲ್ಲರ ಹೆಮ್ಮೆ ಅಂತ ಹೇಳ್ಬೋದು. ಇವತ್ತು 25ನೇ ವರ್ಷದ ಈ ಸಂದರ್ಭದಲ್ಲೂ ನಮ್ಮ ಮುಂದೆ ನಮಗೆ ಆಶೀರ್ವಾದ ಮಾಡಲಿಕ್ಕೆ ಇರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಎನ್ನುವಂಥದ್ದನ್ನು ಹೇಳ್ತಾ, ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ತರುಣ ಸಾಗರ ಮುನಿಗಳ ನೆನಪನ್ನು ನಾನು ಮಾಡಿಕೊಳ್ತೇನೆ. ಯಾಕಂದ್ರೆ ನಾನು ಅವರ ಬಹಳ ಪಕ್ಕ ನಾನು ಫಾಲೋವರ್. ಅನೇಕ ಯೂಟ್ಯೂಬ್ಗಳಲ್ಲಿ ಅವರ ಭಾಷಣವನ್ನು ಕೇಳಿರ್ತಕ್ಕಂಥ ಅವರ ಪ್ರವಚನವನ್ನು ಅನೇಕ ಸಂದರ್ಭಗಳಲ್ಲಿ ನಾನು ಕೇಳ್ತಾ ಇರ್ತೇನೆ. ರಾಷ್ಟ್ರದ ಚಿಂತನೆಯೊಂದಿಗೆ ನಮಗೆ ಶಕ್ತಿಯನ್ನು ತುಂಬಿರ್ತಕ್ಕಂಥ ಮುನಿ ಮಹಾರಾಜರು ಅವರು, ತರುಣ ಮುನಿ ಮಹಾರಾಜರು, ಸಾಗರ ಮುನಿ ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತಾ, ಇವತ್ತು ಅರಸರು ಬಹಳ ನಿಶ್ಚಿಂತೆಯಿಂದ ಬಹಳ ಖುಷಿಯಿಂದ ಇರ್ತಕ್ಕಂಥ ಅರಸರು ನಮ್ಮ ಅರಸರು. ಯಾಕಂತ ಹೇಳಿದ್ರೆ ಅವರ 2 ಕಾರ್ಯವೂ ಬಹಳ ಖುಷಿಯಲ್ಲಿ ಅವರ ಜೀವನದಲ್ಲಿ ಈ ಸಲ ನಡೆದು ಹೋಯಿತು. ಒಂದು ಮಹಾಲಿಂಗೇಶ್ವರನ ಜೀರ್ಣೋದ್ಧಾರ ಮತ್ತು ಒಂದು ಬ್ರಹ್ಮಕಲಶೋತ್ಸವ. 3ನೇ ಬಾರಿ ಮಹಾಮಜ್ಜನದ ಈ ಕಾರ್ಯವನ್ನು ನೆರವೇರಿಸಿರ್ತಕ್ಕಂಥ ಹಳದಂಗಡಿ ಸೀಮೆಯ ಅರಸರು, ಅದು ಡಾಕ್ಟರ್ ತಿಮ್ಮಣ್ಣರಸರಾಗಿರ್ತಕ್ಕಂಥ ಪದ್ಮಪ್ರಸಾದ್ ಅಜಿಲ್ರು ಎನ್ನುವಂಥ ಅವರ ಆಶೀರ್ವಾದವು ಇಡೀ ಈ ಅರಸು ಸೀಮೆಗೆ ಸಿಕ್ಕಿದೆ ಎನ್ನುವಂಥದ್ದನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾ, ಡಾಕ್ಟರ್ನ ಎಲ್ಲ ಕುಟುಂಬದವರಿಗೂ ಸಹ ಅವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಎನ್ನುವಂಥ ಮಾತನ್ನು ಹೇಳ್ತಾ ಎಲ್ರಿಗೂ ವಂದಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಜಿನೇಂದ್ರ. ಯುವ ನೇತಾರ, ಬೆಳ್ತಂಗಡಿ ಅಭಿವೃದ್ಧಿಯ ಹರಿಕಾರ ಹರೀಶ್ ಪೂಂಜೆ ಅವರು ಬೆಳ್ತಂಗಡಿ ಶಾಸಕರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನಷ್ಟು ಅಭಿವೃದ್ಧಿ ಕೆಲಸಗಳು ಆಗ್ಲಿ, ಬಾಹುಬಲಿ ಅವರಿಗೆ ಆ ಒಂದು ಸೇವೆಯನ್ನ ಮಾಡುವಂತಹ ಬಾಹುಬಲಿ ಸ್ವಾಮಿ ಎಲ್ಲ ಮನಸ್ಸನ್ನ ನೀಡ್ಲಿ, ಅಭಿವೃದ್ಧಿ ಮಾಡೋದಕ್ಕೆ ಅವಕಾಶಗಳು ಸಿಗ್ಲಿ ಅಂತ ಆಶಿಸ್ತಾ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದ ಮತ್ತೋರ್ವ ಗಣ್ಯರು, ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವಂತಹ ಶ್ರೀ ಜಿನೇಂದ್ರ ಕಣಗಾವಿ ಸರ್ ಅವರು ದಕ್ಷ ಹಾಗೆಯೇ ಸಾಮಾಜಿಕ ಕಳಕಳಿಯನ್ನ ಹೊಂದಿರುವುದು ಮಾತ್ರ ಅಲ್ಲ, ನೇರ ನಡೆ ನುಡಿಗಳಿಂದ ಹೆಸರುವಾಸಿಯಾಗಿದ್ದಾರೆ. ಅವರ ಮಾತಿಗಾಗಿ ಈ ವೇದಿಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಆಗ್ಲೇ ಹೇಳ್ದೆ ನಾನು, ಈ ವೇದಿಕೆ ತುಂಬಾ ಎಲ್ಲಾ ಕ್ಷೇತ್ರದ ಮಹನೀಯರನ್ನ ಹೊಂದಿದೆ ಅಂತ ಹೇಳಿ. ಹಾಗಾಗಿ ಇವತ್ತು ಎಲ್ಲಾ ಮಹನೀಯರು ಒಂದೇ ವೇದಿಕೆಯಲ್ಲಿರೋದು ನಮ್ಮೆಲ್ಲರ ಸೌಭಾಗ್ಯ. ವೇದಿಕೆ ಶ್ರೀ ಜಿನೇಂದ್ರ ಕಣಗಾವಿ ಅವರಿಗೆ. ಅಹಿಂಸಾ ಪರಮೋ ಧರ್ಮ ಕಿ. ಈ ಮಹಾಮಸ್ತಕಾಭಿಷೇಕದ ಸನ್ನಿವೇಶದಲ್ಲಿ ಈ ವೇದಿಕೆಯ ಮೇಲೆ ನಮ್ಮೆಲ್ಲರನ್ನು ಆಶೀರ್ವದಿಸುತ್ತಿರುವಂತಹ ಯುಗಳ ಮೀನುಗಳಿಗೆ ನಮೋಸ್ತುಗಳನ್ನು ಅರ್ಪಿಸುತ್ತಾ, ಮಾತೋಸ್ತ್ರಿಯವರಿಗೆ ವಂದಿಸುತ್ತಾ, ಭಟ್ಟಾರಕರಿಯವರೆಗೂ ನಮಸ್ಕರಿಸುತ್ತಾ, ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಗೌರವವನ್ನು ಸಮರ್ಪಿಸುತ್ತಾ, ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಶ್ರಾವಕಿಯರು, ಜೈನ ಧರ್ಮದ ಕಾರ್ಯಕ್ರಮಗಳು ಅದರಲ್ಲೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳ ಒಂದು ಅರ್ಥಪೂರ್ಣವಾಗಿ ನಡೀತವೆ ಅನ್ನೋದಕ್ಕೆ ಇದು ಒಂದು ಅತ್ಯುತ್ತಮವಾದ ಸಾಕ್ಷಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಪ್ರಸ್ತಾಪ ಮಾಡಿದಂತೆ ಧರ್ಮದ ಕಾರ್ಯಕ್ರಮಗಳಿಗೆ 2 ಆಯಾಮಗಳಿರ್ತವೆ. ಒಂದು ಅದ್ದೂರಿತನ, ಇನ್ನೊಂದು ಅರ್ಥಪೂರ್ಣತೆ. ಇಲ್ಲಿ ಅದ್ದೂರಿತನ
ಎಷ್ಟು ಜೋರಾಗಿರ್ತದೆಯೋ ಅಷ್ಟೇ ಧರ್ಮದ ಅಂಶಗಳು ಅದರ ಒಳಗಡೆ ನಿಂತಿದ್ರೆ ಅದು ಅರ್ಥಪೂರ್ಣವಾಗಿರ್ತದೆ. ಈ ಧರ್ಮದ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಹೋದಾಗ ಧರ್ಮ ಅಂದ್ರೆ ಹೇಗಿರಬೇಕು, ಧರ್ಮವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನ ಆದಿಕವಿ ಪಂಪ ಬಹಳ ಸರಳವಾದ ಮಾತುಗಳಲ್ಲಿ ಆದಿಪುರಾಣದ ಭವಾವಳಿಗಳ ಸಂದರ್ಭದಲ್ಲಿ ಹೇಳ್ತಾನೆ. ಸ್ವಯಂ ಬುದ್ಧನ ಮೂಲಕ ಮೋಜು ಮೇಜುವಾನಿಯಲ್ಲಿ ಮುಳುಗಿ ಹೋಗಿದ್ದಂಥ ರಾಜನ ಕುರಿತು ಹೇಳ್ತಾನೆ. ಭವವಾರಾಶಿ ನಿಮಗ್ನರಂ ದಯೆ ದಮಂ ದಾನಂ ತಪಂ ಶೀಲಂ ಎಂಬುವ ಮೈಯಾಗರೆ ಒತ್ತೊತ್ತಿಗಂ ಧರ್ಮವಸಾನಾಂಬರಂ ಆನುಷಂಗಿಕ ಫಲಂ ಭೂಪೇಂದ್ರ ದೇವೇಂದ್ರ ರಾಜ್ಯವಿಳಾಸಂ ಪೆರತೊಲ್ತು ನಂಬು ಕಚಲಕ್ಷ್ಮಾಪಾಲ ಚೂಡಾಮಣಿ. ಬಹಳ ಸರಳವಾಗಿ ಹೇಳ್ತಾನೆ. ಧರ್ಮ ಅಂದ್ರೆ ಏನು? ದಯೆ ದಮ ದಾನ ತಪ ಶೀಲ ಇವುಗಳನ್ನ ಪಾಲನೆ ಮಾಡಿದ್ರೆ ನಿನಗೆ ಸಿಗುವಂತ ಶಕ್ತಿ, ನಿನಗೆ ಸಿಗುವಂತ ಕೀರ್ತಿ ಅದರ ಮುಂದೆ ಯಾವ ರಾಜಕೀರ್ತಿಯು ಚಕ್ರವರ್ತಿ ಪದವಿಯೂ ಕೂಡ ಅದ್ರ ಮುಂದೆ ಏನೂ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಸೊ ಹೀಗೆ ಧರ್ಮದ ಒಂದು ವ್ಯಾಖ್ಯಾನವನ್ನು ಅತ್ಯಂತ ಸುಲಭವಾಗಿ ಸರಳವಾಗಿ ಹೇಳುವಂಥ ಪ್ರಯತ್ನ ನಮ್ಮ ಜೈನ ಧರ್ಮದಲ್ಲಿ ಆಗೋದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ಜೈನ ಧರ್ಮೀಯರ ಬಗ್ಗೆ ಹೊರಗಡೆ ನಾವು ನೋಡಿದಾಗ ಐಕಾನಿಕ್ ಫಿಗರ್ ಅಂತ ನಾವು ಏನು ಕೇಳ್ತೇವೆ ಅದು ಮಹಾವೀರ ತೀರ್ಥಂಕರು. ಮಹಾವೀರ ಬಗ್ಗೆ, ಮಹಾವೀರ ಅಂದ್ರೆ ಜೈನರು, ಜೈನರು ಮಹಾವೀರ ಅಂತ ಅನ್ಯ ಧರ್ಮೀಯರಿಗೆ ನೇರವಾಗಿ ಗೋಚರಣೆ ಆಗ್ತದೆ. ಇದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಆದರೆ ದಕ್ಷಿಣ ಭಾರತದಲ್ಲಿ ಜೈನರು ಅಂದ್ರೆ ಅವರ ಐಕಾನಿಕ್ ಫಿಗರ್ ಬಾಹುಬಲಿ. ಯಾಕೆ ಅಂದ್ರೆ ದಕ್ಷಿಣ ಭಾರತದಲ್ಲಿ ಅತ್ಯಂತ ಎತ್ತರವಾದ ಬಾಹುಬಲಿ ಮೂರ್ತಿಗಳನ್ನ ಅನೇಕ ಕಡೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಇಲ್ಲಿ ದಕ್ಷಿಣ ಭಾರತದ ದಿಗಂಬರ ಜನರಿಗೆ ಇದು ಒಂದು ಐಕಾನಿಕ್ ಫಿಗರ್ ಆಗಿ, ಐಕಾನಿಕ್ ಕ್ಯಾರೆಕ್ಟರ್ ಆಗಿ ನಮಗೆ ಎದ್ದು ಕಾಣ್ತದೆ. ಹಾಗಾದ್ರೆ ಬಾಹುಬಲಿ ಮೂರ್ತಿಯನ್ನ ಯಾಕೆ ಹೆಚ್ಚು ಇಲ್ಲಿ ನಿಲ್ಲಿಸಿದ್ದಾರೆ ಅನ್ನೋದನ್ನ ಈಗ ಸ್ವಾಮಿ ಭಟ್ಟಾರಕರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ಇಲ್ಲಿ ಇಷ್ಟೇ ತ್ಯಾಗದ ಒಂದು ಮೂರ್ತಿಯೇ ಬಾಹುಬಲಿ ಆದ್ರಿಂದ ಜೈನ ಧರ್ಮದ ಎರಡು ಮಹತ್ವದ ಅಂಶಗಳಂತ ಹೇಳುವ, ಒಂದು ಅಹಿಂಸೆ, ಅದೆಲ್ಲರಿಗೂ ಗೊತ್ತಿರುವಂಥದ್ದು, ಇನ್ನೊಂದು ತ್ಯಾಗ. ತ್ಯಾಗದ ಒಂದು ದ್ಯೋತಕವಾಗಿ ಬಾಹುಬಲಿ ಮೂರ್ತಿಗಳನ್ನ ನಾವು ನೋಡ್ತೇವೆ. ಯಾಕಂದ್ರೆ ತ್ಯಾಗ ಯಾವ ರೀತಿ ಇತ್ತು, ಯಾವ ಮಟ್ಟದಲ್ಲಿ ತ್ಯಾಗ ಇತ್ತು ಅನ್ನೋದ್ರ ಬಹಳ ಸುಲಭವಾಗಿ ಸಂದರ್ಭವಾಗಿ ಬಹಳ ಚೆನ್ನಾಗಿ ಹೇಳಿರೋದು ನೋಡ್ತೇವೆ. ತನ್ನ ಅಣ್ಣನಾದ ಭರತನನ್ನ 3 ಯುದ್ಧಗಳಲ್ಲೂ ಸೋಲಿಸ್ತಾನೆ. ಜಲಯುದ್ಧ, ಮಲ್ಲಯುದ್ಧ, ದೃಷ್ಟಿ ಯುದ್ಧ ಎಲ್ಲದಲ್ಲೂ ಸೋಲಿಸಿ ಇನ್ನೇನು ಎತ್ತಿ ಕುಕ್ಕಬೇಕು, ಅವನನ್ನು ಮುಗಿಸ್ಬೇಕು ಅನ್ನೋಂಥ ಸಂದರ್ಭದಲ್ಲಿ ಅವನು ನಿಧಾನವಾಗಿ ಇಳಿಸಿ ಹೇಳ್ತಾನೆ. ಆವಾಗ ಅವನ ರಾಜ್ಯ ನಿನಗೆ ಬೇಡ ಅನ್ನೋದನ್ನ ಯಾವ ರೀತಿ ಹೇಳ್ತಾನೆ. ನೆಲಸುಗ ನಿನ್ನ ವಕ್ಷದೊಳೆ ನಿಶ್ಚಲಂ ಈ ಭಟ ಖಡ್ಗ ಮಂಡಲೋತ್ಪಲ ವಿಭ್ರಮ ಭ್ರಮರಿಯಪ್ಪ ರಾಜಲಕ್ಷ್ಮೀನ್ ಅಯ್ಯನಿಚ್ಚುದು ನಾನು ನಿನಗಿತ್ತದನ್ ಇದೇ ಉದಂಡ ನೀನುಳಿದ ಲತಾಂಗಿಗಂ ಆಟಿಸದೊಂದು ನೆಗಳ್ತಿ ಮಾಸದೆ. ಈ ಒಂದು ಸಾಮ್ರಾಜ್ಯ ಎಷ್ಟು ಕ್ಷಣಿಕವಾದದ್ದು, ಇದನ್ನು ತಗೊಂಡು ನಾನೇನು ಮಾಡಲಿ, ಇದೇ ಉದಣ್ಣ ನೀನುಳಿದ ಲತಾಂಗಿಗಂ ಆಟಿಸಂದು, ನೀನು ಬಯಸಿದ ಈ ರಾಜ್ಯವನ್ನ ನಾನು ಬಯಸಿ ಯಾವ ಸಾರ್ಥಕತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ತಾನು ಗೆದ್ದಂಥ ಸಾಮ್ರಾಜ್ಯವನ್ನು ಅಣ್ಣನಿಗೆ ಸಮರ್ಪಣೆ ಮಾಡಿ ತಪಸ್ಸಿಗೆ ಹೋಗ್ತಾನೆ. ಸೊ ಆ ಕಾರಣಕ್ಕಾಗಿ ತ್ಯಾಗ ಅಂತ ಒಂದು ತ್ಯಾಗದ ಒಂದು ದ್ಯೋತಕವಾಗಿ ನಾವು ಇಲ್ಲಿ ಬಾಹುಬಲಿಯ ಮೂರ್ತಿಗಳನ್ನು ನೋಡ್ತಾ ಇದ್ದೇವೆ. ಆ ಮೂರ್ತಿಗಳ ಕಾರಣಕ್ಕಾಗಿ ನಾವೆಲ್ಲ ಇಲ್ಲಿ ಸೇರ್ತಾ ಇದ್ದೇವೆ ಮತ್ತು ಧರ್ಮದ ವಿಚಾರಗಳನ್ನು ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಧರ್ಮವನ್ನು ಉಳಿಸಿ ಬೆಳೆಸಿ ಮುಂದುವರಿಸಿಕೊಂಡು ಹೋಗೋದು ಇಂದಿನ ಅನಿವಾರ್ಯತೆ ಇದೆ. ಯಾಕಂದ್ರೆ ಸಂಖ್ಯಾದೃಷ್ಟಿಯಿಂದ ಕೇವಲ 1% ಕೂಡ ಇಲ್ಲ, 0.34% ಸಂಖ್ಯಾದೃಷ್ಟಿಯಿಂದ. ಆ ಕಾರಣಕ್ಕಾಗಿ ನಾವು ಕಡಿಮೆ ಸಂಖ್ಯೆಯಲ್ಲಿ ಇದ್ದರೂ ಕೂಡ ಅರ್ಥಪೂರ್ಣತೆಯ ಕಾರಣದಿಂದಾಗಿ ಸರ್ವ ಸಮುದಾಯಗಳೊಂದಿಗೆ ಹೊಂದಿಕೊಂಡು ತಮ್ಮ ಏಳಿಗೆಯನ್ನು ಸಾಧಿಸಿಕೊಂಡು ಮುಂದುವರಿಯುವ ಅನಿವಾರ್ಯತೆ ಇದೆ. ಈ ಅನಿವಾರ್ಯತೆ ಸಂದರ್ಭದಲ್ಲಿ ನಮಗೆ 3 ಅಧಿಕಾರಗಳು ಮುಖ್ಯವಾಗ್ತವೆ. ಒಂದು ಪೊಲಿಟಿಕಲ್ ಪವರ್, 2 ಬ್ಯೂರೋಕ್ರಾಟಿಕ್ ಪವರ್, 3 ಎಕನಾಮಿಕ್ ಪವರ್. ಪೊಲಿಟಿಕಲ್ ಪವರ್ ಇಸ್ ಬಿಯಾಂಡ್ ಅವರ್ ರೀಚ್. ಇದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ಪ್ರಜಾಪ್ರಭುತ್ವದ ಸಂಖ್ಯೆ ದೃಷ್ಟಿಯಿಂದ ಇರೋದ್ರಿಂದ 0.34% ಇರೋದ್ರಿಂದ ರಾಜ್ಯದ ಯಾವ ಕ್ಷೇತ್ರದ ಒಂದು MLA ಕೂಡ ಈ ಸಂಖ್ಯೆಯಿಂದ ಆರಿಸ್ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ಒಬ್ಬ MP ಕೂಡ ಆರಿಸ್ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ದಟ್ ಇಸ್ ರೂಲ್ಡ್ ಔಟ್. ಇನ್ನು ಎಕನಾಮಿಕ್ ಪವರ್, ದಟ್ ಇಸ್ ಓನ್ಲಿ ಪಾಸಿಬಲ್ ಫಾರ್ ದೋಸ್ ಹೂ ಹ್ಯಾವ್ ಬಿನ್ ಹ್ಯಾವಿಂಗ್ ಎಂಟರ್ಪ್ರಿನರ್ ಸ್ಕಿಲ್ಸ್. ಸೊ ಅದು ಕೆಲವು ಜನರಿಗೆ ಮಾತ್ರ. ಇನ್ನು 3ನೇದಿದೆ ಬ್ಯೂರೋಕ್ರಾಟಿಕ್ ಪವರ್. ಅಧಿಕಾರಿಗಳಾಗಲಿಕ್ಕೆ ನಮ್ಮ ಈ ಅಭ್ಯರ್ಥಿಗಳಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಸಾಧ್ಯತೆ ಇದೆ. ಯಾಕೆ ಈ ಮಾತನ್ನು ಹೇಳ್ತಂದ್ರೆ, ಒಬ್ಬ MLA ಆಗಬೇಕಾದ್ರೆ ಅವರು ಒಂದು 20 ವರ್ಷ ರಾಜಕಾರಣ ಮಾಡಬೇಕಾಗ್ತದೆ. ಹಾಗೆ 5 ವರ್ಷದವರೆಗೆ MLA ಆಗ್ತಾರೆ. ಆದರೆ ಅದೇ ಒಬ್ಬ ನೀವು SP DC ಆದರೆ 30-35 ವರ್ಷವರೆಗೆ ನೀವು ಅಧಿಕಾರ ಕೇಂದ್ರದಲ್ಲಿ ಇರ್ತೀರಿ. ಸಾಕಷ್ಟು ಮಟ್ಟಿಗೆ ಈ ಒಂದು ಧರ್ಮದ ರಕ್ಷಣೆ ಆಗ್ಬೋದು, ಸಮಾಜದ ರಕ್ಷಣೆ ಆಗೋದು ಮಾಡಲಿಕ್ಕೆ ಬಹಳ ಸಾಧ್ಯ ಆಗ್ತದೆ. ಹಾಗಾದ್ರೆ ಏನು ಮಾಡಬೇಕಾಗ್ತದೆ? ಅದಕ್ಕೆ IAS ಮತ್ತು KS ಪರೀಕ್ಷೆಗಳನ್ನು ಬರೀಬೇಕಾಗ್ತದೆ. ಬಟ್ ಬಹಳಷ್ಟು ನಮ್ಮ ಒಂದು ಸಮಾಜದಲ್ಲಿ ನಾವು ಜನರಿಗೆ ಕೇಳಿದಾಗ ಅದು ಬಹಳ ಕಠಿಣವಾದ ಪರೀಕ್ಷೆ, ಸಾಮಾನ್ಯ ಜನರಿಗೆ ಆಗೋದಿಲ್ಲ
ಅಲ್ಲಿ ಭಾಳ ಕರಪ್ಷನ್ ಇರ್ತದೆ, ರೊಕ್ಕ ಕೊಡಬೇಕಾಗ್ತದೆ, ಇನ್ಫ್ಲೂಯೆನ್ಸ್ ಮಾಡಬೇಕಾಗ್ತದೆ. ಇವೆಲ್ಲ ತಪ್ಪು ನಂಬಿಕೆಗಳು ನಮ್ಮ ಈ IAS KS ಪರೀಕ್ಷೆ ಬಗ್ಗೆ ಇದೆ. ನಾನು ಇಲ್ಲಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಯಾರು ಮೆರಿಟೋರಿಯಸ್ ಇರ್ತಾರೆ, ಯಾರಿಗೆ ಒಂದು ಪ್ರಬಲವಾದ ಇಚ್ಛಾಶಕ್ತಿ ಇರ್ತದೆ, ನಾನು ಒಂದು ಉನ್ನತ ಹುದ್ದೆಗೆ ಹೋಗಬೇಕು, ಸಮಾಜ ಸೇವೆ ಮಾಡಬೇಕು, ನನ್ನದೇ ಆದ ಒಂದು ಅನನ್ಯದ ಒಂದು ಸಾಧಿಸಬೇಕು, ಒಂದು ಕೀರ್ತಿಯನ್ನು ಪಡಿಬೇಕು, ಮತ್ತು ಎಷ್ಟು ಸಾಧ್ಯತೆ ಅಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಮನೋಭಾವ ಇರುವಂಥ ಪ್ರತಿಯೊಬ್ಬ ಅಭ್ಯರ್ಥಿ, ಹೆಣ್ಣಾಗ್ಬೋದು ಗಂಡಾಗ್ಬೋದು, ಹುಡುಗಿಗೆ ಸಾಧ್ಯ ಇದೆ. ಎನಿ ಗ್ರ್ಯಾಜುಯೇಟ್ ಕ್ಯಾನ್ ರೈಟ್ IAS and KS ಎಕ್ಸಾಮ್. ಎನಿ ಗ್ರ್ಯಾಜುಯೇಟ್, ಅವನು 35% ಮಾಡಲಿ 50% ಆಗಿಲ್ಲ, ಪರ್ಸೆಂಟೇಜ್ ಮುಖ್ಯ ಆಗೋದಿಲ್ಲ. ಎನಿ ಗ್ರ್ಯಾಜುಯೇಟ್ ಕ್ಯಾನ್ ರೈಟ್ ದ ಎಕ್ಸಾಮ್. ಇನ್ನು ಇದ್ರ ಬಗ್ಗೆ ಅನೇಕ ತಪ್ಪು ಕಲ್ಪನೆಗಳಿದಾವೆ. ಒಂದು, ಇದ್ರ ಭಾಳ ಬ್ರಿಲಿಯಂಟ್ ಇರಬೇಕಂತ ಹೇಳ್ತಾರೆ, ರ್ಯಾಂಕ್ ಹೋಲ್ಡರ್ ಇರ್ಬೇಕಂತ ಹೇಳ್ತಾರೆ, ಇಂಗ್ಲೀಷ್ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ, ಇದನ್ನ ಮಾಡ್ಲಿಕ್ಕೆ IAS ಇದಕ್ಕೆ ಡೆಲ್ಲಿಗೆ ಹೋಗ್ಬೇಕಂತ ಹೇಳ್ತಾರೆ, 18 ತಾಸು ಓದ್ಬೇಕಂತ ಹೇಳ್ತಾರೆ, ಭಾಳ ದೊಡ್ಡ ನೆನಪಿನ ಶಕ್ತಿ ಇರ್ಬೇಕಂತ ಹೇಳ್ತಾರೆ. ಇವೆಲ್ಲ ಮಿಥ್ಯಗಳು, ಇವೆಲ್ಲ ಸುಳ್ಳುಗಳು. ಇಲ್ಲಿ ನಾನು ಹೇಳಿದ್ರೆ, ನಾನು IAS ಮಾಡಬೇಕು ಅಥವಾ KS ಮಾಡಬೇಕು, ಒಬ್ಬ ದೊಡ್ಡ ಅಧಿಕಾರಿ ಆಗಬೇಕು ಅನ್ನೋಂಥ ಪ್ರಬಲವಾದ ಇಚ್ಛಾಶಕ್ತಿ ಮೊದಲೇದ್ದು. ಎರಡನೇದಾಗಿ ಅವರು SSLC PUC ಮತ್ತು ಗ್ರಾಜ್ಯುಯೇಷನ್ 50ರಿಂದ 80% ಒಳಗಿರುವಂಥ ಮೀಡಿಯಂ ಕ್ಯಾಟಗರಿ ಸ್ಟೂಡೆಂಟ್ ಎನಿವನ್ ಕ್ಯಾನ್ ರೈಟ್ ದಿಸ್ ಎಕ್ಸಾಮ್ ಅಂಡ್ ಅಚೀವ್ ದ ಗೋಲ್. ಇನ್ನು ಮೂರನೇದಾಗಿ ಇದನ್ನು ಓದಲಿಕ್ಕೆ ಡೆಲ್ಲಿ ಹೈದರಾಬಾದ್ಗೆ ಹೋಗುವಂಥ ಅನಿವಾರ್ಯತೆ ಇಲ್ಲ. 18 ತಾಸು ಓದುವಂಥ ಸುಳ್ಳು, 7-8 ತಾಸು ಓದಿ ಈ ಎಕ್ಸಾಮನ್ನು ಪಾಸ್ ಆಗ್ಬೋದು. ಮತ್ತು ಭಾಳ ದೊಡ್ಡ ಮೆಮೊರಿ ಪವರ್ ಇರಬೇಕು ಅನ್ನೋಂಥದ್ದು ಏನಿಲ್ಲ ಇಲ್ಲಿ. ಯಾಕಂದರೆ ಮೆಮೊರಿ ಪವರ್ ಬೇಸ್ ಮೇಲೆ IAS KS ಪರೀಕ್ಷೆಯನ್ನು ಪಾಸ್ ಆಗೋದಿಲ್ಲ. ಅವರ ತಿಳುವಳಿಕೆ ಮತ್ತು ಸಮಾಜದಲ್ಲಿ ನಡೀತಾ ಇರುವಂಥ ಅಂಶಗಳನ್ನು ಗ್ರಹಿಸುವ ಮತ್ತು ಪ್ರತಿಕ್ರಿಯಿಸುವ ಪ್ರವೃತ್ತಿಯ ಮೇಲೆ ಅವರು ಉತ್ತರಗಳನ್ನು ಬರೀಬೇಕಾಗ್ತದೆ. ಮತ್ತು ಇದನ್ನು ಈ ಇಂಗ್ಲೀಷ್ ಮಾಧ್ಯಮದಲ್ಲೇ ಬರೀಬೇಕು ಅನ್ನೋಂಥದ್ದೊಂದು ಭ್ರಮೆ. ಕನ್ನಡದಲ್ಲಿಯೂ ಕೂಡ ಬರೆದು ಪಾಸ್ ಆಗಿರುವಂಥ ಅನೇಕ ಉದಾಹರಣೆಗಳಿದ್ದಾವೆ. ಹೀಗೆ ಇಂಥ ಒಂದು ವಿದ್ಯಾರ್ಥಿಗಳಿಗೆ ನಾನು ಕಳೆದ 20 ವರ್ಷಗಳಿಂದ ಮಾರ್ಗದರ್ಶನ ನನ್ನ ಕೈಲಾದಷ್ಟು ಮಾಡ್ಕೊಂಡು ಬಂದಿದ್ದೆ. 200 ಜನ IAS IPS ಆಗಿದ್ದಾರೆ, ಹಾಗೆ 600 ಜನ KS ಅಧಿಕಾರಿಗಳಾಗಿದ್ದಾರೆ. ಆದರೆ ಈ ಒಂದು ಪ್ರಯೋಜನವನ್ನು ನಮ್ಮ ಸಮುದಾಯದ ಜನ ಬಹಳ ಕಡಿಮೆ ತಗೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಖೇದ ಅನ್ನಿಸ್ತದೆ. ಇವತ್ತಿನವರೆಗೂ ಹೇಳ್ತೀನಿ, ಇಂಥ ಒಂದು ಪರೀಕ್ಷೆಯನ್ನು ಬರೀಲಿಕ್ಕೆ ಯಾರಾದರೂ ಮುಂದೆ ಬಂದರೆ ಅವರಿಗೆ ಪ್ರೋತ್ಸಾಹ ನೀಡಲಿಕ್ಕೆ, ಮಾರ್ಗದರ್ಶನ ನೀಡಲಿಕ್ಕೆ ನಾನು ಯಾವಾಗಲೂ ಸನ್ನದ್ಧನಿದ್ದೀನಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೇನೆ ರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ಜೈನ ಸಮುದಾಯದಲ್ಲಿರುವಂಥ ಜೈನ ಅಭ್ಯರ್ಥಿಗಳಿಗೆ ಓದ್ತಾ ಇರೋಂಥವ್ರಿಗೆ JATF ಅಂತ ಇದೆ. ಅದರ ಮೂಲಕ ಎಲ್ಲ ರೀತಿಯ ಪ್ರೋತ್ಸಾಹ, ಕೋಚಿಂಗ್ ಹಿಡ್ಕೊಂಡು, ರೆಸಿಡೆನ್ಸ್ ಹಿಡ್ಕೊಂಡು, ಅವ್ರಿಗೆಲ್ಲ ರೀತಿ ಒಂದು ಸಪೋರ್ಟ್ ಸಿಸ್ಟಮ್ ಒಂದು ಎಸ್ಟಾಬ್ಲಿಷ್ ಆಗಿದೆ. ಯಾರು ಎಲಿಜಿಬಲ್ ಇರ್ತೀರಿ ಅವರು ಕೂಡ ತಿಳ್ಕೊಂಡು ಇದನ್ನು ಪ್ರಯೋಜನ ಪಡ್ಕೊಂಡು ಉನ್ನತ ಅಧಿಕಾರಿಗಳಾಗುವಂಥ ಸೌಲಭ್ಯವನ್ನು ಪಡ್ಕೊಂಡು ಸಮಾಜವನ್ನು ಉಳಿಸಿ ಬೆಳೆಸಿ ರಾಷ್ಟ್ರಕ್ಕೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ, ಇಂದಿನ ಒಂದು ಈ ಸುಸಂದರ್ಭದಲ್ಲಿ ಮುನಿಗಳ ಸಾನ್ನಿಧ್ಯದಲ್ಲಿ, ಬಾಹುಬಲಿ ಮಹಾಸ್ವಾಮಿಯ ಸಾನ್ನಿಧ್ಯದಲ್ಲಿ ನನಗೆ 4 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ಜೈ ಜಿನೇಂದ್ರಗಳು. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಧರ್ಮದ ಜೊತೆಗೆ ನಾವು ಯಾವ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮುನ್ನಡೆಯೋದಕ್ಕೆ ನಮಗೆ ಬೇಕಂತ ಅರ್ಹತೆ ಆಗಿರ್ಬೋದು, ಅದರ ಜೊತೆಗೆ ಹೇಗೆ ಸ್ಪರ್ಧಾತ್ಮಕ ಎಕ್ಸಾಮ್ಗಳಲ್ಲಿ ನಾವು ಹೇಗೆ ಮುನ್ನಡಿಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶನವನ್ನು ನೀಡಿ ನಮಗೆ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಹೇಗೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಅವಕಾಶ ಇರಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಧನ್ಯವಾದಗಳು ಸರ್. ನಿಮ್ಮೆಲ್ಲರ ಈ ಒಂದು ಸಹಕಾರವನ್ನು ನೀವೆಲ್ಲರೂ ಕೂಡ ಪಡ್ಕೊಳ್ಬೇಕು ಅಂತ ಹೇಳ್ತಾ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಗಣ್ಯರಾಗಿರುವಂತಹ ಶ್ರೀ ನವೀನ್ ಕುಮಾರ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಂಪನಿ ಲಿಮಿಟೆಡ್ ಇದರ ವಿಭಾಗೀಯ ಮುಖ್ಯಸ್ಥರು, ಇವರನ್ನ ಗೌರವದಿಂದ ವೇದಿಕೆಗೆ ಆಹ್ವಾನಿಸುತ್ತಾ ಪವನ ಸಾನ್ನಿಧ್ಯ ಯುಗಳ ಮುನಿಷ್ಠಿಗಳಾದಂಥ ಪರಮ ಪೂಜ್ಯ 108 ಶ್ರೀ ಅಮೋಘ ಕೀರ್ತಿ ಮುನಿ ಮಹಾರಾಜರು ಹಾಗೂ ಪರಮ ಪೂಜ್ಯ 108 ಶ್ರೀ ಅಮರಕೀರ್ತಿ ಮುನಿ ಮಹಾರಾಜ ಅವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ, ಸ್ವಸ್ತಿ ಶ್ರೀ ದೇವೇಂದ್ರ ತೀರ್ಥ ಭಟ್ಟಾರಕ ಪಟ್ಟಾಚಾರ್ಯ ವರ್ಮ ಮಹಾಸ್ವಾಮಿಗಳಿಗೆ ಪಾದಕಮಲಿಗೆ ನಮಸ್ಕರಿಸುತ್ತಾ, ಮಹಾಮಾತೆಯರಿದ್ದಾರೆ ಇಲ್ಲಿ ಹಾಗೂ ಹರ್ಷೇಂದ್ರ ಹೆಗ್ಡೆ ಅವರಿದ್ದಾರೆ ಮತ್ತು ಇತರ ಎಲ್ಲ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರ ಮುಂದೆ ಇಷ್ಟೊಂದು ಉನ್ನತ ವ್ಯಕ್ತಿಗಳ ಹಾಗೂ ಮುನಿಗಳ ಮಾತೆಯರ ಮುಂದೆ ಸಮ್ಮುಖದಲ್ಲಿ ನನಗೆ ಇವತ್ತೊಂದು ಅವಕಾಶ ಕಲ್ಪಿಸಿಕೊಟ್ಟಂತಹ ನಮ್ಮ ನೆಚ್ಚಿನ ನನ್ನ ಪೆಟ್ರೋಲ್ ಪಂಪ್ ಮಾಲೀಕರಾದಂತಹ ಹಾಗೂ ಡಾಕ್ಟರ್ ಆದಂತಹ ಶಾಂತಿ ಪ್ರಸಾದ್ ಇಂದ್ರ ಅವರಿಗೆ ನಾನು ಅತ್ಯಂತ
ಧನ್ಯಭಾವದಿಂದ ನಮಸ್ಕರಿಸ್ತೇನೆ. ಇದು ಇಲ್ಲಿ ನಿಂತಿರೋದು ನಾನು ನನ್ನ ಪಾಲಿಗೆ ನಾನೇನು ಅಂದ್ಕೊಳ್ತೀನಿ ಅಂದರೆ ನನ್ನ ಅದೃಷ್ಟವೇ ಸರಿ. ಇದೊಂದು ನನಗನ್ಸ್ತದೆ ನಾನು ಏನು ಇದೊಂದು ಕನಸಿನ ಕುಲದಲ್ಲಿ ಇದ್ದೀನಿಯೋ ಅಥವಾ ಯಾವುದೋ ಒಂದು ಸಭಾ ಸಮಾರಂಭದಲ್ಲಿ ನಾನು ಭಾಗವಹಿಸ್ತಿದ್ದೆ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಈ ಈಗ ನಮ್ಮ ತ್ಯಾಗ ಸಂದೇಶ ಜಗತ್ಖ್ಯಾತಿ ಹೊಂದಿ ಪಥದರ್ಶಕನಾದ ಭಗವಾನ್ ಶ್ರೀ ಬಾಹುಬಲಿ ವೇಣೂರಿನ ಈ ಶತಮಾನದ 3ನೇ ಮಹಾಮಜ್ಜನ 12 ವರ್ಷಗಳ ಬಳಿಕ ಅತ್ಯಂತ ವಿಜೃಂಭಣೆ ನಡೆಯುತ್ತದೆ. ವೇಣೂರು ಗ್ರಾಮದ ಪಾಲ್ಗೊಣಿ ನದಿ ತೀರದಲ್ಲಿ ಮುಖವಾಗಿ ನಿಂತಿರುವ 35 ಅಡಿ ಎತ್ತರದ ಏಕಶಿಲಾ ರಚನೆಯ ಬಾಹುಬಲಿ ಮೂರ್ತಿಯು ವಿಶ್ವದ ಏಕೈಕ ಮಂದಸ್ಮಿತ ಬಾಹುಬಲಿ ಎಂದು ಖ್ಯಾತಿಯಾಗಿರುವ ವೇಣೂರು ಮಹಾಬಲಿಗೆ 420 ವರ್ಷಗಳ ಇತಿಹಾಸದಲ್ಲಿ 6ನೇ ಮಹಾಮಜ್ಜನ ಇದಾಗಿದೆ. ಇದೆಲ್ಲ ನಮ್ಮ ಅದೃಷ್ಟ ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿದೆ. ಒಂದು ಭಂಗಿಯಲ್ಲಿ ನಿಂತುಕೊಂಡು 1 ವರ್ಷಗಳ ಕಾಲ ಗಾಳಿ ಮಳೆ ಚಳಿ ಲೆಕ್ಕಿಸದೆ ಆಹಾರವನ್ನು ಸೇವಿಸದೆ ನಿಶ್ಚಲವಾಗಿ ಯೋಗಿ ಹಠ ಮೂಲಕ ಧ್ಯಾನ ನಡೆಸಿ ಜಗತ್ತಿನ ಶಾಂತಿಯ ಸಂದೇಶ ಸಾರಿದ ಭಗವಾನ್ ಬಾಹುಬಲಿ ಸ್ವಾಮಿಯ ಇತಿಹಾಸದಲ್ಲಿ ಪ್ರಪ್ರಥಮ ಮಹಾಪುರುಷ ಎಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ತ್ಯಾಗ ತಪಸ್ಸಿನ ಮೂಲಕ ಜಗತ್ತಿನ ಶಾಂತಿ ಅಹಿಂಸೆ ಸಂದೇಶ ಸಾರಿದ ನಡೆ ಬಾಹುಬಲಿ ಮಾನವನ ಆದರ್ಶ ಜೀವನಕ್ಕೆ ಆದರ್ಶ. ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕಿದರೆ ಮನುಷ್ಯನ ಶಾಂತಿ ಅಹಿಂಸೆಯನ್ನು ಬದುಕಲು ಸಾಧ್ಯವಿಲ್ಲ. ಈಗ ನಮ್ಮ ದೇಶದಲ್ಲಿ ಈಗ ವಿಶ್ವದಲ್ಲಿ ನೋಡ್ತಾ ಇದ್ರೆ ಅಶಾಂತಿಗಳು ವಿವಿಧ ವಿಶ್ವದ ಭಾಗಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೆ ನಮ್ಮ ದೇಶ ಹಲವಾರು ನಾನು ಜನಗಳು ಹೇಳಿದ ಹಾಗೆ ನಮ್ಮಲ್ಲಿ ಇರುವ ಮಾಹಿತಿಗಳಿರುವ ಥರ ಎವ್ರಿ 100 ಕಿಲೋಮೀಟರ್ಸ್ ಒಂದು ಕಲರ್ ಮತ್ತೆ ಒಂದು ಜಾತಿ ಅಥವಾ ಒಂದು ವರ್ಣ ಬದಲಾಗ್ತದಂತೆ. ಆದರೂ ಕೂಡ ಇಷ್ಟೊಂದು ವೈವಿಧ್ಯ ಮಧ್ಯೆ ನಮ್ಮ ದೇಶದಲ್ಲಿದ್ರೂ ಕೂಡ ನಮ್ಮ ಭಾರತ ದೇಶ ಅಖಂಡವಾಗಿ ಇನ್ನೂ ಮುಂದುವರಿತಾ ಇದೆ. ಇವತ್ತು ಜಗತ್ತಿನಲ್ಲಿ ಒಂದು ಆದರ್ಶವಾದಂತಹ ಎಲ್ಲ ಜಗತ್ತು ನಮ್ಮ ಭಾರತ ದಿಕ್ಕಿನಲ್ಲಿ ನೋಡುವಂತಹ ಪರಿಸ್ಥಿತಿ ಉಂಟು ಆಗಿರುವಂಥದ್ದೇ ನಮ್ಮ ತಾಳ್ಮೆ ಮತ್ತು ಅಹಿಂಸಾ ವೃತ್ತಿಯ ಒಂದು ಪರಿಪಾಲನೆಯನ್ನು ನಾವು ಏನು ಮಾಡ್ತಾ ಇದ್ದೇವೆ ಅದು ಉತ್ತಮ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ನಮ್ಮಲ್ಲಿರುವ ಏನು ಯುಗಗಳಿಂದ ಏನು ಪರಿಪಾಲನೆಯನ್ನು ಮಾಡ್ತಾ ಇದ್ದೇವೆ ಇದರಿಂದಾಗಿ ನಮ್ಮ ದೇಶ ಇನ್ನೂ ಉತ್ತಮ ರೀತಿಯಲ್ಲಿ ಇನ್ನೂ ಅತ್ಯುತ್ತಮ ವೃದ್ಧಿಯನ್ನು ಕಾಣಲಿಕ್ಕೆ ಸಹಕಾರ ಆಗುತ್ತದೆ ಅಂತ ಹೇಳಿ ನಾನು ಹೆಚ್ಚು ಮಾತಾಡಲಿಕ್ಕೆ ಇಲ್ಲಿ ಆಗೋದಿಲ್ಲ, ಇನ್ನೂ ಉತ್ತಮವಾಗಿ ಮಾತಾಡುವಂತ ಇದ್ದಾರೆ. ಹಾಗಾಗಿ ಭಕ್ತಗಣಕ್ಕೆ ಶುಭ ಕೋರುತ್ತಾ ಈ ಸಭೆಯಲ್ಲಿ ಭಾಗವಹಿಸಿದ್ದಕ್ಕೆ ನಾನು ಧನ್ಯನಾಗಿದ್ದೇನೆ ಎಂದು ತಿಳಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೇನೆ. ಜೈ ಭಗವಾನ್. ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಶ್ರೀ ನವೀನ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮದ ಮತ್ತೊಬ್ಬ ಗಣ್ಯಮಾನ್ಯರು ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಸಿದ್ಧ ವಾಗ್ಮಿಗಳು ಉಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿಗಳಾಗಿರುವಂತಹ ಶ್ರೀ ಪದ್ಮಪ್ರಸಾದ್ ಹೆಗ್ಡೆ ಅವರು ಈ ಕಾರ್ಯಕ್ರಮದ ಬಗ್ಗೆ 1-2 ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ. ಪೂಜ್ಯ ಮುನಿವರ್ಯರ ಪಾದಾರ ವಂದಗಳಿಗೆ ನಮಸ್ಕರಿಸ್ತಾ, ಹೊಂಬುಜ ಮಠಾಧೀಶರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಮೂಡುಬಿದಿರೆ ಮಠಾಧೀಶರಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರೇ ಹಿರಿಯರಾದಂಥ ಶ್ರೀ ಹರ್ಷೇಂದ್ರ ಕುಮಾರ್ ಅವರೇ, ನನ್ನ ಆತ್ಮೀಯ ಮಿತ್ರ ಅಂತ ಶಾಸಕರವರೇ, ಹರೀಶ್ ಪೂಂಜಾರವರೇ, ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ್ರವರೇ, SP ಅವರೇ, ಕಣಗಾಯಿ ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ, ಗಣ್ಯರೇ, ಎಲ್ಲಕ್ಕಿಂತೂ ಮಿಗಿಲಾಗಿ ಇಲ್ಲಿ ಶಾರೀರಿಕವಾಗಿ ಸೇರಿರ್ತಕ್ಕಂಥ ಸಮಾಜ ಬಾಂಧವರೇ ಮತ್ತು ವಿಶ್ವದ ಎಲ್ಲೆಲ್ಲಿ ನಿಂತುಕೊಂಡು ಕೂತುಕೊಂಡು ಮಲಕ್ಕೊಂಡು ನಮ್ಮ ಮಾತು ಕೇಳ್ತಾ ಇರತಕ್ಕಂಥ ಆತ್ಮೀಯ ಧರ್ಮ ಬಂಧುಗಳೇ, ನಾವು ಅನನ್ಯರನ್ನು ಸನ್ಮಾನ ಮಾಡಿದ್ವಿ. ಸಿ ಪೈಲಟ್ ಕರೆಕ್ಟ್, ವೆರಿ ಹ್ಯಾಪಿ. We have complimented and honored Ananya. Pilot Ananya Jain. ಜೈನರು ಪೈಲಟ್ ಕೂಡ ಆಗ್ತಾರೆ, ಜೈನರು ವಿಂಗ್ ಕಮಾಂಡರ್ ಕೂಡ ಆಗ್ತಾರೆ, ಯುದ್ಧದಲ್ಲಿ ಕೂಡ ಸೇನಾಧಿಪತಿಗಳು ಜೈನರಾಗ್ತಾರೆ. ಅಭಿನಂದನ್ ವರ್ತಮಾನ್ ಹೆಸರು ಕೇಳಿರ್ಬೋದು ನೀವು,
ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಹೆಸರು ಕೇಳಿದಿರಾ? ಗಟ್ಟಿ ಹೇಳ್ಬೇಕು. ನಂದು ನಿಮ್ದೊಂದು ಒಪ್ಪಂದ, ಎ ಕಾಂಟ್ರಾಕ್ಟ್. ನಾವು ನನ್ನ ಮಾತಿಗೆ ನೀವು ಪ್ರತಿಸ್ಪಂದಿಸಿದರೆ ನನ್ನ ಮಾತು, ಇಲ್ಲದ್ರೆ ನನ್ನ ಮಾತು ಬಂದಾಗುತ್ತೆ. ಎರಡು ರೀತಿ ಇದೆ ನಮ್ಮ ಮಾತು. ನಾವು ವಕೀಲರು ಒಂದು ತಾಲೂಕು ಕೋರ್ಟಲ್ಲಿ, ಜಿಲ್ಲಾ ಕೋರ್ಟಲ್ಲಿ ಆರ್ಗ್ಯುಮೆಂಟ್ ಮಾಡ್ತೀವಿ. ಅಲ್ಲಿ ನಮ್ಮ ವಾದ 1 ಗಂಟೆ 2 ಗಂಟೆ ಒಂದೊಂದು ದಿವಸ ಆಗ್ಬಿಡುತ್ತೆ. ಹೈಕೋರ್ಟಲ್ಲಿ ಹೋದಾಗ ಹೆಚ್ಚಂದ್ರೆ 20 ನಿಮಿಷ 30 ನಿಮಿಷ. ಅರ್ಷೇಂದ್ರವ್ರಿಗೆ ಹೇಳ್ತಾ ಇದ್ದೆ ನಾನು, ಅಷ್ಟೇ ಆರ್ಗ್ಯುಮೆಂಟ್ ನಮ್ದು. ನಾನೀಗ ಜಾಸ್ತಿ ಸುಪ್ರೀಂ ಕೋರ್ಟ್ ಆರ್ಗ್ಯುಮೆಂಟ್ ಮಾಡ್ತೀನಿ. ಸುಪ್ರೀಂ ಕೋರ್ಟಲ್ಲಿ ಹೆಚ್ಚಂತಂದ್ರೆ ಬಹಳ ದೊಡ್ಡದು ಕೇಸ್ ಇರುತ್ತೆ. 5,000 ಪುಟ ಇರ್ತದೆ, ಕೆಲವೊಮ್ಮೆ 10,000 ಪುಟ ಇರ್ತದೆ. ಆರ್ಗ್ಯುಮೆಂಟ್ ಎಷ್ಟು ನಿಮಿಷ ಆಗುತ್ತೆ? ಹೆಚ್ಚಂದ್ರೆ 5 ನಿಮಿಷ 10 ನಿಮಿಷ. मैं अभी आपसे पूछने वाला हूं, कैसा आर्ग्यूमेंट चाहिए आपको? ऐसा जिला कोर्ट के जैसा करो, हाई कोर्ट के जैसा करो, ऐसा सुप्रीम कोर्ट के जैसा करो. 2 मिनट में खत्म करके मेरा भाषण खत्म हो जाएगा. कैसा चाहिए? ಸುಪ್ರೀಂ ಕೋರ್ಟ್ನಾಗೆ ಮಾಡಬೇಡ, ಹೈಕೋರ್ಟ್ ಬೇಕು. ನಾನು ಅನನ್ಯ ಅವಳ ವಿಷಯ ಹೇಳಿದಾಗ ನಿಮಗೆ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಬಗ್ಗೆ ಹೇಳ್ತಾ ಇದ್ದೆ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ 2019ರಲ್ಲಿ ನಮ್ಮ ದೇಶದ ಮಿಗ್ 21 ಅನ್ನು ಹಾರಿಸಿಕೊಂಡು ಬಾಲಾಕೋಟ್ ಏರ್ ಸ್ಟ್ರೈಕ್ ಆದಾಗ ಪಾಕಿಸ್ತಾನದ ಒಳಗೆ ನುಗ್ಗಿ ದಾಳಿ ಮಾಡಿರ್ತಕ್ಕಂಥವನು ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಜೈನ್ ಇದ್ದಾರೆ. ನಮ್ಮ ದೇಶದ ಇಸ್ರೋ ಸ್ಥಾಪನೆ ಮಾಡಿದವರು ಯಾರು? ಈಗಿರ್ತಕ್ಕಂಥ ಆಧುನಿಕ ತಂತ್ರಜ್ಞಾನದ ಮೂಲಕ ವಿಶ್ವದಲ್ಲಿ ನಾಸಾಕ್ಕೆ ಸ್ಪರ್ಧೆ ಕೊಡ್ತಕ್ಕಂಥ ಒಂದು ಸಂಸ್ಥೆ ಇದ್ರೆ, ವೈಜ್ಞಾನಿಕವಾಗಿ ಅತ್ಯಂತ ಉತ್ಕೃಷ್ಟ ಸ್ಥಾನಕ್ಕೆ ಹೋಗಿರ್ತಕ್ಕಂಥ ಸಂಸ್ಥೆ ಇದ್ರೆ ಇಸ್ರೋ. ಅದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವರು ಒಬ್ಬ ಜೈನ ಅಹಿಂಸಾವಾದಿ ವಿಕ್ರಮ್ ಸಾರಾಭಾಯ್. ನಿಮಗೆ ಸಂಶಯ ಆಗ್ಬೋದು. ಈಗಷ್ಟೇ ನನ್ನ ಮಿತ್ರರಾದ IPS ಆಫೀಸರ್ ಮಾತಾಡಿದ್ರು, ಕಣಗಾವಿ ಅವರು. ಎಲ್ಲ ಅಹಿಂಸೆ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳು, ಈಗ ವಕೀಲರು ಮಾತಾಡ್ತಾರೆ. ಏನು ಅಹಿಂಸೆ? ಜೈನರಿಗೂ ಅಹಿಂಸೆಗೆ ಏನು ಸಂಬಂಧ? ಪದ್ಮಪ್ರಸಾದ್ ಅಜಿಲ್ ಇಲ್ಲಿದ್ದಾರೆ. 1984ನೇ ಇಸ್ವಿಯಲ್ಲಿ ಅಜಿಲ ಸಂತತಿ ಪ್ರಾರಂಭ ಆಯಿತು. 1984, ಅದಕ್ಕಿಂತ ಮೊದಲಿತ್ತು. ಆಗ ತಿಮ್ಮಣ್ಣರಸ, 1ನೇ ತಿಮ್ಮಣ್ಣರಸ ರಾಜ ಆಗಿದ್ದ. 1850 ಬ್ರಿಟಿಷರು ಇರುವವರೆಗೆ ಅಜಿಲ ಸಂತಾನ ಇತ್ತು. ಅಜಿಲು ರಾಜರಿದ್ರು ವೇಣೂರಿನಲ್ಲಿ. ಎಷ್ಟು ಸುಮಾರು 700 ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರು. ಹತ್ತಿರದಲ್ಲಿ ಉಳ್ಳಾಳ ಅಬ್ಬಕ್ಕರಾಣಿ ಹೆಸರು ನೀವೆಲ್ಲ ಕೇಳಿದಿರಲ್ವಾ? ಕೇಳಿದ್ರಿ. ಇಲ್ಲಿ ಬಾಹುಬಲಿ ವಿಗ್ರಹ ಸ್ಥಾಪನೆ ಆಗಿರ್ತಕ್ಕಂಥದ್ದು 1604, 3ನೇ ತಿಮ್ಮಣ್ಣರಸರು. ಉಳ್ಳಾಳ ಅಬ್ಬಕ್ಕರಾಣಿ ಆ ನಂತರ ಸ್ವಲ್ಪ ವರ್ಷಗಳ ನಂತರ ಆಳ್ವಿಕೆ ಮಾಡಿರ್ತಕ್ಕಂಥ ಪೋರ್ಚುಗೀಸರ ವಿರುದ್ಧ ಈ ದೇಶದಲ್ಲಿ ಪ್ರಪ್ರಥಮ ಬಾರಿ ಮಹಿಳೆಯೊಬ್ಬಳು ವಿದೇಶಿ ವಿರುದ್ಧ ತಾನೇ ಖಡ್ಗ ಹಿಡ್ಕೊಂಡು ಹೋರಾಟ ಮಾಡಿರ್ತಕ್ಕಂಥ ಮಹಿಳೆ ಇದ್ರೆ ಅದು ಜೈನ ಮಹಿಳೆ ಉಳ್ಳಾಳದ ಅಬ್ಬಕ್ಕರಾಣಿ. ಜೈನರು ಅಂತಂದ್ರೆ ಎಲ್ಲದಲ್ಲಿ ಒಂದು ಅಭಿಪ್ರಾಯ ಇದೆ. ಅಂತೂ ಈಗಂತೂ ಬ್ರಿಟಿಷ್ ಸಾಮ್ರಾಜ್ಯ ಈ ದೇಶಕ್ಕೆ ಬಂದ ಮೇಲೆ ಮತ್ತು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮೆಲ್ಲರಿಗೂ ಪಠ್ಯ ಪುಸ್ತಕದಲ್ಲೂ ಸುಳ್ಳು ಹೇಳ್ಕೊಟ್ಟಿದ್ದಾರೆ. ಏನು ಸುಳ್ಳು ಅಂತಂದ್ರೆ, ಜೈನರೆಲ್ಲ ಅಹಿಂಸಾವಾದಿಗಳು. ಜೈನರ ಒಂದು ಕೆನ್ನೆ ಹೊಡೆದ್ರೆ ಇನ್ನೊಂದು ಕೆನ್ನೆ ಕೊಟ್ಟು ಬಿಡ್ತಾರೆ ಅಂತ ಹೇಳಿ. ಇದು ಸಂಪೂರ್ಣ ಸುಳ್ಳು. ಜೈನ ಸಂಸ್ಕೃತಿ ಏನು ಅಂತಂದ್ರೆ, ನಾವು ಅಹಿಂಸಾವಾದಿಗಳೊಂದಿಗೆ ನಾವು ಅಹಿಂಸಾವಾದಿಗಳು. ಎಲ್ಲೆಲ್ಲಿ ಹಿಂಸೆ ಇದೆ, ಎಲ್ಲೆಲ್ಲಿ ಭಯ ಉತ್ಪಾದನೆ ಇದೆ, ಎಲ್ಲೆಲ್ಲಿ ಅನ್ಯಾಯ ಇದೆ, ಆ ಅನ್ಯಾಯವನ್ನು ನಿಗ್ರಹ ಮಾಡ್ತಕ್ಕಂಥದ್ದು, ಧರ್ಮ ಸ್ಥಾಪನೆ ಮಾಡ್ತಕ್ಕಂಥದ್ದು ಜೈನರ ಆದ್ಯ ಕರ್ತವ್ಯ ಅಂತೇಳಿ ಸಾವಿರ ವರ್ಷಗಳಿಂದ ನಾವು ನಂಬಿಕೊಂಡು ಬಂದಿದ್ದೇವೆ. ಅದೇ ಸತ್ಯವನ್ನು ಚಂದ್ರಗುಪ್ತ ಮೌರ್ಯ ಮಾಡಿದ. ಚಂದ್ರಗುಪ್ತ ಮೌರ್ಯ ದುಷ್ಟರನ್ನು ಸಂಹಾರ ಮಾಡಿ ಆತನ ಅತ್ಯಂತ ದೊಡ್ಡ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದ. ಹೇಗೆ ಮಾಡಿದ ಅಂತಂದ್ರೆ, ಅತ್ಯಂತ ದೊಡ್ಡ ಸೈನ್ಯದ ಮೂಲಕ ಮಾಡಿದ. ಎಲ್ಲ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ಮೇಲೆ, ಎಲ್ಲ ದುಷ್ಟರ ಸಂಹಾರ ಆದ ಮೇಲೆ ಅಧಿಕಾರ ತ್ಯಾಗ ಮಾಡಿ ಮತ್ತೆ ದಿಗಂಬರನಾಗಿರ್ತಕ್ಕಂಥದ್ದು ಚಂದ್ರಗುಪ್ತ ಮೌರ್ಯ 5ನೇ BC, ಕ್ರಿಸ್ತ ಹುಟ್ಟುವ 5 ಶತಮಾನಗಳ ಮೊದಲು. ನಾವು ಯುದ್ಧ ಗೆದ್ದ ಮೇಲೆ, ದುಷ್ಟ ಸಂಹಾರ ಮಾಡಿದ ಮೇಲೆ, ಸಮಾಜದಲ್ಲಿ ಶಾಂತಿ ನೆಲೆಸಿದ ಮೇಲೆ, ಸಮಾಜದಲ್ಲಿ ಎಲ್ಲರೂ ಅಹಿಂಸಾ ಪರರು ಆದ ಮೇಲೆ ದಿಗಂಬರತ್ವವನ್ನು ಪಡೆಯಿರ್ತಕ್ಕಂಥದ್ದು ಅದು ಜೈನ ಧರ್ಮ.
ಮುನಿಗಳಿಗೆ ಮಹಾವ್ರತ ಅನ್ನೋ ವ್ರತವೂ ಇದೆ ಮುನಿಗಳಿಗೆ. ನಮಗೆ ಸಂಸಾರಿಗಳಿಗೆ ಮಹಾವ್ರತ ಇಲ್ಲ, ಅಣುವ್ರತ ಇದೆ. ಯುದ್ಧ ಶಾಸ್ತ್ರ ಬೇರೆ, ಮುನಿಗಳು ಅನುಸರಿಸ್ತಕ್ಕಂಥ ಶಾಸ್ತ್ರ ಬೇರೆ. ನಮ್ಮ ಪಠ್ಯ ಪುಸ್ತಕದಲ್ಲಿ ಮುನಿಗಳು ಅನುಸರಿಸುವಂತ ಎಲ್ಲ ತತ್ವಗಳು ಎಲ್ಲ ಜೈನರಿಗೆ ಅನ್ವಯಿಸ್ತದೆ, ಎಲ್ಲ ಗೃಹಸ್ಥರಿಗೆ ಅನ್ವಯಿಸ್ತದೆ ಅಂತ ತಪ್ಪು ಅಭಿಪ್ರಾಯವನ್ನು ಕೊಡಲಾಗಿದೆ. ಒಬ್ಬ ರೈತ ಕೃಷಿ ಮಾಡುವಾಗ ಹಿಂಸೆ ಆಗ್ತದೆ, ಅದು ವೃತ್ತಿ ಹಿಂಸೆ. ಪೊಲೀಸ್ ಅಧಿಕಾರಿಗಳು ಕಳ್ಳನನ್ನು ನೋಡಿ ಶಿಕ್ಷಿಸಬೇಕಾಗ್ತದೆ, ಕಳ್ಳನನ್ನು ದಂಡಿಸಬೇಕಾಗ್ತದೆ. ಮಿಲಿಟರಿ ಅಧಿಕಾರಿಗಳು ದೇಶ ರಕ್ಷಣೆಗಾಗಿ ಅಗತ್ಯ ಬಲ ಪ್ರಯೋಗ ಮಾಡಬೇಕಾಗುತ್ತೆ. ಇದೆಲ್ಲವೂ ಅವರವರ ವೃತ್ತಿಗೆ ಸಂಬಂಧಿಸಿದಂತಹ ಧರ್ಮ. ಅಹಿಂಸಾ ಪರಮೋ ಧರ್ಮ ಎನ್ನತಕ್ಕಂಥದ್ದು ಎಲ್ಲರಿಗೂ ಅನ್ವಯ ಆಗುತ್ತದೆ. ಹಾಗಾದ್ರೆ ಒಬ್ಬ ಮಿಲಿಟರಿ ಅಧಿಕಾರಿ, ಪೊಲೀಸ್ ಅಧಿಕಾರಿ ಅಥವಾ ಒಬ್ಬ ವೈದ್ಯರು ಚಿಕಿತ್ಸೆ ಕೊಡುವಂತ ಸಂದರ್ಭದಲ್ಲಿ ಆಗ್ತಕ್ಕಂಥ ಹಿಂಸೆ, ಇದಕ್ಕೇನು ಉತ್ತರ? ಇದನ್ನು ಅರ್ಥೈಸಿಕೊಳ್ಳಬೇಕು. ಹಲವಾರು ಬಾರಿ ತಪ್ಪು ಅಭಿಪ್ರಾಯದಿಂದಾಗಿ ವಿಕೃತಿಗಳು ಹುಟ್ಟಿಕೊಳ್ತವೆ. ವಿಕೃತಿಗಳು ಹುಟ್ಟಿಕೊಂಡಾಗ ನಾವು ನಿರ್ವೀರ್ಯರಾಗ್ತೀವಿ. ಇಂಗ್ಲಿಷ್ ಪಠ್ಯ ಪುಸ್ತಕಗಳನ್ನು ನಿರಂತರವಾಗಿ ಓದಿದ್ರೆ, ಅದನ್ನೇ ಬಾಯಿಪಾಠ ಮಾಡಿದ್ರೆ, ಎಲ್ಲೋ ಒಂದು ಕಡೆ ಯುವ ಪೀಳಿಗೆಗೆ ಮತ್ತು ಕೆಲವರಿಗೆ ಜೈನರು ಅಂತಂದ್ರೆ ಅಸಹಾಯಕರು ಎನ್ನುವಂತಹ ತಪ್ಪು ಕಲ್ಪನೆ ಬರುತ್ತೆ. ಸನಾತನ ಸಂಸ್ಕೃತಿಯಲ್ಲಿ ಅನ್ಯಾಯವನ್ನು ವಿರೋಧಿಸ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ದು ಅದು ಆದ್ಯ ಕರ್ತವ್ಯ. ಧರ್ಮೋ ರಕ್ಷತಿ ರಕ್ಷಿತಃ. ಧರ್ಮವನ್ನು ಯಾರು ರಕ್ಷಿಸ್ತಾನೆ ಅವನನ್ನು ಧರ್ಮ ರಕ್ಷಿಸ್ತದೆ. ಯಥೋ ಧರ್ಮ ತತ ಜಯ. ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ವೇದವಾಕ್ಯ ಇದೆ, ಗೂಗಲ್ ಹೋಗಿ ನೋಡಿ. ಯಥೋ ಧರ್ಮ ತತಃ ಜಯ. ಧರ್ಮ ಇರಬೇಕು. ಧರ್ಮ ಇದ್ದಾಗ ಮಾತ್ರ ಈ ರೀತಿ ಶಾಂತಿಯ ಸಂದೇಶಗಳು, ಧರ್ಮ ಇದ್ದಾಗ ಮಾತ್ರ ಸನ್ಯಾಸಿಗಳಿಗೆ ತಪಸ್ಸು ಮಾಡಲಿಕ್ಕೆ ಸಾಧ್ಯ. ರಾಕ್ಷಸರು ಎಲ್ಲ ಕಾಲದಲ್ಲಿ ಇರ್ತಾರೆ, ರಾಕ್ಷಸಿ ಪ್ರವೃತ್ತಿಗಳು ಎಲ್ಲ ಕಾಲದಲ್ಲಿ ಇರುತ್ತದೆ. ಅದನ್ನು ನಿಗ್ರಹ ಮಾಡತಕ್ಕಂಥ ಕೆಲಸ, ಅಗತ್ಯ ಇದ್ದಾಗ ಅದನ್ನು ತಡೆಯುವಂತ ಕೆಲಸ ಶ್ರಾವಕರು, ಕ್ಷತ್ರಿಯರು ಮಾಡಬೇಕಾಗುತ್ತೆ. ನಾವೆಲ್ಲರೂ ಕ್ಷತ್ರಿಯರು ಎನ್ನುವ ವಿಷಯವನ್ನು ನಾನು ನೆನಪಿಸ್ತಾ ಇದ್ದೀನಿ ನಿಮಗೆ. ಜೈನರು, ಭಾರತೀಯರು ಎಲ್ಲರೂ ಕ್ಷತ್ರಿಯರು. ಕ್ಷತ್ರಿಯರಂದ್ರೆ ಏನು? ಅನ್ಯಾಯ ಆಗದ ಹಾಗೆ ನೋಡ್ಕೊಳ್ಳುವಂಥದ್ದು. ನಮ್ಮ ಕಣ್ಣೆದುರಲ್ಲಿ ಧರ್ಮಸ್ಥಾನಗಳಿಗೆ ಅನ್ಯಾಯ ಆದಾಗ ಅದನ್ನು ಪ್ರತಿಭಟಿಸುವಂಥದ್ದು, ರಕ್ಷಿಸುವಂಥದ್ದು ಕೂಡ ಅದು ಧರ್ಮದ ಕಾರ್ಯ. ಅದಕ್ಕಾಗಿ ಯಾರ್ಯಾರು ವಿಗ್ರಹವನ್ನು ಸ್ಥಾಪನೆ ಮಾಡಿದ್ರೆ ನೆನಪಿಟ್ಕೊಳ್ಳಿ. ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡದಾದ ವಿಗ್ರಹ ಸ್ಥಾಪನೆ ಶ್ರವಣಬೆಳಗೊಳದಲ್ಲಾಯಿತು. ಯಾರು ಸ್ಥಾಪನೆ ಮಾಡಿದ್ರು? ಶ್ರವಣಬೆಳಗೊಳದ ವಿಗ್ರಹ ಯಾರು ಸ್ಥಾಪನೆ ಮಾಡಿದ್ರು? ಗಟ್ಟಿ ಹೇಳಿ. ಚಾವುಂಡರಾಯ. ಚಾವುಂಡರಾಯ ಮುನಿಗಳು ಅಲ್ಲ, ಚಾವುಂಡರಾಯ ಸನ್ಯಾಸಿನೂ ಅಲ್ಲ. ಚಾವುಂಡರಾಯ ಸೇನಾಧಿಪತಿ, ಗಂಗರಸರ ಸೇನಾಧಿಪತಿ. ಗಂಗರಸ ಹೇಗಿದ್ದ? ಗಂಗರಸರ ಸೇನಾಧಿಪತಿ ಹೇಗಿದ್ದ ಅಂದ್ರೆ ಅವರ ಹೆಸರು ತೆಗೆದ್ರೆ ಶತ್ರುಗಳಿಗೆ ನಡುಕ ಬರ್ತಾ ಇತ್ತು. ಯಾಕೆ? ಕೆಟ್ಟ ಕೆಲಸ ಮಾಡಲಿಕ್ಕೆ ನಡುಕ ಬರ್ತಾ ಇತ್ತು. ಅನೇಕ ಪ್ರದೇಶಗಳನ್ನು ಜಯಿಸಿರ್ತಕ್ಕಂಥವನು ಗಂಗರಸ. ಅವರಿಗೆಲ್ಲ ಸಹಾಯ ಮಾಡಿರ್ತಕ್ಕಂಥವನು. ಸೇನೆಯನ್ನು ಮುಂದೊಡ್ಡಿ ಎಲ್ಲ ಶತ್ರುಗಳನ್ನು ಸದೆ ಬಡಿಯಿರ್ತಕ್ಕಂಥವನು ಚಾವುಂಡರಾಯ. ಚಾವುಂಡರಾಯ ಆ ವಿಗ್ರಹವನ್ನು ಸ್ಥಾಪನೆ ಮಾಡಿದ. ಯಾಕಂತಂದ್ರೆ ಸಮಾಜದಲ್ಲಿ ಸಂಪೂರ್ಣವಾದಂತಹ ಶಾಂತಿ ಇತ್ತು. ತಿಮ್ಮಣ್ಣರಸರು 1604ರಲ್ಲಿ ಇಲ್ಲಿ ವಿಗ್ರಹ ಸ್ಥಾಪನೆ ಮಾಡುವಾಗಲೂ ತೊಡಕು ಬಂದಿತ್ತು. ಆ ಎಲ್ಲ ತೊಡಕುಗಳನ್ನು ಎದುರಿಸಿ ತಿಮ್ಮಣ್ಣರಸರು ವಿಗ್ರಹ ಸ್ಥಾಪನೆ 1604ರಲ್ಲಿ ಮಾಡಿದ್ರು. ಅದಕ್ಕಿಂತ 200 ವರ್ಷಗಳ ಹಿಂದೆ ಕಾರ್ಕಳದಲ್ಲಿ ಒಂದು ವಿಗ್ರಹ ಸ್ಥಾಪನೆ ಆಯಿತು. 604ರಿಂದ ಆನಂತರ 3ನೇ ವಿಗ್ರಹ ಸ್ಥಾಪನೆ ಆಗಿರತಕ್ಕಂಥದ್ದು ಸುಮಾರು 400 ವರ್ಷಗಳ ನಂತರ ಧರ್ಮಸ್ಥಳದಲ್ಲಿ. ಎಲ್ಲೆಲ್ಲಿ ಶಾಂತಿ ಇದೆ, ಸಂಪೂರ್ಣ ಸುಭಿಕ್ಷೆ ಇದೆ, ಆ ಸಂದರ್ಭದಲ್ಲಿ ಮಾತ್ರ ಮಹಾವೀರ ಸ್ವಾಮಿಯ ಪೂಜೆ ಸಾಧ್ಯ. ಆ ಸಂದರ್ಭದಲ್ಲಿ ಮಾತ್ರ ಗೊಮಟೇಶ್ವರನ ವಿಗ್ರಹದ ಸ್ಥಾಪನೆ ಸಾಧ್ಯ. ಎಲ್ಲ ಉದಾಹರಣೆಗಳಲ್ಲಿ ಚಾವುಂಡರಾಯ ಇರ್ಬೋದು, ಇನ್ನೊಂದು ಉದಾಹರಣೆ ಇರ್ಬೋದು, ಎಲ್ಲ ಕಡೆ ದೊಡ್ಡ ಸೇನೆಯನ್ನು ಹೊಂದಿರತಕ್ಕಂಥವರು ರಾಜರು ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ನಾನು ಹೇಳಿದಂತೆ ಎಲ್ಲ ಉದಾಹರಣೆಗಳು ಜೈನ ಅರಸರುಗಳು, ಜೈನ ರಾಣಿಯರು, ಅವರು ಯುದ್ಧಕ್ಕೂ ಸಿದ್ಧರು, ಧ್ಯಾನಕ್ಕೂ ಸಿದ್ಧರು.
ಯುದ್ಧ ಮತ್ತು ಧ್ಯಾನ ಎರಡಕ್ಕೂ ಸಿದ್ಧತೆಯನ್ನು ಒದಗಿಸುವಂಥ ಮನೋಸ್ಥಿತಿ ಅದು ಸನಾತನ ಸಂಸ್ಕೃತಿ, ಅದು ಭಾರತೀಯ ಸಂಸ್ಕೃತಿ. ಕ್ಷತ್ರಿಯರು ಶಾಸ್ತ್ರ ಮತ್ತು ಶಾಸ್ತ್ರ ಎರಡರಲ್ಲಿ ನೈಪುಣ್ಯತೆಯನ್ನು ಹೊಂದಿರಬೇಕು. ಇದು ನಿಜವಾದ ಭಾರತೀಯ ಸಂಸ್ಕೃತಿ. ಅದಕ್ಕೆ ಭರತ ಚಕ್ರವರ್ತಿ ಅತ್ಯಂತ ದೊಡ್ಡದಾದಂಥ ಸಾಮ್ರಾಜ್ಯ ಇತ್ತು, ದೊಡ್ಡದಾದ ಸೇನೆ ಇತ್ತು. ಅದಕ್ಕೆ ಆ ಭರತನಿಂದಾಗಿ ಭಾರತದ ಹೆಸರು ಬಂತು. ಶ್ರೀರಾಮಚಂದ್ರನ ಸೋದರ ಭರತನಿಂದಾಗಿ ಕೂಡ ಭಾರತದ ಹೆಸರು ಬಂತು. ಭಾರತ ಅದು ಸಂಸ್ಕೃತಿಯ ರಕ್ಷಣೆಗೆ ನಮಗೆಲ್ಲರಿಗೂ ಅದ್ವಿತೀಯವಾದಂಥ ಶಕ್ತಿ ಕೊಡುವಂತಹ ಶಕ್ತಿ. ಆ ಶಕ್ತಿ ಎಲ್ಲ ರಸ ಅದು ಜೈನ ತತ್ವದಲ್ಲಿದೆ. ಜೈನ ತತ್ವ ಗೃಹಸ್ಥರಿಗೆ ಒಂದು ಶಾಸ್ತ್ರ, ಗೃಹಸ್ಥರಿಗೆ ಒಂದು ಅನುಷ್ಠಾನ, ಮುನಿಗಳಿಗೆ ಚಾರುಕೀರ್ತಿ ಭಟ್ಟಾರಕರಿಗೆ ಇನ್ನೊಂದು ಅನುಷ್ಠಾನ. ನಮ್ಮ ಕರ್ತವ್ಯವನ್ನು ಸರಿಯಾದ ದಿಕ್ಕಿನಲ್ಲಿ ಮಾಡಿದಾಗ ಮಾತ್ರ ನಾವು ಜೈನರು ಅಂದುಕೊಳ್ತೀವಿ. ನಿಜವಾದ ಜೈನ ಎರಡು ಅರ್ಥ ಇದೆ. ಜಿನ ಅರಿಹಂತ, ಶತ್ರುಗಳನ್ನು ಗೆಲ್ಲುವವನಂತೆ. ಆಂತರಿಕವಾದ ಶತ್ರುಗಳನ್ನು ಸಹ ಗೆಲ್ಲಬೇಕು. ಆ ಜೊತೆಗೆ ನಮ್ಮ ಮುಂದೆ ಸಮಾಜಕ್ಕೆ ಇರತಕ್ಕಂಥ ಶತ್ರುಗಳನ್ನು ಗೆದ್ದಾಗ ಮಾತ್ರ ಜೈನ ಧರ್ಮ ಉಳಿಲಿಕ್ಕೆ ಸಾಧ್ಯ. ನಮ್ಮ ಶತ್ರುಗಳ ಬಗ್ಗೆ ಅಸಡ್ಡೆ ಮತ್ತು ಅಜ್ಞಾನ ಇದ್ದಾಗ ಸಮಾಜ ಮತ್ತು ದೇಶ ಉಳಿಲಿಕ್ಕೆ ಸಾಧ್ಯ ಇಲ್ಲ. 1604ರಲ್ಲಿ ಇಲ್ಲಿ ವಿಗ್ರಹ ಸ್ಥಾಪನೆ ಆದಾಗ ಪೋರ್ಚುಗೀಸರು ಬಂದಿದ್ರು, ವ್ಯಾಪಾರ ಇನ್ನೂ ಪ್ರಾರಂಭ ಆಗಿರಲಿಲ್ಲ. ಈಸ್ಟ್ ಇಂಡಿಯಾ ಕಂಪನಿ 1600 ಇಸ್ವಿಯಲ್ಲಿ ಪ್ರಾರಂಭ ಆಯಿತು. ಈಸ್ಟ್ ಇಂಡಿಯಾ ಕಂಪನಿ ಇನ್ನೂ ವ್ಯಾಪಾರಕ್ಕೆ ಬಂದಿರಲಿಲ್ಲ. 1857 ಪ್ರಥಮ ಸ್ವಾತಂತ್ರ್ಯ, ಆನಂತರ 1947 ಹೊತ್ತಿಗೆ ಆಗುವಾಗ ಇಡೀ ಈಸ್ಟ್ ಇಂಡಿಯಾ ಕಂಪನಿ ಬಂದಿತ್ತು. ನಮ್ಮ ಜಿನೇಂದ್ರ ಕಣಗಾಯಿಯವರು ಬಹಳ ಶುದ್ಧವಾಗಿ ಹಳೆ ಕನ್ನಡದಲ್ಲಿ ನಮ್ಮ ಕಾವ್ಯಗಳನ್ನು ಮಂಡಿಸುವಾಗ ನನಗೊಂದು ಪ್ರಶ್ನೆ ಕೇಳ್ತಾ ಇದ್ದೆ ನಾನೇ. ನಮ್ಗೆ ಎಷ್ಟು ಜನರಿಗೆ ಹಳೆ ಕನ್ನಡ ಅರ್ಥ ಆಗ್ತದೆ? ಬೇಡ, ಎಷ್ಟು ಜನರಿಗೆ ಈಗಿನ ಜನಾಂಗದಲ್ಲಿ ಕನ್ನಡ ಅರ್ಥ ಆಗ್ತದೆ? ನಮ್ಮ ಜೈನ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ ಉಳಿಬೇಕಾದ್ರೆ ನಮ್ಮ ಭಾಷೆ ಉಳಿಬೇಕು ಆತ್ಮೀಯರೇ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ನಿಮ್ಮ ಮಾತೃಭಾಷೆ ಮಾತನಾಡಬೇಕು. ನಿಮ್ಮ ಮಕ್ಕಳ ಹತ್ರ ತುಳುವಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡಿ, ಮಲಯಾಳ ತೆಲುಗು ಮಾತಾಡಿ, ಇಂಗ್ಲಿಷಲ್ಲಿ ಮಾತನಾಡಬೇಡಿ. ಅಮ್ಮ ಅಂತ ಹೇಳಿದಾಗ ಬಹಳ ಮೌಲ್ಯ ಇದೆ, ಅರ್ಥ ಇದೆ. ಮಮ್ಮಿ ಅಂತ ಹೇಳಿ ಸ್ವಲ್ಪ ಕಡಿಮೆ ಆಗುತ್ತೆ. ಆಂಟಿ ಅಂತಂದ್ರೆ 0 ಆಗಿಬಿಡುತ್ತೆ. ಆಂಟಿ ಅಂಕಲ್ಗಿಂತ ಮಾವ ಅತ್ತೆ ಅನ್ನುವಂಥ ಪದಗಳಲ್ಲಿ ಅರ್ಥ ಜಾಸ್ತಿ ಇದೆ. ಜೈನರ ಪದ ಮತ್ತು ಭಾರತೀಯ ಸಂಸ್ಕೃತಿ ಅರ್ಥ ಆಗಬೇಕಾದ್ರೆ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಬೇಕು. ವಿಕೃತಿಯ ವಿರುದ್ಧ ಹೋರಾಟ ಮಾಡುವಂಥ ಸಂಸ್ಕೃತಿ ನಮ್ಮದಾಗಲಿ. ದೇಶವನ್ನು ಉಳಿಸಬೇಕು. ನಾವು ಭಾರತವಾಗಿ ಉಳಿಬೇಕು. ಭಾರತ ಸಂಪೂರ್ಣ ಇಂಡಿಯಾ ಆದಾಗ ಅದು ಇಂಗ್ಲಿಷ್ಮಯ ಆಗುತ್ತೆ. ಆಗ ನಮ್ಮ ಪೂಜೆಯ ಮಂತ್ರ ಅರ್ಥ ಆಗೋದಿಲ್ಲ, ಪೂಜೆಯ ಮಹತ್ವ ಅರ್ಥ ಆಗೋದಿಲ್ಲ, ಪೂಜೆ ಅಂದರೆ ಏನು ಅಂತ ನಮ್ಗೆ ಅರ್ಥ ಆಗೋದಿಲ್ಲ. ಭಾಷೆ, ಸಂಸ್ಕೃತಿ ಎಲ್ಲವನ್ನು ಉಳಿಸುವ ಕೆಲಸ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ಮಾಡಿರ್ತಕ್ಕಂಥ ಕೀರ್ತಿ ಅದು ನಮ್ಮದು. ದೇಶವನ್ನು ಉಳಿಸಿರ್ತಕ್ಕಂಥ ಕೀರ್ತಿ ಅದು ಜೈನರದು. ಸನಾತನ ಸಂಸ್ಕೃತಿಯನ್ನು ಉಳಿಸಿರುವಂಥ ಕೀರ್ತಿ ಅದು ಜೈನರದು. ತಮ್ಮ ತ್ಯಾಗದ ಮೂಲಕ ಎಲ್ಲವನ್ನು ತ್ಯಾಗ ಮಾಡಿ, ನನಗೆ ಏನೂ ಬೇಡ, ನನಗೆ ಡ್ರೆಸ್ಸು ಬೇಡ, ಎಡ್ರೆಸ್ಸು ಬೇಡ, ಆಹಾರನೂ ಅಗತ್ಯ ಇಲ್ಲ, ಸಮಾಜಕ್ಕಾಗಿ ನಾನು ಬದುಕುತ್ತೇನೆ ಅಂತ ತೋರಿಸಿಕೊಟ್ಟಂಥವರು ನಮ್ಮ ಮುನಿವರಿಯರು. ಅವರು ನಮಗೆ ಮಹಾರಾಜರು. ಇದು ಇಂಗ್ಲೆಂಡಲ್ಲಿ ಸಾಧ್ಯ ಇಲ್ಲ. ದಿಸ್ ಈಸ್ ಇಂಪಾಸಿಬಲ್ ಇನ್ ಜರ್ಮನಿ, ದಿಸ್ ಕೆನಾಟ್ ಹ್ಯಾಪನ್ ಇನ್ ಐರ್ಲೆಂಡ್. ಯು ಕ್ಯಾನ್ ಥಿಂಕ್ ಆಫ್ ಇಟ್ ಇನ್ ಯುನೈಟೆಡ್ ನೇಷನ್ಸ್ ಆರ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಈ ತ್ಯಾಗಕ್ಕೆ ಗೌರವ ಕೊಡುವಂಥದ್ದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಅದಕ್ಕೆ ಅವರನ್ನು ಮಹಾರಾಜರು ಅಂತ ನಾವು ಕರೆದಿವಿ. ಅದಕ್ಕೆ ದೊಡ್ಡ ರಾಜರು ನಮಗಿಲ್ಲ, ಮಹಾರಾಜರು. ಇಂಥ ಸಂದರ್ಭದಲ್ಲಿ ಇವತ್ತು ಶುಭ ಸಂದೇಶ, ಶುಭಗಳಿಗೆ 25ನೇ ವರ್ಷ ನಮ್ಮ ಯುಗಳ ಮುನಿ ಮಹಾರಾಜರು ದೀಕ್ಷೆ ತೆಗೆದುಕೊಂಡಂತಹ ದಿವಸ. 25 ವರ್ಷ. 25 ವರ್ಷಗಳಲ್ಲಿ, ಕಳೆದ 3-4 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಅವರ ಪ್ರಭಾವನೆ ಅತ್ಯುತ್ಕೃಷ್ಟವಾಗಿದೆ. ಕರ್ನಾಟಕದಲ್ಲಿ ಧರ್ಮ ಪ್ರಭಾವನೆಯ ಸುವರ್ಣ ಯುಗ ನಮ್ಮ ಯುಗಳ ಮುನಿ ಮಹಾರಾಜರಿಂದ ಆಗಿದೆ. ಅದಕ್ಕಾಗಿ ನಾನು ಕೈ ಮುಗಿದು ಯುಗಳ ಮುನಿ ಮಹಾರಾಜರಿಗೆ ನಮಿಸ್ತೀನಿ. ಹಲವಾರು ಶ್ರದ್ಧಾ ಕೇಂದ್ರಗಳು ಮತ್ತೊಮ್ಮೆ ಬೆಳಕನ್ನು ಕಂಡಿದೆ. ಅವ್ರದ್ದು ಯಾವಾಗಲೊಂದು ಮಾತಿದೆ, ಬಸದಿಯ ಒಳಗೆ ವಿಗ್ರಹದಲ್ಲಿ ಬಲೆ ಕಸ ಇದೆ ಅಂತೇಳಿ. ಮುನಿ ಮಹಾರಾಜರು ನಮ್ಮ ಕಡೆಗೆ ಬಂದ ಮೇಲೆ, ಕರ್ನಾಟಕಕ್ಕೆ ಬಂದ ಮೇಲೆ, ಮಂಗಳೂರಿಗೆ ಬಂದ ಮೇಲೆ, ಮೂಡುಬಿದಿರೆಗೆ, ಕಾರ್ಕಳಕ್ಕೆ ಎಲ್ಲ ಕಡೆ ಬಂದ ಮೇಲೆ ಬಸದಿ ಒಳಗೆ ವಿಗ್ರಹಗಳೆಲ್ಲ ಅತ್ಯಂತ ಶುದ್ಧವಾಗಿದೆ.
ಅಲ್ಲಿರ್ತಕ್ಕಂಥ ಬಲೆ ಕಸ ಎಲ್ಲ ಹೋಗಿದೆ. ಸಮಾಜದಲ್ಲಿದ್ದಂಥ ಬಲೆ ಕಸ ಕೂಡ ಹೋಗಬೇಕು. ಮುನಿಗಳ ಒಂದು ಮಾತು ನಾನು ಯಾವತ್ತು ನೆನಪಿಟ್ಕೊಳ್ತೀನಿ, ಆ ನೆನಪನ್ನು, ಆ ಮಾತನ್ನು ನಿಮಗೆ ಮತ್ತೊಮ್ಮೆ ನೆನಪಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಜೈನ ಧರ್ಮದಲ್ಲಿ ನಮಗೆ ನಮ್ಮ ತೀರ್ಥಂಕರನ್ನು ನೇರವಾಗಿ ಪೂಜೆ ಮಾಡುವಂಥ ಕರ್ತವ್ಯ ಇದೆ. ತೀರ್ಥಂಕರರ ಅಭಿಷೇಕವನ್ನು ನಾವು ಮಾಡಬೇಕು. ತೀರ್ಥಂಕರರ ಅಭಿಷೇಕವನ್ನು ಗೃಹಸ್ಥರು ಮಾಡಿದಾಗ ಅಲ್ಲಿ ಸಂಭ್ರಮ ಮತ್ತು ಶ್ರೀಮಂತಿಕೆ ಬರುತ್ತೆ. ಶ್ರವಣಬೆಳಗೊಳದ ಪ್ರಥಮ ಕಲಶ ಅಭಿಷೇಕ ಪಡೆಯುವವರೆಲ್ಲರೂ ಕೂಡ ಯಾವಾಗಲೂ ಉತ್ತರ ಭಾರತದವರು ಇರ್ತಾರೆ. ಅತ್ಯಂತ ಶ್ರೀಮಂತರು ಉತ್ತರ ಭಾರತದಲ್ಲಿ ಇರ್ತಾರೆ. ನಮಗೆ ಹೆಮ್ಮೆ, ಗೌತಮ ಅದಾನಿ ಇವತ್ತು ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ, ಅವರು ನಮ್ಮವರು, ಜೈನರು, ಪ್ರತಿನಿತ್ಯ ಅಭಿಷೇಕ ಮಾಡುವವರು. ಮುನಿಗಳನ್ನ ಕೈ ಮುಗಿದು ಬೇಡ್ತೀನಿ, ಇವತ್ತು ತಮ್ಮ ಪ್ರವಚನದಿಂದ ಒಂದು ವಿಶೇಷವಾದಂತಹ ಬದಲಾವಣೆ ಆಗ್ತಾ ಇದೆ. ನಮ್ಮ ಪ್ರದೇಶದಲ್ಲಿ ಎಲ್ಲರಿಗೂ ಕೂಡ ತಾವು ದೀಕ್ಷೆಯನ್ನು ಕೊಟ್ಟು ಅವರವರ ಮನೆಯಲ್ಲಿ ಎಲ್ಲರೂ ಕೂಡ ಅಭಿಷೇಕವನ್ನು ಮಾಡುವ ಹಾಗೆ, ಪ್ರತಿಯೊಬ್ಬರು ದಿಗಂಬರ ಬಸದಿಗಳಿಗೆ ಪ್ರತಿ ದಿವಸ ಉತ್ತರ ಭಾರತದಲ್ಲಿ ಹೇಗೆ ಹೋಗ್ತಾರೆ ಹಾಗೆ ಬಸದಿಗೆ ಹೋಗಿ ಬಸದಿಯಲ್ಲಿ ದೇವರ ದರ್ಶನ ಮಾಡಿ ದೇವರಿಗೆ ಸ್ವತಃ ಕೈಯಿಂದ ಅಭಿಷೇಕ ಮಾಡುವಂತಹ ಕೆಲಸವನ್ನು ನಾವು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭಿಸೋಣ, ಕರ್ನಾಟಕದಲ್ಲಿ ಪ್ರಾರಂಭಿಸೋಣ. ಆ ಮೂಲಕ ಸಮಾಜದಲ್ಲಿ ಉನ್ನತವಾದಂತಹ ಕ್ರಾಂತಿ ಬರಲಿ. ಜೈನರು ಮಾತ್ರ ಈ ದೇಶದಲ್ಲಿ ಕ್ರಾಂತಿಯನ್ನು ಮಾಡುವ ಮತ್ತು ಸಮಾಜವನ್ನು ಬದಲಾಯಿಸುವ, ಸಮಾಜವನ್ನು ರಕ್ಷಣೆ ಮಾಡುವ ಅತ್ಯಂತ ಹೆಚ್ಚು ಶಕ್ತಿ ಮತ್ತು ಕರ್ತವ್ಯ ಜೈನರಲ್ಲಿದೆ. ಜೈನರು ಎಲ್ಲರೂ ನಾವು ಜಾಗೃತಿಯನ್ನು ಪಡೆದಾಗ ಸಮಾಜ ಅಭಿವೃದ್ಧಿ ಆಗುತ್ತೆ. ಭಾರತ ವಿಶ್ವ ಗುರು ಆಗಲು ಜೈನರ ಪಾತ್ರ ಯಾವತ್ತೂ ಕೂಡ ಮಹತ್ತರವಾಗಿರ್ತದೆ. ಆ ಕೆಲಸವನ್ನು ನಾವು ನೀವು ಎಲ್ಲರೂ ಸೇರಿ ಮಾಡೋಣ. ನನ್ನ ಮಾತನ್ನು ಕೇಳಿದಿರಿ, ಅದನ್ನು ಬೇರೆಯವರಿಗೆ ಹಂಚಿ ಅದನ್ನು ಅನುಷ್ಠಾನ ಮಾಡುವ ಕೆಲಸದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಮತ್ತೊಮ್ಮೆ ನಿಮಗೆಲ್ಲರಿಗೂ, ಸದ್ಭಕ್ತ ಬಾಂಧವರಿಗೆ ಎಲ್ಲರಿಗೂ ನಮಸ್ಕರಿಸ್ತಾ ಮಾತು ಮುಗಿಸ್ತೀನಿ. ಜೈ ಹಿಂದ್. ಅನೇಕ ವಿಚಾರಗಳನ್ನು ಹೇಳಿ ಚಿಂತನೆಗೀಡುವ ಹಾಗೆ ಮಾಡಿ ಮಾತನಾಡಿದಂತಹ PP ಹೆಗ್ಡೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಇವತ್ತಿನ ಸೇವಾ ಕರ್ತೃಗಳಿಗೆ ಗೌರವವನ್ನು ಸಲ್ಲಿಸುವಂತಹ, ಸನ್ಮಾನ ಮಾಡುವಂತಹ ಸುಸಂದರ್ಭ ಇದು. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಇವತ್ತಿನ ಈ ಸೇವಾ ಕರ್ತೃಗಳು ಹೇಗೆ ಅಂತ ಹೇಳಿದ್ರೆ, ನಾನು ಇದರಲ್ಲಿ ಅವರು ಹೆಚ್ಚು ಅಥವಾ ಅವರ ಮೇಲು ಕೀಳು ಅಥವಾ ಹೆಚ್ಚು ಕಡಿಮೆ ಅಂತ ಹೇಳ್ತಾ ಇಲ್ಲ. ನಾವು ಈ ಸಲ ಮಾಡಿಸ್ತಾ ಇದ್ದೀವಿ ಈ ಒಂದು ಅಭಿಷೇಕವನ್ನ, ಈ ದಿನದ ಸೇವೆಯನ್ನ ಮಾಡಿಸ್ತಾ ಇದ್ವಿ. ನಮ್ಮ ಎಲ್ಲ ಕುಟುಂಬಸ್ಥರಿಗೆ ಎಲ್ಲಿದ್ದಾರೋ, ಅವರು ಊರವರು, ಪರವರು, ದೇಶ ವಿದೇಶದಲ್ಲಿದ್ದಾರೋ ಗೊತ್ತಿಲ್ಲ, ಅವರೆಲ್ಲರಿಗೂ ಅಭಿಷೇಕ ಮಾಡುವ ಅವಕಾಶ ಸಿಗ್ಬೇಕು. ಅವರೆಲ್ಲರೂ ಕೂಡ ಅವ್ರು ಬಂದು ಇಲ್ಲಿ ಅಭಿಷೇಕವನ್ನ ನೋಡ್ಬೇಕು ಅಂತ ಹೇಳಿ ಸ್ವತಃ ಪಾಸನ್ನ ಕೊಟ್ಟು ಕಳಶವನ್ನ ಕೊಟ್ಟಿದ್ದಾರೆ ಇವತ್ತಿನ ಸೇವಾಕರ್ತರು. ಆ ಮನಸ್ಸು ಮಾಡಿದ್ದಾರೆ. ಆ ರೀತಿಯ ಇಚ್ಛಾಶಕ್ತಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು ಅಂತ ಹೇಳ್ತಾ ಸೇವಾ ಕರ್ತೃಗಳಿಗೆ ಗೌರವ ಸಲ್ಲಿಸಬೇಕು ಅಂತ ಹೇಳಿ ನಾನು ಅರಸರು ಹಾಗೇನೆ ಹರ್ಷೇಂದ್ರ ಹೆಗ್ಡೆಯವರು ಹಾಗೇನೆ ಮುನಿಗಳು ಆಶೀರ್ವಾದವನ್ನ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಈ ರೀತಿಯಾದಂತಹ ಮನಸ್ಸು, ಅದು ಆ ವಿಚಾರ ಇದೆಯಲ್ಲ, ಅದನ್ನು ನಾವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಯೋಚನೆಗೆ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು. ಯಾಕಂತ ಹೇಳಿದ್ರೆ ಕೇವಲ ಸಂಬಂಧಿಕರು ಮಾತ್ರ ಅಲ್ಲ, ಆಪ್ತರು, ಸ್ನೇಹಿತರು, ಅವರೆಲ್ಲರಿಗೂ ಕೂಡ ಈ ಒಂದು ಅವಕಾಶ ಸಿಗ್ಬೇಕು ಅನ್ನುವಂತಹ ಯೋಚನೆ ಇದೆಯಲ್ಲ, ಆ ಯೋಚನೆ ಹೀಗೆ ಮುಂದುವರಿಲಿ. ಇನ್ನಷ್ಟು ಇಂತಹ ಸೇವೆಯನ್ನ ಮಾಡುವಂತಹ, ಎಲ್ಲ ಸೇವೆ ಮಾಡುವಂತಹ ಅವಕಾಶ ಸಿಗ್ಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಸೇವಾ ಕರ್ತೃಗಳಿಗೆ ಒಳ್ಳೆಯದಾಗ್ಲಿ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಮುನಿವರಿಯರು. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ಇಂತಹ ಅವಕಾಶ ಒದಗಿ ಬರಲಿ ಅಂತ ಆಶಿಸೋಣ. ಬಂಧುಗಳೇ, ಇವತ್ತಿನ ಧಾರ್ಮಿಕ ಸಭೆಯ ಕಾರ್ಯಕ್ರಮ ನಿರ್ವಹಣೆಯನ್ನು ಬಹಳ ಉತ್ತಮವಾಗಿ ನೆರವೇರಿಸಿಕೊಟ್ಟಂತಹ ಬೆಂಗಳೂರಿನ ನ್ಯೂಸ್ 18 ಕನ್ನಡ ಚಾನೆಲ್ನ ಸೀನಿಯರ್ ಆಂಕರರ್, ಹಿರಿಯ ನಿರೂಪಕಿಯಾಗಿರುವಂತಹ ನಮ್ಮ ಸಮಾಜದ ಹೆಮ್ಮೆಯ ಸುಪುತ್ರಿ ಕುಮಾರಿ ನವಿತಾ ಜೈನ್ ರವರನ್ನು ಅಭಿನಂದಿಸಿಕೊಂಡು, ಯುಗಳ ಮುನಿವರಿಯರ ಪಾವನ ಸಾನ್ನಿಧ್ಯದಲ್ಲಿ ತಿಮ್ಮಣ್ಣ ಅರಸರಾದಂತಹ ಡಾಕ್ಟರ್ ಪದ್ಮಪ್ರಸಾದ್ ಜಿಲ್ ರವರು ಆಶೀರ್ವದಿಸಿ ಅಭಿನಂದಿಸಬೇಕು ಅಂತ ವಿನಂತಿಸಿಕೊಡ್ತಾ ಇದ್ದೇನೆ. ಹಾಗೆ ಧನ್ಯವಾದ ಸಮರ್ಪಣೆಗೆ ಶಾಲಿನಿ ನಿರಂಜನ್ ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಜೈ ಜಿನೇಂದ್ರ. ನಮ್ಮ ಪೂಜ್ಯರಾದ ಡಾಕ್ಟರ್ ಬಿ.ಪಿ. ಇಂದ್ರ ಇವರನ್ನು ಸ್ಮರಿಸುತ್ತಾ ಇಂದಿನ ಸುಂದರ ಸಂಜೆಯ ಪಾವನ ಸಾನ್ನಿಧ್ಯವನ್ನು ವಹಿಸಿರುವಂತಹ ಯುಗಳ ಮುನಿಗಳಾದ ಪರಮ ಪೂಜ್ಯ 108 ಶ್ರೀ ಅಮೋಘ ಕೀರ್ತಿ ಮುನಿ ಮಹಾರಾಜರು ಹಾಗೂ ಪರಮ ಪೂಜ್ಯ 108 ಶ್ರೀ ಅಮರಕೀರ್ತಿ ಮುನಿ ಮಹಾರಾಜರಿಗೆ ನಮೋಸ್ತು ಮಹಾರಾಜ್, ನಮೋಸ್ತು ನಮೋಸ್ತು. ಮಾತಾಜಿಯವರಿಗೆ ಇಚ್ಛಾಮಿ ಇಚ್ಛಾಮಿ ಇಚ್ಛಾಮಿ. ಡಾಕ್ಟರ್ ಸ್ವಸ್ತಿ ಶ್ರೀ ಭಟ್ಟಾರಕ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮೀಜಿ ಮೂಡುಬಿದಿರೆ ಇವರಿಗೆ ಇಚ್ಛಾಮಿ ಇಚ್ಛಾಮಿ ಇಚ್ಛಾಮಿ. ನಮಗೆಲ್ಲರಿಗೂ ಆಶೀರ್ವಚನವನ್ನು ಮಾಡಿದಂತಹ ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ಹೊಂಬುಚಮಠ ಮತ್ತು ಇವತ್ತಿನ ಧಾರ್ಮಿಕ ಸಭಾ ಅಧ್ಯಕ್ಷರಾದ ಮಸ್ತಕಾಭಿಷೇಕ ಸಮಿತಿಯ ಕಾರ್ಯಾಧ್ಯಕ್ಷರು ತಿಮ್ಮಣ್ಣ ಅರಸರಾದ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲಾ ಅಳದಂಗಡಿ ಅರಮನೆ ಇವರಿಗೆ ಗೌರವಪೂರ್ವಕ ವಂದನೆಗಳು. ಇವತ್ತಿನ ಗಣ್ಯರಾಗಿ ಆಗಮಿಸಿದ ಶ್ರೀ ಹರ್ಷೇಂದ್ರ ಕುಮಾರ್ ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವರಿಗೆ ಧನ್ಯವಾದಗಳು. ಶ್ರೀ ಹರೀಶ್ ಪೂಂಜಾ ಶಾಸಕರು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ, ಶ್ರೀ ನವೀನ್ ಕುಮಾರ್ ಎಂಜಿ ಡಿಜಿಎಂ HPCL ಮಂಗಳೂರು, ಶ್ರೀ ಜಿನೇಂದ್ರ ಕಣಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಬೆಳಗಾವಿ, ಶ್ರೀ PP ಹೆಗ್ಡೆ ಹಿರಿಯ ನ್ಯಾಯವಾದಿಗಳು ಹೈಕೋರ್ಟ್ ಬೆಂಗಳೂರು ಇವರೆಲ್ಲರಿಗೂ ನಮ್ಮ ಹಾಗೂ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಸಮಿತಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ವಿಶೇಷ ಉಪನ್ಯಾಸಕರಾದ ಶ್ರೀ ಅಜಿತ್ ಹನುಮಕ್ಕನವರ್, ಮುಖ್ಯ ಸಂಪಾದಕರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇವರಿಗೆ ನಮ್ಮ ಹಾಗೂ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಮಹಾಮಸ್ತಕಾಭಿಷೇಕ ಮಹೋತ್ಸವ ಸಮಿತಿ ಪರವಾಗಿ ಕೃತಜ್ಞತೆಗಳು. ಮಹಾಮಸ್ತಕಾಭಿಷೇಕ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ವಿ ಪ್ರವೀಣ್ ಕುಮಾರ್ ಇಂದ್ರ ಹಾಗೂ ಮಹಾಮಸ್ತಕಾಭಿಷೇಕ ಸಮಿತಿಯ ಕೋಶಾಧಿಕಾರಿ ಪೆರಿಂಜೆಗುತ್ತು ಜಯರಾಜ್ ಕಂಬಳಿ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಪ್ರತ್ಯೇಕವಾಗಿ ಮಹಾಮಸ್ತಕಾಭಿಷೇಕ ಸಮಿತಿಯ ವಿಶ್ವದಾದ್ಯಂತ ಈ ಸಂಭ್ರಮವನ್ನು ಬಿತ್ತರಿಸುತ್ತಿರುವ ಎಲ್ಲ ಮಾಧ್ಯಮದ ಪ್ರತಿನಿಧಿಗಳಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ನಮ್ಮ ಇವತ್ತಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಒಂದು ಮನವಿ ಇದೆ ನಿಮ್ಮಲ್ಲಿ. ಈಗ ಮುಖ್ಯ ವೇದಿಕೆಯಲ್ಲಿ ರಾತ್ರಿ 7:30ಕ್ಕೆ ಪ್ರಖ್ಯಾತ ಗಾಯಕರಾದ ಶ್ರೀ ಅಜಯ್ ವಾರಿಯರ್, ಶಶಿಕಲಾ ಸುನಿಲ್, ಅನನ್ಯ ಪ್ರಸಾದ್ ಹಾಗೂ ಸಂದೇಶ್ ನೀರುಮಾರ್ಗ ಹಾಗೆಯೇ ಇಡೀ ತಂಡದ ವತಿಯಿಂದ ಸಂಗೀತಯಾನ ಕಾರ್ಯಕ್ರಮ ನೆರವೇರಿದೆ ಇದೇ ಮುಖ್ಯ ವೇದಿಕೆಯಲ್ಲಿ. ಹಾಗಾಗಿ ಎಲ್ಲರೂ ಕೂಡ ಈ ಮಸ್ತಕಾಭಿಷೇಕವನ್ನ ನೋಡೋದ್ರ ಜೊತೆಗೆ ಒಂದು ವೇಳೆ ಯಾರಿಗೆ ಅಲ್ಲಿ ನೋಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅಥವಾ ಈ ಒಂದು ವಿಡಿಯೋ ವಾಲ್ಗಳಲ್ಲಿ ನೋಡೋದಕ್ಕೆ ಅವಕಾಶ ಸಿಗದವರು ಈ ಒಂದು ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳಬಹುದು. ಅದೇ ರೀತಿಯಾಗಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ರಾತ್ರಿ 7ರಿಂದ 8 ಗಂಟೆವರೆಗೆ ಭರತನಾಟ್ಯ ಈಶಕಲಾ ಪ್ರತಿಷ್ಠಾನ ಉಜಿರೆ ಇವರಿಂದ ಭರತನಾಟ್ಯ ಇರುತ್ತೆ. ಅದೇ ರೀತಿಯಾಗಿ ರಾತ್ರಿ 8ರಿಂದ 11ರವರೆಗೆ ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರು ಇವರ ನೇತೃತ್ವದ ಯಜ್ಞ ತಂಡದವರಿಂದ ನೃತ್ಯ ಸಂಗಮ ಕೂಡ ಇರುತ್ತೆ. ಹಾಗಾಗಿ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ನಾಳೆ ಯುಗಳ ಮನುಷ್ಯಗಳಾದ ಪರಮ ಪೂಜ್ಯ 108 ಅಮೋಘ ಕೀರ್ತಿ ಮಹಾರಾಜರ ದೀಕ್ಷಾ ಮಹೋತ್ಸವದ ರಜತ ಸಂಭ್ರಮ ಕಾರ್ಯಕ್ರಮ ಕೂಡ ಇದೇ ವೇದಿಕೆಯಲ್ಲಿ ನೆರವೇರಲಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಈ ಒಂದು ವೇದಿಕೆಯಲ್ಲಿ ನೆರವೇರುವಂಥದ್ದು ಅಪರಾಹ್ನ 1ರಿಂದ 2:30ರವರೆಗೆ ಈ ಕಾರ್ಯಕ್ರಮ ನೆರವೇರಲಿದೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಬೇಕು ಅಂತ ವಿನಂತಿಸಿಕೊಳ್ಳುತ್ತಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇದೇ ಮುಖ್ಯ ವೇದಿಕೆಯಲ್ಲಿ ನಡೆಯಲಿದೆ ರಾತ್ರಿ 7:30ಕ್ಕೆ. ನಾಳೆ ಶ್ರೀ ಶಂಕರ್ ಶಾನುಭೋಗ್ ಮತ್ತು ಬಳಗದವರು ಬೆಂಗಳೂರು ಇವರಿಂದ ಭಕ್ತಿ ರಸಾಮೃತ, ಭಕ್ತಿ ಭಾವ
ಜನಪದ ಗೀತೆಗಳ ಸಂಯೋಜನೆಯ ಭಕ್ತಿ ರಸಾಮೃತ ಇದೇ ವೇದಿಕೆಯಲ್ಲಿ ನೆರವೇರಲಿದೆ. ಜೊತೆಗೆ 7ರಿಂದ 7:30ರವರೆಗೆ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ಭರತನಾಟ್ಯ ನೆರವೇರಲಿದ್ದು, ಕುಮಾರಿ ಅನನ್ಯ ರಂಜಿನಿ ಮೂಡಬಿದ್ರೆ ಇವರಿಂದ 7:30ರಿಂದ 11ರವರೆಗೆ ನೃತ್ಯ ವೈವಿಧ್ಯ ಹಾಗೂ ಯಕ್ಷಗಾನ, ತ್ಯಾಗವೀರ ಬಾಹುಬಲಿ ಕಲಾತಂಡ ವೇಣೂರು ಇವರಿಂದ ನೆರವೇರಲಿದೆ. ಇವತ್ತಿನ ಈ ವೇದಿಕೆಯಲ್ಲಿ ಪ್ರಖ್ಯಾತ ಗಾಯಕರಾದ ಶ್ರೀ ಅಜಯ್ ವಾರಿಯರ್, ಶಶಿಕಲಾ ಸುನಿಲ್, ಅನನ್ಯ ಪ್ರಸಾದ್ ಹಾಗೂ ಸಂದೇಶ್ ನೀರುಮಾರ್ಗ ಬಳಗ ಬೆಂಗಳೂರು ಇವರಿಂದ ಸಂಗೀತ ಯಾನ ರಸಮಂಜರಿ ಕಾರ್ಯಕ್ರಮ, ಎಲ್ಲಾ ಗೀತೆಯ ಭಕ್ತಿ ಗೀತೆಗಳಾಗಿರ್ಬೋದು, ಸಿನಿಮಾ ಗೀತೆಗಳು ಎಲ್ಲವೂ ಕೂಡ ಇದೇ ವೇದಿಕೆಯಲ್ಲಿ ನಿಮ್ಮನ್ನ ರಂಜಿಸಲಿದ್ದಾರೆ ಶ್ರೀ ಅಜಯ್ ವಾರಿಯರ್ ಮತ್ತು ತಂಡದವರು. ಅದೇ ರೀತಿಯಾಗಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ 7ರಿಂದ 8ರವರೆಗೆ ಭರತನಾಟ್ಯ ನೆರವೇರಲಿದೆ. ಈಶಕಲಾ ಪ್ರತಿಷ್ಠಾನ ಉಜಿರೆ ಇವರಿಂದ, ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರು ಇವರ ನೇತೃತ್ವದ ಯಜ್ಞ ತಂಡದವರಿಂದ ನೃತ್ಯ ಸಂಗಮ 8ರಿಂದ 11ರವರೆಗೆ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ. ಹಾಗೇನೆ ಅಜಯ್ ವಾರಿಯರ್, ಶಶಿಕಲಾ ಸುನಿಲ್, ಅನನ್ಯ ಪ್ರಸಾದ್, ಸಂದೇಶ್ ನೀರುಮಾರ್ಗ ಅವರ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿದ್ದಾರೆ. ರೂಪಾ ಗುರುರಾಜ್ ಅವರ ನಿರೂಪಣೆಯಲ್ಲಿ ಅಜಯ್ ವಾರಿಯರ್, ಶಶಿಕಲಾ ಸುನಿಲ್, ಅನನ್ಯ ಪ್ರಸಾದ್ ಹಾಗೂ ಸಂದೇಶ್ ನೀರ್ಮಾರ್ಗ ಅವರ ಒಂದು ಸಂಗೀತ ಯಾನ ನೆರವೇರಲಿದೆ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮವನ್ನ ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಜೈ ಜಿನೇಂದ್ರ. ಹಲೋ, ದಯವಿಟ್ಟು ಗಮನಿಸಿ, ಒಂದು ಮೊಬೈಲ್ ಪೌಚ್ ಇಲ್ಲಿ ಮಿಸ್ ಆಗಿದೆ. ದಯವಿಟ್ಟು ಸಿಕ್ಕಿದವರು ಕೌಂಟ್ರಿಗೆ ತಂದುಕೊಡಬೇಕು ವೇದಿಕೆಗೆ ಅಂತ ವಿನಂತಿಸಿಕೊಡ್ತೇನೆ. ನಮ್ಮ ಮೊಬೈಲ್ ಪೌಚ್ ಬಹಳ ಅಮೂಲ್ಯವಾದ ದಾಖಲೆ ಪತ್ರಗಳಲ್ಲಿವೆ. ದಯವಿಟ್ಟು ತಂದುಕೊಡಬೇಕು ಅಂತ ವಿನಂತಿಸಿಕೊಡ್ತೇವೆ. ಒಂದು ಅಮೂಲ್ಯವಾದ ದಾಖಲೆ ಪತ್ರ ಇರುವ ಒಂದು ಮೊಬೈಲ್ ಪೌಚ್ ಇಲ್ಲಿ ಇಟ್ಟದ್ದು ಮಿಸ್ ಆಗಿದೆ. ದಯವಿಟ್ಟು ಸಿಕ್ಕಿದವರು ವೇದಿಕೆಗೆ ತಂದುಕೊಡಬೇಕು ಅಂತ ವಿನಂತಿಸಿಕೊಡ್ತೇವೆ. ಸದ್ಧರ್ಮ ಬಂಧುಗಳೇ ಹಾಗೂ ಕಲಾಭಿಮಾನಿಗಳೇ, ಈ ಜೀವದುಸಿರು ಸಂಗೀತ, ಭಾವಗಳ ಸಂಗಮ ಸಂಗೀತ, ಸ್ವರತಾಳ ಲಯಗಳ ವಿಲನವೀ ಸಂಗೀತ, ಅಂತರಂಗದ ತುಡಿತವೀ ಸಂಗೀತ. ಇಂದು
ಮಹಾಮಸ್ತಕಾಭಿಷೇಕ ಮಹೋತ್ಸವದ ಅಂಗವಾಗಿ ನಡೆಯುವಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಮುಖ್ಯ ವೇದಿಕೆಯಲ್ಲಿ ನಡೆಯಲಿದೆ. ರಾತ್ರಿ 7:30ಕ್ಕೆ ಪ್ರಖ್ಯಾತ ಗಾಯಕರಾದ ಶ್ರೀ ಅಜಯ್ ವಾರಿಯರ್, ಶಶಿಕಲಾ, ಸುನಿಲ್, ಅನನ್ಯ ಪ್ರಸಾದ್ ಹಾಗೂ ಸಂದೇಶ್ ನೀರ್ಬಾರ್ಗ ಬಳಗ ಬೆಂಗಳೂರು ಇವರಿಂದ ಸಂಗೀತಯಾನ ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಾರಂಭವಾಗಲಿದೆ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾಭಿಮಾನಿಗಳು ಬಂದು ಮುಖ್ಯ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ. ಅದೇ ರೀತಿ ವಸ್ತು ಪ್ರದರ್ಶನ ವೇದಿಕೆಯಲ್ಲಿ ರಾತ್ರಿ 7ರಿಂದ 8ರವರೆಗೆ ಭರತನಾಟ್ಯ, ಈಶ ಕಲಾ ಪ್ರತಿಷ್ಠಾನ ಉಜಿರೆ ಇವರಿಂದ, ರಾತ್ರಿ 8ರಿಂದ 11ರವರೆಗೆ ವಿದ್ಯಾಶ್ರೀ ರಾಧಾಕೃಷ್ಣ ಮಂಗಳೂರು ಇವರ ನೇತೃತ್ವದ ಯಜ್ಞ ತಂಡದಿಂದ ನೃತ್ಯ ಸಂಗಮ ಕಾರ್ಯಕ್ರಮಗಳು ನಡೆಯಲಿದೆ. ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅವ್ರದ್ದು ನಾಳೆದೊಂದು ಹೇಳ್ಬೇಕಂತೆ, ಅವರು ನಿರಂಜನ್ ಜೈನ್ ಕುದ್ಯಾಡಿ ಇದುಂಟಾ? ಅವ್ರದ್ದೊಂದು ಬೇರೆ ಪ್ರೋಗ್ರಾಮ್ ಇದೆಯಲ್ಲ, ಅದು ಯಾವ ಕಳಿಸಿದ್ರು ಅವರು. ಡಿಲೀಟ್ ಮಾಡಿದ್ರು. ಹಲೋ, ನಾಳೆ ಇದೇ ವೇದಿಕೆಯಲ್ಲಿ 25/2/2024 ಭಾನುವಾರ ರಾತ್ರಿ 9 ಗಂಟೆಗೆ ಶ್ರೇಯಾ ಮೀಡಿಯಾ ಬೆಂಗಳೂರು ಮತ್ತು ನಿರಂಜನ್ ಲಹರಿ ಆಡಿಯೋ ಆಯೋಜನೆಯಲ್ಲಿ ಪರಮಪೂಜ್ಯ ಸ್ವಸ್ತಿ ಶ್ರೀ ಡಾಕ್ಟರ್ ಚಾರುಕೀರ್ತಿ ಪಂಡಿತಾಚಾರ್ಯ ಸ್ವಾಮೀಜಿ ಮೂಡುಬಿದಿರೆ ಇವರ ಪಾವನ ಸಾನ್ನಿಧ್ಯ ಹಾಗೂ ಆಶೀರ್ವಾದದೊಂದಿಗೆ ಕಾವ್ಯ ಕುಂಚ ಗಾಯನ ನೃತ್ಯಗಳಿಂದ ಕಲಾಭಿಷೇಕ ಕಾರ್ಯಕ್ರಮ ನೆರವೇರಲಿದೆ. ಎಂ.ವಿ. ಶೆಟ್ಟಿ ಸಾಹಿತ್ಯಗಾರರು ಮಂಗಳೂರು, ಡಾಕ್ಟರ್ ನೀರಜ ನಾಗೇಂದ್ರ ಕುಮಾರ್ ಬೆಂಗಳೂರು, ಜಯಕೀರ್ತಿ ಹಿರಿಯಂಗಡಿ, ಮಾಲತಿ ವಸಂತರಾಜ್ ಕಾರ್ಕಳ, ಭ್ರಾಮಿಲಾ ಮದನ್ ಬೆಂಗಳೂರು, ವಿನೋದ ಪ್ರಸನ್ನ ಕುಮಾರ್ ಉಡುಪಿ, ಜ್ಯೋತಿ ನಾಮರಾಜ್ ಲಿಂಗನಮಕ್ಕಿ, ನಿರಂಜನ್ ಜೈನ್ ಕುದ್ಯಾಡಿ, ಶಿವಪ್ರಕಾಶ್ ಇಜ್ಜಿತೊಟ್ಟು, ಜಿನೇಶ್ ಇರುವತ್ತೂರು ಕೊಪ್ಪ, ಶ್ವೇತಾ ನಿಹಾಲ್ ಜೈನ್ ಬೆಂಗಳೂರು ಸಾಹಿತ್ಯಗಾರರಾಗಿ, ನವೀನ್ ಜಾಂಬ್ಳೆ ಬೆಂಗಳೂರು, ನಿರೀಕ್ಷಾ ಎಸ್ ಜೈನ್ ಹೊಸ್ಕಾರು, ಸೌಮ್ಯ ಸುಭಾಷ್ ಜೈನ್ ಧರ್ಮಸ್ಥಳ, ಮಹಾವೀರ್ ಪ್ರಸಾದ್ ಹೊರನಾಡು, ಕುಮಾರಿ ಸೌಮ್ಯ ಎಸ್ ಜೈನ್ ಬಲಿಗೆ ಹೊರನಾಡು, ಸುನಿಲ್ ಜೈನ್ ಹುಂಚ, ವಸಂತ್ ಕುಮಾರ್ ಬಂಗ ಕಾರ್ಕಳ, ಸಮರ್ಥ್ ಜೈನ್ ವೇಣೂರು ಇವರು ಗಾಯಕರಾಗಿ, ಅದೇ ರೀತಿಯಾಗಿ ಮಕ್ಕಿಮನೆ ಕಲಾವೃಂದ ಮಂಗಳೂರು ಇವರಿಂದ ನೃತ್ಯ ಪ್ರದರ್ಶನ, ದೇವಿ ಕಿರಣ್ ಗಣೇಶ್ಪುರ, ಅನಿಲ್ ಜೈನ್ ಹೊಂಬುಚ, ವಿ.ಕೆ. ವಿಟ್ಲ ಚಿತ್ರಕಾರರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಂಗೀತಗಾರರಾಗಿ ಸತೀಶ್ ಸುರತ್ಕಲ್ ತಂಡ ಸಂಗೀತಗಾರರಾಗಿ ಆಗಮಿಸ್ತಾ ಇದ್ದು, ನಾಳೆಯ ಈ ಕಾರ್ಯಕ್ರಮವನ್ನು ಎಲ್ಲರೂ ನೋಡಬೇಕು, ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ, ಈ ಕಾರ್ಯಕ್ರಮ
ಕಾವ್ಯ ಕುಂಚ ಗಾಯನ ನೃತ್ಯಗಳಿಂದ ಕಲಾಭಿಷೇಕ ನೆರವೇರಲಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳೋಣ, ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಳ್ಳೋಣ ಅಂತ ಆಶಿಸ್ತಾ ಈ ಕಾರ್ಯಕ್ರಮದ ಆಯೋಜಕರು ಶ್ವೇತಾ ನಿಹಾಲ್ ಜೈನ್, ಶ್ರೀಮತಿ ಜ್ಯೋತಿ ನೇಮಿರಾಜ್, ಲಿಂಗನಮಕ್ಕಿ, ನಿರಂಜನ್ ಜೈನ್ ಕುದ್ಯಾಡಿ, ಮಕ್ಕಿ ಮನೆ ಕಲಾವೃಂದ. ಹಾಗೆಯೇ ಇದೇ ವೇದಿಕೆಯಲ್ಲಿ ಇನ್ನು ಕೆಲವೇ ಹೊತ್ತಿನಲ್ಲಿ ಸಂಗೀತಯಾನ ಕಾರ್ಯಕ್ರಮ ಆರಂಭವಾಗಲಿದೆ. ಪ್ರಖ್ಯಾತ ಗಾಯಕರಾದ ಶ್ರೀ ಅಜಯ್ ವಾರಿಯರ್, ಶಶಿಕಲಾ ಸುನಿಲ್, ಅನನ್ಯ ಪ್ರಸಾದ್ ಹಾಗೂ ಸಂದೇಶ್ ನೀರುಮಾರ್ಗ ಇವರ ಎಲ್ಲರ ಕಂಠಸಿರಿಯಿಂದ ಅನೇಕ ಇತ್ತೀಚಿನ ಹಾಡುಗಳು ಮಾತ್ರ ಅಲ್ಲ, ಈ ಹಿಂದಿನ ನೀವೆಲ್ಲರೂ ಕೂಡ ಕನಸಿನ ಲೋಕಕ್ಕೆ, ನೀವೆಲ್ಲರೂ ಕೂಡ ಹಿಂದಿನ ಲೋಕಕ್ಕೆ, ಅಂದ್ರೆ ನೀವು ಯಾರ್ಯಾರು ಈ ಹಾಡುಗಳನ್ನ ಕೇಳ್ತಾ ಇದ್ರೋ, ಯಾರ್ಯಾರು ಇತ್ತೀಚಿನ ಹಾಡುಗಳನ್ನ ಕೇಳ್ತಾ ಇದ್ರೋ ಅವೆಲ್ಲರ ಸಮ್ಮಿಲನ ಸಂಗೀತ ಯಾನದಲ್ಲಿ ನಿಮಗೆ ಸಿಗುತ್ತೆ. ಈ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇನ್ನು ಕೆಲವೇ ಹೊತ್ತಿನಲ್ಲಿ ಇದೇ ವೇದಿಕೆಯಲ್ಲಿ ಸಂಗೀತ ಯಾನ ಕಾರ್ಯಕ್ರಮ ನೆರವೇರಲಿದೆ. ಹೇಳಿಮ್ಮ.
check, check. India's voice ಕೊಡಿ, ಫ್ರಂಟ್ ಪಿಂಚಸ್ಗೂ ವಾಯ್ಸ್ ಕೊಡಿ ಸ್ವಲ್ಪ. Check, 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 check. ಚೂರು ಬೇಸ್ ಕೊಡಿ, ಶಾರ್ಪನ್ಸ್ ಕಮ್ಮಿ ಮಾಡಬೇಕು, ಹೈಸ್ ಕಮ್ಮಿ ಮಾಡಬೇಕು. ಫ್ರಂಟ್ ಇದರಲ್ಲಿ ಸ್ವಲ್ಪ ವಾಯ್ಸ್ ಕೊಡಿ, ಮಾನಿಟರ್. ಕೀಬೋರ್ಡ್ ಫ್ರಂಟಲ್ಲಿ ಕೊಡಿ. Just one cheat, reverb. ವಾಯ್ಸ್ ಸ್ವಲ್ಪ ಜಾಸ್ತಿ ಮಾಡಬೇಕು. ತಬಲ ಒಂಚೂರು ಫ್ರಂಟ್ ಮಾಡಿ ಕೊಡ್ತೀರಾ? ಈ ಬನ್ನಿ. ಚೂರು ರಿವರ್ಬ್ ಕಮ್ಮಿ ಮಾಡಿ, ಫ್ರಂಟ್ ಪಾಯಿಂಟ್ ಆದರೆ ಅದು ಫ್ಲೂಟ್. ಈಗ ನನ್ನ ವಾಯ್ಸ್ ಏನು ಬ್ಯಾಲೆನ್ಸ್ ಆಗಿದೆಯೋ ಅಷ್ಟು ಬೇಕಿದ್ದು 4 ಸಿಂಗರ್ಸ್ ಕೊಟ್ಬಿಡಿ. ಅವ್ರು 4 ಏನು ಬೇಕೋ ಫೈನಲ್ ಮೈನ್ಯೂಟ್ ಟಚಸ್ ಮಾಡಿ. ಬೇಸ್ ಕರ್ನ ಫ್ರಂಟಲ್ಲಿ ಅದು ತಬಲ ಒಂಚೂರು ಫ್ರಂಟಲ್ಲಿ ಕೊಡಿ. ಎಸ್ ಪರ್ಫೆಕ್ಟ್. ಕೀಬೋರ್ಡ್ ಒಂದು ಕಾನ್ಸರ್ಟ್. ಎಸ್ ಪರ್ಫೆಕ್ಟ್. ಸೊ ನನ್ನ ವಾಯ್ಸ್ ಏನು ಬ್ಯಾಲೆನ್ಸ್ ಆಗಿದೆ ಎಲ್ಲರಿಗೂ ಮಾಡಿಬಿಡಿ. ಆಮೇಲೆ ಅವ್ರಿಗೆ ಏನು ಬೇಕೋ ಸಣ್ಣ ಚೇಂಜಸ್ ಮಾಡ್ಬೋದು. ಮಿಕ್ಕಿದವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್. MC ಆ್ಯಂಕರ್ ಮೈಕ್.
ಸದ್ಧರ್ಮ ಬಂಧುಗಳೇ, ಕಲಾ ರಸಿಕರೇ, ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಮುಖ್ಯ ವೇದಿಕೆಯಲ್ಲಿ ಮಹಾಮಸ್ತಕಾಭಿಷೇಕ ಮಹೋತ್ಸವ 2024 ಇದರ ಮುಖ್ಯ ವೇದಿಕೆಯಲ್ಲಿ ಪ್ರಖ್ಯಾತ ಕಲಾವಿದರಾದ ಅಜಯ್ ವಾರಿಯರ್, ಶಶಿಕಲಾ ಸುನಿಲ್, ಅನನ್ಯ ಪ್ರಸಾದ್ ಹಾಗೂ ಸುದೇಶ್ ನೀರ್ಮಾರ್ಗ ಬಳಗ ಬ್ಯಾಂಗ್ಳೂರು ಇವರಿಂದ ಸಂಗೀತಯಾನ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಖ್ಯಾತ ಗಾಯಕಿಯಾದ ಅಜಯ್ ವಾರಿಯರ್ ಇವರು ಮತ್ತು ಅವರ ಬಳಗಕ್ಕೆ ನಮ್ಮ ಮಹಾಮಸ್ತಕಾಭಿಷೇಕ ಮಹೋತ್ಸವ ಸಮಿತಿ 2024 ಇದರ ವತಿಯಿಂದ ಹಾಗೂ ದಿಗಂಬರ ಜೈನ ತೀರ್ಥಕ್ಷೇತ್ರ ಸಮಿತಿ ಇದರ ವತಿಯಿಂದ ಈ ಜೀವದುಸಿರು ಸಂಗೀತ, ಭಾವಗಳ ಸಂಗಮ ಸಂಗೀತ, ಸ್ವರ ತಾಳ ಲಯಗಳ ಮಿಲನವೀ ಸಂಗೀತ, ಅಂತರಂಗದ ತುಡಿತವೀ ಸಂಗೀತ. ಇದೀಗ ಮುಖ್ಯ ವೇದಿಕೆಯಲ್ಲಿ ಪ್ರಖ್ಯಾತ ಗಾಯಕರಾದ ಅಜಯ್ ವಾರಿಯರ್, ಶಶಿಕಲಾ ಸುನಿಲ್, ಅನನ್ಯ ಪ್ರಸಾದ್ ಹಾಗೂ ಸಂದೇಶ್ ನೀರ್ಮಾರ್ಗ ಬಳಗ ಬ್ಯಾಂಗ್ಳೂರು ಇವರಿಂದ ಸಂಗೀತಯಾನ ಕಾರ್ಯಕ್ರಮ ನಡೆಯಲಿದೆ. ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲ ಕಲಾ ತಂಡಕ್ಕೆ ನಮ್ಮ ಮಹಾಮಸ್ತಕಾಭಿಷೇಕ ಮಹೋತ್ಸವ ಸಮಿತಿ 2024 ಮತ್ತು ದಿಗಂಬರ ಜೈನ ತೀರ್ಥಕ್ಷೇತ್ರ ಸಮಿತಿ ಇವರ ವತಿಯಿಂದ 3ನೇ ದಿನದ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಅದೇ ರೀತಿ ಪ್ರಖ್ಯಾತ ಗಾಯಕರಾದ ಅಜಯ್ ವಾರಿಯರ್, ಶಶಿಕಲಾ ಸುರೇಖ್, ಅನನ್ಯ ಪ್ರಸಾದ್ ಹಾಗೂ ಸಂದೇಶ್ ನೀರ್ಮಾರ್ಗ ಮತ್ತು ಬಳಗ ಬ್ಯಾಂಗ್ಳೂರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ವೇದಿಕೆಗೆ ಖ್ಯಾತ ನಿರೂಪಕಿಯವರಾದ ಶ್ರೀಮತಿ ರೂಪಾ ಗುರುರಾಜ್ ಇವರಿಗೆ ವೇದಿಕೆ. ಧನ್ಯವಾದ. ಅಜಯ್ ಬರ್ತಾರಾ? ಬೇಡ ಬೇಡ. ವೇಣೂರು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯ ಮಸ್ತಕಾಭಿಷೇಕದ ಮಹೋತ್ಸವ 2024 ಬಹಳ ಅದ್ದೂರಿಯಿಂದ ಜರುಗ್ತಾ ಇದೆ. ಇದು 3ನೇ ಮಸ್ತಕೋತ್ಸವ. ಹಾಗೆ ಫೆಬ್ರವರಿ 22ರಿಂದ ಮಾರ್ಚ್ 1ರವರೆಗೆ ನಡೀತಾ ಇರುವಂತಹ ಧಾರ್ಮಿಕ ಸಭೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಭಾಗವಾಗಿ ಇಂದಿನ ಕಾರ್ಯಕ್ರಮ ಗಾನಯಾನ ಕೂಡ ನಿಮ್ಮೆಲ್ಲರಿಗಾಗಿ ನಡೀತಾ ಇದೆ. ಅಜಯ್ ವಾರಿಯರ್ ಮತ್ತು ತಂಡದವರು ಈ ಕಾರ್ಯಕ್ರಮಕ್ಕಾಗಿ ಆಗಮಿಸಿದ್ದಾರೆ. ಆ ತಂಡದ ಹೆಸರನ್ನ ಮತ್ತೆ ಈ ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಸಾಕಷ್ಟು ಸಮಯದಿಂದ ನೀವೆಲ್ಲರೂ ಕೇಳ್ತಾನೆ ಬಂದಿದ್ದೀರಿ. ನಾಡಿನ ಹಿರಿಯ ಧರ್ಮಗುರುಗಳು, ನಾಯಕರು, ಕಲಾವಿದರು, ಭಕ್ತವೃಂದ ಎಲ್ಲರಿಂದ ಅದ್ಧೂರಿಯಾಗಿ ನೆರವೇರಲ್ಪಡ್ತಾ ಇರುವಂತ ಈ ಮಹೋತ್ಸವದ 3ನೆಯ ದಿನವಾದ ಇಂದು ಸಂಜೆ ಮುಖ್ಯ ವೇದಿಕೆಯಲ್ಲಿ ನಾಡಿನ ಪ್ರಖ್ಯಾತ ಗಾಯಕರಾದಂಥ ಶ್ರೀ ಅಜಯ್ ವಾರಿಯರ್, ಶಶಿಕಲಾ ಸುನಿಲ್, ಅನನ್ಯ ಪ್ರಕಾಶ್ ಹಾಗೂ ಸಂದೇಶ್ ನೀರುಮಾರ್ಗ ಬಳಗದೊಂದಿಗೆ ಸಾದರಪಡಿಸ್ತಾ ಇರುವಂಥ ಈ ಸಂಗೀತ ಯಾನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಭಕ್ತರು, ಸಂಗೀತ ಪ್ರಿಯರು ಎಲ್ಲರನ್ನು ಕೂಡ ತುಂಬಾ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ನಿರೂಪಣೆಯ ಹೊಣೆಯನ್ನ ಹೊತ್ತಂತ ನಾನು ರೂಪಾ ಗುರುರಾಜ್. ಎಲ್ಲರೂ ಎಚ್ಚರಾಗಿದ್ದೀರಾ? ಒಂಚೂರು ಉತ್ಸಾಹ ಇದೆಯಾ? ಒಳ್ಳೊಳ್ಳೆ ಹಾಡುಗಳನ್ನ ನಿಮಗಾಗಿ ನಾವಿಂದು ಸಾದರಪಡಿಸೋದಕ್ಕೆ ಕಾಯ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೀತಿಯ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಸಂತೋಷ ಇದೊಂದೇ ನಮ್ಮ ಈ ಸಂಜೆಯ ಕಾರ್ಯಕ್ರಮದ ಉದ್ದೇಶ. ನಿಮ್ಮೆಲ್ಲರ ಚಪ್ಪಾಳೆ ಹರಿದು ಬರ್ತಾ ಇದ್ರೆ ವೇದಿಕೆ ಮೇಲಿರುವಂತಹ ಕಲಾವಿದರಿಗೂ ಕೂಡ ಹಾಡೋದಕ್ಕೆ ಮತ್ತಷ್ಟು ಉತ್ಸಾಹ ಸಿಗತ್ತೆ. ಮತ್ತೆ ಒಂದಕ್ಕಿಂತ ಅದ್ಭುತವಾದ ಹಾಡುಗಳು ಇಂದು ನಿಮಗಾಗಿ ಅಣಿಯಾಗಿವೆ. ಆ ಎಲ್ಲವನ್ನ ನಿಮಗೆ ಸಾದರಪಡಿಸುವಂತ ಉತ್ಸಾಹ ಕೂಡ ನಮ್ಮಲ್ಲಿ ಬಹಳಷ್ಟಿದೆ. ಇಂದಿನ ಕಾರ್ಯಕ್ರಮಕ್ಕೆ ಒಂದು ಸಂಗೀತದ ತಂಡವೇ ನಮ್ಮ ಜೊತೆ ಇದೆ. ಮ್ಯೂಸಿಷಿಯನ್ಸ್ ನಮ್ಮ ಜೊತೆ. ಕೀಬೋರ್ಡ್ನಲ್ಲಿ ದೀಪಕ್ ಜೈಶೀಲನ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಲೀಡ್ ಗಿಟಾರ್ನಲ್ಲಿ ರಾಜ್ ಗೋಪಾಲ್ ಅವರು ಮಂಗಳೂರಿನಿಂದ, ಅವರನ್ನ ಅನೇಕ ವೇದಿಕೆ ಕಾರ್ಯಕ್ರಮಗಳಲ್ಲಿ ನೀವು ನೋಡಿರ್ತೀರಿ, ಮಂಗಳೂರಿನವರು. ತಬಲಾದಲ್ಲಿ ರಾಜೇಶ್ ಭಾಗವತ್ ಅವರು ನಮ್ಮ ಜೊತೆ ಇದ್ದಾರೆ.
ಇಲ್ಲಿಯ ಪ್ರತಿಭೆಯೇ. ರಿದಮ್ ಪ್ಯಾಡ್ಸ್ನಲ್ಲಿ ವಾಮನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಫ್ಲೂಟ್ನಲ್ಲಿ ವರುಣ್ ರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಇಂದಿನ ಕಾರ್ಯಕ್ರಮದ ಎಲ್ಲ ಹಾಡುಗಳು ನಿಮಗೆ ಬಹಳ ಚೆನ್ನಾಗಿ ಒರಿಜಿನಲ್ ಹಾಡುಗಳ ಥರ ಕೇಳ್ತಾ ಇದೆ. ಅದರ ಸಂಗೀತ ತುಂಬ ಚೆನ್ನಾಗಿದೆ ಅಂದರೆ ಆ ಶ್ರೇಯ ಎಲ್ಲ ಕಲಾವಿದರಿಗೆ ಹೋಗಬೇಕು. ಸಾಕಷ್ಟು ತಯಾರಿ ಮಾಡಿಕೊಂಡು ಅವರೆಲ್ಲರೂ ನಿಮಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಿಕ್ಕೆ ಬಂದಿದ್ದಾರೆ. ನಿಮ್ಮ ಚಪ್ಪಾಳೆಯ ಪ್ರೀತಿ ಈ ಕಾರ್ಯಕ್ರಮದುದ್ದಕ್ಕೂ ಅವ್ರ ಜೊತೆ ಇರಲಿ ಅಂತ ಹಾರೈಸ್ತೀನಿ. ವೇಣೂರಿನ ತಿಮ್ಮಣ್ಣ ಅಜಿಲರು 1604ರಲ್ಲಿ ಪ್ರತಿಷ್ಠಾಪಿಸಿದಂಥ ಬಾಹುಬಲಿ ಮೂರ್ತಿಯ ಈ ಶತಮಾನದ 3ನೇ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. ಯುಗಳ ಮುನಿ ಶ್ರೀ ಅಮೋಘ ಕೀರ್ತಿ ಮಹಾರಾಜರು ಹಾಗೆ ಪರಮ ಪೂಜ್ಯ 108ರ ಶ್ರೀ ಅಮರ ಕೀರ್ತಿ ಮಹಾರಾಜರ ಸಾನ್ನಿಧ್ಯ, ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ 9 ದಿನಗಳ ಕಾಲ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಂಜೆ 6:45ರಿಂದ ವಿವಿಧ ದ್ರವ್ಯಗಳಿಂದ ಬಾಹುಬಲಿ ಮೂರ್ತಿಗೆ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. ಇದಕ್ಕೆ ನೀವೆಲ್ಲರೂ ಕೂಡ ಭಾಗಿಯಾಗಿ ಪುನೀತರಾಗಿದ್ದೀರಿ. ರಾಜ್ಯದಲ್ಲಿರುವಂತಹ ಪ್ರಮುಖ 4 ಬಾಹುಬಲಿ ಮೂರ್ತಿಗಳ ಪೈಕಿ 3 ಮೂರ್ತಿಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದ್ದರೆ ಅತಿ ಎತ್ತರದ ಮೂರ್ತಿ ಶ್ರವಣ ಬೆಳಗೊಳದಲ್ಲಿದೆ. ಕಾರ್ಕಳದಲ್ಲಿ 42 ಅಡಿ, ವೇಣೂರಿನಲ್ಲಿ 35 ಅಡಿ ಹಾಗೆ ಧರ್ಮಸ್ಥಳದಲ್ಲಿ 39 ಅಡಿ ಎತ್ತರದ ಬಾಹುಬಲಿ ಮೂರ್ತಿಗಳಿವೆ. ವೇಣೂರಿನ ಅಜಿಲ ಮನೆತನದವರು ಸ್ಥಾಪಿಸಿದಂಥ ಬಾಹುಬಲಿ ಮೂರ್ತಿಗೆ ಈ ಶತಮಾನದ 3ನೇ ಮಹಾಮಸ್ತಕಾಭಿಷೇಕ. ಈ ಹಿಂದೆ 2000ರಲ್ಲಿ 2012ರಲ್ಲಿ ಈ ಮಹಾಮಸ್ತಕಾಭಿಷೇಕ ನಡೆದಿತ್ತು. ಇಂಥ ಪುಣ್ಯ ಭೂಮಿಯಲ್ಲಿ ನಾವೆಲ್ಲರೂ ಈ ಸಂಜೆ ಸೇರಿದ್ದು ಇಂಥ ಒಂದು ಐತಿಹಾಸಿಕ ಘಟನೆಗೆ ಸಾಕ್ಷಿ ಆಗ್ತಿರೋದೇ ನಮ್ಮೆಲ್ಲರಿಗೂ ಬಹಳ ಭಾಗ್ಯ ಹಾಗೆ ಪುಣ್ಯ ಅಂತ ನಾನು ಅನ್ಕೋತೇನೆ. ಇಂಥ ಒಂದು ಭಾಗ್ಯವನ್ನ ನಮ್ಮ ಕಣ್ಣಿನಲ್ಲಿ ನೋಡುವಂಥ ಸದವಕಾಶ ನಮಗೆ ಸಿಕ್ಕಿದೆ. ನಮೋಕಾರ ಮಂತ್ರದಿಂದ ಅರಿಹಂತರು, ಸಿದ್ಧರು, ಆಚಾರ್ಯರು, ಉಪಾಧ್ಯಾಯರು, ಸರ್ವ ಸಾಧುಗಳಿಗೆ ನಮಸ್ತಾ ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ ಅನ್ನುವಂಥ ಸಂದೇಶವನ್ನ ಜೀವನದುದ್ದಕ್ಕೂ ನಾವೆಲ್ಲರೂ ಪಾಲಿಸೋಣ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಲ್ಲಿ ಅರಿಕೆಯನ್ನ ಮಾಡ್ತಾ ಮೊದಲ ಒಂದು ಬಾಹುಬಲಿ ಸ್ವಾಮಿಗಳ ಒಂದು ಗಾಯನಕ್ಕಾಗಿ ಸಂದೇಶ್ ನೀರುಮಾರ್ಗ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಮುಂದೆ ಸಂದೇಶ್ ನೀರುಮಾರ್ಗ ಅವರೀಗ ಎದೆ ತುಂಬಿ ಹಾಡುವೆನು ರನ್ನರ್ ಅಪ್ ಹಾಗೆ ಅನುಬಂಧ ಅವಾರ್ಡ್ ವಿನ್ನರ್, ಕಲರ್ಸ್ ಕನ್ನಡದ ಅನುಬಂಧ ಅವಾರ್ಡ್ನ ವಿನ್ನರ್, ಮೂಲತಃ ಭಜನೆಯ ಗಾಯಕದ ಸಂಪ್ರದಾಯದಿಂದ ಬಂದವರು. ಇವರ ಹಾಡುಗಳನ್ನ, ಇವರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೀವೆಲ್ಲ ನೋಡಿರ್ತೀರಿ. ಇಂದು ಬಾಹುಬಲಿ ಸ್ವಾಮಿಯ ಮೊದಲ ಗೀತೆಯನ್ನ ನಮ್ಮೆಲ್ಲರಿಗೆ ಪ್ರಸ್ತುತಪಡಿಸಲಿಕ್ಕಾಗಿ ಸಂದೇಶ್ ನೀರುಮಾರ್ಗ ಅವರು ವೇದಿಕೆಯ ಮೇಲೆ ನಿಮ್ಮೆಲ್ಲರ ಚಪ್ಪಾಳೆಯ ಮಂತ್ರಾಕ್ಷತೆಯೊಂದಿಗೆ. ಹರಿ ಹರಿ ನಮೋ
ಶುಭ ದಿನ ಜನ್ಮವು ಪಾವನ ಮಸ್ತಕಾಭಿಷೇಕ ಬಾಹುಬಲಿ ಮಹಾಸ್ವಾಮಿಯ ಮಸ್ತಕಾಭಿಷೇಕ 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 ಸಾವಿರ ವರ್ಷಗಳಿಂದ ಮೂರ್ತಿಯು ಜನಮನ ಧರಿಸುತ್ತಿದೆ ಅಂದಿನಿಂದಲೂ ತಪಸ್ಸಿಯರು ಬಲಿ ಶಾಂತಿಯ ಬೀಗುತ್ತಿದೆ ಸಾವಿರ ವರ್ಷಗಳಿಂದ ಮೂರ್ತಿಯು ಜನಮನ ಧರಿಸುತ್ತಿದೆ ಅಂದಿನಿಂದಲೂ ತಪಸ್ಸಿಯರು ಬಲಿ ಶಾಂತಿಯ ಬೀಗುತ್ತಿದೆ ಮಾತೆಯ ಆಸೆಯ ತೀರಿಸಲೆಂದು ಚಾಮುಂಡರಾಯ ಸ್ಥಾಪಿಸಿ ಎಂದು ಮಾತೆಯ ಆಸೆಯ ತೀರಿಸಲೆಂದು ಚಾಮುಂಡರಾಯ ಸ್ಥಾಪಿಸಿ ಎಂದು ಭವ್ಯ ವಿಶಾಲ ಮೂರ್ತಿಗೆ ಇಂದು ನಮಿಸ ಹೊರಟಿದೆ ಜನರೆಲ್ಲ ಧನ್ಯ ಧನ್ಯರು ಲೋಕಜನ ಈ ಶುಭ ದಿನ ಜನ್ಮವು ಪಾವನ ಮಸ್ತಕಾಭಿಷೇಕ ಬಾಹುಬಲಿ ಮಹಾಸ್ವಾಮಿಯ ಮಸ್ತಕಾಭಿಷೇಕ ಮಸ್ತಕಾಭಿಷೇಕ ಮಹಾಮಸ್ತಕಾಭಿಷೇಕ ಕ್ಷೀರಗಂಧದ ಚಂದನದೊಲಿ ಎಲ್ಲೆಡೆ ಹರಿಯುತ್ತಲೀ ಭಕ್ತ ಕೋಟಿಯು ಕನಕ ದೃಷ್ಟಿಯ ಪಾದಕ್ಕೆ ಚೆಲ್ಲುತ್ತಲೀ ಕ್ಷೀರಗಂಧದ ಚಂದನದೊಲಿ ಎಲ್ಲೆಡೆ ಹರಿಯುತ್ತಲೀ ಭಕ್ತ ಕೋಟಿಯು ಕನಕ ದೃಷ್ಟಿಯ ಪಾದಕ್ಕೆ ಚೆಲ್ಲುತ್ತಲೀ ಪಾದಶುರೌಷಕ್ಕೆ ಕೈಯುತ್ತಲಿರುವ ಕೋಮಟೇಶನ ವೈಭವೋತ್ಸವ ಪಾದಶುರೌಷಕ್ಕೆ ಕೈಯುತ್ತಲಿರುವ ಕೋಮಟೇಶನ ವೈಭವೋತ್ಸವ ಮಂತ್ರಕೋಶವು ಮೊಳಗುತ್ತಲಿಯುವುದು ಶಾಂತಿ ಸಾರುವ ನಾಂದಿಯು ಧನ್ಯ ಧನ್ಯರು ಲೋಕಜನ ಈ ಶುಭ ದಿನ ಜನ್ಮವು ಪಾವನ ಮಸ್ತಕಾಭಿಷೇಕ ಬಾಹುಬಲಿ ಮಹಾಸ್ವಾಮಿಯ ಮಸ್ತಕಾಭಿಷೇಕ ಮಸ್ತಕಾಭಿಷೇಕ ಮಹಾಮಸ್ತಕಾಭಿಷೇಕ ಬಾಹುಬಲಿ ಮಹಾಸ್ವಾಮಿಯ ಮಸ್ತಕಾಭಿಷೇಕ ಮಸ್ತಕಾಭಿಷೇಕ ಸಂದೇಶ್ ನೀರುಮಾರ್ಗ ಅವರ ಧ್ವನಿ ನೀರಿನಷ್ಟೇ ಸುಲಲಿತವಾಗಿ ಹರಿಯುತ್ತೆ. ನೀರು ಜುಳು ಜುಳು ಹರಿದಂತೆ ಸಂದೇಶ್ ಅವರ ಧ್ವನಿ ಹರಿದು ನಿಮ್ಮನ್ನೆಲ್ಲ ಸೇರಿದೆ ಅಂತ ನಾನು ಅನ್ಕೋತೇನೆ. ಗಣಪತಿಯೇ ಬುದ್ಧಿದಾತನೇ ಸಿದ್ಧಿನಾಥನೇ ಸಲಹು ಗಣೇಶ ವಿದ್ಯಾಧಿಪನೆ ನೀ ನಮ್ಮ ಗೆಲುವಾಗಿ ಬಾ ಗಜಮುಖಣೆ ನೀ ನಮ್ಮ ಗೆಲುವಾಗಿ ಬಾ. ಗಣೇಶನ ವಿದ್ಯಾ ಅಧಿದೇವತೆಯ ಆಶೀರ್ವಾದವಿಲ್ಲದೆ ಹೋದ್ರೆ ಬಹುಶಃ ಯಾವ ಕೆಲಸನೂ ನಮಗೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ವಿಘ್ನ ನಿವಾರಕನಾದ ಗಣೇಶನ ಆಶೀರ್ವಾದ ನಾವು ಮಾಡುವಂಥ ಪ್ರತಿ ಕೆಲಸಕ್ಕೂ ಬೇಕು. ನಮ್ಮ ವಿದ್ಯೆ ಬುದ್ಧಿ ಸಿದ್ಧಿ ಮತಿ ಎಲ್ಲವನ್ನೂ ಕಾಯುವಂಥ ಗಣಪನಿಗೆ ವಂದಿಸೋದಕ್ಕಾಗಿ ಅನನ್ಯ ಪ್ರಕಾಶ್ ಅವರು ಈಗ ವೇದಿಕೆಯ ಮೇಲೆ. ಸ್ಟಾರ್ ಸಿಂಗರ್ ಅನನ್ಯ ಪ್ರಕಾಶ್ ಅವರು ಅನೇಕ ಚಲನಚಿತ್ರ ಗೀತೆಗಳಲ್ಲಿ ಕೂಡ ಹಾಡಿದ್ದಾರೆ. ಹಾಗೆ ಅನೇಕ ಆಲ್ಬಮ್ ಸಾಂಗ್ಗಳಿಗೆ ಕೂಡ ಧ್ವನಿಯಾಗಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ನೀಡ್ತಾ ಬಂದಿದ್ದಾರೆ. ಅನನ್ಯ ಪ್ರಕಾಶ್ ಈಗ ವೇದಿಕೆಯ ಮೇಲೆ.
ಈಶ್ವರನೆಂದರೆ ನಾದಪ್ರಿಯ, ವೇದಪ್ರಿಯ, ನಾಟ್ಯದ ಅಧಿಪತಿ. ಹಾಗೆ ಧರ್ಮಸ್ಥಳದ ಮುಖ್ಯ ದೇಗುಲದಲ್ಲಿ ಈಶ್ವರನ ಶ್ರೀ ಮಂಜುನಾಥನ ರೂಪವನ್ನು ಪೂಜಿಸಲಾಗುತ್ತೆ. ಈ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರು, ಚಂದ್ರನಾಥ ಮತ್ತು ಧರ್ಮ ದೈವಗಳನ್ನು ಆರಾಧಿಸಲಾಗುತ್ತೆ. ಈ ದೇವಾಲಯಕ್ಕೆ ಕಾಲಿಡ್ತಾ ಇದ್ದ ಹಾಗೇನೆ ಅದ್ಯಾವುದೋ ದೈವಿಕ ಶಕ್ತಿ ನಮ್ಮನ್ನು ಆಶೀರ್ವದಿಸ್ತಾ ಇದೆ ಅನ್ನೋದಕ್ಕೆ ಭಾಸವಾಗುತ್ತೆ. ಸಕಾರಾತ್ಮಕ ಭಾವಗಳು, ಶಕ್ತಿಗಳು ನಮ್ಮಲ್ಲಿ ಹರಿಯೋದಕ್ಕೆ ಆರಂಭವಾಗುತ್ತೆ. ಇದೇ ಈ ಧರ್ಮ ಕ್ಷೇತ್ರದ ಮಹಿಮೆ. ಇಂಥ
ನಾಟ್ಯ ಪ್ರಿಯ, ವೇದ ಪ್ರಿಯ, ಸಂಗೀತ ಪ್ರಿಯ ಶಿವನನ್ನ ತಮ್ಮ ನಾದರೂಪ ಗಾನದಿಂದ ಅಪರಿಮಿತವಾಗಿ ಭಕ್ತಿಯನ್ನ ಅರ್ಪಿಸೋದಕ್ಕೆ ವೇದಿಕೆಯ ಮೇಲೆ ಈಗ ಇಂದಿನ ನಮ್ಮ ಸಂಗೀತ ಸಂಜೆಯ ಮುಖ್ಯ ಗಾಯಕರಾದ ಅಜಯ್ ವಾರಿಯರ್ ಅವರು ಬರ್ತಾ ಇದ್ದಾರೆ. ಸುಮಾರು 18 ಭಾಷೆಗಳಲ್ಲಿ 24,000ಕ್ಕೂ ಹೆಚ್ಚಿನ ಗೀತೆಗಳನ್ನು ಹಾಡಿದ್ದಾರೆ. ಸುಮಾರು 250ಕ್ಕೂ ಹೆಚ್ಚು ಚಲನಚಿತ್ರ ಗೀತೆಗಳಿಗೆ ದನಿಯಾಗಿದ್ದಾರೆ. ಇವರು ವಿಶೇಷವಾಗಿ ಭಕ್ತಿ ಗೀತೆಗಳಿಗೆ ಹೆಸರಾದವರು. ಹಾಗೆ ಮಂಗಳೂರು ಇವರ ತವರು ಮನೆ ಅಂತ ಹೇಳ್ಬೋದು. ವಾರದ 1-2 ದಿನ ಬಿಟ್ಟರೆ ಮಿಕ್ಕಿದ ಎಲ್ಲ ದಿನಗಳಲ್ಲಿ ಇವರನ್ನು ನಾವು ಮಂಗಳೂರಿನಲ್ಲೇ ನೋಡ್ತೇವೆ. ಮನೆ ಏನಾದರೂ ಇದೆಯಾ ಅಜಯ್ ಅವರೇ? ಮನೆ ಮಂಗಳೂರಲ್ಲಿ? ಮಂಗಳೂರು ಜನ, ಕರಾವಳಿ ಜನ ಹತ್ರ ವಾರಕ್ಕೊಂದು ಕಾರ್ಯಕ್ರಮದ ಇದ್ದೇ ಇರುತ್ತೆ, ಸೊ ಬರ್ತಾನೆ ಇರ್ತೀನಿ. ಹಾಗಾಗಿ ಒಂಥರ ತವರು ಅಂತ ನಾನೇ ಡಿಸೈಡ್ ಮಾಡಿಬಿಟ್ಟೆ. ತುಂಬ ಖುಷಿ ನಿಮ್ಮ ಆಗುತ್ತೆ. ಹೃದಯದ ಮನೆಯಲ್ಲಿ ಅಜಯ್ ವಾರಿಯರ್, ಹಾಗೆ ನಿಮ್ಮ ಮನಸ್ಸಿನ ಮನೆಗೆ ಈಗ ಅವರ ಗಾನದ ಯಾನ. ಸಂತೋಷ, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಸಂಧ್ಯಾ ವಂದನ. ಚೆನ್ನಾಗಿದ್ದಾರೆ ಎಲ್ಲರೂ? ಕಳೆದ ವರ್ಷ ಇಲ್ಲಿ ಬಂದಿದ್ದೆ, ಮತ್ತೆ ದೇವರು ಕರೆಸಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ ಮತ್ತೆ ನಿಮ್ಮೆಲ್ಲರನ್ನು ಭೇಟಿಯಾಗಿದ್ದು ತುಂಬ ಖುಷಿ. ಆದಷ್ಟು ನೀವೆಲ್ಲರೂ ಕೇಳಿರುವಂತಹ ಗೀತೆಗಳನ್ನೇ ಹಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಭಕ್ತಿಗೀತೆಗಳು, ಚಲನಚಿತ್ರದಲ್ಲಿ ಇರುವಂತಹ ಭಕ್ತಿಗೀತೆಗಳು, ಭಾವಗೀತೆಗಳು ಹಾಗೂ ಹಳೆಯ ಚಲನಚಿತ್ರ ಗೀತೆಗಳು, ಕೆಲವೊಂದು ಕಡೆ ಏನು ಕಾರ್ಯಕ್ರಮದ ಏನೋ ಕೊನೆಗೆ ಬಂದಾಗ ಕೆಲವೊಂದು ಹೊಸ ಹಾಡುಗಳನ್ನು ಹಾಡೋಣ. ನಿಮ್ಮೆಲ್ಲರ ಅನುಮತಿ ಇದ್ದರೆ ಅದ್ಭುತವಾದ ಗೀತೆ ಅನ್ನೋದು
ಸುರರು ಒಂದು ಹರಿಯ ಕಂಡು ಔಷಧಿ ಭೂಮಿಯ ಸ್ವರ್ಗ ನಾಗಮಯ ಈ ಲೋಕವೆಲ್ಲ ತಂದಿರಲು ನಾಗಮಯ.
ಮಂಜುನಾಥನೊಬ್ಬನೇ ಮಂಜುನಾಥನ ಈ ಪರಿಯ ಧ್ಯಾನ, ಈ ಪರಿಯ ಸಂಗೀತದ ಸೇವೆ ಬಹುಶಃ ನಿಜವಾಗ್ಲೂ ಆ ದೇವರಿಗೆ ತಲುಪಿರುತ್ತೆ ಅಂತ ಆಶಿಸ್ತೀನಿ. ನಿಮ್ಮೆಲ್ಲರ ಮುಖದಲ್ಲಿದ್ದಂಥ ಸಂತೃಪ್ತಿಯ ನಗು, ನಿಮ್ಮ ಚಪ್ಪಾಳೆ, ನಿಮ್ಮ ಪ್ರೀತಿ
ಇವತ್ತಿನ ಈ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಗೊತ್ತಾಗ್ತಾ ಇದೆ. ನೀವೆಲ್ಲರೂ ಇವತ್ತಿನ ಕಾರ್ಯಕ್ರಮನ ಆಸ್ವಾದಿಸ್ತಿದ್ದೀರಾ? ಒಂದಿಷ್ಟು ಜೋರಾಗಿ ಶಬ್ದ ಮಾಡಿ ಹೇಳಿದ್ರೆ ಗೊತ್ತಾಗುತ್ತೆ ನಮ್ಗೆ. ಸತ್ಯಂ ಅಂದ್ರೆ ನಿಜ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾವು ಮೊದಲು ಶೂನ್ಯರಾಗಬೇಕು, ಅಂದ್ರೆ ಖಾಲಿ ಆಗ್ಬೇಕು. ಶಿವ ಅಂದ್ರೆ ಸದ್ಗುಣವನ್ನ ಉಳ್ಳವನು, ಅಂದ್ರೆ ಮೌಲ್ಯಯುತವಾದದ್ದು ಅಂತ ಅರ್ಥ. ಮನುಷ್ಯ ಖಾಲಿಯಾಗ್ತಾ ಹೋದಂತೆ, ತನ್ನ ಪೂರ್ವಾಗ್ರಹಗಳನ್ನ ಕಳ್ಕೊಳ್ತಾ ಹೋದಂತೆ ಅವನಿಗೆ ಸತ್ಯದ ಅರಿವಾಗ್ತಾ ಹೋಗುತ್ತಂತೆ. ಹೀಗೆ ಅವನು ಬದುಕೋದೆ ಶಿವಂ ಅಂತ ಅನಿಸ್ಕೊಳ್ಳುತ್ತೆ. ಶಿವಂ ಅಂದ್ರೆ ಸೌಂದರ್ಯ ಅಂತ ಅರ್ಥ. ಸತ್ಯವನ್ನ ದರ್ಶಿಸಿದ ನಂತರ ನಾವು ಏನು ಕೆಲಸ ಮಾಡ್ತೀವೋ ಅದೆಲ್ಲವೂ ಕೂಡ ಶಿವಂ ಅಂತ ಅನಿಸ್ಕೊಳ್ಳುತ್ತೆ. ಇದು ಪರಿಶುದ್ಧವಾದದ್ದು, ದೈವಿಕವಾದದ್ದು. ಈ ರೀತಿ ಸತ್ಯವನ್ನ ಅನುಭವಿಸುವಂತ ಜೀವಾತ್ಮನಿಂದ ಈ ಜಗತ್ತು ದಿವ್ಯವಾಗಿದೆ ಅಂತ ಅನಿಸ್ಕೊಳ್ಳುತ್ತೆ. ನಾವು ಖಾಲಿಯಾಗಿ ಎಲ್ಲವನ್ನ ಹೇಗಿದೆಯೋ ಹಾಗೆ ಸ್ವೀಕರಿಸೋದು ಮನಸ್ಸನ್ನ ಮಾಡಿದಾಗ ಎಲ್ಲವೂ ಕೂಡ ಶಿವನಾಗುತ್ತೆ, ಎಲ್ಲವೂ ಕೂಡ ಸುಂದರವಾಗುತ್ತೆ. ಇದೇ ಒಂದು ಸಂದೇಶವನ್ನ ಸತ್ಯಂ ಶಿವಂ ಸುಂದರಂ ಈ ವಾಕ್ಯಗಳು ನೀಡುತ್ತೆ. ಇದೇ ಹಾಡನ್ನು ಹಾಡೋದಕ್ಕಾಗಿ ಶಶಿಕಲಾ ಸುನಿಲ್ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಜಿ ಸರೆಗಮಪ ಜೂರಿಯಾಗಿ ನೀವು ಇವರನ್ನ ನೋಡಿದ್ದೀರಿ. ನಮ್ಮ ಕರ್ನಾಟಕದ ಹೆಮ್ಮೆಯ ಗಾಯಕಿ, ಅನೇಕ ಚಲನಚಿತ್ರ ಗೀತೆಗಳಿಗೆ ಧ್ವನಿಯನ್ನ ನೀಡಿದ್ದಾರೆ. ಭಾವಗೀತೆ, ಜಾನಪದ ಗೀತೆಯ ವೇದಿಕೆಗಳಲ್ಲಿ ಇವರನ್ನ ನೋಡಿರ್ತೀರಿ. ಇತ್ತೀಚೆಗಷ್ಟೇ ಒಂದು ಸರಳ ಪ್ರೇಮ ಕಥೆ ಅನ್ನುವಂತ ಒಂದು ಚಲನಚಿತ್ರಕ್ಕೆ ಹಿನ್ನೆಲೆ ಗಾಯಕಿಯಾಗಿ ಅನೇಕ ಚಲನಚಿತ್ರಗಳಿಗೆ ಧ್ವನಿಯನ್ನು ನೀಡಿದ್ದಾರೆ. ಅವರ ಇತ್ತೀಚಿನ ಚಿತ್ರ ಒಂದು ಸರಳ ಪ್ರೇಮ ಕಥೆ. ಇದಕ್ಕೆ ಅರ್ಮಾನ್ ಮಲಿಕ್ ಜೊತೆ ಧ್ವನಿಯನ್ನ ನೀಡಿದ್ದಾರೆ. ಈಗಾಗಲೇ 3ನೇ ವಾರ ಓಡ್ತಾ ಇದೆ ಆ ಚಿತ್ರ. ಇಷ್ಟರಲ್ಲೇ ಇವರ ಒಂದು ಸೋಲೋ ಕೂಡ ರಿಲೀಸ್ ಆಗುತ್ತೆ. ಅದನ್ನ ಖಂಡಿತ ನೀವೆಲ್ಲರೂ ಕೇಳಿ ಆನಂದಿಸಿ. ಸತ್ಯ ಶಿವ ಸುಂದರದಲ್ಲಿ ತಮ್ಮ ಧ್ವನಿಯನ್ನ ನಿಮಗೆ ತಲುಪಿಸ್ಲಿಕ್ಕಾಗಿ ಶಶಿಕಲಾ ಸುನಿಲ್ ವೇದಿಕೆ ಮೇಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋಚ್ ಹಲೋಚ್. Sundaram
ಭಗವಾನ್ ಶ್ರೀ ಬಾಹುಬಲಿಯ ಆದರ್ಶವೇ ಬಹಳ ದೊಡ್ಡದು ಅಂತ ಹೇಳ್ಬೋದು. ಅಹಿಂಸೆಯಿಂದ ಸುಖ, ತ್ಯಾಗದಿಂದ ಶಾಂತಿ, ಮೈತ್ರಿಯಿಂದ ಪ್ರಗತಿ, ಧ್ಯಾನದಿಂದ ಸಿದ್ಧಿ ಅನ್ನುವಂಥ ಸರ್ವಕಾಲಿಕ ಸಂದೇಶವನ್ನು ನೀಡಿರುವಂಥ ಬಾಹುಬಲಿ ಎಲ್ಲರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದ್ದಾರೆ. ಹೀಗೆ ಭಾರತದ ಇತಿಹಾಸದಲ್ಲಿ ಹಾಸುಹೊಕ್ಕಾಗಿ ಬೆರೆತಿರುವಂಥ ಐತಿಹಾಸಿಕ ಪೌರಾಣಿಕ ಪುರುಷ ಬಾಹುಬಲಿ. ಪಂಪನ ಆದಿಪುರಾಣದಲ್ಲಿ, ರತ್ನಾಕರ ವರ್ಣಿಯ ಭರತೇಶ ವೈಭವದಲ್ಲಿ ಬಾಹುಬಲಿಯ ವೈಶಿಷ್ಟ್ಯತೆಯನ್ನು ನೋಡಬಹುದು. ಸಾಹಿತ್ಯಕವಾಗಿ ಕೂಡ ಬಹಳ ಎತ್ತರ ನಮ್ಮ ಬಾಹುಬಲಿ. ತಪಸ್ಸಿನ ದೃಷ್ಟಿಯಲ್ಲಿ ತ್ಯಾಗಿಗಳಿಗೆ ಆದರ್ಶ. ಪ್ರಪಂಚದಲ್ಲಿ ಯಾವುದೇ ಧರ್ಮ, ರಾಷ್ಟ್ರ, ವರ್ಗವನ್ನು ಗಮನಿಸಿದ್ರೂ ಕೂಡ ಬಾಹುಬಲಿಯ ತಪಸ್ಸಿಗೆ ಸರಿಸಮಾನವಾದ ಮತ್ತೊಂದು ಸಿಗೋದು ಬಹಳ ಕಷ್ಟ ಸಾಧ್ಯ. ಬಾಹುಬಲಿ ತೀರ್ಥಂಕರರಲ್ಲ, ಆದರೆ ಜೈನ ಧರ್ಮದಲ್ಲೂ ತೀರ್ಥಂಕರರನ್ನೇ ಮೀರಿಸುವಂಥ ತಪಸ್ಸು ಬಾಹುಬಲಿಯದ್ದು. ಇಂಥ ಬಾಹುಬಲಿಗೆ ನಮನವನ್ನು ಸಲ್ಲಿಸೋದಕ್ಕೆ ಶಶಿಕಲಾ ಸುನಿಲ್ ಹಾಗೆ ನಮ್ಮ ಅನನ್ಯ ಪ್ರಕಾಶ್ ಅವರು ಈಗ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ವೇದಿಕೆಯ ಮೇಲೆ.
ಛೇ ಅಣ್ಣ ಟೋಟಲ್ ನನ್ನ ವಾಯ್ಸ್ ಆಗಲಿ ಈ ಟೋಟಲ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಫ್ರಂಟ್ ಪಾಯಿಂಟು ಸ್ವಲ್ಪ ಜಾಸ್ತಿ ಮಾಡಿ. ನಾನು ಇನ್ ಇಯರ್ಸ್ ಕಟ್ ಮಾಡಿದ್ದೀನಿ, ಬೇಡ ಅದು. ಸೊ ಫ್ರಂಟ್ ಪಾಯಿಂಟರ್ಸಲ್ಲಿ ಎಲ್ಲ ಬರಲಿ. ಎಲ್ಲರಿಗೂ ಇಷ್ಟ ಆಗ್ತಾ ಇದೆಯಾ? ಎಂಜಾಯ್ ಮಾಡ್ತಾ ಇದ್ದೀರಾ ಹಾಡುಗಳನ್ನೆಲ್ಲ? ಹೌದಾ? ಓಕೆ. ನಿಮ್ಮ ಚಪ್ಪಾಳೆ ಸ್ವಲ್ಪ ಗಲಾಟೆ ಬಂದರೆ ನಮಗೊಂಥರ ಕಾನ್ಫಿಡೆನ್ಸ್ ಇರುತ್ತೆ. ಇಲ್ಲ ಏನೋ ಡೌಟಲ್ಲಿ ಇಷ್ಟ ಆಗ್ತಾ ಇದೆಯಾ, ಕನೆಕ್ಟ್ ಆಗ್ತಾ ಇದೆಯಾ ಅನ್ನೋ ಒಂದು ಸಂದೇಹ ಇರುತ್ತೆ. ಒಂದೆರಡು ಕೋರಿಕೆ ಗೀತೆಗಳು ಬಂದಿದೆ. ಅದರಲ್ಲಿ ಒಂದು ಸ್ವಾಮಿ ಅಯ್ಯಪ್ಪನ ಮೇಲೊಂದು ಹಾಡಿ ಅಂತ ಕೇಳಿಕೊಂಡು, ಸೊ ಸ್ವಾಮಿ ಸಂಗೀತದಿಂದೊಲಿಸಿ ಈ ಒಂದು ಹಾಡು ನಿಮ್ಮೆಲ್ಲರಿಗಾಗಿ. ಸ್ವಾಮಿ ಸಂಗೀತದಿಂದೊಲಿಸೆ ಗಾನಗಂಧರ್ವನಲ್ಲವು ನಾನು, ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಮಾಡೋ ತಂಬುರದಂತೆ ಸ್ವಾಮಿ ಸಂಗೀತದಿಂದೊಲಿಸಿ ಗಾನಗಂಧರ್ವನಲ್ಲವು ನಾನು, ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಮಾಡೋ ತಂಬುರದಂತೆ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಶಬರಿಮಲೆ ಸ್ವಾಮಿ. ಬ್ರಹ್ಮಯಾಮದಲ್ಲಿ ಪೂಜಾ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲಿ ನಾನಿರುವೆ, ಬ್ರಹ್ಮಯಾಮದಲ್ಲಿ ಪೂಜಾ ಕ್ಷೇತ್ರದಲ್ಲಿ ಸನ್ನಿಧಿಯಲ್ಲಿ ನಾನಿರುವೆ, ರತ್ನಗಿರಿನಾಥ ಅಯ್ಯಪ್ಪ ನಿನ್ನ ಪುಣ್ಯಾಕ್ಷರ ಮಂತ್ರ ಹಾಡಿ, ರತ್ನಗಿರಿನಾಥ ಅಯ್ಯಪ್ಪ ನಿನ್ನ ಪುಣ್ಯಾಕ್ಷರ ಮಂತ್ರ ಹಾಡಿ ಏನು ಸಂತಸದ ಮೂಡಿ ಸ್ವಾಮಿ ಸಂಗೀತದಿಂದೊಲಿಸೆ ಗಾನಗಂಧರ್ವನಲ್ಲವು ನಾನು, ಸ್ವಾಮಿ ಸಂಗೀತದಿಂದೊಲಿಸೆ. ಮನುಷ್ಯನು ಆದ ನನ್ನ ಕಾಯೋ ಮಣಿಕಂಠ ಸ್ವಾಮಿ ದಯೆ ತೋರಿ, ಮನುಷ್ಯನು ಆದ ನನ್ನ ಕಾಯೋ ಮಣಿಕಂಠ ಸ್ವಾಮಿ ದಯೆ ತೋರಿ, ಮದ ಮಾತ್ಸರ್ಯಗಳ ದೂರ ಮಾಡುವ ಮಗದೋಪದೇಶವನೀ ಸಾರಿ,
सत्यप्रभाव दिव्य प्रकाश मंत्र स्वरूप मात्रम् निष्प्रपंचादि निष्कलंकोऽहं निजपूर्ण बोधहं हम कद्यगदात्म नित्य प्रमोहं तत्त्वसोऽहं हम सच्चित् प्रमाणमो मूल प्रमेयमो अयं ब्रह्मास्मि ओमो अहं ब्रह्मास्मि ओमो गण 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 सहस कंठ सप्त विहरति डमड मड मड मडु 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 शिव डमरुगण विहरति ओम शिवोगम ओम शिवोगम रुद्रनामं भजेहं भजेहं ओम शिवोगम
ಪ್ರತಿಯೊಂದು ಹಾಡಿಗೂ ಅದ್ಭುತವಾದ ಸಂಗೀತವನ್ನು ಕೊಡ್ತಾ ಇರುವಂತಹ ಎಲ್ಲ ಮ್ಯೂಸಿಷಿಯನ್ಸ್ಗೆ ನಿಮ್ಮ ಒಂದು ಚಪ್ಪಾಳೆ ಬರಬೇಕು. ಒರಿಜಿನಲ್ ಹಾಡುಗಳಷ್ಟೇ ಚೆನ್ನಾಗಿ ಇವತ್ತಿನ ಕಾರ್ಯಕ್ರಮದ ಎಲ್ಲ ಹಾಡುಗಳು ಮೂಡಿ ಬರ್ತಾ ಇದೆ. ಸಂಗೀತಕ್ಕೆ ಮಾತ್ರ ನೇರವಾಗಿ ಆತ್ಮಕ್ಕೆ ತಲುಪುವಂಥ ಶಕ್ತಿ ಇದೆ. ಮಾತುಗಳಿಗೆ ಒಂದಿಷ್ಟು ಪದಗಳು ಬೇಕು, ಮತ್ತು ಆ ಮಾತನ್ನು ನಾವು ಸರಿಯಾದ ಟೋನಲ್ಲಿ ಮಾತಾಡಬೇಕು. ಏಯ್ ಅನ್ನೋದನ್ನ ಅಂತ ಜಾಸ್ತಿ ಎತ್ತರಿಸಿದ್ರೆ ಆಗಲೇ ಸಿಟ್ಟು ಬಂದಿರುತ್ತೆ ಯಾರಿಗಾದರೂ. ಆದರೆ ಸಂಗೀತಕ್ಕೆ ಅದ್ಯಾವುದರ ಹಂಗೂ ಇಲ್ಲ, ನೇರವಾಗಿ ಆತ್ಮಕ್ಕೆ ತಲುಪುವಂಥ ಭಾಷೆ ಸಂಗೀತ. ಇದೇ ಸಂಗೀತದಿಂದ ನಿಮ್ಮೆಲ್ಲರ ಆತ್ಮವನ್ನು ತಲುಪುವಂಥ ಪ್ರಯತ್ನ ಇವತ್ತಿನ ಈ ಗಾನಯಾನದಲ್ಲಿ ನಡೀತಾ ಇದೆ. ಅಜಯ್ ವಾರಿಯರ್ ಮತ್ತು ತಂಡದವರಿಂದ ನಡೀತಾ ಇರುವಂಥ ಈ ಗಾನಯಾನದಲ್ಲಿ ಮುಂದಿನ ಹಾಡನ್ನು ಪ್ರಸ್ತುತಪಡಿಸಲಿಕ್ಕೆ ಸಂದೇಶ್ ನೀರ್ಮಾರ್ಗ ಅವರು ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಯಾರು ಹಾಡೋದು? ಭಕ್ತಿಗೀತೆಗಳು ಸಾಕಷ್ಟಾದವು, ಎಲ್ಲರೂ ಕೂಡ ತುಂಬ ಸೀರಿಯಸ್ ಆಗಿಬಿಟ್ಟಿದ್ದಾರೆ. ಒಂದು ಸ್ವಲ್ಪ ಸಿಚುವೇಶನ್ ಲೈಟನ್ ಮಾಡೋಣ, ಒಂದಿಷ್ಟು ನಗ್ಸೋಣ ಎಲ್ಲರನ್ನು ಅಂತ ಹೇಳ್ತಾ ಇದ್ದಾರೆ ಸಂದೇಶ್ ನೀರ್ಮಾರ್ಗ ಅವರು. ಯಾಕೋ ಎಲ್ಲ ಸೀರಿಯಸ್ ಆಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ, ಯಾರೂ ನಗ್ತಾ ಇಲ್ಲ. ಯಾವ ಹಾಡು ಹಾಡ್ಬೋದು ಹೇಳಿ? ಒಂದು ಸ್ವಲ್ಪ ನಿಮ್ಮ ಮುಖದ ಮೇಲೆ ಜಾಸ್ತಿ ನಗು ಬರಬೇಕು ಅಂದರೆ. ಇಲ್ಲಿರೋ ಎಲ್ಲ ಹೆಣ್ಮಕ್ಳಿಗೂ ಒಂದು ಹಾಡನ್ನು ಡೆಡಿಕೇಟ್ ಮಾಡ್ತಾ ಇದ್ದಾರೆ. ಎಷ್ಟು ಜನ ಇದ್ದೀರಪ್ಪ ಹೆಣ್ಮಕ್ಳು? ಕೈ ಎತ್ತಿ. ಅಯ್ಯೋ, 10 ಕೈ ಬಂದಿಲ್ವಲ್ಲ ಮೇಲೆ. ಎಲ್ಲ ಹೆಣ್ಮಕ್ಳಿಗೆ ಈ ಹಾಡು ಡೆಡಿಕೇಟೆಡ್. ಪಕ್ಕ ಸರ್. ಎಸ್, ಈ ಹಾಡು ಮೇಡಮ್ ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದಾರೆ. ಯಾವುದು ಅಂತ ಗೆಸ್ ಮಾಡಿದವರಿಗೆ ಒಂದು ಆಕರ್ಷಕ ಬಹುಮಾನ ಇದೆ. iPhone 15 Pro Max. ಇದರಿಂದ ಒಂದು ಸೆಲ್ಫಿ. ಹೇಳ್ಬೋದಾ ಯಾವ ಸಾಂಗ್ ಅಂತ? ಎಸ್ ಸರ್ ಹೇಳಿದ್ದಾರೆ, ಅದೇ ಸಾಂಗ್. ಸುಂದರ ಮೋರೆಯ ಒತ್ತಿ ನೋಡುವೆಯ ಕಿನ್ನೌರಿ ಕಿನ್ನೌರಿ ಇದು ಕಿನ್ನೌರಿ ಕಿನ್ನೌರಿ ನನ್ನ ಪ್ರೇಮದ ಕಾಯನ ಒತ್ತಿ ಕೇಳುವೆಯ. ಬಂತು ಬಂತು ನಂಗು ಬಂತು ತುಂಬ ತುಂಬ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಪ್ರೀತಿ ಹಾಡು ಅಂತು. ಬಂತು ಬಂತು ನಂಗು ಬಂತು ತುಂಬ ತುಂಬ ಆಸೆ ಬಂತು, ಆಸೆ ಹಿಂದೆ ಪ್ರೀತಿ ಬಂತು, ಅಯ್ಯೋ ಪ್ರೀತಿ ಹಾಡು ಅಂತು. ಬರ್ಬೋದು ಚಪ್ಪಾಳೆ. ನಾನೇ ನಿನ್ನ ಕಾಳಿದಾಸ, ನೀನೇ ನನ್ನ ಹೊಟ್ಟೆ ಪೋಷ ಚೈತ್ರ ಭಾಸ. ನಾನೇ ನಿನ್ನ ದೇವದಾಸ, ನೀನೇ ನನ್ನ ಪ್ರಾಸ ಹೃದಯ ಮಟ್ಟಿದ ಅಲ್ಲಲ್ಲ ಮಂದಹಾಸ. ಮಾದರಿ ದೀಕ್ಷಿತ ಸಣ್ಣ ಸಾರಿಕಾ ಸುಣ್ಣದ ಬಣ್ಣ, ಕುಚುಬೋಗಿ ಹೋಲು ಬಣ್ಣಲ್ಲೇ ನನ್ನನ್ನೇ ಕುಣಿಸುವೆಯಲ್ಲೇ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ ನನ್ನ ಸುಂದರ ಮೊರೆಯ ಒತ್ತಿ ನೋಡುವೆಯ. ಕಿನ್ನರಿ ಕಿನ್ನರಿ ಇದು ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಕಾಯನ ಒತ್ತಿ ಕೇಳುವೆಯ. ಬಂತು ಬಂತು ನಂಗು ಬಂತು ಹೊಟ್ಟೆ ತುಂಬ ತೇಗು ಬಂತು, ಇಲ್ಲ ಆಸೆ ಹಿಂದೆ ಪ್ರೀತಿ ಬಂತು, ಅಯ್ಯಯ್ಯೋ ಪ್ರೀತಿ ಹಾಡು ಅಂತು. ದೋಣಿ ದೋಣಿ ನನ್ನ ದೋಣಿ ಹತ್ತಿ ಕೂದೆ ಕ್ಷೀರವಾಣಿ, ನಾನು ದೋಣಿ ನನ್ನೊಳಗೆ ನೀನು ರಾಣಿ, ರಾಣಿ ರಾಣಿ ನಾಗರಾಣಿ ಬೊಸ್ಸು ವೇಣಿ ವೇಣಿ ನಾಗವೇಣಿ. ತುಂಗಿ ನೋಡು ಆಡುವ ಭಂಗಿ ನೀರು, ಶ್ರಾವಣಿ ಒಳಗಿದೆ ಲಂಗ
ಸುಂದರಿ ನನ್ನ ಸುಂದರ ಮೋರೆಯ ಒತ್ತಿ ನೋಡುವೆಯ ಕಿನ್ನಡಿ ಕಿನ್ನಡಿ ಗಿರಿ ಕಿನ್ನಡಿ ಕಿನ್ನಡಿ ನನ್ನ ಪ್ರೇಮದ ಗಾಯನ ಒತ್ತಿ ಕೇಳ್ವರಣ್ಣ ಬಂತು ಬಂತು ನಂಗು ಬಂತು ತುಂಬ ತುಂಬ ದಿನ ಆಮೇಲೆ ಮರ್ತೇ ಇತ್ತು ಆಶೆಗಿಂದೆ ಪ್ರೀತಿ ಬಂತು ಪ್ರೀತಿ ಹಾಡು ಅಂತು ಕರೆಕ್ಟಾ ಬಂತು ಬಂತು ನಂಗು ಬಂತು ತುಂಬ ತುಂಬ ಆಶೆ ಬಂತು ಆಶೆಗಿಂದೆ ಪ್ರೀತಿ ಬಂತು ಅಯ್ಯೋ ಪ್ರೀತಿ ಹಾಡು ಅಂತು ಖುಷಿಯಾಗಿದ್ರೆ ದಯವಿಟ್ಟು ಎರಡು ಕೈ ಮೇಲೆ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್. ಮುಂದಿನ ಗೀತೆಗಾಗಿ ಅಜಯ್ ವಾರಿಯರ್ ಹಾಗೆ ಶಶಿಕಲಾ ಸುನಿಲ್ ಅವರು ವೇದಿಕೆ ಮೇಲೆ ಬರ್ತಾರೆ. ಅದಕ್ಕೂ ಮುಂಚೆ ವೇಣೂರು ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿ ಪ್ರತಿಷ್ಠಾನದ ವತಿಯಿಂದ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ರೂವಾರಿಗಳಾದ ಶ್ರೀ ಅಜಯ್ ವಾರಿಯರ್ ಅವರಿಗೆ ಒಂದು ಗೌರವ ಸ್ಮರಣಿಕೆಯನ್ನ ನೀಡಬೇಕು ಅಂತ ಅವರು ವೇದಿಕೆ ಮೇಲೆ ಬರ್ತಾ ಇದ್ದಾರೆ. ಅವರನ್ನ ಗೌರವದಿಂದ ಬರಮಾಡ್ಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಸೇವಾಕರ್ತರಾದಂತಹ ಡಾಕ್ಟರ್ ಶಾಂತಿ ಪ್ರಸಾದ್ ಅವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅವರ ಅಮೃತ ಹಸ್ತದಿಂದ ಇಂದಿನ ಸಂಗೀತ ಸಂಜೆಯ ರೂವಾರಿಗಳಾದಂಥ ಶ್ರೀ ಅಜಯ್ ವಾರಿಯರ್ ಅವರಿಗೆ ಗೌರವ ಸ್ಮರಣಿಕೆಯನ್ನ ನೀಡಿ ಧನ್ಯವಾದವನ್ನ ತಿಳಿಸ್ತಾ ಇದ್ದಾರೆ. ಡಾಕ್ಟರ್ ಶಾಂತಿ ಪ್ರಸಾದ್ ಅವರು ಈಗ ವೇದಿಕೆಯ ಮೇಲೆ. ಅದ್ಧೂರಿಯಾಗಿ ನಡೀತಾ ಇರುವಂತಹ ಈ ಮಹಾಮಸ್ತಕಾಭಿಷೇಕದ ಎಲ್ಲ ಕಾರ್ಯಕ್ರಮಗಳು, ಇದರ ಎಲ್ಲ ಯೋಜನೆಗಳು ನಿರ್ವಿಘ್ನವಾಗಿ ಸಾಗಲಿ ಅಂತ ಹಾರೈಸ್ತಾ ಮುಂದಿನ ಒಂದು ಸುಂದರ ಯುಗಳ ಗೀತೆಗಾಗಿ ಡಾಕ್ಟರ್ ಅಜಯ್ ವಾರಿಯರ್ ಮತ್ತೆ ಶಶಿಕಲಾ ಸುನಿಲ್ ಅವರು ವೇದಿಕೆ ಮೇಲೆ.
ಧನ್ಯವಾದಗಳು ಧನ್ಯವಾದಗಳು. ಸಂದೇಶ್ ನೀರ್ಮಾರ್ಗ ಮತ್ತೆ ನಮ್ಮ ಅನನ್ಯ ಅವರ ಒಂದಾಸೆ ಕೇಳೋದಕ್ಕೆ ನಿಮ್ಗೆ ಆಸಕ್ತಿ ಇದ್ರೆ ಇಬ್ರು ಬಂದು ಹೇಳ್ಕೋಬೇಕಂತೆ ನಿಮ್ಮ ಹತ್ರ. ಅವ್ರಿಗೆ ಒಂದೇ ಒಂದು ಆಸೆ ಇದೆಯಂತೆ. ಆ ಆಸೆ ಏನಿರ್ಬೋದು ಗೊತ್ತಾ? ಬರ್ತಾರೆ ನೋಡಿ ವೇದಿಕೆ ಮೇಲೆ ಅವರೇ. ಈಗ ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದ್ಯಪ್ಪ. ಮಾತಾಡ್ ಹಾಕೊಂಬಂದ್ರ ಅಥವಾ ಒಂದೇ ತಾನ್ ಬಟ್ಟೆಲಿ ಹೊಲ್ಸಿದ್ದ ಅಂತ? ಇಲ್ಲ ಮೇಡಮ್, ನಿಜವಾಗ್ಲೂ ನಮ್ಗೆ ಇಲ್ಲಿ ಬಂದ ಮೇಲೆ ಹೊಲ್ಸಿ ಉಳಿದ್ಮೇಲೆ ನಿಮ್ದು ಹೊಲ್ದಿದ್ದ ಸೇಮ್ ಇದೆ ಅಂತ ಇಲ್ಲಿ ಬಂದ ಮೇಲೆ ನಮ್ಗೆ ನೋಡೋ ಶಾಕ್ ಆಯ್ತಿದೆ.
ಮನೇಲಿ ಹೇಳ್ಬಿಟ್ಟು ಬಂದಿದ್ಯೇನಪ್ಪ? ಇಷ್ಟೊಂದು ಜೋರಾಗಿ ನಿನ್ನ ಮುದ್ದಾಡ್ತೀನಿ ಇದೆಯಲ್ಲ, ಲೈವ್ ಹೋಗ್ತಾ ಇದೆ, ಮನೇಲಿ ಹೇಳಿ ಬಂದಿದ್ಯಾ? ಹಾಗಾದ್ರೆ ಹೇಳುದು ಒಳ್ಳೇದು, ಫೋನ್ ಮಾಡಿ. ಯಾವುದಕ್ಕೂ ಹೇಳ್ಬಿಡು ಅನ್ಸುತ್ತೆ. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಒಂದು ಹೊಸ ದಾಖಲೆ ಬರೆದಂತ, ವಿಶ್ವದಾದ್ಯಂತ ಸಿನಿ ಪ್ರೇಕ್ಷಕರಿಗೆ ಅದ್ಭುತ ಅನುಭವ ಕೊಟ್ಟಂತ ಚಿತ್ರ ಯಾವ್ದಿರ್ಬೋದು ಹೇಳಿ? ಎಸ್, ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶಿಸಿದಂಥ ಚಿತ್ರ ಕಾಂತಾರ. ಹೊಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿದಂಥ ಕಾಂತಾರ ಬರೆದಂಥ ದಾಖಲೆಗಳು ಒಂದೆರಡಲ್ಲ. ಬರೀ 15 ಕೋಟಿ ಹೂಡಿ 350 ಕೋಟಿಗೂ ಹೆಚ್ಚು ಗಳಿಸಿದಂಥ, ವಿಶ್ವದಾದ್ಯಂತ ಅನೇಕ ಭಾಷೆಗಳಲ್ಲಿ ರಿಮೇಕ್ ಆದಂಥ ಒಂದು ಚಿತ್ರ ಕಾಂತಾರ. ಕನ್ನಡದಲ್ಲೇ ಕರ್ನಾಟಕದಲ್ಲಿ ವಿಶೇಷವಾಗಿ 1 ಕೋಟಿಗೂ ಹೆಚ್ಚು ಟಿಕೆಟ್ಗಳನ್ನು ಮಾರಾಟ ಮಾಡಿದಂಥ ಚಿತ್ರ ಕಾಂತಾರ. ಕನ್ನಡದಲ್ಲಿ ಇಂಥ ಒಂದು ಪ್ರಯತ್ನ ನಡೆದಿದೆ ಅಂದರೆ ನಾವೆಲ್ಲ ಒಂದು ಚಪ್ಪಾಳೆ ಆದರೂ ಹೊಡಿಬೇಕಲ್ವಾ? ಅದೇ ಚಿತ್ರದ ಹಾಡಿಗಾಗಿ ಈಗ ಅಜಯ್ ವಾರಿಯರ್ ಅವರು ವೇದಿಕೆ ಮೇಲೆ. ಹರಿ ಚೆಕ್ ಚೆಕ್ ಚೆಕ್. ನನ್ನ ಶಾರ್ಪ್ ಆಗ್ತಾ ಇದೆ ಮಧ್ಯದಲ್ಲಿ, ಚೇಂಜ್ ಮಾಡಬೇಡಿ ಪ್ಲೀಸ್. ಚೆಕ್. ಕಡಿದು ತಂದು ಹಾಕಿದರೆ ಆಡು ಏನು ಮಾಡ್ತದೆ ಅಂತ ಕೇಳಿದ್ರೆ, ಕಬ್ಬಿನ ಎಲೆಗಳನ್ನ ಪಕ್ಕಪಕ್ಕನೆ ತಿಂದು ಬಿಡ್ತದೆ. ಆದರೆ ಆನೆ ಯಾವತ್ತೂ ಕಬ್ಬಿನ ಎಲೆಗಳ ಬಗ್ಗೆ, ಗರಿಗಳ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅದು ಕಬ್ಬನ್ನ ತನ್ನ ಬಾಯಿಯಲ್ಲಿ ಹಾಕಿ ಜಗಿದು ಅದರೊಳಗಿರ್ತಕ್ಕಂಥ ಸಿಹಿಯಾದ ರಸವನ್ನ ಒಳಗೆ ಹೀರಿಕೊಳ್ತದೆ. ನಾವು ಹಾಗೇನೆ. ಮಹಾಮಸ್ತಕಾಭಿಷೇಕ ಅನ್ನೋದು ನಮ್ಮ ಎದುರು ಹಾಕಿರುವ ಕಬ್ಬಿನ ಜಲ್ಲೆ ಇದ್ದ ಹಾಗೆ. ಈಗ ನಾವು ಕೇವಲ ಹೊರಗಿನ ಕಣ್ಣಿನಿಂದ ಭಗವಾನ್ ಬಾಹುಬಲಿ ಸ್ವಾಮಿಗೆ ಮಾಡುವ ಅಭಿಷೇಕದ ಹೊರಗಿನ ಚಂದವನ್ನು ನೋಡಿ ಆನಂದ ಪಟ್ಟುಕೊಂಡು ಹೋದುವು ಅಂದರೆ ನಾವು ಆಡುಗಳಾಗಿ ಬಿಡ್ತೇವೆ. ಇಲ್ಲ, ಭಗವಾನ್ ಬಾಹುಬಲಿ ಸ್ವಾಮಿಯ ಉನ್ನತವಾದಂತಹ ತ್ಯಾಗದ, ವೈರಾಗ್ಯದ, ಅಪರಿಗ್ರಹದ, ಅಹಿಂಸೆಯ, ಸ್ವಾಭಿಮಾನದ, ಈ ಥರದ ಅಂತರಂಗದ ಮೌಲ್ಯಗಳನ್ನು ಗ್ರಹಿಸಿಕೊಂಡು ಅಂತಾದರೆ ನಾವು ಕೂಡ ಆನೆಯ ಹಾಗೆ ಕಬ್ಬಿನ ರಸವನ್ನ ಹೀರಿದವರಾಗಿ ಬಿಡ್ತೇವೆ. ಆದರೆ ಪ್ರಾಮುಖ್ಯತೆ ಯಾವುದಕ್ಕೆ ಅಂತ ಕೇಳಿದರೆ, ಹೊರಗಿನ ಚಂದವನ್ನ ಕಂಡು ಆನಂದಿಸುವುದಕ್ಕಿಂತಲೂ ಭಗವಾನ್ ಬಾಹುಬಲಿಯ ಅಂತರಂಗದ ಸಂದೇಶಗಳನ್ನು ಗ್ರಹಿಸಿಕೊಂಡು ಅದನ್ನು ನಮ್ಮ ಅಂತರಂಗಕ್ಕೆ ಸ್ವೀಕಾರ ಮಾಡತಕ್ಕಂಥದ್ದೇ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಕ್ರಿಯೆ ಎನ್ನುವುದನ್ನು ಆಚಾರ್ಯರು ಸೂಚಿಸ್ತಾರೆ. ಹಾಗಾಗಿ ನಾವು ಅದನ್ನು ಗ್ರಹಿಸಬೇಕು. ಈ ಸಂದರ್ಭದಲ್ಲಿ ಜಲಾಭಿಷೇಕ ನಡೀತಾ ಇದೆ ಬಹಳ ಹೊತ್ತಿನಿಂದ. ಸುಮಾರು 7 ಗಂಟೆಯಿಂದ ಸುಮಾರು 2 ಗಂಟೆಗಳ ಕಾಲ ನಿರಂತರವಾಗಿ ಜಲಾಭಿಷೇಕ ನಡೆದಿದೆ. ಇನ್ನಷ್ಟು ಸರತಿಯ ಸಾಲುಗಳಲ್ಲಿ ಜನ ಇದ್ದಾರೆ. ಆದಷ್ಟು ಬೇಗನೆ ಕಲಶಗಳನ್ನು ಅಭಿಷೇಕ ಮಾಡಿ ಪೂರೈಸುವ ವ್ಯವಸ್ಥೆಯನ್ನ ಕಾರ್ಯಕರ್ತರು ನೋಡ್ಕೊಳ್ಬೇಕು. ಅಲ್ಲಿ ಕಲಶ ಮಂಟಪದಲ್ಲಿ ಮತ್ತು ಕ್ಯೂಗಳಲ್ಲಿ ನೋಡ್ಕೊಳ್ತಕ್ಕಂಥ ಕಾರ್ಯಕರ್ತರು ಅದರ ವೇಗವನ್ನ ಹೆಚ್ಚಿಸಬೇಕು ಎಂದು ತಮ್ಮೆಲ್ಲರಲ್ಲಿ ಕೂಡ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಬಂಧುಗಳೇ, ಈ ಮಧ್ಯೆ ವೇಣೂರಿನ ಬೆಟ್ಟದ ಮೇಲಿನ ಜಾಗಕ್ಕೆ ಭಾರಿ ಬೆಲೆ ಆಗಿದೆ. ನೀವು ಯಾರಾದರೂ ಒಬ್ಬರನ್ನ ನಿಂತವರನ್ನ ಕರೆದು ನಿಮ್ಮ ಪಕ್ಕದಲ್ಲಿ ಕೂರಿಸಿದ್ರೆ ಅದರಿಂದ ಸಿಗುವ ಪುಣ್ಯದ ಬೆಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಬೆಲೆ ಆಗ್ಬಿಟ್ಟಿದೆ. ತುಂಬ ಜನ ಅಲ್ಲಿ ಇಲ್ಲಿ ನಿಂತಿದ್ದಾರೆ. ಅವ್ರನ್ನ ಕರೆದು ನಿಮ್ಮ ಪಕ್ಕದಲ್ಲಿ ಜಾಗ ಕೊಡಿ. ಅದು ನಿಮ್ಮ ಜಾಗನೂ ಅಲ್ಲ, ಆದ್ರೂ ಒಂದಿಷ್ಟು ಜಾಗ ಮನಸ್ಸಿನಲ್ಲಿ ಮಾಡಿದ್ರೆ ಕೆಳಗೂ ಕೂಡ ಜಾಗ ಆಗ್ತದೆ. ಜಾಗ ಮಾಡ್ಕೊಳ್ಳಿ, ಪುಣ್ಯ ಕಟ್ಟಿಕೊಳ್ಳಿ. ಸಾಕಷ್ಟು ಅವಕಾಶ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ವಾಮೀಜಿ, ಹೊಂಬುಚ ಮಠದ ಸ್ವಾಮೀಜಿಯವರು ಆಶೀರ್ವಚನವನ್ನ ದಯಪಾಲಿಸ್ತಾರೆ. ನಾವು ಸ್ವಲ್ಪ ಹೊತ್ತು ಮೌನವಾಗಿದ್ದು ಅದನ್ನ ಆಲಿಸೋಣ.
बोलिए स्वस्ति श्री देवेंद्र कीर्ति भट्टारक ಭಟ್ಟಾಚಾರ್ಯವರೇ ಮಹಾಸ್ವಾಮಿ ಜಿ ಕಿ ಜೈ ಹೋ. ಪೂಜ್ಯ ಸ್ವಾಮೀಜಿಯವರು ಪ್ರವಚನವನ್ನ ನೀಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ದೇವಾದಿದೇವ 1008 ಭಗವಾನ್ ಶ್ರೀ 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 ಬಾಹುಬಲಿ ಸ್ವಾಮಿಯ ಮಹಾಮಸ್ತಕಾಭಿಷೇಕ ಕಾರ್ಯಕ್ರಮ ಜರುಗ್ತಾ ಇದೆ. 108 ಕಳಶಗಳಿಂದ ಆ ಸ್ವಾಮಿಯ ಮಸ್ತಕದ ಮೇಲಿಂದ ಧಾರಾ ಪ್ರವಾಹವಾಗಿ ಅಭಿಷೇಕ ಜರುಗುತ್ತಿದೆ. ಮಂದಸ್ಮಿತನಾದಂಥ ಗೋಮಟೇಶ್ವರ ಬಾಹುಬಲಿಯು ನಮ್ಮೆಲ್ಲರ ಭಾವಪೂರ್ಣವಾದಂಥ ಜಲದ ಧಾರೆಯನ್ನು ನೋಡುತ್ತಾ ಈಗಾಗಲೇ ನಮ್ಮ ಮುನಿರಾಜ್ ರೇಂಜಾರ್ ಅವರು ಹೇಳ್ತಿದ್ರು, ವೇಣೂರಿನ ಬಾಹುಬಲಿ ಸ್ವಾಮಿ ನಗುಮುಖದ ಬಾಹುಬಲಿ ನಮ್ಮೆಲ್ಲರಿಗೂ ಏನೋ ಒಂದು ಹೇಳ್ತಾ ಇದ್ದಾನೆ ನಗ್ತಾ ನಗ್ತಾ. ಅದು ಏನು ಅಂತ ಹೇಳ್ತಾ ಇದ್ರು. ಬಾಹುಬಲಿ ಸ್ವಾಮಿ ತನ್ನ ನಗು ಮುಖದಿಂದಲೇ ನಮ್ಗೆಲ್ಲರಿಗೂ ಹೇಳ್ತಾ ಇದ್ದಾರೆ, ನನಗೆ ನೀವು ಶ್ರವಣ ಬೆಳಗದಲ್ಲಿ ಅಭಿಷೇಕ ಮಾಡ್ತೀರಾ, ಕಾರ್ಕಳದಲ್ಲಿ ಅಭಿಷೇಕ ಮಾಡ್ತೀರಾ, ವೇಣೂರಿನಲ್ಲೂ ಮಾಡ್ತೀರಾ, ಧರ್ಮಸ್ಥಳದಲ್ಲಿ ಮಾಡ್ತೀರಾ, ಎಲ್ಲೆಡೆಯೂ ಹೊಸದಾಗಿ ಮಾಡಿ ನೀವು ನನ್ನ ಮಸ್ತಕಾಭಿಷೇಕವನ್ನು ಮಾಡಿ ಸಂಭ್ರಮಿಸ್ತಿದ್ದೀರಾ. ಇಷ್ಟು ಅಭಿಷೇಕವ ಮಾಡುವಾಗ ನೀವು ಒಮ್ಮೆ ಯಾಕೆ ಯೋಚಿಸ್ತಾ ಇಲ್ಲ? ಇಷ್ಟೆಲ್ಲ ಅಭಿಷೇಕ ನನಗೆ ಮಾಡುವಾಗ ನೀವು ಒಮ್ಮೆ ಯಾಕೆ ಸಂಕಲ್ಪ ಮಾಡುತ್ತಿಲ್ಲ? ಏ ಭಗವಂತ, ನಿನಗೆ ಹೇಗೆ ಈ ಅಭಿಷೇಕ ಧಾರಾಕಾರವಾಗಿ ನಾವು ಮಾಡುತ್ತಿದ್ವೆಯೋ ಹಾಗೆ ನಮಗೂ ಒಂದು ಒಮ್ಮೆ ಆದರೂ ಸಹ ಜನ್ಮಾಭಿಷೇಕ ಯಾಕೆ ಆಗಬಾರದು ಅನ್ನುವಂಥ ಭಾವನೆ ನೀವು ಯಾಕೆ ಮಾಡ್ತಿಲ್ಲ? ನೀವು ಧಾರಾಕಾರವಾಗಿ ಎಷ್ಟು ಅಭಿಷೇಕ ಮಾಡಿದ್ರು ಅದರಂತೆ ನಿಮ್ಮ ಜನ್ಮ ಜನ್ಮಗಳು ಮುಂದೆ ಹೋಗ್ತಾ ಇರ್ತವೆ. ಆದರೆ ಒಮ್ಮೆ ಆದರೂ ನಿನ್ನಂತೆ ನಮಗೂ ಒಮ್ಮೆ ಜನ್ಮಾಭಿಷೇಕ ಆಗುವ ರೀತಿ ಆಗಲಿ ಅಂತ ಹೇಳಿ ಸಂಕಲ್ಪ ಮಾಡಿ ಅಭಿಷೇಕ ಮಾಡಿ ನೀವು ನಿಮಗೂ ಸಹ ಒಂದಲ್ಲ ಒಂದು ದಿವಸ ಪಾಂಡುಕುಶಲೆಯಲ್ಲಿ ಆಗದಿದ್ದರೂ ಭಗವಂತನ ಸಾನ್ನಿಧ್ಯದಲ್ಲಿ ಜನ್ಮವನ್ನು ತೆಗೆದುಕೊಂಡು ನಮ್ಮ ಜನ್ಮವನ್ನು ಸಾರ್ಥಕಪಡಿಸ್ಕೊಳ್ಬೋದು ಅಂತ ಹೇಳಿ ನಗ್ತಾ ನಗ್ತಾ ನಮಗೆ ಸಂದೇಶವನ್ನು ಕೊಡ್ತಾ ಇದ್ದಾನೆ. ನೀವು ಎಲ್ಲರೂ ಪ್ರತಿನಿತ್ಯ ಅಭಿಷೇಕವನ್ನು ಮಾಡಿ ಶರೀರ ಶುದ್ಧಿಗೋಸ್ಕರ ಮಾಡ್ತೇವೆ. ಉನ್ನತಕಾರವಾದಂಥ ಈ ಬಾಹುಬಲಿಯ ಪ್ರತಿಮೆಯ ಮಸ್ತಕದ ಮೇಲಿಂದ ಅಭಿಷೇಕವನ್ನು ಮಾಡಿ ಆ ಜಲದ ಮೂಲಕವಾಗಿ ನಮ್ಮ ಅನೇಕ ಭಾವನೆಗಳನ್ನು ಆ ಧಾರೆಯಲ್ಲಿ ಬಿಡ್ತೇವೆ. ಏ ಭಗವಂತ, ನಾನು ನಿನ್ನ ಮಸ್ತಕದ ಮೇಲೆ ಬಿಡುತ್ತಿರುವಂಥ ಈ ಧಾರೆ ಸಾಮಾನ್ಯ ಜಲದ ಧಾರೆ ಇರಬಹುದು, ಆದರೆ ಈ ಜಲದ ಮೂಲಕವಾಗಿ ನಾನು ನನ್ನ ಜನನ ಮರಣ ರೋಗಗಳನ್ನು ದೂರ ಮಾಡಿಕೊಳ್ಳಿಕ್ಕೋಸ್ಕರ ಭಾವನೆಯನ್ನು ಮಾಡಿ ನಿನ್ನ ತಲೆಯ ಮೇಲೆ ಧಾರೆಯನ್ನು ಮಾಡ್ತಿದ್ದೇನೆ. ಮುಂದೊಂದು ದಿವಸ ಈ ಜನನ ಮರಣಗಳ ದಾಟಿ ನಾನು ಮುಕ್ತಿಯನ್ನು ಹೊಂದಲಿಕ್ಕೆ ಬೇಕಾಗಿರುವಂಥ ಪುಣ್ಯವನ್ನು ಗಳಿಸುವಂತಾಗಲಿ ಅಂತ ಹೇಳಿ ನಾವು ಭಗವಂತನ ಮಸ್ತಕದ ಮೇಲೆ ಧಾರೆ ಇರಬೇಕು. ದೇವರಿಗೆ ತಲೆಯ ಮೇಲೆ ಏಕೆ ಅಭಿಷೇಕವನ್ನು ಮಾಡ್ತಾರೆ ಎನ್ನುವಂಥದ್ದು ನಾವು ಯೋಚಿಸಿದಾಗ, ಜಿನ್ನಬಿಂಬ ಪ್ರತಿಷ್ಠೆಯನ್ನು ಮಾಡುವಾಗ ತಲೆಯ ಮೇಲೆ ಮಸ್ತಕದ ಮೇಲೆಯೇ ಆ ತೀರ್ಥಂಕರರ ಪ್ರತಿಷ್ಠಾ ವಿಧಿಗಳನ್ನು ಮಾಡಲಾಗುತ್ತೆ. ಆ ಭಗವಂತನ ಪಂಚಕಲ್ಯಾಣದ ಎಲ್ಲ ವಿಧಿಗಳ ಬೀಜಾಕ್ಷರ ಸಹಿತವಾದ ಮಂತ್ರಗಳನ್ನು ಆರೋಪಣೆಯನ್ನು ಮಾಡಲಾಗುತ್ತೆ. ಗರ್ಭ ಕಲ್ಯಾಣವಿರಲಿ, ಜನ್ಮ ಕಲ್ಯಾಣವಿರಲಿ, ದೀಕ್ಷಾ ಕಲ್ಯಾಣ, ಕೇವಲ ಜ್ಞಾನ ಸಂಸ್ಕಾರ ಹಾಗೂ ನಿರ್ವಾಣ ಕಲ್ಯಾಣದ ಸಂಪೂರ್ಣ ಗುಣಾರೋಪಣೆಯನ್ನು ಮಸ್ತಕದ ಮೂಲಕವಾಗಿ ಮಾಡಲಾಗುತ್ತೆ. ಮಂಟಪದಲ್ಲಿ ನಾವು ಪ್ರಭಾವನೆಗಾಗಿ
ಭಗವಂತನ ಗರ್ಭ ಜನ್ಮ ಕಲ್ಯಾಣಗಳನ್ನು ಮಾಡಿ ಸಂಭ್ರಮಿಸ್ತೇವೆ. ಆದರೆ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸುವ ಸಂದರ್ಭ ಬಂದಾಗ ಆ ಭಗವಂತನ ಮಸ್ತಕದ ಮೇಲೆ ನಾವು ಅಕ್ಷತೆ, ಲವಂಗ, ಪುಷ್ಪಗಳ ಮೂಲಕವಾಗಿ ಮಂತ್ರಗಳನ್ನು ಹೇಳಿ ಆ ಮಸ್ತಕದ ಮೇಲೆ ಗುಣಾರೋಪಣೆಯನ್ನು ಮಾಡ್ತೇವೆ. ಅದಕ್ಕೆ ನಮ್ಮ ಈ ಯಾವ ಜೀವಾತ್ಮನಿದ್ದಾನೆ ಆ ಜೀವಾತ್ಮನ ಧ್ಯಾನವನ್ನು ಮಾಡುವಾಗವೂ ಸಹ ಏನು ನಮ್ಮ ಸಹಸ್ರಾರ ಚಕ್ರ ಅದರ ಸಂಬಂಧ ಮಸ್ತಕದ ಮೇಲಿಂದ ಇರುತ್ತೆ. ಅದಕ್ಕಾಗಿಯೇ ನಾವು ಆ ಒಂದು ಧ್ಯಾನ ಮಾಡುವಾಗಲೂ ಸಹ ಅಷ್ಟದಲ ಕಮಲ ಸಹಿತವಾದಂಥ ಈ ಪರಮಾತ್ಮ ಧ್ಯಾನವನ್ನು ಮಾಡುವಾಗ ಮಸ್ತಕದ ಮೂಲಕವಾಗಿ ಯಾವ ಒಂದು ಪರಮಾಣುಗಳು ಹೊರಗಡೆ ಹೋಗ್ತಾ ಇರ್ತವೆ, ಆ ರೀತಿಯಾಗಿ ಅಲ್ಲಿ ಮಸ್ತಕದ ಮೇಲೆ ವಿಶಿಷ್ಟವಾದಂಥ ಒಂದು ಭಂಡಾರವೇ ಇರುವುದರಿಂದ ಅವುಗಳ ಮೇಲೆ ಧಾರೆ ಎರೆದ ಏನು ನೀರಿದೆ ಆ ಧಾರೆ ಮಸ್ತಕದಿಂದ ಪಾದದ ಒಳಗೆ ಬರುವಷ್ಟೊಳಗೆ ಪವಿತ್ರವಾಗಿರುತ್ತೆ, ಗಂಧೋದಕವಾಗಿರುತ್ತೆ. ಕೇವಲ ನೀರು ಆಗಿದ್ದ ಕಳಶದ ಜಲ ತಲೆ ಮೇಲೆ ಹಾಕಿದ ಮೇಲೆ ಪಾದದೊಳಗೆ ಬರುವಷ್ಟೊಳಗೆ ಅದು ಪವಿತ್ರವಾದಂಥ ತೀರ್ಥೋದಕವಾಗಿರುತ್ತೆ. ಆ ತೀರ್ಥೋದಕ ನಮ್ಮ ಮಸ್ತಕದ ಮೇಲೆ ಹಾಕಿಕೊಂಡಾಗ ಅತ್ಯಂತ ಜನನ ಮರಣಗಳನ್ನು ದೂರ ಮಾಡಿಸುವಂಥ ಉತ್ಸಾಹ, ಶಕ್ತಿ ಅದರಲ್ಲಿ ವೃದ್ಧಿ ಆಗುತ್ತೆ ಅಂತ ಹೇಳಿ ಪವಿತ್ರಮಿದಂ, ಆ ಗಂಧೋದಕ ಪವಿತ್ರವಾಗಿದೆ ಅಂತ ಹೇಳಿ ನಮ್ಮ ಆಚಾರ್ಯರು ಸ್ತುತಿಸ್ತಾರೆ. ಮುಕ್ತಿಶ್ರೀ ವನಿತಾಕರೋದಕಮಿದಂ, ಮುಕ್ತಿಯನ್ನ ಒದಗಿಸುವಷ್ಟು ಶಕ್ತಿ ಆ ಗಂಧೋದಕದಲ್ಲಿ ಇದೆ ಎನ್ನುವಂಥದ್ದನ್ನು ನಮ್ಮ ಆಚಾರ್ಯರು ಹೊಗಳಿದ್ದಾರೆ. ಆ ನಿಟ್ಟಿನಲ್ಲಿ ನಾವು 12 ವರ್ಷಕ್ಕೊಮ್ಮೆ ಈ ಬಾಹುಬಲಿಯ ಸ್ವಾಮಿಯ ಮಸ್ತಕಾಭಿಷೇಕ, ಪ್ರತಿನಿತ್ಯ ಪಾದಾಭಿಷೇಕ, ದೇವಸ್ಥಾನದಲ್ಲಿರುವಂಥ ಜಿನೇಂದ್ರ ಭಗವಂತನ ಪ್ರತಿನಿತ್ಯ ಅಭಿಷೇಕಗಳು, ಇವುಗಳ ಮೇಲೆ ಅಭಿಷೇಕ ಮಾಡುವಾಗ ಎಲ್ಲವೂ ನಾವು ನಮ್ಮ ಸಂಕಲ್ಪ, ಏ ಭಗವಂತ, ಯಾವ ರೀತಿ ಸೌಧರ್ಮೇಂದ್ರಾದಿ ದೇವತೆಗಳು ಪಾಂಡುಕ ಶಿಲೆಯಲ್ಲಿ ನಿನ್ನನ್ನು ಕರೆದುಕೊಂಡು ಹೋಗಿ ಪವಿತ್ರವಾದಂಥ ಕ್ಷೀರ ಸಮುದ್ರದಿಂದ ತಂದಂಥ ಜಲಗಳಿಂದ ಚಂದ್ರಕಾಂತ ಮಣಿಯ ಮೇಲೆ ಕುಳ್ಳಿರಿಸಿ ನಿನ್ನ ಯಾವ ಅಭಿಷೇಕವನ್ನು ಮಾಡಿ ಪವಿತ್ರೀಕೃತ ಮಾಡಿ ನಿನ್ನನ್ನು ಜನ್ಮಾಭಿಷೇಕ ಸಂಭ್ರಮಿಸಿದರೋ ಅಂಥ ಒಂದು ಜನ್ಮಾಭಿಷೇಕ ನನಗೂ ಆಗಬೇಕು. ಆ ಭಾವನೆಯೊಂದಿಗೆ ಪ್ರತಿನಿತ್ಯ ನಿನ್ನ ಅಭಿಷೇಕವನ್ನು ಮಾಡಿ ನಾನು ಸಂಕಲ್ಪ ಮಾಡ್ತಿದ್ದೀನಿ ಅಂತೇಳಿ ಪೂಜಿಸ್ತೇವೆ. ಅಂಥ ಈ ಬೃಹದಾಕಾರವಾದಂಥ ಬಾಹುಬಲಿಗೆ ಪ್ರತಿನಿತ್ಯ ನಾವು ಮಸ್ತಕದಿಂದ ಅಭಿಷೇಕ ಮಾಡಲಿಕ್ಕೆ ಸಾಧ್ಯವಾಗದಿದ್ದರೂ 12 ವರ್ಷಕ್ಕೆ ಒಮ್ಮೆ ಮಸ್ತಕಾಭಿಷೇಕವನ್ನು ಮಾಡಿ ಆ ಭಾವನೆಯನ್ನು ಪೂರ್ಣಗೊಳಿಸ್ತೇವೆ. ಇಲ್ಲಿ 500, 1000, 5000, 11,000 ಲಕ್ಷ ರೂಪಾಯಿ ಕೊಟ್ಟಂಥ ಕಳಶಗಳನ್ನು ತೆಗೆದುಕೊಂಡವರು ಸಹ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಆ ಕಳಶಗಳ ಬೆಲೆ, ಮೌಲ್ಯ ಎಷ್ಟು ಪ್ರಮಾಣದಿದೆಯೋ ಅದು ಬೇರೆ. ಆ ಬೆಲೆಯ ಪ್ರಮಾಣಕ್ಕಿಂತ ಜಾಸ್ತಿ ನಾವುಗಳು ಯಾವ ಧಾರೆಯನ್ನು ಎರೀತಿದ್ದೇವೆ ಆ ಧಾರೆಯ ಜೊತೆಗೆ ಭಾವನೆಯು ಅತ್ಯಂತ ಪವಿತ್ರವಾಗಿರಬೇಕು. ದ್ರವ್ಯಸ್ಯ ಮಧಿಗಮ್ಯ ಯಥಾನುಭಾವ ಅಂತ ಹೇಳ್ತಾರೆ. ರಜತ ಕಲಶ ಅಭಿಷೇಕ ಮಾಡ್ತಿರ್ಬೋದು, ತಾಮ್ರದ ಕಲಶದಿಂದ ಅಭಿಷೇಕ ಮಾಡ್ತಿರ್ಬೋದು, ನೀವು ಬಂಗಾರದ ಕಲಶ ಅಂತೇಳಿ ಅಭಿಷೇಕ ಮಾಡ್ತಿರ್ಬೋದು, ಯಾವುದೇ ರೀತಿಯ ಮೌಲ್ಯದ ಕಲಶಗಳಿರ್ಬೋದು. ಆ ದ್ರವ್ಯಕ್ಕಿಂತ ಹೆಚ್ಚಿನ ಮೌಲ್ಯ ಇರುವಂಥದ್ದು ನಮ್ಮ ಭಾವನೆಗೆ. ಆ ನಿಟ್ಟಿನಲ್ಲಿ ಈ ಫಲ್ಗುಣಿ ನದಿಯ ದಡದಲ್ಲಿರುವಂಥ ಈ ಸುಂದರ ಚಂದ್ರನ ಕಾಂತಿಯಲ್ಲಿ ಹೊಳೆಯುತ್ತಿರುವಂಥ ಭಗವಾನ್ ಶ್ರೀ ಬಾಹುಬಲಿಯ ಸ್ವಾಮಿಯ ಮಸ್ತಕದ ಮೇಲೆ ನಾವುಗಳು ಎರೆಯುವ ಈ ಜಲ ಅತ್ಯಂತ ಪವಿತ್ರವಾಗಿದೆ ಎನ್ನುವಂಥದ್ದು ತಿಳಿದುಕೊಂಡೇ ಹೇಗೆ ಸೌಧರ್ಮೇಂದ್ರನು ಕ್ಷೀರ ಸಮುದ್ರದಿಂದ ತಂದು ಅಭಿಷೇಕವನ್ನು ಮಾಡಿರಬಹುದು, ಹೇಗೆ ದೇವತೆಗಳು ದೊಡ್ಡ ದೊಡ್ಡ ಕಲಶಗಳಿಂದ ಭಗವಂತನಿಗೆ ಅಭಿಷೇಕವನ್ನು ಮಾಡಿರಬಹುದು, ಅಷ್ಟೇ ಭಾವನೆಯೊಂದಿಗೆ ನಾವು ಸಹ ಈ ಭಗವಂತನ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ ಎನ್ನುವಂಥ ದೃಷ್ಟಿಯಲ್ಲಿ ತಮ್ಮೆಲ್ಲರ ಭಾವನೆ
ಆ ಅಭಿಷೇಕದ ಧಾರೆ ಜೊತೆಗೆ ಇರಬೇಕು. ನಾವೆಲ್ಲರೂ ಮುಂದೆ ಮುಂದೆ ಸಾಗಿ ಬೇಗ ಬೇಗ ಜಲಾಭಿಷೇಕವನ್ನು ಮುಗಿಸಿದರೆ ಮುಂದೆ ದ್ರವ್ಯಾಭಿಷೇಕ, ಎಳನೀರಿನ ಅಭಿಷೇಕ, ಕ್ಷೀರಾಭಿಷೇಕ, ವಿವಿಧ ಗಂಧಗಳ ಅಭಿಷೇಕ, ಹಾಗೆ ಪುಷ್ಪವೃಷ್ಟಿ, ಶಾಂತಿದಾರ ಇತ್ಯಾದಿಗಳು ನಡೆಯೋದಿದೆ. ಮನಗಳನ್ನು ತಣಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪವಿತ್ರವಾದಂತಹ ದ್ರವ್ಯಗಳ ಅಭಿಷೇಕ ನೋಡುವಂಥದ್ದು ಬಹಳ ಆನಂದವಿದೆ. ಈ ಜಲಾಭಿಷೇಕದಿಂದ ನಮ್ಮ ಮನಸ್ಸಿನ ಅಜ್ಞಾನವನ್ನು ದೂರ ಮಾಡಿಕೊಳ್ಳಲಿಕ್ಕೆ ಅತ್ಯಂತ ಶುಭ್ರವಾದಂಥ ಭಾವನೆಯನ್ನು ಮಾಡ್ತಾ ಇದ್ದೇವೆ. ನಾವು ಯಾವ ಧಾರೆಯನ್ನು ಮಾಡ್ತಾ ಇದ್ದೇವೆ ಅದು ಕೇವಲ ನೀರಲ್ಲ, ಜಲವಲ್ಲ. ಈ ಜಲ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಮುನಿಮನು ಸಮ ಉಜ್ವಲ ನೀರು. ಈ ಯಾವ ನೀರಿದೆ ಆ ನೀರು ಕೇವಲ ನೀರಲ್ಲ, ಕೇವಲ ಹೊಳೆಯ ನೀರಲ್ಲ, ಸಾಗರದ ನೀರಲ್ಲ, ಸಮುದ್ರದ ನೀರಲ್ಲ. ಇದು ಮುನಿಮನು ಸಮ ಉಜ್ವಲ್. ಯಾವ ರೀತಿ ಶುದ್ಧೋಪಯೋಗಿ ಮುನಿಗಳು ಶ್ರೇಣಿ ಆರೋಹಣ ಮಾಡ್ತಾ ಅರಿಹಂತ ಪದವಿಯ ಕಡೆಗೆ ಆಕೃಷ್ಟರಾಗಿದ್ದಾರೋ ಅವರ ಮನಸ್ಸಿನಲ್ಲಿ ಯಾವುದೇ ರೀತಿಯ ರಾಗದ್ವೇಷಗಳ ಭಾವನೆ ಇಲ್ಲದೆ ವೀತರಾಗತೆ ಕಡೆಗೆ ದೃಷ್ಟಿ ಇದೆಯೋ ಅವರ ಚಾರಿತ್ರ ಯಥಾಖ್ಯಾತ ಚಾರಿತ್ರ ಸ್ಫಟಿಕದಂತೆ ಹೊಳೆಯುತ್ತಿದೆ, ಕಂಗೊಳಿಸ್ತಿದೆ, ಪ್ರತಿಫಲಿಸುತ್ತಿದೆ. ಅಂಥ ಮಹಾಮುನಿಗಳು 12ನೇ ಗುಣಸ್ಥಾನದಲ್ಲಿರುವಂಥವರು. ಆ ಮುನಿಗಳ ಮನಸ್ಸು ಯಾವ ರೀತಿ ಇದೆಯೋ ಆ ರೀತಿಯ ಅಷ್ಟು ಪವಿತ್ರವಾದಂಥ ಭಾವನೆಯನ್ನು ನಾನು ಮಾಡಿಕೊಂಡು ಈ ಸುಂದರವಾದಂಥ ಶುಭ್ರವಾದಂಥ ಜಲದ ಧಾರೆಯನ್ನು ಬಾಹುಬಲಿಗೆ ಎರೆಯುತ್ತಿದ್ದೇನೆ ಅಂತ ಹೇಳಿ ತಾವೆಲ್ಲ ಧಾರೆ ಮಾಡ್ತಾ ಇದ್ದೀರಾ. ಈ ರೀತಿಯಾಗಿ ಈ ಜಲಾಭಿಷೇಕದ ನಂತರ ಆಗುವಂಥ ವಿವಿಧ ದ್ರವ್ಯಗಳ ಅಭಿಷೇಕ ಏನಿದೆ ಅದು ನಮ್ಮ ವಿಶೇಷವಾಗಿ ಭಗವಾನ್ ಬಾಹುಬಲಿಗೆ ಹೇಳಿ ಮಾಡಿಸಿದಂಥ ಅಭಿಷೇಕಗಳು. ನಿತ್ಯವೂ ನಾವು ಬಸದಿಯಲ್ಲಿ ಪ್ರತಿಮೆಗಳಿಗೆ ಮಾಡುವ ಅಭಿಷೇಕವನ್ನು ನೋಡಿಯೇ ನಾವು ಸಂಭ್ರಮಿಸ್ತೇವೆ, ಆನಂದಿಸ್ತೇವೆ. ಆದರೆ ಉನ್ನತಾಕಾರವಾದಂಥ ಭಗವಾನ್ ಬಾಹುಬಲಿಯ ಪ್ರತಿಮೆಗೆ ಒಂದೊಂದು ದ್ರವ್ಯವೂ ಸಹ ಧಾರಾಕಾರವಾಗಿ ಹರಿದು ಬರುವಾಗ ಆ ಭಗವಾನ್ ಬಾಹುಬಲಿ ನಿಜವಾಗಿಯೂ ಯಾವ ರೀತಿ ಇದ್ದಿರಬಹುದು. ಬಾಹುಬಲಿಯನ್ನು ನಾವು ಕಾಮದೈವ ಅಂತ ಹೇಳ್ತೇವೆ, ಸುಂದರವಾದಂಥ ಪುರುಷ ಅಂತ ಹೇಳ್ತೇವೆ. ಆತನನ್ನು ನೋಡಿದರೆ ಸಾಕು, ಆತನ ಬಳಿ ಮಾತನಾಡಿದರೆ ಸಾಕು, ಆಕರ್ಷಣೆ ಆಗುತ್ತಾರೆ. ಅಷ್ಟು ಸುಂದರ ಮನೋಹರವಾದಂಥ ವ್ಯಕ್ತಿತ್ವವಿರುವವನೇ ಕಾಮದೇವ ಅಂತ ಹೇಳ್ತಾರೆ. ನಿಜವಾಗಿಯೂ ಬಾಹುಬಲಿ ಪ್ರತಿಮೆಯನ್ನು ನೋಡಿ ನಾವು ಇಷ್ಟು ಆಕೃಷ್ಟರಾಗುವಾಗ ಯಥಾವತ್ ಆದಿನಾಥ ತೀರ್ಥಂಕರರ ಮಗನಾಗಿದ್ದಂಥ ಭಗವಾನ್ ಬಾಹುಬಲಿಯ ಜೀವಿತದ ಸಂದರ್ಭದಲ್ಲಿ ಇನ್ನೆಷ್ಟು ಮನೋಹರವಾಗಿ, ನಯನ ಮನೋಹರವಾಗಿ, ಸುಂದರವಾಗಿ ಆ ವ್ಯಕ್ತಿ ಇದ್ದಿರಬಹುದು. ಆ ವ್ಯಕ್ತಿತ್ವವನ್ನು ನಾವು ಈ ಮೂರ್ತಿಯಲ್ಲೇ ನೋಡಿ ಸಂಭ್ರಮಿಸುವಾಗ ನಿಜವಾದಂತಹ ಬಾಹುಬಲಿ ಎಷ್ಟು ಸುಂದರವಾಗಿದ್ದಿರಬಹುದು ಅನ್ನುವುದನ್ನು ನಾವು ಕಲ್ಪಿಸಿಕೊಳ್ಳಿಕ್ಕೂ ಸಹ ಸಾಧ್ಯವಿಲ್ಲ. ಇವತ್ತಿನ ಜಗತ್ತಿನಲ್ಲಿ ದೊಡ್ಡ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಕಾಂಪಿಟೇಷನ್ನ ಮಾಡ್ತಾರೆ. ಯಾರು ಸುಂದರವಾದಂಥ ಹೆಣ್ಣು ಮಕ್ಕಳಿದ್ದಾರೆ, ಮಿಸ್ ವರ್ಲ್ಡ್, ಯೂನಿವರ್ಸಲ್, ಹಾಗೆ ಗಂಡಸರು ಪುರುಷರದ್ದು ಸಹ ಮಾಡ್ತಾರೆ, ಮಿಸ್ ಮ್ಯಾನ್, ಮಿಸ್ಟರ್ ಎಲ್ಲ ಮಾಡ್ತಾರೆ. ಆದರೆ ಬಾಹುಬಲಿ ನಿಜವಾದಂಥ ಸುಂದರ ಪುರುಷ. ಯಾವುದೇ ರೀತಿಯ ಆಭರಣ ಇಲ್ಲ, ನಿರಾಭರಣ ಸುಂದರ, ಯಾವಾಗಲೂ ಸುಂದರವಾಗಿರುವಂಥ ವ್ಯಕ್ತಿತ್ವ. ನಾವುಗಳು ಮನುಷ್ಯರು ಮಾಡುವಂಥ ಸ್ಪರ್ಧೆಗಳಲ್ಲಿ ಆ ಬಾಹುಬಲಿಯ ಕಿರುಬೆರಳಿನ ಉಗುರಿನ ಸಮಾನಕ್ಕೂ ನಮ್ಮ ಸೌಂದರ್ಯ ಇಲ್ಲ. ಎಷ್ಟು ಸುಂದರವಾಗಿರುವಂಥ ಬಿಂಬವನ್ನ ಆ ಶಿಲ್ಪಕಾರ ಕೆತ್ತಿದ್ದಾನೆ. ನಿಜವಾದಂಥ ಬಾಹುಬಲಿ ನಾವು ಯಾರು ಪ್ರತಿಮೆಯಲ್ಲಿ ಕಾಣ್ತಿದ್ದೀವಿಯೋ ಅದಕ್ಕಿಂತಲೂ ಸುಂದರವಾದಂಥ ಬಾಹುಬಲಿಯ ದರ್ಶನವನ್ನು ಮಾಡಿರುವುದು ಯಾರಾದರೂ ಇದ್ರೆ ಈ ಬಾಹುಬಲಿಯನ್ನು ಕೆತ್ತಿದ್ದಂಥ ಆ ಶಿಲ್ಪಿ. 3
ಮೂರ್ತಿಯಲ್ಲೇ ಇಷ್ಟು ಸುಂದರವಾದ ರೂಪ ತರಬೇಕು ಅಂತ ಹೇಳಿದ್ರೆ ಅವನ ಅಂತರಂಗದಲ್ಲಿ ಈ ಬಾಹುಬಲಿಯ ಪ್ರತಿರೂಪ ಎಷ್ಟು ಸುಂದರವಾಗಿ ಮೂಡಿರಬಹುದು, ಎಷ್ಟು ಚಂದವಾದಂಥ ಮೂರ್ತಿಯನ್ನು ಅವನು ಕಂಡಿರಬಹುದು. ಅದು ಶ್ರವಣಬೆಳಗೊಳದ ಬಾಹುಬಲಿಯ ಮೂರ್ತಿ ಇರಬಹುದು, ಕಾರ್ಕಳದ್ದಿರಬಹುದು, ಬೇಣೂರಿನ ಬಾಹುಬಲಿ ಇರಬಹುದು. ಯಾವುದೇ ಬಾಹುಬಲಿಯ ಮೂರ್ತಿಯ ಸೌಂದರ್ಯವನ್ನು ನಾವು ನೋಡಿದಾಗ ಆ ಶಿಲ್ಪಕಾರನ ಆ ಅತ್ಯದ್ಭುತವಾದಂಥ ಕಲ್ಪನೆ ನಿಜವಾಗಿಯೂ ಅತ್ಯಂತ ಸರ್ವಶ್ರೇಷ್ಠವಾಗಿರುವಂಥದ್ದು. ಆ ಶಿಲ್ಪಕಾರನ ಹೃದಯ ಕಮಲದಲ್ಲಿರುವಂಥ ಬಾಹುಬಲಿಯ ಚಿತ್ರ ನಿಜವಾಗಿಯೂ ಅನಂತ ಕರ್ಮಗಳನ್ನು ನಾಶ ಮಾಡಲಿಕ್ಕೆ ಕಾರಣವಾಗಿರುವಂಥದ್ದು ಚಿತ್ರ. ಬಹುಶಃ ಆ ಮೂರ್ತಿಕಾರ ಈ ಏನು ಬಾಹುಬಲಿಯ ಪ್ರತಿಮೆಯನ್ನ ಮಾಡಿದ್ದಾನೆ, ಖಂಡಿತವಾಗಿಯೂ ನಿಶ್ಚಿತವಾಗಿಯೂ ಅವನು ಮುಂದೆ 1, 2, 3 ಭಾವದಲ್ಲಿ ಮೋಕ್ಷಕ್ಕೆ ಹೋಗ್ತಾನೆ. ಯಾರ ಮನಸ್ಸಿನಲ್ಲಿ ಇಷ್ಟು ಸುಂದರಾಕಾರವಾದಂಥ ಜಿನೇಂದ್ರ ಭಗವಂತನ ಪ್ರತಿಬಿಂಬ ಇದೆಯೋ ಅಂಥವನ ಜನ್ಮ ಖಂಡಿತವಾಗಿಯೂ ಜನನ ಮರಣಗಳು ನಾಶ ಆಗೇ ಆಗುತ್ತೆ. ನಾವೆಲ್ಲ ವ್ರತ ನಿಯಮಗಳನ್ನು ಪಾಲಿಸಿಕೊಂಡು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಏ ಭಗವನ್ ತವ ಪಾದೋ ಮಮ ಹೃದಯೇ ತವ ಪದದ್ವಯಲೀನಂ ತಿಷ್ಟತು ಜಿನೇಂದ್ರ ತಾವದ್ಯಾವ ನಿರ್ವಾಣ ಸಂಪ್ರಾಪ್ತಿ. ಏ ಭಗವಂತ, ನನಗೆ ಎಲ್ಲಿಯವರೆಗೆ ಮುಕ್ತಿ ಆಗೋದಿಲ್ಲ ಅಲ್ಲಿಯವರೆಗೆ ನಿನ್ನ ನಾಮಸ್ಮರಣೆ, ನಿನ್ನ ಯಾವಾಗಲೂ ನಿನ್ನ ಚಿತ್ರ ನನ್ನ ಅಂತರಂಗದಲ್ಲಿ ಮೂಡಬೇಕು. ಎಲ್ಲಿಯವರೆಗೆ ನನಗೆ ಮುಕ್ತಿ ಸಿಗೋದಿಲ್ಲೋ ಅಲ್ಲಿಯವರೆಗೂ ನನಗೆ ನಿನ್ನ ಪಾದದ ಶರಣು ಬೇಕು. ನನ್ನ ಹೃದಯ ಕಮಲದಲ್ಲಿ ನಿನ್ನ ಪಾದ ಕಮಲದ ಇರಲಿ, ನನ್ನ ಹೃದಯವು ನಿನ್ನ ಪಾದ ಕಮಲದಲ್ಲಿ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತೇವೆ. ಅಂತ ಪ್ರಾರ್ಥಿಸಿ ನಮಗೆ ಎಷ್ಟೋ ಜನ್ಮಗಳ ಮೇಲೆ ಈ ಭವಬಂಧನ ದೂರ ಆಗಬಹುದೇನೋ. ಆದರೆ ಈ ಒಂದು ಮೂರ್ತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಅವನಿಗೆ 10 ವರ್ಷ ಕಳೆದಿರ್ಬೋದು, 15 ವರ್ಷ ಕಳೆದಿರ್ಬೋದು. ಅಷ್ಟು ಸಮಯದಲ್ಲಿ ಪ್ರತಿ ಕ್ಷಣ ಪ್ರತಿ ದಿನ ಆ ಬಾಹುಬಲಿಯ ಪ್ರತಿಬಿಂಬವನ್ನು ಅವನು ಧ್ಯಾನ ಮಾಡಿದ್ದಾನೆ ಅಂತ ಹೇಳಿದ್ರೆ ಖಂಡಿತವೂ ಆ ಶಿಲ್ಪಿಯ ಜೊತೆಗೆ ಆ ಮೂರ್ತಿಯನ್ನು ಮಾಡಿಸ್ಲಿಕ್ಕೆ ಸಂಕಲ್ಪ ಮಾಡಿದಂಥ ವ್ಯಕ್ತಿತ್ವಗಳು ಅವೆಲ್ಲರೂ ಖಂಡಿತ ಮುಂದಿನ ಭಾವಗಳಲ್ಲಿ ಮೋಕ್ಷಕ್ಕೆ ಹೋಗುವಂಥ ಭವ್ಯ ಜೀವಿಗಳು. ಅದೇ ರೀತಿಯಾಗಿ ನಾವೆಲ್ಲ ಇಂಥ ಉನ್ನತವಾದಂಥ ಪ್ರತಿಮೆಯನ್ನು ದರ್ಶನ ಮಾಡ್ತಾ ಅಭಿಷೇಕವನ್ನು ನೋಡ್ತಾ ಏನು ನಮ್ಮ ಕಣ್ಮನಗಳನ್ನು ತಣಿಸ್ಕೊಳ್ತಿದ್ದೀವಿ. ನಮ್ಮ ಅಂತರಂಗದಲ್ಲೂ ಬಾಹುಬಲಿಯ ರೀತಿಯಲ್ಲಿ ನಮಗೂ ಸಹ ಒಂದೊಮ್ಮೆ ಅಭಿಷೇಕವಾಗಲಿ ಅನ್ನುವ ಭಾವನೆಯ ಜೊತೆಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವ ಜೊತೆಗೆ ಭಕ್ತಿಯನ್ನು ಮಾಡುವ ಜೊತೆಗೆ ನಾವು ಭಾವಿಸಿದರೆ ಖಂಡಿತವಾಗಿಯೂ ಬಾಹುಬಲಿ ನಾವು ಆಗಬಹುದು, ತೀರ್ಥಂಕರರು ನಾವು ಆಗಬಹುದು. ಖಂಡಿತವಾಗಿಯೂ ಎಲ್ಲರೂ ಭಕ್ತಿಯಿಂದ ಬೇಗ ಭಗವಂತನ ಮಸ್ತಕದ ಮೇಲೆ ಅಭಿಷೇಕವನ್ನು ಮಾಡಿ ಮುಂದಿನ ದ್ರವ್ಯಾಭಿಷೇಕಕ್ಕೆ ಬೇಗ ಅನುವು ಮಾಡಿಕೊಡ್ಬೇಕು. ಎಲ್ಲರಿಗೂ ಅವಕಾಶ. ಅಭಿಷೇಕ ಮಾಡುವವರು 2 ಕೈಗಳಾದರೆ ನೋಡುವ ಕಣ್ಣುಗಳು ಸಾವಿರಾರು ಕಾಯ್ತಾ ಇದ್ದಾವೆ. ತಾವೆಲ್ಲರೂ ಮುಂದೆ ಬಂದು ಅಭಿಷೇಕವನ್ನು ಮಾಡಿ. ಬಹಳ ಸುಂದರವಾಗಿ ಮಹಾರಾಜರು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೇ ಮಾತನ್ನ ರಾಷ್ಟ್ರಕವಿ ಗೋವಿಂದ ಪೈಗಳು ಶ್ರವಣಬೆಳಗೊಳ, ಕಾರ್ಕಳ ಮತ್ತು ವೇಣೂರಿನ ಬಾಹುಬಲಿಯನ್ನು ನೋಡಿ ಈ ರೀತಿಯಾಗಿ ತಮ್ಮ ಭಾವನೆಯನ್ನು ಕಾವ್ಯಮಯವಾಗಿ ಬರೆದಿದ್ದಾರೆ. ಆಳರ್ಧಡಿಯಲಿ ತಾಂ ಕದಲಿ ನಿಂದೊಡೆಯಳು ಸಿಳಿದಾಡಿ ನಾಭಿಯಳು ಕರದಲ್ಲಿ ನೀಳ್ದು ಸಿಂಗರಿಸಿ ನಿನ್ನೆದೆಯಿಂ ಕೊರಳಲ್ಲಿ ಸುತ್ತಿ ನಾಸಿಕದಲ್ಲಿ ದಂಪಗಾಗಿ ಭವ್ಯ ದಾಸ್ಯದಿ ತಂಪಿಸಿ ಮಿಂದು ನಿಮ್ಮ ಲೋಚನದಲ್ಲಿ ಬಾಗಿ ಹುಬ್ಬಿನಲ್ಲಿ ಮನ್ಮ ನರ್ಚಿಕೆ ನಿನ್ನ ಗೊಮ್ಮಟ ವಂದಿಪೆ ಆದಿದೇವನ ಸುತನಂ ಜಿತಚಕ್ರಿಯ ಪೌದನೇಶನ ನಂತಿಮ ದೇಹ ನಿತ್ಯ ಯುವನಂ ಸ್ಮರರೂಪನಂತ ಮೋಕ್ಷ ಲಕ್ಷ್ಮೀಶನ ಕೃಷ್ಣ ವಿಗ್ರಹನ ಬೆಳ್ಗುಳ ಕಾರ್ಕಳದ ಈಶನಂತೆ ನಮ್ಮ ವೇಣೂರಿನ ದೇವ ಬಾಹುಬಲಿಯಂ ಮನಮುಟ್ಟುತ್ತ ನಿನ್ನ ಗೊಮ್ಮಟಂ. ಒಮ್ಮೆ ಜಯಕಾರ ಹಾಕೋಣ ನಮ್ಮ ನಗುಮೊಗದ ಬಾಹುಬಲಿಯನ್ನು ನೋಡಿ. ಜಯ ಬಲ ಬಾಹುಬಲಿ ಸ್ವಾಮಿ ಭಗವಾನಕಿ ಜಯ. ಇನ್ನು ಕಿವಿಯನ್ನು ತಂಪುಗೊಳಿಸೋಣ.
ಕಣ್ಣನ್ನು ಭಗವಂತನ ನೋಡುತ್ತಾ ಆನಂದಿಸೋಣ. बोलिए ಬಾಹುಬಲಿ ಭಗವಾನ್ ಕಿ. ನಮ್ಮ ಮಸ್ತಕಾಭಿಷೇಕ ಸಮಿತಿಯವರು ಸೂಚನೆ ಕೊಟ್ಟಿದ್ದಾರೆ. ಕಲಶಗಳು ಮುಗಿದಿವೆ, ಕ್ಯೂ ಕೂಡ ಚಿಕ್ಕದಾಗಿದೆ. ಅಕಸ್ಮಾತ್ ಕೊನೆಯಲ್ಲಿರುವವರಿಗೆ ಕಲಶ ಇವತ್ತು ಸಿಕ್ಕದಿದ್ದರೆ ನಾಳೆ ಬೆಳಿಗ್ಗೆ 7 ಗಂಟೆಗೆ ಮತ್ತೆ ಮಸ್ತಕಾಭಿಷೇಕ ಇದೆ. ಅದರಲ್ಲಿ ಕೂಡ ದ್ರವ್ಯವನ್ನ ಅಭಿಷೇಕ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ಇನ್ನು ಯಾರು ಕೂಡ ಕ್ಯೂ ಅಲ್ಲಿ ಸೇರ್ಕೊಳ್ಬೇಡಿ ದಯವಿಟ್ಟು. ನಾಳೆ ಮುನಿ ಮಹಾರಾಜರೊಂದಿಗೆ ಮಾಡುವಂತಹ ಭಾಗ್ಯ ನಿಮ್ಮದಾಗ್ತದೆ. ಅದು ಕೂಡ ಬೆಳ್ಳಿ ಹಬ್ಬದ ಮಹಾರಾಜರ ದೀಕ್ಷಾ ಜಯಂತಿಯ ಸಂದರ್ಭ. ಹಾಗಾಗಿ ಯಾರು ಕೂಡ ಸೇರಿಸುವುದು ಅಗತ್ಯ ಇಲ್ಲ. ಈಗ ಒಂದು ಸಂಗೀತವನ್ನು ಕೇಳೋಣ ಅಲ್ವಾ? ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೇನೆ, ನಾಳೆ ಬೆಳಿಗ್ಗೆ ಪರಮ ಪೂಜ್ಯ 108 ಗುಣಧಾರಿ ಅಮೋಘ ಕೀರ್ತಿ ಮುನಿ ಮಹಾರಾಜರು ಮತ್ತು ಅಮರ ಕೀರ್ತಿ ಮುನಿ ಮಹಾರಾಜರ ದೀಕ್ಷಾ ಮಹೋತ್ಸವದ ರಜತ ಮಹೋತ್ಸವದ ನೆನಪಿನಲ್ಲಿ ದೀಕ್ಷಾ ರಜತ ಮಹೋತ್ಸವ ಕಾರ್ಯಕ್ರಮದ ಅಂಗವಾಗಿ ಬೆಳಿಗ್ಗೆ 7 ಗಂಟೆಗೆ ವೇಣೂರಿನ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಗೆ ಮಹಾಮಸ್ತಕಾಭಿಷೇಕ, 7ರಿಂದ 10 ಗಂಟೆಯವರೆಗೆ ಅಭಿಷೇಕ, ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ದೀಕ್ಷಾ ರಜತ ಮಹೋತ್ಸವದ ರಜತ ಜಯಂತಿಯ ವಿಶೇಷ ಕಾರ್ಯಕ್ರಮ ಸಭಾಭವನದಲ್ಲಿ ನಡೀಲಿಕ್ಕಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. बोलिए ಬಾಹುಬಲಿ ಭಗವಾನ್ ಕೀ. ಸಂಗೀತ ಬಾಹುಬಲಿ ಸ್ವಾಮಿ ಜಗಕ್ಕೆನಿ ಸ್ವಾಮಿ ಹಾಡಿ. ಜಯಶ್ರೀ ಅವರು ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಅದನ್ನೇ ಕೇಳೋಣ. ಜಯ बोलो ಬಾಹುಬಲಿ ಸ್ವಾಮಿ ಭಗವಾನ್ ಕೀ. ಕುಂಭಜ ಶ್ರೀಗಳು ಅಪೇಕ್ಷೆ ಪಟ್ಟಿದ್ದಾರೆ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಹಾಡಬೇಕಂತೇಳಿ. ಎಲ್ಲರೂ ಸೇರಿ ಹಾಡೋಣ. ಜಯಶ್ರೀ ಅವರು ಆ ಹಾಡನ್ನು ಹಾಡಬೇಕಾಗಿ ಅಪೇಕ್ಷೆ ಮಾಡ್ತೇವೆ. ಕರ್ನಾಟಕದ ಅತ್ಯಂತ ಜನಪ್ರಿಯ ಹಾಡು. ದೇಶ ವಿದೇಶದಲ್ಲೂ ಕೂಡ ಈ ಹಾಡನ್ನು ಭಾಷೆಯ ಯಾವುದೇ ಗೊಂದಲ ಇಲ್ಲದೆ ಭಕ್ತಿಯಿಂದ ಕೇಳ್ತಾರೆ, ಹಾಡ್ತಾರೆ. ಮೈಕ್ ವಾಯ್ಸ್. ಸ್ವಾಮಿ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆವು ಅನುದಿನವು ನಮಿಪೆವು ಅನುದಿನವು. ಎಲ್ರು ಹೇಳೋಣವಾ? ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆವು ಅನುದಿನವು ನಮಿಪೆವು ಅನುದಿನವು. ಭರತನ ಸೋದರ. ಕೇಳಿಸ್ತಿಲ್ಲ? ಆದಿನಾಥ ಕುವರ ಭರತನ ಸೋದರ, ಸೋದರನ ಗೆದ್ದೆಯಲ್ಲ ರಾಜ್ಯವನ್ನೇ ಕೊಟ್ಟೆಯಲ್ಲ ರಾಜ್ಯವನ್ನೇ ಕೊಟ್ಟೆಯಲ್ಲ. ಬಾಹುಬಲಿ ಸ್ವಾಮಿ ಒಟ್ಟಿಗೆ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆವು ಅನುದಿನವು ನಮಿಪೆವು ಅನುದಿನವು. ನೀವು ಕೂಡ ಭಕ್ತಿ ಮಾಡೋದನ್ನ ಎಲ್ಲ ದೇಶ ವಿದೇಶಗಳಲ್ಲಿ ಕೂಡ ನೋಡ್ತಾ ಇದ್ದಾರೆ. ಎಲ್ಲ ವಾಹಿನಿಯವರು ನಿಮ್ಮ ಭಕ್ತಿಯನ್ನ ಕೂಡ ಎಲ್ಲ ಕಡೆಗೆ ತಲುಪಿಸ್ತಾ ಇದ್ದಾರೆ. ಎಲ್ಲರೂ ಸೇರಿ ಭಕ್ತಿ ಮಾಡೋಣ. बोलिए बाहुबली भगवान की. ನೋಡೆ ನೀ ಕಿರಿಯವ ಆದೆ ನೀ ಹಿರಿಯವ ಹೇಳ್ತಿದ್ದೀರಲ್ವಾ?
ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆವು ಅನುದಿನವು ನಮಿಪೆವು ಅನುದಿನವು ಕಾಂತಿಯ ವದನ ಶಾಂತಿಯ ನಿಲುವು ಕಾಂತಿಯ ವದನ ಶಾಂತಿಯ ನಿಲುವು ವಿಶ್ವಕ್ಕೆ ಆದರ್ಶ ನಿನ್ನಯ ದರ್ಶನವು ನಿನ್ನಯ ದರ್ಶನವು ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆವು ಅನುದಿನವು ನಮಿಪೆವು ಅನುದಿನವು ವೇಣೂರು ರಾಜ ಅಗಣಿತ ತೇಜ ವೇಣೂರು ರಾಜ ಅಗಣಿತ ತೇಜ ಅರಳಿದ ಬಿಳಿ ಕಮಲ ನಿಮ್ಮಯ ಪದಯುಗಲ ಅರಳಿದ ಬಿಳಿ ಕಮಲ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆವು ಅನುದಿನವು ನಮಿಪೆವು ಅನುದಿನವು ಸುನಂದಾ ದೇವಿಯ ಗರ್ಭದಿ ಜನಿಸಿ ಸುನಂದಾ ದೇವಿಯ ಗರ್ಭದಿ ಜನಿಸಿ ಕೀರ್ತಿಯ ತಂದಿಗೆಯ ಇಡಿಯ ಪ್ರಪಂಚದೊಳು ಇಡಿಯ ಪ್ರಪಂಚದೊಳು ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆವು ಅನುದಿನವು ನಿನ್ನ ನಮಿಪೆವು ಅನುದಿನವು ಬಾಹುಬಲಿ ಸ್ವಾಮಿ ಜಗಕ್ಕೆಲ್ಲ ಸ್ವಾಮಿ ಶಾಂತಿಯ ಮೂರುತಿಯೇ ನಮಿಪೆವು ಅನುದಿನವು ನಮಿಪೆವು ಅನುದಿನವು ನಿನ್ನ ನಮಿಪೆವು ಅನುದಿನವು ನಿನ್ನ ನಮಿಪೆವು ಅನುದಿನವು बोले बाहुबली भगवान की ಭಗವಾನ್ ಬಾಹುಬಲಿ ಸ್ವಾಮಿಯ ದಿವ್ಯವಾದಂತಹ ಆದರ್ಶಗಳ ಅಭಿಷೇಕ ಆರಾಧನೆ ಇದು ಮಹಾಮಸ್ತಕಾಭಿಷೇಕ. ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳ್ತಾರೆ, ತುಂಬಾ ಸಲ ಹೇಳಿದ್ದೇನೆ, ಕೇಳಿರಬಹುದು. ನೀವು ಯಾರನ್ನು ಪೂಜಿಸುತ್ತೀರೋ ಅವರಂತೆ ಆಗುತ್ತೀರಿ. ಕುವೆಂಪು ಹೇಳ್ತಾರೆ, ನೀವು ಯಾರನ್ನು ಪೂಜಿಸುತ್ತೀರೋ ಅವರಂತೆ ಆಗುತ್ತೀರಿ. ದೇವರನ್ನು ಪೂಜಿಸಿದರೆ ದೇವರಂತೆ ಆಗುತ್ತೀರಿ, ದೆವ್ವಗಳನ್ನು ಪೂಜಿಸಿದರೆ ದೆವ್ವಗಳಂತೆ ಆಗುತ್ತೀರಿ. ನನ್ನ ಮಾತಲ್ಲ, ಕುವೆಂಪು ಅವರ ಮಾತು. ನಮಗೆ ಅಭಿಮಾನ ಏನು ಕೇಳಿದರೆ ಜೈನ ಸಮಾಜ ಎದೆ ತಟ್ಟಿಕೊಂಡು ಹೇಳಬಹುದು,
ನಾವು ವೀತರಾಗ ಭಗವಂತನನ್ನ ಪೂಜಿಸುವವರು ವೀತರಾಗರೇ ಆಗುತ್ತೇವೆ. ಅಂತಹ ಹೆಗ್ಗಳಿಕೆ ಇರುವುದು ಜೈನ ಸಮಾಜಕ್ಕೇನೆ. ವೀತರಾಗ ಭಗವಂತನನ್ನ ಪೂಜಿಸುವವರು ವೀತರಾಗರೇ ಆಗುತ್ತೇವೆ. ಹೀಗೆ ಹೇಳುವಾಗ ನಮ್ಮ ಪರಮ ಗುರುಗಳಾದಂತಹ ಪರಮ ಪೂಜ್ಯ ಅಮೋಘಕೀರ್ತಿ ಮುನಿ ಮಹಾರಾಜರು ಯಾವಾಗಲೂ ಎಚ್ಚರಿಸ್ತಾರೆ, ವೀತರಾಗ ಭಗವಂತನನ್ನ ಯಾಕೆ ಪೂಜೆ ಮಾಡಬೇಕು? ನೀವು ಭಾಷಣ ಮಾಡುವವರೆಲ್ಲ ವೀತರಾಗ ಭಗವಂತ ಏನೂ ಕೊಡುವುದಿಲ್ಲ ಅಂತ ಹೇಳಿಕೊಂಡು ಓಡಾಡ್ತೀರಿ ಅಂತ ಗುರುಗಳ ಆಕ್ಷೇಪ. ಅವ್ರು ಹೇಳ್ತಾರೆ, ಮತ್ತು ನಾವು ಈಗ ಒಪ್ಪಿಕೊಂಡಿದ್ದೇವೆ, ವೀತರಾಗ ಭಗವಂತ ನಮಗೆ ಕೊಟ್ಟಷ್ಟು ಬೇರೆ ಯಾರೂ ಕೊಡುವುದಿಲ್ಲ. ಕೊಡುವ ಶಕ್ತಿ ಇರ್ತಕ್ಕಂತಹ ಮಹಾದೇವರು ಯಾರು, ದೇವಾದಿ ದೇವರು ಯಾರು ಕೇಳಿದರೆ ವೀತರಾಗ ಭಗವಂತ ಮಾತ್ರ. ಆದ್ದರಿಂದ ವೀತರಾಗ ಭಗವಂತ ನಮ್ಮ ಎಲ್ಲ ಆಕಾಂಕ್ಷೆಗಳನ್ನು ಕೂಡ ಈಡೇರಿಸಬಲ್ಲಂತಹ ಶಕ್ತಿ ಇರುವಂತಹ ಅನಿಯಮಿತ ಅಥವಾ ಏನ್ ಹೇಳ್ತೇವೆ ಅನಂತ ಸುಖವನ್ನ ಹೊಂದಿರತಕ್ಕಂಥ ಭಗವಂತ ನಮಗೂ ಅನಂತ ಸುಖವನ್ನ ಕೊಡಬಲ್ಲ. ಆದ್ದರಿಂದ ಅನಂತ ಸುಖವನ್ನ ಕೊಡಬಲ್ಲಂತಹ ವೀತರಾಗ ಭಗವಂತನನ್ನ ನಾವು ಶ್ರದ್ಧಾ ಭಕ್ತಿಗಳಿಂದ ಆರಾಧಿಸ್ತೇವೆ, ಜಯಕಾರ ಮಾಡ್ತೇವೆ. ಬಲಿಯೇ ಬಾಹುಬಲಿ ಸ್ವಾಮಿ ಭಗವಾನ ಕೀ ಜೈ ಅಂತ ಹೇಳ್ತೇವೆ. ಯಾಕೆ ಅಂದ್ರೆ ಆ ಭಗವಂತ ಎಲ್ಲ ಗುಣಗಳನ್ನು ಕೂಡ ಎಲ್ಲ ಸುಖ ಭಾಗ್ಯಗಳನ್ನು ಕೂಡ ನಮಗೆ ಕೊಡ್ಲಿ ಅಂತಕ್ಕಂಥ ಪ್ರಾರ್ಥನೆಯೊಂದಿಗೆ ಈ ಸಂದರ್ಭದಲ್ಲಿ ಡಾಕ್ಟರ್ ಮೋಹನ ಆಳ್ವ ಅವರು ಕೂಡ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ನಿರಂತರವಾಗಿ 3ನೇ ದಿವಸ ಅವರಾಗಲೇ 12 ವರ್ಷದ ಹಿಂದೆ ವೇದಿಕೆಯಲ್ಲಿ ಒಪ್ಪಿಕೊಂಡಿದ್ದಾರೆ, ನಾನು ಜೈನರೊಟ್ಟಿಗೆ ಸೇರಿ ಜೈನನಾಗಿದ್ದೇನೆ ಅಂತ. ಹಾಗಾಗಿ ನಿರಂತರವಾಗಿ ಇವತ್ತು ಕೂಡ ಬಂದಿದ್ದಾರೆ, ಸಂತೋಷ. ಹಾಗೆ ತುಂಬಾ ಜನ ಹೇಳಿ 24 ತೀರ್ಥಂಕರರ ಸುಂದರವಾದ ಮೂರ್ತಿಗಳ ಪ್ರತಿಕೃತಿಯನ್ನು ಮಾಡಿ ನಮ್ಮ ಬಾಹುಬಲಿ ಬೆಟ್ಟದಲ್ಲಿ ಕೂಡ ಇರಿಸುವುದಕ್ಕೆ ಕಾರಣ. ನಮ್ಮ ಬೆಟ್ಟದ ಹೊರಗಿರ್ತಕ್ಕಂಥ 24 ತೀರ್ಥಂಕರರ ಮೂರ್ತಿಗಳನ್ನ ಮಾಡಿಸಿದವರು ಡಾಕ್ಟರ್ ಮೋಹನ ಆಳ್ವ ಅವರು. ಈಗಾಗಲೇ ಅವರ ವಿರಾಸತ್ತಿನ ಸಂದರ್ಭದಲ್ಲಿ ಅದನ್ನ ಇಟ್ಟು, ಆಮೇಲೆ ಮೂಡುಬಿದ್ರೆ ಅಮ್ಮನವರ ಬಸದಿಯ ಪಂಚಕಲ್ಯಾಣದಲ್ಲಿ ಕೂಡ ಅಲ್ಲಿ ಇಟ್ಟು, ಈಗ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಅವರು ಮಾಡ್ತಾ ಇರುವ ಕೆಲಸ ಎಷ್ಟು ದೊಡ್ಡದು, ಅವರಿಗೆ ಪುಣ್ಯ ಬರಲಿ ಅಂತ ನಾವೆಲ್ಲ ಚಪ್ಪಾಳೆ ತಟ್ಟಿ ಖುಷಿಯನ್ನ ವ್ಯಕ್ತಪಡಿಸಿದ್ದೇವೆ. ಬಂಧುಗಳೇ, ಇದೀಗ ಜಲಾಭಿಷೇಕ ಮುಕ್ತಾಯಗೊಳ್ಳುವ ಹಂತದಲ್ಲಿ ಇದೆ. ಆದ್ದರಿಂದ ಜಲಾಭಿಷೇಕಕ್ಕೆ ಸಂಬಂಧಪಟ್ಟ ಒಂದು ಸಂಗತಿಯನ್ನ ನೆನಪು ಮಾಡಿಕೊಳ್ತೇನೆ. ಭಗವಂತನಿಗೆ ಜಲದಿಂದ ಅಭಿಷೇಕ ಯಾಕೆ ಮಾಡ್ತೇವೆ ಅಂತ ಕೇಳಿದ್ರೆ, ಅದರ ಶೀತಲ ಗುಣ ಅದು ನಮ್ಮ ಆತ್ಮನ ಗುಣ ಕೂಡ ಹೌದು ಅಂತ. ಕ್ರೋಧ, ಮಾನ, ಮಾಯಾ, ಲೋಭಾದಿ ಕಷಾಯಗಳಿಂದ ನಮ್ಮ ಆತ್ಮ ಶೀತಲತೆಯನ್ನು ಕಳೆದುಕೊಂಡು ವಿಕಾರ ಭಾವವನ್ನು ತಾಳ್ತದೆ. ಆದ್ದರಿಂದ ಅದು ಸಹಜ ಗುಣಕ್ಕೆ ಬರಬೇಕು ಅಂತಾದರೆ ಭಗವಂತನಿಗೆ ಶೀತಲವಾಗಿರ್ತಕ್ಕಂತಹ ಜಲದಿಂದ ಅಭಿಷೇಕ ಮಾಡಬೇಕು ಅಂತ ಆ ದೃಷ್ಟಿಯಿಂದ ಜಲಾಭಿಷೇಕವನ್ನ ನಾವು ಮಾಡ್ತೇವೆ. ಈ ಮಧ್ಯೆ ಬಹುಶಃ ತ್ಯಾಗದ ಬಗ್ಗೆ ಬಹಳ ಹೇಳಿದ್ರಿಂದಲೋ ಏನೋ ಯಾರೋ ಒಬ್ಬರು ವಾಹನದ ಕೀ ತ್ಯಾಗ ಮಾಡಿದ್ದಾರೆ, ನಮ್ಗೆ ಸಿಕ್ಕಿದೆ. ಯಾರು ಕಳ್ಕೊಂಡಿದ್ರೆ ಮತ್ತೆ ಕೊನೆಗೆ ನೆನಪಾದ್ರೆ ಇಲ್ಲಿ ಬಂದು ಕೇಳಿ ಅದನ್ನ ಕೊಡ್ತೇವೆ. ಅದರಲ್ಲಿ ಮನೆ ಕೀ ಕೂಡ ಉಂಟು, ಅವ್ರ ಮನೆಗೆ ಹೋಗ್ಬೇಕಲ್ಲ. ಅದು ಆದ್ರಿಂದ ಹುಂಡಿಗೆ ಹಾಕ್ಲಿಕ್ಕೆ ತಂದದ್ದ? ಅಯ್ಯೋ, ಬೀಗದ ಕೈ ಹುಂಡಿಗೆ ಹಾಕೋದಿಲ್ಲ ಸ್ವಾಮಿ. ಆದ್ರಿಂದ ಬೇಕಾದ್ರೆ ಅದರ ಪರವಾಗಿ ಬೇರೆ ಏನಾದ್ರೂ ಹುಂಡಿಗೆ ಹಾಕಿ ಬೀಗದ ಕೈ ಹಿಡ್ಕೊಂಡು ಹೋಗ್ಲಿ ಅವರು. ಆದ್ದರಿಂದ ಭಗವಾನ್ ಬಾಹುಬಲಿಯ ಜಲಾಭಿಷೇಕ ಮುಕ್ತಾಯದ ಹಂತದಲ್ಲಿದೆ. ಭಗವಾನ್ ಬಾಹುಬಲಿಗೆ ಇದೀಗ ಜಲಾಭಿಷೇಕವನ್ನು ನೆರವೇರಿಸ್ತಾ ಇದ್ದಾರೆ. ಜಲಾಭಿಷೇಕದ ಆ ಶೀತಲ ಜಲದಿಂದ ಅಭಿಷೇಕ ಮಾಡುವುದರ ಮೂಲಕ ನಮ್ಮ ಆತ್ಮನಿಗೂ ಕೂಡ ಎಲ್ಲ ವಿಕಾರಗಳು ದೂರವಾಗಿ ಶೀತಲತೆ ನಮಗೆ ಬರಲಿ, ಸಮಾಧಾನದ ಶಾಂತಿಯ ಒಂದು ಗುಣ ನಮ್ಮ ಆತ್ಮನಿಗೆ ಆವರಿಸಿಕೊಳ್ಳಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡುವುದಕ್ಕಾಗಿ ಜಲಾಭಿಷೇಕವನ್ನ ನೆರವೇರಿಸ್ತಾ ಇದ್ದಾರೆ. ಈ ಮಧ್ಯೆ ಬಹುಶಃ ಕೆಲವೇ ಕಲಶಗಳು ಇರಬಹುದು. ಅದು ಮುಗಿಯುವುದಕ್ಕಿಂತ ಮೊದಲು ಇಲ್ಲೊಂದು ಕಥೆ ಇದೆ. ದೊಡ್ಡ ಕಥೆ ಅಲ್ಲ, ಚಿಕ್ಕ ಕಥೆ. ಇದು ಬಹಳ ಪ್ರಸಿದ್ಧವಾದಂತಹ ಒಂದು ಕಥನ ಕವನ. ಸುಬ್ಬಣ್ಣ ರಂಗನಾಥ ಎಕ್ಕೊಂಡಿ ಎನ್ನುವ ಉತ್ತರ ಕನ್ನಡ ಜಿಲ್ಲೆಯ ಒಬ್ಬರು ಕವಿ ರಚಿಸಿದಂತಹ ಕವನ. ಬಹಳ ಸಲ ಇದು ಪ್ರಕಟ ಆಗಿದೆ. ನನ್ನ ಹಾಗೆಯೇ ಎನ್ನುವ ಒಂದು ಕವಿತೆ ಕೇಳಬಹುದು ಅಂತ ಅಂದ್ಕೊಳ್ತೇನೆ ಜಲಾಭಿಷೇಕ ಮುಗಿಯುವವರೆಗೆ. ಅದರಲ್ಲಿ ಒಂದು ಕಥೆ ಇದೆ. ಮಧ್ಯದಲ್ಲಿ ಬೇಕಾದ ಸಣ್ಣ ಸಣ್ಣ ವಾಕ್ಯಗಳನ್ನು, ಗದ್ಯವನ್ನು ನಾನು ಸೇರಿಸಿ ಅದನ್ನು ಹೇಳ್ತೇನೆ. ಕಥೆ ಹೀಗಿದೆ.
ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗುವು ಅಜ್ಜನ. ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬೆಟ್ಟದಲ್ಲಿ ಕೇಳಿತೊಂದು ಪುಟ್ಟ ಮಗುವು ಅಜ್ಜನ. ಈತನಾರು ತಾತ ಒಂದು ಏರು, ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು, ಮುಕ್ತಿಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು, ಬೆಟ್ಟದ ಮೇಲೆ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದಾನೆ ಅಂತ ಬಾಹುಬಲಿಯ ಕಡೆ ಮುಖ ಮಾಡಿ ಮಗು ಕೇಳ್ತದೆ. ಆವಾಗ ಅಜ್ಜ ಮಗುವಿಗೆ ಅರ್ಥ ಆಗುವ ಹಾಗೆ ಉತ್ತರ ಕೊಡ್ತಾರೆ. ಇವನೇ ಬಾಹುಬಲಿಯು ಮಗು, ಧೀರತನದ ಮೂರ್ತಿಯು, ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿಯುವುದಿವನ ಕೀರ್ತಿಯು. ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು, ಈಗ ಕುಳಿತವರ ನಿಂತು ನೋಡುತ್ತಿರುವನು, ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು, ಬಳಲಿದವರಿಗೆಲ್ಲ ಇಲ್ಲಿ ಕೈಯ ನೀಡುತ್ತಿರುವನು. ಹೀಗೆ ಅಜ್ಜ ಉತ್ತರ ಕೊಡ್ತಾರೆ. ಆದ್ರೆ ಮಗುವಿಗೆ ಅರ್ಥ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಪಿಳಿ ನೋಡ್ತಾ ಇತ್ತು. ಮತ್ತೆ ಕೇಳ್ತದೆ, ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ, ಇಲ್ಲಿ ಏಕೆ ಬಂದು ನಿಂತ ಇಷ್ಟು ದೂರ ಎತ್ತರ, ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ. ಈಗಿದ್ದೇವೆ ನಾವು, ರಾತ್ರಿ ಎಲ್ಲರೂ ಬಿಟ್ಟು ಹೋಗ್ತೇವೆ, ಬಾಹುಬಲಿ ಮಾತ್ರ. ಭಯವಾಗದೆ ಇವನಿಗಿಲ್ಲಿ ಯಾರು ಇಲ್ಲ ಹತ್ತಿರ. ಆಗ ಅಜ್ಜ ಉತ್ತರ ಕೊಡ್ತಾರೆ, ಇವನಿಗೆಲ್ಲಿ ಭಯವು ಮಗು, ಅಭಯಮೂರ್ತಿ ಈತನು, ಭರತ ಚಕ್ರವರ್ತಿ ಅವನ ಅಣ್ಣ ಒಮ್ಮೆ ಆತನು, ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು. ಕಥೆಯೆಲ್ಲ ಹೇಳ್ತಾನೆ. ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು, ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು, ಬೆಟ್ಟ ಕರೆಯುತ್ತಿಹುದು ನನ್ನ ಮುಗಿಲು ತನ್ನ ಹತ್ತಿರ, ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ. ಒಳ್ಳೆ ವಾಕ್ಯ. ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ, ನಿಂತ ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು, ಹುಟ್ಟು ಸಾವಿನಾಚೆಗಿರುವ ಹೊಳೆವ ಹಾದಿ ನೋಡಲು, ಬಿಸಿಲು ಬಂತು ನೆರಳು ಬಂತು ಗಾಳಿ ಬಿಚ್ಚಿ ಬೀಸಿತು, ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನು ಹಾಸಿತು, ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರು, ದೀಪದಂತೆ ನಿಂತ ಇವಗೆ ನಮೋ ಎಂದು ನುಡಿದರು. ಆಗ ಮಗು ಕೇಳುತ್ತದೆ, ಅದಕ್ಕೆ ಮತ್ತೆ ಅರ್ಥ ಆಯ್ತಾ ಇಲ್ವೋ ಗೊತ್ತಿಲ್ಲ. ಇದು ಚೆನ್ನಾಗಿದೆ ನೋಡಿ. ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು, ನಮ್ಮನ್ನು ನೋಡಿ ಕೇಳಿದ ಹಾಗಿದೆ ಮಗು. ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು, ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು, ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು. ಅವಾಗ ಅಜ್ಜ ಉತ್ತರ ಕೊಟ್ರು, ಮಗು ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು. ಮಗುವಿಗೆ ಅರ್ಥ ಆಗುವಾಗ ಹೇಳ್ತಾರೆ, ಇವತ್ತು ಹಾಲಿನಲ್ಲಿ ಸ್ನಾನ ಅವನಿಗೆ ಅಂತ. ಮಗು ಇಂದು ಇವನಿಗಿಲ್ಲಿ ಹಾಲಿನಲ್ಲಿ ಸ್ನಾನವು, ದಾರಿಯಲ್ಲಿ ದಣಿದ ಇವರಿಗೆ ಇವನದೊಂದೇ ಧ್ಯಾನವು, ಮುದ್ದು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ. ಅಲ್ವಾ, ಮುದ್ದು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ, ದುಗ್ಧ ಹಾಸದಲ್ಲಿ ನಲಿಯುವ ಮುಗ್ಧ ಮಗುವಿನಂತಿಹ. ಒಳ್ಳೆ ಮಗುವಿನ ಹಾಗೆ ನಿಂತಿದ್ದಾನೆ ಅಂತ ಅಜ್ಜ ಹೇಳಿದರು. ಈ ಕೊನೆಯ 4 ಸಾಲು ಉಳಿದಿದೆ, ಬಹಳ ಚಂದ ಇದೆ ಕೇಳಿ. ಅಷ್ಟು ಹೇಳಿದ ಕೂಡಲೇ ಮಗು ಹೇಳ್ತದೆ, ತಾತ ತಾತ ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು. ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ನನಗೆ ಹೀಗೆಯೇ ನಿಲ್ಲಿಸುವಳು. ಬಾಹುಬಲಿಯೂ ಕೂಡ ನನ್ನ ಹಾಗೆಯೇ, ಬಾಹುಬಲಿಯೂ ಕೂಡ ನನ್ನ ಹಾಗೆಯೇ ನಿಂತು ಕಾಯುತ್ತಿರುವ ಕಣ್ಣು ತೆರೆದು ಮೊದಲ ಚೆಂಬಿಗೆ. ಆ ಮೊದಲ ತಂಬಿಗೆಯ ಸ್ನಾನ ಬಹಳ ಸಂತೋಷದಾಯಕವಾದ್ದಲ್ಲ. ಅದಕ್ಕೆ ಮೊದಲ ಜಲಾಭಿಷೇಕದ ಕಲಶಕ್ಕಾಗಿ ಬಾಹುಬಲಿ ಕಾಯ್ತಾ ಇದ್ದಾನೆ ಅಂತ ಮಗು ಹೇಳ್ತದೆ. ಕೊನೆಯ ವಾಕ್ಯ ನೋಡಿ, ಪಂಚೆ ಕೊನೆಯ ವಾಕ್ಯ, ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ. ಆ ಮಗುವಿನ ಮುಗ್ಧತೆಯನ್ನ ನೋಡಿ ಬಾಕಿಯವರು ಬಿಡಿ, ಗೊಮ್ಮಟೇಶನೇ ನಕ್ಕು ಬಿಟ್ಟನಂತೆ. ಕಂಡು ಗೊಮ್ಮಟೇಶ ನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ. ಸೂರಮ್ಯ ಕುಂಡಿಯವರ ಈ ಕವಿತೆ ಸುಂದರವಾದ ಕದನ ಕವನ. ಬಲಿಯ ಬಾಹುಬಲಿ ಭಗವಾನ ಕೀ. ಸರ್, ಅವಾಗ ಕೇಳಿದ ಪ್ರಶ್ನೆಗೆ ಇದರಲ್ಲೂ ಕೂಡ ಉತ್ತರ ಇರಬಹುದು. ಇದೇ ಕವಿತೆಗೆ ಸ್ವಲ್ಪ ರಾಗ ಹಾಕಿದ್ರೆ ಹೇಗಿರ್ಬೋದು, ಎಷ್ಟು ಸಾಧ್ಯ ಅಷ್ಟು ಹಾಡ್ತೀನಿ. ಅಲ್ಲೇನಾದರೂ ಸೂಚನೆ ಬಂದರೆ ಮಧ್ಯದಲ್ಲಿ ನಿಲ್ಲಿಸ್ತೀನಿ, ಯಾಕೆಂದರೆ ಪೂರ್ತಿ ಕವಿತೆ ಮುನಿರಾಜ್ ಸರ್ ಬಾಯಲ್ಲಿ ಕೇಳಿದ್ದೀರಿ.
ಮೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬೆಟ್ಟದಲ್ಲಿ ಕೇಳಿ ತಂದು ಪುಟ್ಟ ಮಗುವು ಅಜ್ಜನ. ಮೊನ್ನೆ ಮೊನ್ನೆ ನಡೆಯಿತಲ್ಲ ಬಾಹುಬಲಿಯ ಮಜ್ಜನ, ಬೆಟ್ಟದಲ್ಲಿ ಕೇಳಿ ತಂದು ಪುಟ್ಟ ಮಗುವು ಅಜ್ಜನ. ಈತನಾರು ತಾತ ಇಲ್ಲಿ ನಿಂತು ನೋಡುತ್ತಿರುವನು, ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು, ಇಂದ್ರಗಿರಿಯ ನೆತ್ತಿಯಲ್ಲಿ ಏನು ಮಾಡುತ್ತಿರುವನು. ಇವನೇ ಬಾಹುಬಲಿಯು, ಮಗು ಧೀರತನದ ಮೂರ್ತಿಯು, ನುಡಿಯ ಹೊಳೆಗಳಲ್ಲಿ ತುಂಬಿ ಹರಿವುದಿವನ ಕೀರ್ತಿಯು. ಹತ್ತುವವರ ಇಳಿಯುವವರ ನಿಂತು ನೋಡುತ್ತಿರುವನು, ನಿಲ್ಲುವವರ ನಡೆಯುವವರ ಲೆಕ್ಕ ಮಾಡುತ್ತಿರುವನು. ಬಳದಿ ಅವರಿಗಿಲ್ಲಿ ಕೈಯ ನೀಡುತ್ತಿರುವಾರು ಇಲ್ಲ ಹತ್ತಿರ. ಇವನಿಗೆಲ್ಲಿ ಭಯವು ಮಗುವೆ ಅಭಯ ಮೂರ್ತೀತನು, ಭರತ ಚಕ್ರವರ್ತಿ ಇವನ ಅಣ್ಣ ಒಮ್ಮೆ ಆತನು. ಹಮ್ಮಿನಲ್ಲಿ ಬಂದು ಸೆಣಸಿ ತಮ್ಮನಲ್ಲಿ ಸೋತನು, ಗೆದ್ದ ರಾಜ್ಯ ಮರಳಿಸುತ್ತ ನುಡಿದನೊಂದು ಮಾತನು. ನೀನು ಸೋತು ಗೆದ್ದೆ ಅಣ್ಣ, ನಾನು ಗೆದ್ದು ಸೋತೆನು, ಬೆಟ್ಟ ಕರೆಯುತ್ತಿಹುದು ನನ್ನ ಮುಗಿಲು ತನ್ನ ಹತ್ತಿರ. ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ, ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ. ಯಾವುದುಂಟು ಅಣ್ಣ ಇಲ್ಲಿ ಜೀವವೇರದೆತ್ತರ, ತಪಸ್ಸು ಒಂದೇ ತಿಳಿಯುವುದೊಂದು ಹುಟ್ಟು ಸಾವಿನೊತ್ತರ. ನಿಂತ ಹಾಗೆ ನಿಂತುಕೊಂಡು ಘೋರ ತಪವ ಮಾಡಲು, ಹುಟ್ಟು ಸಾವಿನಾಚೆಗಿರುವ ಹೊಳೆವ ಹಾದಿ ನೋಡಲು. ಬಿಸಿಲು ಬಂತು ನೆರಳು ಬಂತು ಗಾಳಿ ಬಿಚ್ಚಿ ಬೀಸಿತು, ಒಮ್ಮೆ ಹಸಿರು ಒಮ್ಮೆ ಹೊನ್ನು ಹಚ್ಚಡವನು ಹಾಸಿತು. ಸೂರ್ಯನೊಮ್ಮೆ ಚಂದ್ರನೊಮ್ಮೆ ಸುತ್ತು ಹಾಕಿ ನಡೆದರು, ದೀಪದಂತೆ ನಿಂತ ಇವಗೆ ನಮೋ ಎಂದು ನುಡಿದರು, ನಮೋ ಎಂದು ನುಡಿದರು. ಇಷ್ಟು ಜನರು ಇಲ್ಲಿಗಿಂದು ಏಕೆ ಬಂದು ನೆರೆದರು, ಬಾಹುಬಲಿ ಬಾಹುಬಲಿ ಎಂದು ಕರೆಯುತ್ತಿರುವರು. ಮಗು ಎಂದು ಇವನಿಗೆಲ್ಲಿ ಹಾಲಿನಲ್ಲಿ ಸ್ನಾನವು, ದಾರಿಯಲ್ಲಿ ದಣಿದ ಇವಗೆ ಇವನದೊಂದೇ ಧ್ಯಾನವು. ಮುದ್ದು ಮುಖದಿ ಮುಗುಳ್ನಕ್ಕು ಸಿದ್ಧನಾಗಿ ನಿಂತಿಹ, ದುಗ್ಧ ಹಾಸದಲ್ಲಿ ನಲಿವ ಮುಗ್ಧ ಮಗುವಿನಂತಿಹ. ತಾತ ಎರೆವ ಮುಂಚೆ ಎಣ್ಣೆ ಹಚ್ಚಿ ಅಮ್ಮ ಹೀಗೆಯೇ ನಿಲ್ಲಿಸುವಳು ಬಾಹುಬಲಿಯು ಕೂಡ ನನ್ನ ಹಾಗೆಯೇ. ನಿಂತು ಕಾಯುತ್ತಿರುವ ಕಣ್ಣು ತೆರೆದು ಮೊದಲ ಚೊಂಬಿಗೆ, ಗೊಮ್ಮಟೇಶನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ, ಗೊಮ್ಮಟೇಶನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ, ಗೊಮ್ಮಟೇಶನಕ್ಕು ಬಿಟ್ಟ ಕಂಡು ಮುಗ್ಧ ನಂಬಿಗೆ. बोलिए बाहुबली भगवान की जय। ಬಂಧುಗಳೇ, ಇದೀಗ ಜಲಾಭಿಷೇಕ ಪೂರ್ಣಗೊಳ್ತಾ ಬರ್ತಾ ಇದೆ. ಪೂಜಾ ಸೇವಾದಾತರರು ಅಟ್ಟಳಿಗೆ ಮೇಲೆ ಹೋಗಬೇಕು. ಡಾಕ್ಟರ್ ಬಿಪಿ ಇಂದ್ರರವರ ಸುಪುತ್ರ ಮತ್ತು ಕುಟುಂಬ ವರ್ಗದವರು. ಇದೀಗ ಜಲಸೇಚನ ಆಗಿದೆ. ಈಗ ಅರ್ಘ್ಯ ಪ್ರಾರಂಭ ಆಗ್ತದೆ. ಅರ್ಘ್ಯ ಪ್ರಾರಂಭ ಆದ ಸಂದರ್ಭದಲ್ಲಿ ಪಂಚಾಮೃತ ಅಭಿಷೇಕಗಳು ಪ್ರಾರಂಭ ಆಗ್ತವೆ.
10 ಗಂಟೆಗೆ ಸರಿಯಾಗಿ ನಮ್ಮ ಅಭಿಷೇಕ ಪ್ರಾರಂಭ ಆದರೆ 12 ಗಂಟೆಗೆ ಪೂರ್ಣಗೊಳಿಸುವ ನಿರೀಕ್ಷೆಯಲ್ಲಿ ಇವತ್ತಿನ ಅಭಿಷೇಕ ಪ್ರಾರಂಭಗೊಳ್ಳಿಕ್ಕಿದೆ. ಜೈ ಬಲೋ ಬಾಹುಬಲಿ ಭಗವಾನ ಕಿ ಜೈ ಹೋ. बोलिए बाहुबली भगवान की ಜೈ ಹೋ. ಬಂಧುಗಳೇ, ಭಗವಾನ್ ಬಾಹುಬಲಿಯ 35 ಅಡಿ ಎತ್ತರದ ಅತ್ಯಂತ ಸುಂದರವಾದ ಮನ್ಮಥ ರೂಪದ ಈ ಬಿಂಬ ನಮ್ಮ ಮುಂದೆ ಅಭಿಷೇಕದ ಹೊತ್ತಿನಲ್ಲಿ ಹೇಗೋ ಹಾಗೆ ಉಳಿದ ಸಂದರ್ಭಗಳಲ್ಲಿಯೂ ಕಂಗೊಳಿಸುತ್ತದೆ. ನಾವು ಮನೆಯಲ್ಲಿ ನಿತ್ಯ ಬಾಹುಬಲಿ ಸ್ವಾಮಿ, ಜಗಜ್ಞನಿ ಸ್ವಾಮಿ, ಶಾಂತಿಯ ಮೂರ್ತಿ ಅಂತ ಹಾಡ್ತಾ ಇದ್ರೆ, ಇವತ್ತು ಬಾಹುಬಲಿಯ ಪದತಲದಲ್ಲೇ ಕುಳಿತು ಭಗವಂತನನ್ನ ಭಕ್ತಿ ಮಾಡಿದ್ದೇವೆ, ಆರಾಧನೆ ಮಾಡಿದ್ದೇವೆ, ಕಣ್ತುಂಬಿಕೊಂಡಿದ್ದೇವೆ. ನಾಳೆಯಿಂದ ಮನೆಯಲ್ಲಿ ಬಾಹುಬಲಿ ಸ್ವಾಮಿ, ಜಗಜ್ಞನಿ ಸ್ವಾಮಿ ಅಂತ ಹಾಡುವಾಗ ಈ ಮಹಾಮಸ್ತಕಾಭಿಷೇಕದಿಂದ ಕಂಗೊಳಿಸಿದಂಥ ಬಿಂಬ ನಮ್ಮ ಮನಸ್ಸಿನ ಪರದೆಯ ಮೇಲೆ ಮೂಡಬೇಕು. ಅದು ನಮಗೆ ಒಂದು ವಿಶೇಷವಾದ ಆನಂದವನ್ನು ಕೊಡಬೇಕು. ಅದಕ್ಕೋಸ್ಕರ ನಾವೆಲ್ಲ ಇಲ್ಲಿ ಭಗವಂತನನ್ನ ಕಣ್ತುಂಬಿಕೊಳ್ತಾ ಇದ್ದೇವೆ. ಇದೀಗ ಪ್ರಥಮ ಪಂಚಾಮೃತಾಭಿಷೇಕದ ಆರಂಭ, ಎಳ್ನೀರಿನ ಅಭಿಷೇಕದೊಂದಿಗೆ ಆರಂಭ ಮಾಡಲಿಕ್ಕೆ ಹಸಿರು ನಿಶಾನೆ ತೋರಿಸೋದು ಕೂಡಲೇ ಅಭಿಷೇಕ ಆರಂಭ ಆಗ್ತದೆ. ಅಲ್ಲಿ ಕೆಂಪು ನಿಶಾನೆ ತೋರಿಸ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡಲಿ. ಇಲ್ಲಿ ಹಚ್ಚಾಡಿ ಅಜಿತೇಂದ್ರರು ಮತ್ತು ಚಂದ್ರನಾಥೇಂದ್ರರು ಕೆಳಗೆ ಅರ್ಘ್ಯವನ್ನು ಮಾಡೋದಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಹೊರನಾಡು ಜಯಶ್ರೀ ಅವರು ಅರ್ಘ್ಯದ ಪದ್ಯಗಳನ್ನು ಹೇಳುತ್ತಾರೆ. ವಾರಿ ಗಂಧಾಕ್ಷತೆ ಭೂರಿ ಸುಮವನು ಸಾರಾಚರುವ ದೀಪಾದೋಪಾಫಲವನು ಸೇರಿಸಿರುವ ಚಾರು ಮಂಗಲಾರ್ಘ್ಯವನು ಧೀರ ನಿನಗೆ ಮೊದವೇರಿ ಎತ್ತುವೆನು, ಧೀರ ನಿನಗೆ ಮೊದವೇರಿ ಎತ್ತುವೆನು. श्रीं क्लीं ऐं ह्रां श्रीमद्बाहुबली परमजिनदेवाय जलाभिषेकमुक्तायादिमङ्गलमहा अर्घ्यं निर्वपामिति स्वाहा. ओम ह्रीं श्रीं क्लीं ऐं ह्रां श्री गुम्मटेश्वर बाहुबली वेणूरुपुराधीश्वर दुर्बलीश परमजिनदेवाय जलाभिषेकपूर्वकेन महा अर्घ्यं निर्वपामिति स्वाहा. जय बोलो बाहुबली स्वामी भगवान की जय हो. ಅಲ್ಲಿ ಸ್ವಯಂ ಸೇವಕರಿಗೆ ಸೂಚನೆ, ನಿನ್ನೆ ನೀವು ಸಹಕಾರ ಕೊಟ್ಟಿದ್ದು ಪ್ರಥಮ ದಿನದ ಸಹಕಾರ, ಇದನ್ನೆಲ್ಲ ನೆನಪಿನಲ್ಲಿ ಮಾಡಿಕೊಂಡು 3ನೇ ದಿನದ ಕೂಡ ಅಭಿಷೇಕ ಯಶಸ್ವಿಯಾಗಿ ಸಮಯಕ್ಕೆ ಸರಿಯಾಗಿ ನಡೆಸಿಕೊಡಬೇಕು. ಮತ್ತು ಭಗವಂತನ ಮುಖಾರವಿಂದ ಎಡಬುಲ ಭುಜಗಳಲ್ಲಿ, ಕಪೋಲಗಳಲ್ಲಿ, ಮೂಗಿನಲ್ಲಿ, ಗಲ್ಲದಲ್ಲಿ ಸರಿಯಾಗಿ ಸೇಚನ ಆಗುವ ಹಾಗೆ ಎಚ್ಚರಿಕೆಯಿಂದ ನೋಡಿಕೊಂಡು ಇವತ್ತಿನ ಈ ಪಂಚಾಮೃತ ಅಭಿಷೇಕ ಪ್ರಾರಂಭ ಆಗಲಿ. ಹಸಿರು ನಿಶಾನೆ ತೋರಿಸಿದ ಹಾಗೆ ಎಳನೀರಿನ ಅಭಿಷೇಕ, ಅದರ ವೀಕ್ಷಕ ವಿವರಣೆಯನ್ನು ಮುನ್ರಾಜ್ ರಂಜಾಳ ಹೇಳ್ತಾರೆ. ಮೊದಲು ಮಂತ್ರದೊಂದಿಗೆ ನಾವು ಪ್ರಾರಂಭ ಮಾಡ್ತೇವೆ, ಆನಂತರ ವಾಲಗ ಆಗ್ತದೆ, ಆನಂತರ ವೀಕ್ಷಕ ವಿವರಣೆ, ಮತ್ತೆ ಸಂಗೀತ, ಆನಂತರ ಜಲಸೇಚನ, ಪುನಃ ಅರ್ಘ್ಯ. ಈ ಕ್ರಮದಲ್ಲಿ ಇವತ್ತಿನ ಪೂಜೆಯು ಕೂಡ ಪೂರ್ಣಗೊಳ್ಳಿಕ್ಕಿದೆ. ಮುನ್ರಾಜರೇ, ಜೈ बोलो ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ಮಂತ್ರ ಸುದರ್ಶನ್ ರೀ, ಎಳ್ನೀರಿನ ಅಭಿಷೇಕ. ನಾಳಿಕೇರ ಜಲೇ ಸಜ್ಜೆ ಶೀತೇರ್ಭೂತೇರ್ಮನೋಹರೇ ಸಾರಕ್ರಿಯಾಂ ಗತಾಂತಸ್ಯ ವಿದತೆ ವಿಶ್ವದರ್ಶಿನಃ ಸುಸ್ವಾದವೃಶ್ಯಗುರುಕೋಮಲನಾಳಿಕೇರ ಸ್ಥೂಲಪ್ರಭೂತಬಲನಿರ್ಮಲವಾರಿಭೂರೆ ಸಂಸಾರಸಾಗರಸमुत्तरणेकहेतु भूतं जिनेन्द्रमवित परिचेचयामि. ॐ ह्रीं पवित्रतर नारिकेलजलेन बाहुबलिजिनदेवायाभिषेचयामि स्वाहा. वं मं मं हं मं सं सं तं तं पं पं जीं जीं चीं चीं हंसास्त्रैलोक्यस्वामिने पवित्रतर
ನಾರಿಕೇಳ ಅಭಿಷೇಕಂ ಕರೋಮಿ ನಮೋರತೆ ಸ್ವಾಹ. ನಾರಿಕೇಳ ಅಭಿಷೇಕ ಪ್ರಾರಂಭಿಸಿ ವಾಲಗ ಮಾಡಲಿ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್. ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡುವುದಕ್ಕಾಗಿ ಭಗವಂತನಿಗೆ ಎಳನೀರಿನ ಈ ಅತ್ಯಂತ ಪರಿಶುದ್ಧವಾದಂತಹ ದ್ರವ್ಯದಿಂದ ಅಭಿಷೇಕ ಮಾಡಲಾಗ್ತದೆ ಎನ್ನುವ ಭಾವನೆಯಿಂದ ಎಳನೀರಿನ ಅಭಿಷೇಕವನ್ನ ಮಾಡಲಾಗ್ತಾ ಇದೆ. ಭಗವಾನ್ ಬಾಹುಬಲಿಯ ಶಿರದ ಮೇಲೆ ಈ ಎಳನೀರಿನ ಅಭಿಷೇಕ ನಡೀತಾ ಇರುವ ಹಾಗೆ ಜಯಕಾರ ಮಾಡಿ ಆನಂದಿಸೋಣ. ಬಲಿಯೇ ಬಾಹುಬಲಿ ಭಗವಾನ್ ಕೀ. ಜಿನಗೆ ಅಭಿಷೇಕ ಮಾಡೋಣ ಬಾರ, ಜಿನಗೆ ಅಭಿಷೇಕ ಮಾಡೋಣ ಬಾರ, ಜಿನಗೆ ಅಭಿಷೇಕ ಮಾಡೋಣ ಬಾರ, ನಾವು ಕರ್ಮವ ಕಳೆಯೋಣ ಬಾರ. ನರಸುರರೆಲ್ಲರೂ ಹರುಷದಿ ನೋಡುವ ಮಹಾಮಸ್ತಕ ಅಭಿಷೇಕ, ಅಭಿಷೇಕ ಮಾಡೋಣ ಬಾರ, ಕರ್ಮವ ಕಳೆಯೋಣ ಬಾರ. ಧರೆಯೊಳು ವೇಣೂರು ಪುರದಲ್ಲಿ ನೆಲಸಿಹ ಬಾಹುಬಲಿ ಜಿನಗಭಿಷೇಕ, ಧರೆಯೊಳು ವೇಣೂರು ಪುರದಲ್ಲಿ ಮೆರೆದಿಹ ಬಾಹುಬಲಿ ಜಿನಗಭಿಷೇಕ, ಚರಣಾಂಬುಜದೊಳು ನಮಿಸುತ್ತ ಮಾಡುವ ನಾಲಿಕೇರದ ಅಭಿಷೇಕ, ನಾಲಿಕೇರದ ಅಭಿಷೇಕ, ಅಭಿಷೇಕ ಮಾಡೋಣ ಬಾರ, ಅಷ್ಟಕರ್ಮವ ಕಳೆಯೋಣ ಬಾರ. ಎಳನೀರ ಅಭಿಷೇಕ ಮಾಡಿ ಭವ ಬಂಧನಗಳನ್ನೆಲ್ಲ ದೂಡಿ, ಎಳನೀರ ಅಭಿಷೇಕ ಮಾಡಿ ಭವ ಬಂಧನಗಳನ್ನೆಲ್ಲ ದೂಡಿ, ಅಭಿಷೇಕ ಮಾಡೋಣ ಬಾರ, ಅಷ್ಟಕರ್ಮವ ಕಳೆಯೋಣ ಬಾರ, ಅಭಿಷೇಕ ಮಾಡೋಣ ಬಾರ, ಅಷ್ಟಕರ್ಮವ ಕಳೆಯೋಣ ಬಾರ. ಸರ್ವೋತ್ತಮನೇ ವಿಶ್ವಲೋಚನನೇ, ಸರ್ವಾತ್ಮನೇ ನೀ ವಿಶ್ವಪೂಜಿತನೇ, ಸರ್ವೋತ್ತಮನೇ ವಿಶ್ವಲೋಚನನೇ, ಸರ್ವಾತ್ಮನೇ ನೀ ವಿಶ್ವಪೂಜಿತನೇ, ಸರ್ವಾತ್ಮನೇ ನೀ ವಿಶ್ವಲೋಚನನೇ, ಬಾಹುಬಲಿ ಜಿನ ಮನ್ಮಥನೇ, ಶ್ರೀ ಬಾಹುಬಲಿ ಜಿನ ಮನ್ಮಥನೇ, ಅಭಿಷೇಕ ಮಾಡೋಣ ಬಾರ, ನಾವು ಕರ್ಮವ ಕಳೆಯೋಣ ಬಾರ, ಜಿನಗೆ ಅಭಿಷೇಕ ಮಾಡೋಣ ಬಾರ,
ಅಭಿಷೇಕ ಮಾಡೋಣ ಬಾರ, ನಾವು ಕರ್ಮವ ಕಳೆಯೋಣ ಬಾರ. ಸದಾಶಿವನು ನೀನು, ನೀ ಶಂಕರನು, ನೀ ಧರ್ಮವಾನು, ನೀ ಓಂ ನಮಃ. ಎಳನೀರಿನ ಅಭಿಷೇಕ ಆಗಿದೆ. ಕಾರ್ಯ ಸ್ವಯಂ ಸೇವಕರು ಆಗಿದ ಇಲ್ಲ, ನಡೀತಾ ಇದೆ. ಸರಿ, ವಿಳಂಬ ಮಾಡಬೇಡಿ. ಯಾಕಂದ್ರೆ ನಾಳೆ ಬೆಳಿಗ್ಗೆ ಪುನಃ 7 ಗಂಟೆಗೆ ಅಭಿಷೇಕ ಇದೆ. ಹಾಗಾಗಿ ನೀವು ವಿಳಂಬ ಮಾಡಬಾರ್ದಂತೇಳಿ ಮಹಾರಾಜರ ಆದೇಶ ಇದೆ. ಜವಲೋ ಬಾಹುಬಲಿ ಸ್ವಾಮಿ ಭಗವಾನಕಿ. 250 ಎಳನೀರು ಕನಿಷ್ಠ ನಾವು ಇವತ್ತಿನ ಅಭಿಷೇಕಕ್ಕೆ ಬಳಸ್ತಾ ಇದ್ದೇವೆ. ಅಂದ್ರೆ ಒಬ್ಬೊಬ್ಬರಿಗೆ 10 ಜನ ಇದ್ರೆ 5 ಎಳನೀರು ಸಿಗ್ತದೆ ಒಬ್ಬೊಬ್ಬರಿಗೆ. ಜವಲೋ ಬಾಹುಬಲಿ ಸ್ವಾಮಿ ಭಗವಾನಕಿ. 500 300 50 ಎಳನೀರು ಜಾಸ್ತಿ ಮಾಡಿದ್ದಾರೆ ಇವತ್ತು. ಹಾಗಾಗಿ ನೀವು ವಿಳಂಬ ಮಾಡಬಾರ್ದು, ಚೆನ್ನಾಗಿ ಮಾಡಿ. ಆದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ, ಖಾಲಿ ನಿಲ್ಲಿಸಬೇಡಿ. ಆಯಿತು. ಅಲ್ಲಿ ಕೆಂಪು ಫಲಕ ಇಲ್ಲಿ ಕೆಳಗೆ ನಮ್ಮನ್ನು ಅರ್ಘ್ಯ ಮಾಡ್ತಾ ಇದ್ದೇವೆ. ಉದಕ ಚಂದನ ಜಯಶ್ರೀ ಅವರು. ಉದಕ ಚಂದನ ತಂಡುಲ ಪುಷ್ಪಕೈ ಚರುಸು ದೀಪ ಸುಧೂಪ ಫಲಾರ್ಧಕೈ ಧವಲ ಮಂಗಲದ ನರವಾಂಕುಲೆ ಜಿನಗೃಹೆ ಗೊಮ್ಮಟೇಶಮಹಂ ಯಜೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಂ ಗೊಮ್ಮಟೇಶ್ವರ ವೇಣೂರುಪುರಾಧೀಶ್ವರ ಪೂಜ್ಯಬಲಿ ದುರ್ಬಲೇಶ ಭಗವಂತ. ಎಳನೀರಿನ ಅಭಿಷೇಕ ಪೂರ್ವಕಾಯ ನಾರಿಕೇಳಾಭಿಷೇಕ ಪೂರ್ವಕಾಯ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಜವಲ ಬಾಹುಬಲಿ ಸ್ವಾಮಿ ಭಗವಾನಕಿ. ಈಗ ಏಕ್ಷುರಸದ ಅಭಿಷೇಕ, ಅದರ ಮಂತ್ರವನ್ನು ಓದ್ತಾರೆ. ಆನಂತರ ವಾಲಕ, ಮತ್ತೆ ವೀಕ್ಷಕ ವಿವರಣೆ. ನಾವು ಯಾವುದೋ ಅಲ್ಲಿ ಸ್ವಯಂ ಸೇವಕರು ವಿಳಂಬ ಮಾಡಬೇಡಿ. ಅಭಿಷೇಕಗಳನ್ನು ನೇರವಾಗಿ ಪಂಚಾಮೃತವನ್ನು ಸಮಯಕ್ಕೆ ಸರಿಯಾಗಿ ನೀವು ಮಾಡಬೇಕು. ನಮ್ಮ ಕೆಳಗೆ ನೋಡಬೇಕು ಅಲ್ಲಿ ಸ್ವಯಂ ಸೇವಕರು. ನಮ್ಮ ಆದೇಶವನ್ನು ನೀವು ಪಾಲನೆ ಮಾಡಬೇಕಲ್ಲಿ. ನಾವಿಲ್ಲಿ ಹಸುರು ತೋರಿಸಿದಾಗ ನೀವು ಅಲ್ಲಿ ಹಸುರು ತೋರಿಸಿದ್ರೆ ನಮಗೆ ಅನುಕೂಲ ಆಗುತ್ತೆ. ತುಂಬ ನಿಮ್ಮ ಸಹಕಾರವನ್ನು ಬಯಸ್ತೇವೆ. ದೇವಲ ಬಾಹುಬಲಿ ಸ್ವಾಮಿ ಭಗವಾನಕಿ. ಅಲ್ಲಿ ಮೇಲ್ಗಡೆ ಹಸುರು ಬರಬೇಕು. ಆಗ ಇಲ್ಲಿ ಮಂತ್ರ ಉಚ್ಚಾರಣೆ ಆಗುತ್ತೆ. ಮಂತ್ರ ಉಚ್ಚಾರಣೆ ಪೂರ್ಣಗೊಂಡ ಮೇಲೆ ಅಭಿಷೇಕ ಮಾಡಬೇಕು. ಮಂತ್ರೋಚ್ಚಾರಣೆ. ಪ್ರಾಣಿನಾಂ ಪ್ರೀಣನಾಂ ಕರ್ತುಂ ದಕ್ಷೇರಿಕ್ಷುರಸೇರ್ಮುದಾ ಸೌವರ್ಣಕಲಶೈ ಪೂರ್ಣೇ ಸ್ನಾಪಹೇಹಂ ನಿರಂಜನಂ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಬಾಹುಬಲಿನ ದೇವಾಯ ಪವಿತ್ರತರ ಇಕ್ಷುರಸೇನಾಭಿಷೇಚಯಾಮಿ ಸ್ವಾಹ. ಅಲ್ಲಿ ಹಸುರು ನಿಶಾನೆ ಬರಲಿಲ್ಲ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಶ್ರೀ ಗೊಮ್ಮಟೇಶ್ವರ ಬಾಹುಬಲಿ ಪರಮಜನ ದೇವಾಯ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ಜೀಂ ಜೀಂ ಚೀಂ ಚೀಂ ಹಂ ಸಹಸ್ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಇಕ್ಷುರಸಾಭಿಷೇಕಂ ಕರೋಮಿ ನಮೋ ಅರ್ಹತೆ ಸ್ವಾಹ. ವಾಲಗ ಇಕ್ಷುರಸವನ್ನು ಮಾಡಬೇಕು. ಹಸುರು ನಿಶಾನೆ ವಾಲಗ. ಚಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ. ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಜೀಂ ಜೀಂ ಚೀಂ ಚೀಂ ಹಂ ಸಹಸ್ತ್ರೈಲೋಕ್ಯ ಸ್ವಾಮಿ ಪವಿತ್ರತರ ಇಕ್ಷುರಸಾಭಿಷೇಕಂ ಕರೋಮಿ ನಮೋ ಅರ್ಹತೆ ಸ್ವಾಹ. ವಾಲಗ ನಿಲ್ಲಿಸಿ ವೀಕ್ಷಕ ವಿವರಣೆ. ಅದಾದಮೇಲೆ ಸಂಗೀತ. ವಾಲಗದವರು ಕೇವಲ 60 ಸೆಕೆಂಡ್ ಮಾತ್ರ ಇವತ್ತು ನಿಮಗೆ ನೀಡಲಾಗಿದೆ. ಜಯ ಬಾಹುಬಲಿ ಸ್ವಾಮಿ ಭಗವಾನಕಿ ಜೈ. ಇಕ್ಷ್ವಾಕು ವಂಶದ ಸುಪುತ್ರನಿಗೆ ಇಕ್ಷುರಸದ ಅಭಿಷೇಕ. ವಂಶದ ಸಂಬಂಧವನ್ನ ನಾವು ಈಗ ಕಲ್ಪಿಸುವುದಷ್ಟೇ. ವಾಸ್ತವವಾಗಿ ಭಗವಾನ್ ಬಾಹುಬಲಿ ಅದಕ್ಕಿಂತ ಪೂರ್ವದಲ್ಲಿಯೇ ಇಕ್ಷ್ವಾಕು ವಂಶದ ಸುಪುತ್ರನಾಗಿದ್ದವನು. ಆದಿನಾಥರಿಗೆ ಮುನಿ ಅವಸ್ಥೆಯಲ್ಲಿ 6 ತಿಂಗಳ ಬಳಿಕ, ಉಪವಾಸದ ಬಳಿಕ ಮೊದಲ ಆಹಾರವಾಗಿ ಕೊಡಲ್ಪಟ್ಟದ್ದು ಇಕ್ಷುರಸ. ಹಾಗಾಗಿ
ಮುಂದೆ ಆ ವಂಶಕ್ಕೆ ಇಕ್ಷ್ವಾಕು ವಂಶ ಎನ್ನತಕ್ಕಂಥ ಹೆಸರು ಬಂತು ಅಂತ ನಾವು ನೆನಪು ಮಾಡಿಕೊಳ್ತೇವೆ. ಆದರೆ ಇಲ್ಲಿ ಅಭಿಷೇಕದ ದೃಷ್ಟಿಯಿಂದ ಎರಡು ಸಂಗತಿಗಳನ್ನು ನಾವು ಸ್ಮರಿಸಿಕೊಳ್ಬೇಕು. ಒಂದು, ಪ್ರಥಮ ಕಾಮದೇವನೆಂದು ಮನ್ಮಥನೆಂದು ಪ್ರಸಿದ್ಧಿಯನ್ನು ಪಡೆದವನು ಭಗವಾನ್ ಬಾಹುಬಲಿ. ಸ್ವಲ್ಪ ಯೋಚನೆ ಮಾಡಿ, 35 ಅಡಿ ಎತ್ತರ ಇರತಕ್ಕಂಥ ಬಿಂಬ ಕೂಡ ಇಷ್ಟು ಸುಂದರವಾಗಿ ಕಾಣ್ತದೆ ಅಂತಾದರೆ ಆ ಮನ್ಮಥ ರೂಪ ಎಷ್ಟು ಶ್ರೇಷ್ಠವಾದದ್ದು ಎನ್ನುವುದನ್ನು ಯೋಚನೆ ಮಾಡಬೇಕು. ಯಾಕೆ ಅಂದರೆ ಯಾವುದಾದ್ರೂ ಇದರಲ್ಲಿ ಒಂದು ಅಂಗ ವಿಕಾರವಾಗಿದ್ದರೆ, ಕಾಲು ದೊಡ್ಡದಾಗಿದ್ದರೆ, ಕೈ ದೊಡ್ಡದಾಗಿದ್ದರೆ ಅದು ಅತ್ಯಂತ ವಿಕೃತವಾಗಿರ್ತಾ ಇತ್ತು. ಆದರೆ ಶಿಲ್ಪಿಯ ಚಾತುರ್ಯದಿಂದ ಮನ್ಮಥ ರೂಪ ಬಿಂಬದಲ್ಲಿ ಕಂಗೊಳಿಸ್ತಾ ಇದೆ. ಈ ಮನ್ಮಥನ ಬಾಣ, ಬಿಲ್ಲು ಬಾಣಗಳು ಅದು ಕಪ್ಪಿನದ್ದು ಅಂತ ಹೇಳ್ತಾರೆ. ಹಾಗಾಗಿ ಈ ಮನ್ಮಥನನ್ನು ಗೆದ್ದಂತಹ ಕಾಮದೇವ ಬಾಹುಬಲಿಯ ಆ ಬಿಲ್ಲನ್ನ ಮುರಿದ ಸಂಕೇತವಾಗಿ ಕಪ್ಪನ್ನ ಅರೆದು ಅದರ ರಸವನ್ನ ಅಭಿಷೇಕ ಮಾಡುವುದರ ಮೂಲಕ ಮೋಹವನ್ನ ಗೆದ್ದವನು, ಮದನನನ್ನು ಗೆದ್ದವನು, ಈ ರೀತಿಯಲ್ಲಿ ಜಗತ್ತನ್ನೇ ಗೆದ್ದು ನಿಂತ ತ್ಯಾಗವೀರ ನೀನು ಎನ್ನುವುದನ್ನ ತೋರಿಸುವುದಕ್ಕಾಗಿ ಇಕ್ಷುರಸದ ಅಭಿಷೇಕವನ್ನು ಮಾಡಲಾಗ್ತದೆ. ಆಗಲೇ ನಾನು ನೆನಪು ಮಾಡಿಕೊಂಡ ಹಾಗೆ, ನಾವು ಕಪ್ಪಿನ ಎಲೆಗೆ ಅಥವಾ ಸೊಪ್ಪಿಗೆ ಮಾರು ಹೋಗದೆ ಅದರ ರಸವನ್ನು ಹೀರುವುದಕ್ಕೆ ಮನಸ್ಸು ಮಾಡಬೇಕು ಅಂತಾದರೆ ಹೊರಗಿನ ಶರೀರದಿಂದ ಕಷ್ಟಕೋಟಗಳನ್ನು ಸಹಿಸಿಕೊಂಡು ಆತ್ಮನನ್ನು ಉದ್ಧರಿಸಿಕೊಳ್ಳುವಂತಹ ಪರಮಾತ್ಮನಾಗ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕು ಎನ್ನುವ ಪ್ರೇರಣೆ ಈ ಇಕ್ಷುರಸದ ಅಭಿಷೇಕದಿಂದ ಆಗಬೇಕಾಗ್ತದೆ. ಯಾರೋ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಎಂಥ ಸುಂದರವಾದ ಮಾತು ಅಂದರೆ, ಹಾಲು ಬಿಸಿ ಮಾಡಬೇಕಾದ್ರೆ ಪಾತ್ರೆ ಬಿಸಿ ಮಾಡಬೇಕು ಅಂತ. ಹಾಲು ಬಿಸಿ ಮಾಡಬೇಕಾದ್ರೆ ಪಾತ್ರೆ ಬಿಸಿ ಮಾಡಬೇಕು. ಹಾಗೆ ಆತ್ಮನಿಗೆ ಆತ್ಮಕಲ್ಯಾಣ ಆಗಬೇಕು ಅಂದರೆ ಶರೀರವನ್ನು ದಂಡಿಸಬೇಕು. ಶರೀರಕ್ಕೆ ಮುಕ್ತಿಯಲ್ಲ, ಮುಕ್ತಿ ಆತ್ಮಕ್ಕಾದರೂ ಕೂಡ ಆತ್ಮನ ಮುಕ್ತಿಯನ್ನು ಸಾಧಿಸಬೇಕಾದರೆ ಶರೀರಕ್ಕೆ ದಂಡನೆ ಸಿಗಬೇಕು. ಹೇಗೆ ಅಂದರೆ, ಕಪ್ಪನ್ನು ಅರೆದರೆ, ಕಪ್ಪಿಗೆ ಕಷ್ಟ ಕೊಟ್ಟರೆ ಒಳ್ಳೆಯ ರಸ ಬರ್ತದೆ, ಸಿಹಿ ರಸ ಸಿಗ್ತದೆ ಅಂತ. ಇದರ ಸಂಕೇತವ ಎನ್ನುವ ರೀತಿಯಲ್ಲಿ ಇಕ್ಷುರಸದ ಅಭಿಷೇಕವನ್ನ ಬಾಹುಬಲಿಗೆ ಮಾಡಲಾಗ್ತದೆ. ಬಲಿಯ ಬಾಹುಬಲಿ ಭಗವಾನ ಕೀ. ಇಕ್ಷ್ವಾಕು ವಂಶದ ಶ್ರೀ ಬಾಹುಬಲಿಗೆ ಇಕ್ಷುರಸದಲ್ಲಿ ಅಭಿಷೇಕ. ಇಕ್ಷ್ವಾಕು ವಂಶದ ಶ್ರೀ ಗೊಮ್ಮಟೇಶಗೆ ಇಕ್ಷುರಸದಲ್ಲಿ ಅಭಿಷೇಕ. ಅಲೆ ಅಲೆಯಾಗುತ್ತ ಇಳಿದಿದೆ ದೋಷದಿ ಸರ್ವರ ಮನದಲ್ಲಿ ಸಂತೋಷ. ಅಭಿಷೇಕ ಅಭಿಷೇಕ ಬಾಹುಬಲಿಗೆ ಅಭಿಷೇಕ. ಅಭಿಷೇಕ ಅಭಿಷೇಕ ಶ್ರೀ ಬಾಹುಬಲಿಗೆ ಅಭಿಷೇಕ. ಬಾಹುಬಲಿ ಸ್ವಾಮಿಯೇ ನಿನ್ನ ದರುಶನದಿಂ ಧನ್ಯರಾದೆ. ಕರ್ಮ ನಿರ್ಜರೆಯಾದುದು ಈಶಾ, ನಮ್ಮ ಕರ್ಮ ನಿರ್ಜರೆಯಾದುದು ಈಶಾ. ಚಳಿ ಮಳೆ ಗಂಜದೆ, ಗಾಳಿ ಬಿಸಿಲೆನ್ನದೆ, ಧೀರ ನೀನು ವೇಣೂರು ಪುರದೋಳು ನಿಂದಿಹೆ ದೇವಾ. ವೇಣೂರು ಪುರದಲ್ಲಿ ನಿಂದಿಹೆ ದೇವಾ. ಪ್ರಥಮ ತೀರ್ಥಂಕರ ಸುಕುಮಾರ, ಪ್ರಥಮ ಮನ್ಮಥ ಸುಶರೀರ. ಪ್ರಥಮ ತೀರ್ಥಂಕರ ಸುಕುಮಾರ, ನೀ ಪ್ರಥಮ ಮನ್ಮಥ ಸುಶರೀರ. ಗೆದ್ದು ಅಣ್ಣನೋಳು ಭರತ ಚಕ್ರಿಯೊಳು, ಗೆದ್ದು ಅಣ್ಣನೋಳು ಭರತ ಚಕ್ರಿಯೊಳು ಯುದ್ಧಗಳಲ್ಲಿ. ಹೋದೆ ತಪಕ್ಕೆ ನೀವು ತ್ಯಾಗವೀರ, ಹೋದೆ ತಪಕ್ಕೆ ನೀವು ತ್ಯಾಗವೀರ. ಅಭಿಷೇಕ ಅಭಿಷೇಕ ಬಾಹುಬಲಿಗೆ ಅಭಿಷೇಕ. ಅಭಿಷೇಕ ಅಭಿಷೇಕ ಇಕ್ಷುರಸದಲ್ಲಿ ಅಭಿಷೇಕ.
ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ಈಗ ಯೇಸುರಸದ ದೊಡ್ಡ ಪಿಪಾಯಿಯಲ್ಲಿ ಮಾಡುವಂಥ ಅಭಿಷೇಕ ಇನ್ನೇನು 1 ನಿಮಿಷ 2 ನಿಮಿಷದಲ್ಲಿ ಇಕ್ಷುರಸದ ಅಭಿಷೇಕ ಪೂರ್ಣಗೊಳ್ತದೆ, ಜಲಸೇಚನ ಆಗ್ತದೆ. ಈಗ ಇದು ಇಕ್ಷುರಸದ ದೊಡ್ಡ ದೊಡ್ಡ ಪಿಪಾಯಿಗಳಲ್ಲಿ ಮಾಡುವಂಥ ಅಭಿಷೇಕ. ಧರಣಿಯ ದೂರವ ಗೈಯತ ಮುಕ್ತಿಯ ಪಡೆದಿಹ ಗೊಮ್ಮಟ ನೀ ಚಂದ. ಧರಣಿಯ ದೂರವ ಗೈಯತ ಮುಕುತಿಯ ಪಡೆದಿಹ ಗೊಮ್ಮಟ ನೀ ಚಂದ. ದರೆಯಳು ಧರ್ಮವ ಸಾರಿದ ತ್ಯಾಗಿಗೆ ರಸಯುತ ಕಬ್ಬಿನ ಹಾಲಿಂದ, ರಸಯುತ ಕಬ್ಬಿನ ಹಾಲಿಂದ ಅಭಿಷೇಕ ಅಭಿಷೇಕ ಶ್ರೀ ಬಾಹುಬಲಿಗೆ ಅಭಿಷೇಕ 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 ಗೊಮ್ಮಟ ದೇವಗೆ ಅಭಿಷೇಕ. ಕೆಳಗೆ ಧಾನ್ಯಾಭಿಷೇಕ ಆಗ್ತಾ ಇದೆ, ಕೆಳಗೆ ಧಾನ್ಯಾಭಿಷೇಕ. पुष्टिकरै पुष्टिकरै मधुरै पक्वै मनोहरै वम मम 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 हम मम तम 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 पम पम ह्रीं ह्रीं छीं छीं हंसात्रैलोक्य स्वामी पवित्रतर सुवरी अभिषेकं चनकाभिषेकं करुणवते स्वाहा वम मम 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 तम 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 पम पम द्रां द्रां ह्रीं 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 छीं छीं त्रैलोक्य स्वामी पवित्रकर चनकाभिषेकं करोमि नमरते स्वाहा सुवरी अभिषेकं करोमि नमरते स्वाहा महेश्वर बावली परमजन देवाय चनकाभिषेकं करोमि नमरते स्वाहा. ಛಾಯಾಭಿಷೇಕ ನಡೀತಾ ಇದೆ ಬಾಹುಬಲಿ ಸ್ವಾಮಿಗೆ ಛಾಯಾಭಿಷೇಕ. ಸಾಮೋದೈರ್ಮೋದಕಾರಿಭಿ ಸಹಕಾರಾರಸೈ ಸ್ನಾನಂ ಕುರ್ಮ ಶರ್ಮೈಕ ಸದ್ಮನಃ ಸುಪಕ್ವೈ ಕನಕಚ್ಛಾಯೈ ಸಾಮೋದೈರ್ಮೋದಕಾರಿಭಿ ಸಹಕಾರಾರಸೈ ಸ್ನಾನಂ ಕುರ್ಮ ಶರ್ಮೈಕ ಸದ್ಮನಃ ಮುತ್ಯಾಂಗನಾನಾಮ ವಿಕೀರ್ಯಮಾಣೈ ವಿಷ್ಣಾರ್ಥ ಕರ್ಪೂರ ರಜೋ ವಿಲಾಸೈ ಮಾಧುರ್ಯ ದುರ್ಯೈ ವರ ಶರ್ಕರೌಗೈ ಭಕ್ತ್ಯಾಜಿನಸ್ಯ ಸ್ನಪನಂ ಕರೋಮಿ ಭಕ್ತ್ಯಾಜಿನಸ್ಯ ಸ್ನಪನಂ ಕರೋಮಿ. ಆರ್ಗ್ಯ ಆರ್ಗ್ಯ ಉದಕ ಚಂದನ ಕಂಡುಲ ಪುಷ್ಪಕೈ ಚರುಸುದೀಪಸು ಧೂಪ ಫಲಾರ್ಘಕೈ ಧವಲ ಮಂಗಲ ಗಾನರವಾಂಕುಲೆ ಜಿನಗೃಹೇ ಗೊಮ್ಮಟೇಶಮಹಂ ಯಜೇ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಗೊಮ್ಮಟೇಶ್ವರ ದೌರ್ಬಲೀಶ ಪರಮಜನ ದೇವಾಯ ನಾನಾ ಧಾನ್ಯಾಭಿಷೇಕ ಪೂರ್ವಕೇನ ಜಲಾದಿ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹಾ. ಜವಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ಇದೀಗ ಜಲಸೇಚನ ಆಗ್ಲಿಕ್ಕಿದೆ. ಒಮ್ಮೆ ಅಭಿಷೇಕ ಆಗಿದ್ದು ಪುನಃ ಹಿಂದಿನ ರೂಪಕ್ಕೆ ಸಹಜ ಸ್ಥಿತಿಗೆ ತಂದು ಮತ್ತೆ ಮುಂದಿನ ಅಭಿಷೇಕಕ್ಕೆ ನಾವು ಅಣಿಯಾಗುವುದಕ್ಕೆ ಸಿದ್ಧರಾಗೋಣ. ಇದೀಗ ಜಲಸೇಚನ 4 ನಿಟ್ಟಿನಿಂದ ಭಗವಂತನನ್ನು ತೋಯಿಸಿದಂಥ ಈಕ್ಷುರಸವನ್ನು ಪುನಃ ಶುದ್ಧೀಕರಿಸಿ ಸ್ನಾನ ಮಾಡಿಸಿ ಪೂರ್ವ ರೂಪಕ್ಕೆ ತರುವಂಥ ಕ್ರಿಯೆ. ಜಯಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ಇದೀಗ ಕೆಂಪು ನಿಶಾನೆಯನ್ನು ತೋರಿಸಬೇಕು. ಇದಾದ ಮೇಲೆ ಆನಂತರ ಮಂತ್ರ ಓದ್ತಾರೆ, ಮತ್ತೆ ವಾಲಗ, ವೀಕ್ಷಕ ವಿವರಣೆ ಹಾಗೆ ಸಂಗೀತ, ಹೀಗೆ ಒಂದಕ್ಕೊಂದು ಪೂರಕವಾಗಿ ನಾವು ಕೊಂಡು ಹೋದರೆ ಸಮಯಕ್ಕೆ ಸರಿಯಾಗಿ ಅಭಿಷೇಕವನ್ನು ಭಕ್ತರಿಗೆ ಉಣಬಡಿಸುವುದು ಸಾಧ್ಯ ಆಗ್ತದೆ. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ಕ್ಷೀರಾಭಿಷೇಕಕ್ಕೆ ನಾವೆಲ್ಲ ಅಣಿಯಾಗೋಣ. ಭಗವಂತನನ್ನು ಶ್ವೇತ ವರ್ಣದಲ್ಲಿ ನೋಡುವುದಕ್ಕೆ ಸಿದ್ಧರಾಗೋಣ. ಕ್ಷೀರಾಭಿಷೇಕ ಇದೀಗ ಮಂತ್ರ ಓದ್ತಾರೆ. ಸ್ಥೂಲಕಲ್ಲೋಲದುಗ್ಧಾಬ್ಧಿ ವೇಲಾಭೇನಾನುಕಾರಿಣ ಕ್ಷೀರಪೂರೇಣ ಮಾರಾರೆ ಪ್ರಾರವೇ ಸಪನಕ್ರಿಯಾಂ
मालातीर्थकृतस्वयं वरविदो क्षिप्ताप्तवर्गश्रिया तस्येयं सुभगस्य हारतिलका प्रेम्णाम्नया प्रेषिता वर्तन्मस्य समेशतो विनिहिता दृग्वेदि शङ्का कृता कुर्मः शर्म समृद्धये भगवता स्थानं पयोधारय ಕಾರ್ಯಕರ್ತರು ಅಲ್ಲಿ ಇವತ್ತಿನ ಪೂಜಾ ಸೇವಾದಾತರಿಗೆ ಐಂ ಅರ್ಹಂ ಕ್ಷೀರಾಭಿಷೇಕವನ್ನು ಕೊಡಿ. ಬಾಹುಬಲಿ ಭಜನ ದೇವಾಯ ಕ್ಷೀರಾಭಿಷೇಕ ಕ್ಷೀರಾಭಿಷೇಕಂ ಸಿದ್ಧರಾಗಿ ಕರೋಮಿ. ಸಮಯ ವಿಳಂಬ ಮಾಡಬೇಡಿ. ಮಂತ್ರ ಓದ್ತೇವೆ, ಅದಾದ ನಂತರ ಕ್ಷೀರಾಭಿಷೇಕಕ್ಕೆ ಹಸಿರು ನಿಶಾನೆಯನ್ನು ತೋರಿಸಬೇಕು. ವಮ್ಮಂ ಮಮ್ಮಂ ಹಮ್ಮಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಚೀಂ ಚೀಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರವಯ ದ್ರವಯ ನಮೋ ಅರ್ಹತೆ ಭಗವತೆ ಓಂ ಹ್ರೀಂ ಕ್ಲೀಂ ಕ್ಲೀಂ ಐಮರ್ಹಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಜಂ ಜ್ವೀಂ ಜ್ವೀಂ ಚಿಂ ಚಿಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ದ್ರಾಂ ದ್ರೀಂ ದ್ರಾವಯ ದ್ರಾವಯ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಕ್ಷೀರಾಭಿಷೇಕಂ ಕರೋಮಿ ನಮರತೆ ಸ್ವಾಹಾ. ಕ್ಷೀರಾಭಿಷೇಕ ಮಾಡಿ. ವಂ ಮಂ 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 ಸಂ ಸಂ बोलिए बाहुबली भगवान की जय हो. ವೀಕ್ಷಕ ವಿವರಣೆ. ಜಗಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. बोलिए बाहुबली भगवान की जय हो. ಸುಮಾರಾಗಿ ನಡು ನೆತ್ತಿಗೆ ಬಂದಿದ್ದಾನೆ ಚಂದ್ರ. ಒಂದು ವೇಳೆ ಇದ್ದಕ್ಕಿದ್ದ ಹಾಗೆ ಈ ಹುಣ್ಣಿಮೆಯ ಚಂದ್ರ ಕರಗಿ ನೀರಾದರೆ ಭಗವಾನ್ ಬಾಹುಬಲಿಯ ಶಿರದ ಮೇಲೆ ಬಂದು ಅಭಿಷೇಕಗೊಂಡ್ರೆ ಹೇಗಿರ್ಬೋದು ಹಾಗಿದೆ. ನಾವೆಲ್ಲ ಬಹಳ ಹೊತ್ತಿನಿಂದ ಭಗವಾನ್ ಬಾಹುಬಲಿಯ ಕ್ಷೀರಾಭಿಷೇಕದ ಈ ಸುಂದರ ದೃಶ್ಯಕ್ಕಾಗಿ ಕಾಯ್ತಾ ಇದ್ದವರು. ಭಗವಾನ್ ಬಾಹುಬಲಿಯ ನಗುಮುಗ, ಆ ನಗುವಿನ ಆಂತರ್ಯದಲ್ಲಿ ಇರತಕ್ಕಂಥ ಚಿಂತನೆಗಳನ್ನು ಯೋಚನೆ ಮಾಡುವುದಕ್ಕೆ ಇದು ಸರಿಯಾದ ಹೊತ್ತು. ಮತ್ತು ಮನೆಯಲ್ಲಿ ಕುಳಿತು ಭಗವಾನ್ ಬಾಹುಬಲಿಯನ್ನೇ ಧ್ಯಾನಿಸ್ತಾ ಕೂತ್ರೆ ಈ ಹೊತ್ತಿನ ಈ ಬಿಂಬ ಸರಿಯಾಗಿರುವಂಥ ಸಂದರ್ಭ ಅಂತ ಭಾವಿಸಿಕೊಳ್ತೇವೆ. ಎರಡು ಸಂಗತಿಗಳನ್ನು ಕ್ಷೀರಾಭಿಷೇಕದ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳಬೇಕು. ಒಂದು, ತೀರ್ಥಂಕರನಾಗಿದ್ದರೆ ಜನ್ಮಾಭಿಷೇಕವನ್ನು ನೆರವೇರಿಸುವ ಸಂದರ್ಭದಲ್ಲಿ ದೇವಾನುದೇವತೆಗಳು ಕ್ಷೀರಸಾಗರದಿಂದ ತಂದು ಅಭಿಷೇಕ ಮಾಡತಕ್ಕಂತಹ ಒಂದು ಸಂದರ್ಭ ಹೇಗಿರಬಹುದು ಅಂತ ನಮಗೆ ಊಹನೆ ಮಾಡುವುದಕ್ಕೆ, ಒಂದು ಕಲ್ಪನೆ ಮಾಡುವುದಕ್ಕೆ ಇರುವ ಸಂದರ್ಭ ಭಗವಾನ್ ಬಾಹುಬಲಿಯ ಕ್ಷೀರಾಭಿಷೇಕದ ಸಂದರ್ಭ. ಅದಕ್ಕಿಂತಲೂ ಮುಖ್ಯವಾದದ್ದು, ಈ ಕ್ಷೀರಾಭಿಷೇಕ ಅನ್ನೋದು ಒಂದು ಊರಿನ ಹೆಸರನ್ನೇ ಬದಲಾಯಿಸಿತಲ್ಲ. ಇದನ್ನು ನಾವು ಯೋಚಿಸಬೇಕು. ಕಳುವಪ್ಪು ಅಥವಾ ಕಟವಪ್ರ ಕ್ಷೇತ್ರ ಅಂತ ಶ್ರವಣಬೆಳಗೊಳಕ್ಕೆ ಹೆಸರಿತ್ತು. ಅಂತಹ ಹೆಸರು ಶ್ರವಣಬೆಳಗೊಳ, ಬಿಳಿಯ ಕೊಳ ಆದದ್ದೇ ಕ್ಷೀರಾಭಿಷೇಕದಿಂದ. ಚಾವುಂಡರಾಯ 57 ಅಡಿ ಎತ್ತರದ ಅತ್ಯಂತ ಸುಂದರವಾದ ಬೆಳಗೊಳದ ಬಾಹುಬಲಿ ಬಿಂಬವನ್ನು ಕಡಿದು ಪ್ರತಿಷ್ಠಾಪಿಸಿದಾಗ ಮನಸ್ಸಿನಲ್ಲಿ ಅಹಂಕಾರಿಯಾಗಿದ್ದ. ಈ ಅಹಂಕಾರವನ್ನ ಬಿಡಿಸಬೇಕು ಎನ್ನುವ ಕಾರಣಕ್ಕಾಗಿ ಮಾತೆ ಕೂಷ್ಮಾಂಡಿನಿ ದೇವಿ ಗುಳ್ಳಕಾಯಜ್ಜಿಗೆ ಬಂದ ಸಂದರ್ಭವೇ ಕ್ಷೀರಾಭಿಷೇಕದ ಸಂದರ್ಭ. ಯೋಚನೆ ಮಾಡಿ, ಈ ಕ್ಷೀರಾಭಿಷೇಕ ನಡೆಯುವಾಗ ಒಂದು ವೇಳೆ ಬಿಂಬದ ಅರ್ಧ ಭಾಗಕ್ಕೆ ಬಂದ ಅಭಿಷೇಕದ ಕ್ಷೀರ ಕಣ್ಮರೆಯಾದರೆ ಹೇಗಿದ್ದಿರಬಹುದು? ಅಂಥದ್ದೇ ಒಂದು ಸಂದರ್ಭ ಚಾವುಂಡರಾಯನ ಜೀವನದಲ್ಲಿಯೂ ಕೂಡ ಬಂತು. ಹೊಕ್ಕಳಿನವರೆಗೆ ಬರುತ್ತಿದ್ದ ಕ್ಷೀರಾಭಿಷೇಕ ಆಮೇಲೆ ಕಾಣದೇ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಚಿಂತಿತರಾಗಿದ್ದಾಗ ಕೂಷ್ಮಾಂಡಿನಿ ದೇವಿ ಗುಳ್ಳಕಾಯಜ್ಜಿಯಾಗಿ ಕೈಯಲ್ಲೊಂದು ಚಿಕ್ಕ ಗುಳ್ಳಕಾಯಿಯಲ್ಲಿ ಕ್ಷೀರವನ್ನು ತಂದು ನಾನು ಅಭಿಷೇಕ ಮಾಡ್ತೇನೆ ಅಂತ ಕೇಳಿದಾಗ ತಿರಸ್ಕರಿಸಿದರು. ಇಷ್ಟು ಚಿಕ್ಕ ಗುಳ್ಳಕಾಯಿಯಲ್ಲಿ ತಂದಿರುವ ಕ್ಷೀರ ಯಾವ ಅಭಿಷೇಕಕ್ಕೆ ಸಾಕು ಅಂತ ಪ್ರಶ್ನೆ ಮಾಡಿದರು. ಕೊನೆಗೆ ಅಜ್ಜಿಯ ಉಪದ್ರ ತಾಳಲಾರದೆ ಆಯ್ತು ಹೋಗಿ ಅಭಿಷೇಕ ಮಾಡಿ ಅಂತ ಹೇಳಿದಾಗ ಅಜ್ಜಿ ಅಟ್ಟಳಿಗೆಗೆ ಹೋಗಿ ತನ್ನ ಕೈಯಲ್ಲಿದ್ದ ಗುಳ್ಳಕಾಯಿಯಲ್ಲಿ ತಂದ ಹಾಲಿನಿಂದ ಅಭಿಷೇಕ ಮಾಡಿದಾಗ ಇಡೀ ಬಿಂಬ ಮಾತ್ರವಲ್ಲ,
ಇಡೀ ಶ್ರವಣಬೆಳಗೊಳದ ಬೆಟ್ಟವೇ ಕ್ಷೀರದಿಂದ ತೊಯ್ದು ಕೆಳಗಿರುವ ಕೊಳದಲ್ಲಿ ಬಿಳಿಯ ಕೊಳ ರಚನೆಯಾಯಿತು. ಆದ್ದರಿಂದ ಬೆಳಗುಳವಾಯಿತು, ಶ್ರವಣರ ಬೆಳಗುಳವಾಯಿತು ಎನ್ನುವ ಆಖ್ಯಾಯಿಕೆಯನ್ನು ನಾವೆಲ್ಲ ಕೇಳಿದ್ದೇವೆ. ಇಂತಹದ್ದೇ ಒಂದು ಕ್ಷೀರಾಭಿಷೇಕದ ಸಂದರ್ಭದಲ್ಲಿ ಹೊಳುವಪ್ಪು ಶ್ರವಣಬೆಳಗೊಳವಾಯಿತು ಎನ್ನುವುದನ್ನು ನೆನಪು ಮಾಡಿಕೊಳ್ಳೋಣ. ಅಂದರೆ ಸೂಕ್ಷ್ಮವಾಗಿ ನಮ್ಮಲ್ಲಿರಬಹುದಾದಂತಹ ಮಾನಕಷಾಯವನ್ನ, ಅಹಂಕಾರವನ್ನ ಬಿಡುವುದಕ್ಕೆ, ಯೋಚಿಸುವುದಕ್ಕೆ ಇದು ಸರಿಯಾದ ಸಂದರ್ಭ. ಜೋಗದ ಜಲಪಾತವೇ ಮನ್ಮಥ ರೂಪದಲ್ಲಿರುವ ಭಗವಾನ್ ಬಾಹುಬಲಿಯ ಶಿರದಿಂದ ಪಾದದವರೆಗೆ ಎಳೆ ಎಳೆಯಾಗಿ ತೆರೆಯಾಗಿ ಆವಿರ್ಭವಿಸುತ್ತಿವೆಯೋ ಎನ್ನುವ ರೀತಿಯಲ್ಲಿ ಕ್ಷೀರಾಭಿಷೇಕ ಕಾಣ್ತಾ ಇದೆ. ಅದನ್ನು ನಾವು ಸಂಭ್ರಮಿಸೋಣ. ಬಲಿಯ ಬಾಹುಬಲಿ ಭಗವಾನ ಕೀ. ಮುನಿರಾಜರೇ, ಆ ಅಜ್ಜಿಯ ಕುಷ್ಮಾಂಡಿನಿಯನ್ನು ಗುರುತಿಸಿದ್ದು ನಿಮಿತ್ತ ಶಾಸ್ತ್ರಜ್ಞರಾದ ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು. ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಅದು ಕುಷ್ಮಾಂಡಿನಿ ಅನ್ನೋದನ್ನು ಮನಗಂಡು ಅಭಿಷೇಕ ಮಾಡುವುದಕ್ಕೆ ಅವರನ್ನು ಕಳಿಸ್ತಾರೆ. ಜಯ ಬಾಹುಬಲಿ ಸ್ವಾಮಿ ಭಗವಾನ ಕಿ ಜೈ ಹೋ. ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ, ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ. ಮುಂದ ಹಿಂದ ಮ್ಯಾಲ ಕೆಳಗ, ಮುಂದ ಹಿಂದ ಮ್ಯಾಲ ಕೆಳಗ ಚಂದಗಂಧ ಹರಡೈತವ್ವ. ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ. ಸುಳಿ ಸುಳಿಯಿತು ತಂಪಿನ ಗಾಳಿ, ಉಲಿಯುತ್ತೈತೆ ಕಿನ್ನರಿ ಕಾಳಿ. ಸುಳಿ ಸುಳಿಯಿತು ತಂಪಿನ ಗಾಳಿ, ಉಲಿಯುತ್ತೈತೆ ಕಿನ್ನರಿ ಕಾಳಿ. ಬೆಳದಿಂಗಳ ತುಂಬಿದ ಮುಗಿಲ, ಉಕ್ಕೇರಿದೆ ಹಾಲಿನ ಕಡಲ. ಬೆಳದಿಂಗಳ ತುಂಬಿದ ಮುಗಿಲ, ಉಕ್ಕೇರಿದೆ ಹಾಲಿನ ಕಡಲ. ಕನಸ ನನಸ ತಿಳಿಯದಿದವ್ವ, ಮನಸ ಮೈಯ ಮರೆತಿದ್ದೇನವ್ವ. ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ. ಭರ 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 ಹಾರುವುದೇನ ಸುರಲೋಕದ ರಾಜ ವಿಮಾನ. ಭರ 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 ಹಾರುವುದೇನ ಸುರಲೋಕದ ರಾಜ ವಿಮಾನ. ನೊರೆ ಹಾಲಿನ ಮಹಾಮಜ್ಜನ ಪರಿಪರಿಯಲಿ ಆದಿಯ ಸುತನ. ನೊರೆ ಹಾಲಿನ ಮಹಾಮಜ್ಜನ ಪರಿಪರಿಯಲಿ ಆದಿಯ ಸುತನ. ತರತರದಲ್ಲಿ ಮಾಡಿದ ಋಷನ ಸ್ಥಿರ ಭಕುತಿಲಿ ಕರ ಮುಗಿದೇನಾ. ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ. ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ. ಸ್ವಾಮೀಜಿಯವರ ಹತ್ರ ಮಾಡಿಸಿ ಅಭಿಷೇಕ. ಪರಮ ಪೂಜ್ಯ ಮಹಾರಾಜರ ಆಜ್ಞೆ ಆಗ್ತಾ ಇದೆ. ಎಲ್ಲರೂ ಕೈ ಮೇಲೆ ಮಾಡಿ ಒಂದ್ಸಾರಿ ಚಪ್ಪಾಳೆ ಮಾಡೋಣ, ನಮ್ಮ ಭಕ್ತಿಯನ್ನ ಭಗವಾನ್ ಬಾಹುಬಲಿಗೆ ಸಮರ್ಪಣೆ ಮಾಡೋಣ ಅಂತ. ಜೈ ಬಲ ಬಾಹುಬಲಿ ಭಗವಾನ್ ಕೀ. ಗುಯ್ 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 ಹಾಡ್ತಾವ, ದುಂಬಿ ವಿಂಡ ಹಾರಾಡ್ತಾವ. ಗುಯ್ 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 ಹಾಡ್ತಾವ, ದುಂಬಿ ವಿಂಡ ಹಾರಾಡ್ತಾವ. ಚಿಕ್ಕಿ ನೆರೆದು ನೋಡ್ತಾವ, ಬಿಕ್ಕಿ ಬಿಕ್ಕಿ ಮಾತಾಡ್ತಾವ. ನಮಿಸುತ್ತಾರೆ ಚಂದ್ರ ತಾರೆ, ವೇಣೂರು ಗೊಮ್ಮಟ ಚಿನ್ನನ. ನಂದನವನ ದೇವಲೋಕ
ಬಂದು ಭೂಮಿಗಿಳಿದೈತವ್ವ ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ ಮುಂದ ಹಿಂದ ಮ್ಯಾಲ ಕೆಳಗ ಮುಂದ ಹಿಂದ ಮ್ಯಾಲ ಕೆಳಗ ಚಂದಗಂಧ ಹರಡೈತವ್ವ ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ ನಂದನವನ ದೇವಲೋಕ ಬಂದು ಭೂಮಿಗಿಳಿದೈತವ್ವ बोले बाहुबली भगवान की जय हो जय बोलो बाहुबली भगवान की बोले बाहुबली भगवान की ಬಂಧುಗಳೇ ಭಗವಾನ್ ಬಾಹುಬಲಿ ಕ್ಷೀರಸಾಗರದಲ್ಲಿ ಮಿಂದೆದ್ದ ರೀತಿಯಲ್ಲಿ ಅಭಿಷೇಕ ನಡೆಯುವಾಗ ಸ್ವತಃ ಅಮೋಘ ಕೀರ್ತಿ ಮತ್ತು ಅಮರ ಕೀರ್ತಿ ಮಹಾರಾಜರೇ ಕೈ ಎತ್ತಿ ಚಪ್ಪಾಳೆ ಇಕ್ಕಿ ಸಂಭ್ರಮಿಸ್ತಾ ಇರುವುದನ್ನು ಕಂಡೆವು. ನೀವು ಕೂಡ ಅದನ್ನೇ ಅನುಮೋದಿಸಿ ಸೇರಿಕೊಂಡ್ರಿ. ಆದರೆ ಸೂಕ್ಷ್ಮ ಏನು ಅಂದರೆ 2 ನಿಮಿಷ 3 ನಿಮಿಷ ಆದಮೇಲೆ ಎಲ್ಲರ ಕೈಗಳು ಕೆಳಗೆ ಬಂದು ಆಯಾಸ ಆಯಿತು ನಮಗೆ. ಆದರೆ ಒಂದು ಕ್ಷಣ ಯೋಚನೆ ಮಾಡಿ, ಭಗವಾನ್ ಬಾಹುಬಲಿ ನಿಂತ ಹಾಗೆ ನಿಂತಿಕೊಂಡು ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಎನ್ನದೆ ಆ ನಿಂತ ಪಾದಗಳಲ್ಲೇ ನಿಂತ ಕಠಿಣತೆ ಎಷ್ಟಿರಬಹುದು ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಆ 2 ನಿಮಿಷದಲ್ಲಿ ನಮಗೆ ಆಗಿದೆ ಅಂತ ಭಾವಿಸ್ತೇನೆ. ಅಂತಹ ಕಠಿಣವಾದಂಥ ಉಗ್ರ ತಪಸ್ಸಿನಿಂದ ತನ್ನ ಸಾಧನೆಯನ್ನ ಸಾಧಿಸಿದ ಭಗವಾನ್ ಬಾಹುಬಲಿಯ ಮಸ್ತಕಾಭಿಷೇಕ. ಬಲಿಯ ಬಾಹುಬಲಿ ಭಗವಾನ ಕಿ ಜೈ ಹೋ. ಭಗವಾನ್ ಬಾಹುಬಲಿಯ ಈ ಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಬೇರೆಲ್ಲ ಬಿಂಬಗಳಿಗಿಂತ ವೇಣೂರಿನ ಬಿಂಬ ಕಂಗೊಳಿಸುವ ರೀತಿಯೇ ಬೇರೆ. ಬಹುಶಃ ಆ ಮುಗುಳ್ನಗೆಯ ಬಹಳ ಸುಂದರವಾದ ಆಕರ್ಷಕ ಮುಖದ ಭಾವ ಪ್ರಕಟ ಆಗುವುದೇ ಕ್ಷೀರಾಭಿಷೇಕದಲ್ಲಿ ಎನ್ನುವುದನ್ನು ನಾವು ಕಂಡುಕೊಳ್ಳಬೇಕು. ಶಿಲ್ಪಿ ಎಂತಹ ಚಾತುರ್ಯದಿಂದ ಎಷ್ಟೊಂದು ಮನಸ್ಸಿನ ಏಕಾಗ್ರತೆಯಿಂದ ಆ ಹಸನ್ಮುಖವನ್ನ ಬಿಂಬದಲ್ಲಿ ಕಂಗೊಳಿಸುವ ಹಾಗೆ ಮಾಡಿದ್ದಾನೆ ಎನ್ನುವುದೇ ವಿಶೇಷ. ಬಂಧುಗಳೇ, ಭಗವಾನ್ ಬಾಹುಬಲಿಯ 35 ಅಡಿ ಎತ್ತರದ ತಿಮ್ಮರಾಜ ಅಜಿಲರಿಂದ ಸ್ಥಾಪಿಸಲ್ಪಟ್ಟ ಈ ಬಾಹುಬಲಿಗೆ ಮಹಾಮಸ್ತಕಾಭಿಷೇಕದ ವೈಭವದ ಸಂದರ್ಭ ಇನ್ನೂ ಇದೆ ಅಂತ ಅಂದ್ಕೊಳ್ತೇವೆ. ಇನ್ನು ಒಂದು ನಿಮಿಷ ಇದೆ ವೀಕ್ಷಕ ವರ್ಣೆಗೆ. ಜಗದ ಬಾಹುಬಲಿ ಸ್ವಾಮಿ ಭಗವಾನಕ್ಕೆ ಬಂಧುಗಳೇ, ಜೋಗದ ಜಲಪಾತ ಮಾತ್ರ ಅಲ್ಲ, ಸಮುದ್ರ ತೀರಕ್ಕೆ ಹೋಗಿ ನಿಂತರೆ ಅಲ್ಲಿ ಬರುವ ಅಲೆಗಳು ಹೇಗೆ ನಮ್ಮ ತೀರದ ಕಡೆಗೆ ಹರಿದು ಬರ್ತವೋ ಆ ರೀತಿಯಲ್ಲಿ ಭಗವಾನ್ ಬಾಹುಬಲಿಯ ಅಮೋಘವಾದಂತಹ ಮಸ್ತಕದಿಂದ, ದಿವ್ಯವಾದಂತಹ ಮಸ್ತಕದಿಂದ ಅಭಿಷೇಕ ಮಾಡಲ್ಪಟ್ಟಂತಹ ದ್ರವ್ಯ ಆ ಕ್ಷೀರ ಅತ್ಯಂತ ಶ್ರೇಷ್ಠವಾದಂತಹ, ನಾವು ಹಸುವನ್ನ ಕಾಮಧೇನು ಅಂತ ಕರೆಯುತ್ತೇವೆ. ಕಾಮಧೇನುವೇ ಕೊಟ್ಟಿರುವಂತಹ ಅಮೂಲ್ಯವಾದಂತಹ ದ್ರವ್ಯ ಅದು ಕ್ಷೀರ. ಆ ಕ್ಷೀರದಿಂದ ಅಭಿಷೇಕ ಮಾಡಿ ಭಗವಂತನನ್ನ ಕಂಗೊಳಿಸುವ ಹಾಗೆ ಮಾಡಿದ ಈ ಹೊತ್ತು ಈ ಕ್ಷಣ ಅವಿಸ್ಮರಣೀಯವಾದದ್ದು ಅಂತ ಭಾವಿಸಿಕೊಳ್ಳೋಣ. ಬಲಿಯೇ ಬಾಹುಬಲಿ ಭಗವಾನ ಕೀ ಜೈ ಹೋ. ಬಾಹುಬಲಿ ಸ್ವಾಮಿಗೆ ಅಭಿಷೇಕ ಮಾಡಲಿಕ್ಕೆ ದೇಶ ವಿದೇಶದಿಂದ ಕೂಡ ಇವತ್ತು ಬಂದಿದ್ದಾರೆ. TV 18ನ ಆಂಕರ್ ನವಿತಾ ಜೈನ್ ಕೂಡ ಈ ಕ್ಷೀರಾಭಿಷೇಕದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಕುಂಬುಜದ ಭಟ್ಟಾರಕ ಸ್ವಾಮೀಜಿ ಕೂಡ ಮೇಲ್ಗಡೆ ಹೋಗಿದ್ದಾರೆ. ಜಗದ ಬಾಹುಬಲಿ ಸ್ವಾಮಿ ಭಗವಾನ ಕಿ ಜೈ ಹೋ. ಅಭಿಷೇಕ ಅಭಿಷೇಕ ಬಾಹುಬಲಿ ಜಿನಗೆ ಅಭಿಷೇಕ ಅಭಿಷೇಕ ಗುಮ್ಮಟೇಶ್ವರಗೆ ಬಾಹುಬಲಿ ಜಿನಗೆ ನಂದೆಯ ಕಂದಾನಂದ ಜಯ ಬಾಹುಬಲಿ ದೇವಾ ಸುನಂದೆಯ ಕಂದಾನಂದ ಜಯ ಬಾಹುಬಲಿ ದೇವಾ ಜಯ ವೃಷಭಾನಂದನ ಚಂದ ಜಯ ವೃಷಭಾನಂದನ ಚಂದ ಜಯ ವೇಣೂರು ಪುರವಾಸ ಸುನಂದೆಯ ಕಂದಾನಂದ ಜಯ ಬಾಹುಬಲೀಶ ದೇವಾ ಸುಂದರನೇ ಮನ್ಮಥನೇ ವಂದಿಸುವೆನು ಪದಕ್ಕೆ ಸುಂದರನೇ ಮನ್ಮಥನೇ ನಿನಗೊಂದಿಸುವೆನು ಪದಕ್ಕೆ
चन्दन तण्डुल पुष्पकै चरु सुदीप सुधूप फलार्घकै धवल मङ्गल गानरवाङ्कुले जिनगृहे गोमटेश महं यजे। ಓಂ ಹ್ರೀಂ ಕ್ಲೀಂ ಕ್ಲೀಂ ಐಮರಂ ಗುಮ್ಮಟೇಶ್ವರ ಬಾಹುಬಲಿ ಭುಜಬಲೀಶ ಪರಮಜನದೇವಾಯ ಕ್ಷೀರಾಭಿಷೇಕ ಪೂರ್ವಕೇನ ಜಲಾದಿಮಹಾ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹಾ. ಇದೀಗ ಮುಂದಿನ ಅಭಿಷೇಕ ಕಲ್ಕಚೂರ್ಣದ ಅಭಿಷೇಕ. ಮೋಡದ ಮರೆಯಿಂದ ಭಗವಂತನು ದರ್ಶನವನ್ನು ನೀಡಿದ ಹಾಗೆ ನಭೋ ವ್ಯೂಮ, ಭೂ ಮತ್ತು ವ್ಯೂಮದ ಮಧ್ಯೆ ಭೀಮ ಅಂತ ಹೇಳಿದ ಹಾಗೆ ಈ ಭೀಮಕಾಯದ ಶರೀರವನ್ನು, ಭಗವಂತನ ದಿವ್ಯ ಶರೀರವನ್ನು ನಾವೆಲ್ಲ ಕಣ್ತುಂಬ ನೋಡೋಣ. ಮೊದಲು ಮಂತ್ರವನ್ನು ಓದ್ತೇವೆ. ಆ ಮಂತ್ರ ಆದಮೇಲೆ ವಾಲಗಾಗ್ತದೆ. ವೀಕ್ಷಕ ವಿವರಣೆ ಮುನ್ರಾಜ್ ರೆಂಜಾಳ್ರಿಂದ. ಆನಂತರ ಸಂಗೀತ. ಹೀಗೆ ಹೊಂದಾಣಿಕೆ ಮಾಡಿಕೊಂಡ್ರೆ ನಮ್ಮ ಅಭಿಷೇಕ ಅರ್ಥಪೂರ್ಣವಾಗಿ ಆಗುತ್ತೆ. ಜಬಲ ಬಾಹುಬಲಿ ಸ್ವಾಮಿ ಭಗವಾನಕಿ ಮಂತ್ರ. पिष्टैश्च कल्कचूर्णैश्च गन्धद्रव्य समुद्भवै जिनाङ्गसङ्गताज्यादि स्नेहापोहं करोम्यहम्. ಜಲಸೇಚನ ಆಗಲಿ. ಜಲಸೇಚನ ಆದಮೇಲೆ ಕಲ್ಕಚೂರ್ಣಾಭಿಷೇಕ. ಒಮ್ಮೆ ಜಲಸೇಚನ ಆಗಿ ಪೂರ್ವ ರೂಪಕ್ಕೆ ಭಗವಂತನನ್ನು ತರಬೇಕು. ಜಲಸೇಚನ ಮಾಡಬಹುದು. ಬಂಧುಗಳೇ, ನಾಳೆ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ನಾವೆಲ್ಲ ರಾತ್ರಿ ಮಸ್ತಕಾಭಿಷೇಕ ನೋಡಿದ್ದೇವೆ. ಹಗಲು ಮಸ್ತಕಾಭಿಷೇಕ ನೋಡುವ ಭಾಗ್ಯ ನಾಳೆ ಇದೆ. ಅದು ಪರಮಪೂಜ್ಯ ಅಮೋಘ ಕೀರ್ತಿ ಮುನಿ ಮಹಾರಾಜರು ಮತ್ತು ಪರಮಪೂಜ್ಯ ಅಮರಕೀರ್ತಿ ಮುನಿ ಮಹಾರಾಜರ ದೀಕ್ಷಾ ರಜತ ಜಯಂತಿಯ ಸಂದರ್ಭದಲ್ಲಿ ವಿಶೇಷವಾದ ಮಸ್ತಕಾಭಿಷೇಕ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 10 ಗಂಟೆಯವರೆಗೆ. ಹೊಸ ರೀತಿಯಲ್ಲಿ ಹಗಲಿನಲ್ಲಿ ಮಸ್ತಕಾಭಿಷೇಕವನ್ನು ನೋಡಿ ಆನಂದಿಸುವ ಅವಕಾಶ. ಜೊತೆಗೆ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ದೀಕ್ಷಾ ರಜತ ಜಯಂತಿಯ ಸಂಭ್ರಮದಲ್ಲಿ ವಿಶೇಷವಾದಂಥ ಪ್ರವಚನಾದಿ ಕಾರ್ಯಕ್ರಮಗಳು ಸಭಾಭವನದಲ್ಲಿ ನಡೀಲಿಕ್ಕಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಂಧುಗಳೆಲ್ಲ ನಾಳೆ ಭಾನುವಾರ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. बोलिए बाहुबली भगवान की, बोलिए बाहुबली भगवान की. ಜಲಸೇಚನ ಆಗ್ತಾ ಇದೆ. ಭಗವಂತನ ಬಿಂಬವನ್ನು ಪೂರ್ವ ರೂಪಕ್ಕೆ ತಂದು ಆ ನಂತರ ಕಲ್ಕಚೂರ್ಣದ ಅಭಿಷೇಕದ ಮಂತ್ರವನ್ನು ಓದಿ, ಮಂತ್ರ ಪೂರ್ಣಗೊಂಡಾಗ ಅಭಿಷೇಕ ಆಗ್ತಾ ಇರುವಾಗೆ ವಾಲಗ 1 ನಿಮಿಷ, ಆನಂತರ ವೀಕ್ಷಕ ವಿವರಣೆ 2 ನಿಮಿಷ, ಆಮೇಲೆ ಹಾಡು 2 ನಿಮಿಷ. ಸಮಯ ಸಿಕ್ಕಿದ್ರೆ ಪುನಃ ವೀಕ್ಷಕ ವಿವರಣೆ. ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಒಟ್ಟು 7 ನಿಮಿಷದಲ್ಲಿ ಕಲ್ಕಚೂರ್ಣ ಅಭಿಷೇಕವನ್ನು ಪೂರೈಸಬೇಕು. पिष्टैश्च कल्कचूर्णैश्च गन्धद्रव्यसमुद्भवै जिनाङ्गसङ्गताज्यादि स्नेहापोहं करोम्यहम्. ॐ ह्रीं श्रीं क्लीं ऐं अर्हं पवित्रधरचल्कचूर्णेन बाहुबलिजिनदेवाय उद्वर्तयामि स्वाहा. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ಮಂ ಹಂ ಸಂ ತಂ ಪಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಚೀಂ ಚೀಂ ಹಂಸಾ ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಕಲ್ಕಚೂರ್ಣೋದ್ವರ್ತನಂ ಕರೋಮಿ ಸ್ವಾಹಾ. ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವೀಂ ಜ್ವೀಂ ಚೀಂ ಚೀಂ ಹಂಸಾ ತ್ರೈಲೋಕ್ಯ ಸ್ವಾಮಿನೇ ಪವಿತ್ರತರ ಕಲ್ಕಚೂರ್ಣೋರ್ಧ್ವರ್ತನಂ ಕರೋಮಿ ನಮೋ ಅರ್ಹತೆ ಸ್ವಾಹಾ. ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಕಲ್ಕಚೂರ್ಣಾಭಿಷೇಕವನ್ನು ಮಾಡುವುದಕ್ಕೆ ವಿಳಂಬ ಮಾಡಬೇಡಿ. ಮಂತ್ರ ಮುಗಿದ ತಕ್ಷಣ ಅಭಿಷೇಕ ಆಗಬೇಕು. ಎರಚಾಟವನ್ನು ಆಮೇಲೆ ಮಾಡಿ. ಅಭಿಷೇಕದ ಮಂತ್ರ ಮುಗಿದ ತಕ್ಷಣ ನೀವು ಅಭಿಷೇಕವನ್ನು ಮಾಡಲೇಬೇಕು.
बोलिए बाहुबली भगवान की ಜೈ ಹೋ. ಭಗವಾನ್ ಬಾಹುಬಲಿ ಸ್ವಾಮಿಗೆ ಕಲ್ಕಚೂರ್ಣದ ಅಭಿಷೇಕ, ಶ್ವೇತ ಕಲ್ಕಚೂರ್ಣದ ಅಭಿಷೇಕ. ಏಲಕ್ಕಿ, ಲವಂಗ, ಮುಡಿವಾಳ, ಕರ್ಕೋಳ, ಗಂಧಸಾಲಿ ಅಕ್ಕಿಗಳಿಂದ ಮಿಶ್ರಿತವಾದಂತಹ, ಜೊತೆಗೆ ಸಾಧ್ಯವಾದರೆ ಕರ್ಪೂರ, ಕುಂಕುಮ ಕೇಸರ ಮೊದಲಾದ ದ್ರವ್ಯಗಳನ್ನು ಸೇರಿಸಿ ಸಿದ್ಧಪಡಿಸಿದಂತಹ ಈ ಅಮೂಲ್ಯವಾದಂತಹ ದ್ರವ್ಯ ಶ್ವೇತ ಕಲ್ಕಚೂರ್ಣ. ಶ್ವೇತ ಕಲ್ಕಚೂರ್ಣದಲ್ಲಿ ಭಗವಂತನಿಗೆ ಅಭಿಷೇಕ ಮಾಡಿದಾಗ ಇಡೀ ಮನ್ಮಥ ರೂಪ ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಕ್ಕಂತಹ ಸಂದರ್ಭ ಇದು. ಬಂಧುಗಳೇ, ಈ ಹೊತ್ತಿನಲ್ಲಿ ಭಗವಂತನನ್ನ ಕಣ್ತುಂಬಿಕೊಳ್ಳುವುದಕ್ಕಿರುವ ಅವಕಾಶಕ್ಕಿಂತ ಬೇರೆ ಅವಕಾಶ ಇಲ್ಲ ಅಂತ ಭಾವಿಸಿಕೊಳ್ತೇನೆ. ಒಂದು ಬಾರಿ ತಲೆಯಿಂದ ಪಾದದವರೆಗೆ ಅವಲೋಕನ ಮಾಡಿ, ಅತ್ಯಂತ ಸುಂದರವಾದಂತಹ ಗುಂಗುರು ಕೂತಲಿನ ಆ ಮಸ್ತಕ 64 ವಿದ್ಯೆಗಳನ್ನು ಕರಗತ ಮಾಡಿಕೊಂಡಂತ ಅದನ್ನೆಲ್ಲವನ್ನು ತಿಳಿದುಕೊಂಡಿರುವಂತಹ ಜ್ಞಾನಿಯ ಆ ಶಿರ ಅದು. ಅದರಿಂದ ಸ್ವಲ್ಪ ಕೆಳಗೆ ಬಂದರೆ ವಿಶಾಲವಾದ ಹಣೆ, ಒಬ್ಬ ಶ್ರೇಷ್ಠನಾದಂತಹ ಮಹಾತ್ಮನ ವಿಶೇಷ ಗುಣವನ್ನು ಸೂಚಿಸ್ತಕ್ಕಂತಹ ಹಣೆ ಅಲ್ಲಿದೆ. ಅದರ ಕೆಳಗೆ ಬರ್ತಾ ಇದ್ದ ಹಾಗೆ ಕಾಮನ ಬಿಲ್ಲಿನ ಹಾಗೆ ಕಂಗೊಳಿಸ್ತಕ್ಕಂತಹ 2 ಹುಬ್ಬುಗಳು. ಅದರ ಕೆಳಭಾಗದಲ್ಲಿ ಅರ್ಧನಿಮೀಲಿತ ನೇತ್ರ, ಅರ್ಧನಿಮೀಲಿತ ನೇತ್ರದ ಮೂಲಕ ತನ್ನ ಅಂತರಂಗದಲ್ಲಿರುವ ಶುದ್ಧಾತ್ಮನನ್ನು ಅವಲೋಕಿಸ್ತಕ್ಕಂತಹ ಸುಂದರವಾದಂತಹ ಬಿಂಬ. ಕೆಳಗಿರುವಂತಹ ಉದ್ದನೆಯ ಮೂಗು, ಅದೃಷ್ಟಶಾಲಿಯ ಮೂಗು. ತುಟಿಗಳಲ್ಲಿ ಅರಳುತ್ತಿರುವಂತಹ ತುಂಬ ಸುಂದರವಾದ ನಗೆ, ತುಂಬಿದ ಕೆನ್ನೆಗಳು, ಚಂದ್ರನಂತೆ ಕಂಗೊಳಿಸುತ್ತಿರುವಂತಹ, ಆಕಾಶದಲ್ಲಿ ಕೂಡ ಚಂದ್ರ ಸರಿಯಾಗಿ ಪ್ರತಿಸ್ಪರ್ಧಿಯಾಗಿ ನಿಂತಿದ್ದಾನೆ ಎದುರು ಭಾಗದಲ್ಲಿ. ಚಂದ್ರನಂತೆ ಕಂಗೊಳಿಸ್ತಕ್ಕಂತಹ ಸುಂದರವಾದಂತಹ ಮುಖ ಅರವಿಂದ, ಉದ್ದನೆಯ ಕುತ್ತಿಗೆ, ಸುಂದರವಾದಂತಹ ಎದೆಗಳು, ಉದ್ದನೆ ತೋಳುಗಳು, ಮೊಣಕಾಲಿನವರೆಗೆ ಚಾಚಿರುವಂತಹ ಉದ್ದನೆಯ ತೋಳುಗಳು, ಸುಂದರವಾದ ಹೊಟ್ಟೆ, ನೀಳವಾಗಿರತಕ್ಕಂಥ ಕಾಲುಗಳು, ಅಚಲವಾಗಿ ಹತ್ತಿರದಲ್ಲಿ ಇಟ್ಟುಕೊಂಡು ಏಕಾಗ್ರ ಚಿತ್ತದಿಂದ ತಪಸ್ಸನ್ನು ಆಚರಿಸುತ್ತಿರುವಂತಹ ಭಗವಾನ್ ಬಾಹುಬಲಿಯ ಈ ಸುಂದರ ರೂಪಕ್ಕಿಂತ ಬೇರೆ ರೂಪ ಮನ್ಮಥ ರೂಪವಾಗಿ ಕಂಗೊಳಿಸುವುದಕ್ಕೆ ಸಾಧ್ಯವೇ? ಅದಕ್ಕೋಸ್ಕರವೇ ಈ ಪರಿಯ ಸೊಬಗಾವ ದೇವರೋಳು ನಾ ಕಾಣೆ, ಸಿರಿಪತಿಯ ಕಂದ ಸಿರಿ ಬಾಹುಬಲಿಗಲ್ಲದೆ ಅಂತ ಕವಿ ಅತ್ಯಂತ ಸುಂದರವಾಗಿ ಹಾಡಿದ್ದನ್ನ ನೆನಪು ಮಾಡಿಕೊಳ್ಳಬಹುದು. ಕಲ್ಕಚೂರ್ಣದ ಅಭಿಷೇಕದಿಂದ ಭಗವಂತ ಕಂಗೊಳಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಆ ಇಡೀ ಬಿಂಬವನ್ನ, ಮನ್ಮಥ ರೂಪವನ್ನ ಮನಸ್ಸಿನಲ್ಲಿ ತುಂಬಿಕೊಳ್ತಾ ಹಾಡೋಣ. ಬಲಿಯ ಬಾಹುಬಲಿ ಸ್ವಾಮಿ ಭಗವಾನ ಕೀ. ಕಲ್ಕಚೂರ್ಣದೊಂದಿಗೆ ಅರಶಿನ ಹುಡಿಯು ಕೂಡ ನಡಿಲಿಕ್ಕಿದೆ. ಕಾಲನ ಜಯಿಸಿದ ಕಾರುಣ್ಯ ಮೂರ್ತಿಗೆ ಕಲ್ಕಚೂರ್ಣದಲ್ಲಿ ಅಭಿಷೇಕ. ಕಾಲನ ಜಯಿಸಿದ ಕಾರುಣ್ಯ ಮೂರ್ತಿಗೆ ಕಲ್ಕಚೂರ್ಣದಲ್ಲಿ ಅಭಿಷೇಕ. ಮೋಡದ ಮರೆಯಲಿ ಚಂದ್ರನ ಪರಿಯಲಿ, ಮೋಡದ ಮರೆಯಲಿ ಚಂದ್ರನ ಪರಿಯಲಿ, ಬಾಹುಬಲಿ ಜಿನಗ ಅಭಿಷೇಕ. ಅಭಿಷೇಕ, ಆಹಾ ಅಭಿಷೇಕ, ಅಭಿಷೇಕ, ಅಭಿಷೇಕ. ನೋಡೋಣ ಬನ್ನಿ ಮಸ್ತಕಾಭಿಷೇಕ ಶ್ರೀದೇವ ಗೋಮಠ ಸನ್ನಿಧಿನಾಗ. ನೋಡೋಣ ಬನ್ನಿ ಮಸ್ತಕಾಭಿಷೇಕ ಗೋಮಠ ದೇವನಗಿರಿ ಇದು ನಾಗ. ವೇಣೂರು ಪುರವಿದು ಸುಂದರ ಲೋಕ, ವೇಣೂರು ಪುರವಿದು ಸುಂದರ ಲೋಕ, ಜನಮನವೆಲ್ಲವ ತುಂಬಿದೆ ಬೆಳಕ. ಅಭಿಷೇಕ, ಆಹಾ ಅಭಿಷೇಕ, ಅಭಿಷೇಕ, ಅಭಿಷೇಕ. ಈಗ ಅರಸಿನ ಹುಡಿ ಹಾಕ್ಬೋದು. ಅರಸಿನ ಹುಡಿ, ಅರಸಿನ ಹುಡಿ ಹೊನ್ನಿನ ವರ್ಣಕ್ಕೆ ಭಗವಂತನ. ದೇವಗೆ ಶ್ರೀ ಬಾಹುಬಲಿಗೆ ಭೂಮಿಗೆಲ್ಲ ಒಡೆಯನಾದವಗೆ.
ಹರಿದ್ರಾಶೋನುದ್ವರ್ತನಂ ಕರೋಮಿ ಸ್ವಾಹಾ ಕಾಮದೇವಗೆ ಶ್ರೀ ಬಾಹುಬಲಿಗೆ ಭೂಮಿಗೆಲ್ಲ ಒಡೆಯನಾದವಗೆ ಕಾಮಿನಿಯರ ತೊರೆದು ನಿಂದವಗೆ ಕಾಮಿನಿಯರ ತೊರೆದು ನಿಂದವಗೆ ಹೇಮವರ್ಣದ ಶ್ರೀ ಬಾಹುಬಲಿಗೆ ಅಭಿಷೇಕ ಆಹಾ ಅಭಿಷೇಕ ಅಭಿಷೇಕ ಆಹಾ ಅಭಿಷೇಕ ಚಿನ್ನದ ವರ್ಣಕ್ಕೆ ಭಗವಾನ್ ಬಾಹುಬಲಿಯ ಮೂರ್ತಿ ನಿಧಾನಕ್ಕೆ ಹೊನ್ನಿನ ವರ್ಣಕ್ಕೆ ಪರಿವರ್ತನೆ ಆಗ್ತಾ ಇರುವುದನ್ನು ಕಾಣಬಹುದು. ಚಿನ್ನದ ಮೂರ್ತಿಯಂತೆ ಚಿನ್ನದ ಪುತ್ಥಳಿಯಂತೆ ಭಗವಂತ ಸುಂದರವಾಗಿ ಕಾಣ್ತಾ ಇರುವಂಥದ್ದನ್ನು ಕಾಣಬಹುದು. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವಯದ್ರ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಶ್ರೀ ಗುಮ್ಮಟೇಶ್ವರ ಬಾಹುಬಲಿ ಪರಮಜನದೇವಾಯ ಅರಶಿನಾಭಿಷೇಕಂ ಉದ್ವರ್ತನಂ ಅರಶಿನ ಪಿಷ್ಟಚೂರ್ಣೇನ ಉದ್ವರ್ತನಂ ಕರೋಮಿ ಸ್ವಾಹಾ ಸ್ವಾಹಾ. बोलिए बाहुबली भगवान की ಜೈ ಹೋ. ಪೌದನಪುರದಲ್ಲಿ ಭರತೇಶ ತನ್ನ ತಮ್ಮನ ನೆನಪಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ 525 ಬೆರಳತೆ ಎತ್ತರದ ಚಿನ್ನದ ಭಗವಾನ್ ಬಾಹುಬಲಿಯ ಬಿಂಬ ಹೀಗಿದ್ದಿರಬಹುದೇ ಅನ್ನುವ ಊಹನೆ ಮಾಡುವುದಕ್ಕೆ ಒಂದು ಸಂದರ್ಭ. ಆದರೆ ನಮ್ಮ ಬಿಂಬ 35 ಅಡಿ ಎತ್ತರ ಮಾತ್ರ. 525 ಅಡಿ ಎತ್ತರ ಈ ಬಿಂಬ ಇದ್ದಿದ್ದರೆ ಹೇಗಿರುತ್ತಿತ್ತು ಅಂತ ಒಂದು ಕ್ಷಣ ನಾವು ಯೋಚನೆ ಮಾಡಿದರೆ ಭಾವನೆ ಮಾಡುವ. ಏನಾಗ್ಬೇಕು ಭಾವನೆ ಮಾಡ್ಲಿಕ್ಕೆ? ಖಂಡಿತವಾಗಿ 1000 ಅಡಿದ್ದೇ ಮಾಡುವ. ಇಲ್ಲೇ ಫಲ್ಗುಣ ನದಿಯಲ್ಲಿ 1000 ಅಡಿಯ ಮೂರ್ತಿ ಅಂತ ಭಾವನೆ ಮಾಡುವ. ಬಲಿಯೇ ಬಾಹುಬಲಿ ಭಗವಾನ ಕೀ. ಭಗವಾನ್ ಬಾಹುಬಲಿಗೆ ಅರಶಿನದ ಅಭಿಷೇಕ. ಈ ಅರಶಿನಕ್ಕೆ ಇರತಕ್ಕಂಥ ವಿಶೇಷವಾದ ಒಂದು ಗುಣ ಅಂದರೆ ವಿಷವನ್ನ ನಂಜನ್ನ ದೂರ ಮಾಡತಕ್ಕಂಥದ್ದು. ಶರೀರದಲ್ಲಿ ಆಗಲಿ ಮನಸ್ಸಿನಲ್ಲಿ ಆಗಲಿ ಯಾವುದೇ ನಂಜು ವಿಷ ಇದ್ದರೆ ಅದನ್ನು ದೂರ ಮಾಡಬಹುದಾದ, ಆದರೆ ಭಗವಂತನಿಗಿಲ್ಲ. ಭಗವಂತನಿಗೆ ಅಭಿಷೇಕ ಮಾಡತಕ್ಕಂಥದ್ದು ವಿವಿಧ ದ್ರವ್ಯಗಳಿಂದ ಅಲಂಕಾರ ಮಾಡುವುದು ನಮಗಾಗಿ, ನಮ್ಮ ಆತ್ಮಸಂತೋಷಕ್ಕಾಗಿ ಎನ್ನುವುದನ್ನು ನೆನಪು ಮಾಡಿಕೊಳ್ಳೋಣ. ಯಾಕೆ ಅಂದರೆ ಜಲಾಭಿಷೇಕದಿಂದ ಮೊದಲುಗೊಂಡು ಇದುವರೆಗೂ ನಾವು ಗಮನಿಸಿದ್ದೇವೆ. ಮೊನ್ನೆಯಿಂದ ಮೊದಲುಗೊಂಡು 3 ದಿನದಲ್ಲೂ ನೋಡ್ತಾ ಇದ್ದೇವೆ. ಭಗವಾನ್ ಹಾಗೇ ನಗುತ್ತಾ ಇದ್ದಾರೆ, ಹಾಗೇ ಹಸನ್ಮುಖಿಯಾಗಿದ್ದಾರೆ, ಬದಲಾಗಿಲ್ಲ. ಬದಲಾವಣೆ ನಮ್ಮಲ್ಲಾಗಬೇಕು ಎನ್ನುವ ಪ್ರೇರಣೆಯನ್ನ ಭಗವಾನ್ ಬಾಹುಬಲಿ ನೀಡುತ್ತಾ ಇದ್ದಾರೆ. ಹಸನ್ಮುಖಿಯಾಗಿ ಎಲ್ಲ ದ್ರವ್ಯಗಳಿಂದ ಅಭಿಷೇಕಗೊಳ್ಳುತ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ತನ್ನ ಮಗುವನ್ನ ಅಲಂಕರಿಸುವ ತಾಯಿಯ ಹಾಗೆ ಭಕ್ತರು ನಾವು ಭಗವಂತನನ್ನು ಅಲಂಕರಿಸಿ ಆನಂದಿಸುವುದು. ಜಲಸೇಚನದ ಸಿದ್ಧತೆಯಲ್ಲಿ ಕೇಸರಿ ಅಭಿಷೇಕವು ನಡೀತದೆ ಈಗ. ಬಲಿಯ ಬಾಹುಬಲಿ ಭಗವಾನ ಕೀ. ಕೇಸರಿ ಅಭಿಷೇಕ, ಒಂದು ಹಾಡು ಅರಶಿನ ಅಭಿಷೇಕ ಆಗುವಾಗ ಕೇಸರಿ ಹಾಡಿದ್ರೆ ಒಳ್ಳೇದು. ಅರಶಿನ ಅಭಿಷೇಕ. केसरिया केसरिया आज हमारे रंग केसरिया. ಎಲ್ಲರೂ ಹಾಡಿ. केसरिया केसरिया आज हमारे रंग केसरिया. ಜಯ ಬಾಹುಬಲಿ ಸ್ವಾಮಿ ಭಗವಾನ ಕಿ. केसरिया तन केसरिया मन केसरिया
ಇವತ್ತಿನ ಕೇಸರಿಯನ್ನು ತುಮಕೂರಿನ ರಾಜೇಂದ್ರ ಕುಮಾರ್ ಇವರು ನೀಡಿದ್ದಾರೆ. ತುಮಕೂರು ಶ್ರೇಮ್ಸ್ ಕುಮಾರ್ ರವರ ಸುಪುತ್ರ. ಅರಶಿನ ಕೂಡ ಅವರೇ ನೀಡಿದ್ದಾರೆ ಉಚಿತವಾಗಿ ಸಮಿತಿಗೆ. ಅರಶಿನ ಮತ್ತು ಕಾಶ್ಮೀರಿ ಕೇಸರಿ, ಇದಾದ ಮೇಲೆ ಕಾಶ್ಮೀರಿ ಕೇಸರಿ ಅಭಿಷೇಕ ನಡೀತದೆ. ಇವತ್ತಿನ ಈ ಅರಶಿನ ಮತ್ತು ಕೇಸರಿಯನ್ನು ನಮ್ಮ ತುಮಕೂರಿನ ರಾಜೇಂದ್ರ ಬಂಧುಗಳು ನೀಡಿದ್ದಾರೆ. ಅವರಿಗೆ ನಮ್ಮ ಸಮಿತಿ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತದೆ. ಇವತ್ತಿನ ಪೂಜಾಕರ್ತರಾದ ಡಾಕ್ಟರ್ BP ಇಂದ್ರರ ಸುಪುತ್ರ ಮತ್ತು ಅವರೆಲ್ಲ ಕುಟುಂಬವರ್ಗ ಪರಿವಾರದವರು ಇವತ್ತಿನ ಪೂಜಾಕರ್ತರಾಗಿದ್ದಾರೆ. 3ನೇ ದಿನದ ಅಭಿಷೇಕದ ಕೇಸರಿ ಅಭಿಷೇಕ, ಕಾಶ್ಮೀರಿ ಕೇಸರಿ ಅಭಿಷೇಕ. जय बोलो बाहुबली स्वामी भगवान की जय हो। वम मम 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 सम सम तम तम पम पम द्राम द्राम द्रीम द्रीम झीम झीम खीम खीम हम शास्त्रैलोक्य स्वामिने पवित्रतर काश्मीरी केसरी अभिषेकं करोमि नमो अर्हते स्वाहा। वम मम 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 सम सम तम तम पम पम झीं झीं द्राम द्राम द्रीं द्रीं द्रावय द्रावय नमो अर्हते भगवते श्रीमते पवित्रतर काश्मीरी केसरी अभिषेकं करोमि नमो अर्हते स्वाहा। ವಾಲಗದೊಂದಿಗೆ ಅಭಿಷೇಕವನ್ನು ಮಾಡಬೇಕು. ಮಂತ್ರ ಮುಗಿದ ತಕ್ಷಣ ಅಭಿಷೇಕಗಳು ಆಗಬೇಕು, ವಿಳಂಬ ಮಾಡಬಾರ್ದು. ಜೈ बोलो ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ಅರಶಿನ ಅಭಿಷೇಕ ಆಗ್ತಾ ಇದೆ ಭಗವಂತನ ಮೇಲೆ. ಅರಶಿನ ಅಭಿಷೇಕ ಹೊನ್ನಿನ ವರ್ಣಕ್ಕೆ ಭಗವಂತನ ಮನ್ಮಥ ರೂಪ, ಚಿನ್ನದ ವರ್ಣದಲ್ಲಿ ಭಗವಂತನನ್ನು ಕಣ್ತುಂಬಿಕೊಳ್ಳೋಣ. ಜೈ बोलो ಬಾಹುಬಲಿ ಸ್ವಾಮಿ ಭಗವಾನಕ್ಕೆ ಜೈ ಹೋ. ವಾಲಗ ನಿಲ್ಲಿಸಿ ವೀಕ್ಷಕ ವಿವರಣೆ 1 ನಿಮಿಷ, ಆನಂತರ 3 ನಿಮಿಷ ಹಾಡು ಕೇಳುವ. बोलिए बाहुबली भगवान की ಜೈ ಹೋ. ಬಂಧುಗಳೇ, ಭಗವಾನ್ ಬಾಹುಬಲಿ ಬಂಗಾರದ ಬಣ್ಣದಲ್ಲಿ ಆಗಸದೆತ್ತರಕ್ಕೆ ಮೈಚಾಚಿ ನಿಂತಹ ಅತ್ಯಂತ ಸುಂದರವಾದಂತಹ ಸನ್ನಿವೇಶ ಇದು. ಈಗಲೂ ನಗುವೆ. ಮತ್ತೆ ಹೇಳ್ತಾ ಇದ್ದೇನೆ, ಸವಾಲು ನಿಮ್ಮ ಮುಂದೆ ಉಂಟು. ನಾಳೆ ಒಳಗೆ ಉತ್ತರ ಕೊಡಬೇಕು. ಒಳ್ಳೆಯ ಉತ್ತರಕ್ಕೆ ಬಹುಮಾನ ಉಂಟು. ಬಾಹುಬಲಿ ಯಾಕೆ ನಗುತ್ತಾ ಇರಬಹುದು, ಆ ನಗುವಿನ ಹಿಂದಿರುವ ಭಾವನೆ ಏನಿರಬಹುದು ಅಂತ ಊಹನೆ ಮಾಡಿ ಬರೆದುಕೊಡಿ. ಭಗವಾನ್ ಬಾಹುಬಲಿ ಬಂಗಾರದ ಬಣ್ಣದಲ್ಲಿ ಕಂಗೊಳಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಭಗವಂತನ ಆಂತರ್ಯದಲ್ಲಿರ್ತಕ್ಕಂಥ ಭಾವನೆಗಳನ್ನು ನಾವು ಅರ್ಥ ಮಾಡಿಕೊಳ್ಳಲೇಬೇಕು. ಯಾಕೆ ಅಂದರೆ ಕೇವಲ ಕಣ್ಣಿಗೆ ಆನಂದವನ್ನು ಕೊಡುವುದಕ್ಕಷ್ಟಕ್ಕೆ ನಾವು ಬರಲಿಲ್ಲ, ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸ್ತಾ ಇಲ್ಲ. ಇದರ ಅಂತರಂಗದ ಸತ್ವವನ್ನು ಸ್ವೀಕಾರ ಮಾಡಿಕೊಂಡು 12 ವರ್ಷ ಅದನ್ನು ಜತನವಾಗಿ ಇರಿಸಿಕೊಂಡು ನಾವು ನಮ್ಮ ಜೀವನವನ್ನು ಸುಂದರಗೊಳಿಸಿಕೊಳ್ಬೇಕು ಎನ್ನುವ ದೃಷ್ಟಿಯಿಂದ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ಆ ಸತ್ವವನ್ನು ಸ್ವೀಕರಿಸುವುದಕ್ಕೆ ಇದು ಸರಿಯಾದ ಸಂದರ್ಭ. ಬಂಗಾರದ ಬಣ್ಣದಲ್ಲಿ ಭಗವಾನ್ ಬಾಹುಬಲಿ ಅತ್ಯಂತ ಆಕರ್ಷಕವಾಗಿ ಶೋಭಿಸ್ತಾ ಇದ್ದಾನೆ. ಪೂಜ್ಯ ಹೆಗ್ಗಡೆಯವರು ಯಾವಾಗಲೂ ರಾಜರತ್ನಂ ಅವರು ಹೇಳಿದ ಮಾತನ್ನು ನೆನಪು ಮಾಡಿಕೊಳ್ತಾ ಇರ್ತಾರೆ. ಬಂಗಾರದಲ್ಲಿಯೋ ಬೆಳ್ಳಿಯಲ್ಲಿಯೋ ಚಿಕ್ಕ ಮೂರ್ತಿಯನ್ನು ಯಾಕೆ ಮಾಡಲಿಲ್ಲ, ಶಿಲೆಯಲ್ಲಿಯೇ ದೊಡ್ಡ ಬಿಂಬವನ್ನು ಯಾಕೆ ಮಾಡಿದ್ರು ಹಿರಿಯರು, ನಮ್ಮ ಹಿರಿಯರು ಅರಸರು ಅಂತ ಹೇಳಿದರೆ GP ರಾಜರತ್ನಂ ಹೇಳ್ತಿದ್ರಂತೆ, ಬಂಗಾರದಲ್ಲೋ ಬೆಳ್ಳಿಯೋ ಚಿಕ್ಕದು ಮಾಡಿದರೆ ಯಾರಾದರೂ ಕಿಸೆಯಲ್ಲಿ ಹಾಕ್ಕೊಂಡು ಹೋದಾರು ಅಂತ ಭಯದಿಂದ ಅಂತ. ವಾಸ್ತವವಾಗಿ ಕಾರ್ಕಳದ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯನ್ನು ನಿರ್ಮಾಣ ಮಾಡುವ ಸಂದರ್ಭಕ್ಕೆ ರಾಜನು ಇದನ್ನೇ ಯೋಚನೆ ಮಾಡಿದ್ದ ಅಂತ ಅಲ್ಲಿಯ ಚರಿತ್ರೆಯಲ್ಲಿ ಬರ್ತದೆ. ಯಾವುದಾದರೂ ಲೋಹದಿಂದ, ಬೆಳ್ಳಿ ಬಂಗಾರಗಳಿಂದ ಬಿಂಬವನ್ನು ಮಾಡಬಹುದೇ ಅಂತ ಯೋಚನೆ ಮಾಡಿದ ರಾಜ ಕೊನೆಗೆ ತೀರ್ಮಾನ ಮಾಡಿದ್ದು, ಲೋಹವಾದರೆ ಅದನ್ನು ನೋಡಿದಂಥ ಜನ ಲೋಹದ ಮೋಹಕ್ಕೆ ಒಳಗಾಗ್ತಾರೆ. ಲೋಹದ ಮೋಹಕ್ಕೆ ಒಳಗಾಗಿ ಅವರು ಭಗವಂತನ ಆದರ್ಶಗಳನ್ನು ಆಕರ್ಷಿಸುವುದನ್ನು ಅಥವಾ ಅದನ್ನು ಆಲೋಚನೆ ಮಾಡುವುದನ್ನು ಮಾಡುವುದಿಲ್ಲ ಅನ್ನುವ ಕಾರಣಕ್ಕಾಗಿ ಶಿಲೆಯಿಂದ ಬಿಂಬವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ ಅಂತ ಬರ್ತದೆ. ಬಹುಶಃ ಭಗವಾನ್ ಬಾಹುಬಲಿಯ ಉನ್ನತವಾದಂತಹ ಈ ಶಿಲಾಬಿಂಬಗಳು ಅದೇ ಸಂದೇಶವನ್ನ ಸಾರ್ತವೆ. ಈ ಸಾರ್ಥಕವಾದಂತಹ ಶಿಲಾಬಿಂಬಗಳ ಒಂದು ಸಂದೇಶದ ಜೊತೆಯಲ್ಲಿಯೇ ಬಿಂಬಗಳ ರಕ್ಷಣೆಯ ದೃಷ್ಟಿಯಿಂದಲೂ ಈ ಅಭಿಷೇಕ ಇದೆ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ಮುಂದೆ ಕಷಾಯ ಅಭಿಷೇಕ ಇತ್ಯಾದಿಗಳಲ್ಲಿ ನಾವು ಅರ್ಥ ಮಾಡ್ಕೊಳ್ತೇವೆ.
ಈ ಅಭಿಷೇಕ ಮಾಡ್ತಕ್ಕಂಥ ಎಲ್ಲ ದ್ರವ್ಯಗಳು ಕೂಡ ಮುಂದೆ 12 ವರ್ಷಗಳ ಕಾಲ ಈ ಬಿಂಬವನ್ನ ಸುರಕ್ಷಿತವಾಗಿಡುವ ದೃಷ್ಟಿಯಿಂದಲೂ ಕೂಡ ತುಂಬಾ ಸಹಾಯಕವಾಗ್ತವೆ. ಇದನ್ನು ನಮ್ಮ ಹಿರಿಯರು ಆಲೋಚನೆ ಮಾಡಿ ಈ ಅಭಿಷೇಕಗಳನ್ನ ಆಯೋಜನೆ ಮಾಡಿದ್ರು ಎನ್ನುವುದನ್ನ ಇಲ್ಲಿ ನೆನಪು ಮಾಡಿಕೊಳ್ಬಹುದು. ಒಟ್ಟಿನಲ್ಲಿ ಬಂಗಾರದ ಬಣ್ಣದಲ್ಲಿ ಭಗವಾನ್ ಬಾಹುಬಲಿಯ ಈ ಬಿಂಬವನ್ನ ಕಂಡು ಆನಂದಿಸೋಣ, ಕೊಂಡಾಡೋಣ. ಬಲಿಯ ಬಾಹುಬಲಿ ಭಗವಾನ ಕೀ. ಗೊಮ್ಮಟ ದೇವಗೆ ಅಭಿಷೇಕ, ವೇಣೂರು ಪುರದಲ್ಲಿ ಅಭಿಷೇಕ. ಗೊಮ್ಮಟ ದೇವಗೆ ಅಭಿಷೇಕ, ವೇಣೂರು ಪುರದಲ್ಲಿ ಅಭಿಷೇಕ. ಪರಿಮಳ ಕೇಸರಿ ಅಭಿಷೇಕ, ಸುರನರರೆಲ್ಲರಿಮ ಅಭಿಷೇಕ. ಪರಿಮಳ ಕೇಸರಿ ಅಭಿಷೇಕ, ಸುರನರರೆಲ್ಲರಿಮ ಅಭಿಷೇಕ. केसरिया केसरिया आज हमारे रंग केसरिया. जय गुरुदेव सुतनय जिनेश, जय जय धर्म प्रकाश महेश. जय जय निर्मल त्यागी योगीश, जय जय गोमट प्रथम मुक्तीश. जय जय गोमट प्रथम मुक्तीश. अभिषेक अभिषेक बाहुबली जिनग अभिषेक, परिमळ केसरी अभिषेक. जय जय अनुपम भव्य शरीरा, जय जय शुद्ध चिद्रूप गंभीरा. जय जय मोजगवन्द्य सुधीरा, जय जय गोम्मट प्रथम मुक्तीशा. जय जय गोम्मट प्रथम मुक्तीशा. अभिषेक अभिषेक बाहुबली जिनग अभिषेक, परिमळ केसरी अभिषेक. जय जय शांत निरंजन रूपा, जय जय त्रय जग ज्ञान प्रदीपा. जय पुरुषोत्तम दिव्यात्म दीपा, जय पुरुषोत्तम दिव्यात्म दीपा. जय जय गोम्मट प्रथम मुक्तीशा, जय जय गोम्मट प्रथम मुक्तीशा. अभिषेक अभिषेक बाहुबली जिनग अभिषेक, हरिद्राधारेय अभिषेक. जय जय सुरमुनि हृदय विराजा, जय जय शुभ लक्षण महातेजा. जय अघभञ्जन निरंबर राजा, जय जय गोम्मट प्रथम मुक्तीशा. जय जय गोम्मट प्रथम मुक्तीशा. अभिषेक अभिषेक बाहुबली जिनग अभिषेक, हरिद्राधारेय अभिषेक.
ಜಯ ಜಯ ಗೊಮ್ಮಟ ಪ್ರಥಮ ಮುಕ್ತೀಶ ಓ ಓ ಬಂಧುಗಳೇ, ಒಂದು ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಬಂಧುಗಳೇ, ಇವತ್ತಿನ ಈ ವೇಣೂರಿನ ಮಹಾಮಸ್ತಕಾಭಿಷೇಕಕ್ಕೆ ಶ್ರವಣ ಬೆಳಗುಳದಿಂದ ರಕ್ತಚಂದನ, ಪುಷ್ಪವೃಷ್ಟಿಗೆ ಹೂವು ಮತ್ತು ದೊಡ್ಡ ಹಾರ 2024ಕ್ಕೆ ವೇಣೂರು ಮಸ್ತಕಾಭಿಷೇಕಕ್ಕೆ ಶ್ರವಣ ಬೆಳಗುಳದ ಸ್ವಾಮೀಜಿಯವರ ಕೊಡುಗೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಅನುಮೋದನೆ. ಜೈ ಹೋ. ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. बोलिए बाहुबली भगवान की जय। बोलो बाहुबली भगवान की. ವೇಣೂರುಪುರದ ಬಾಹುಬಲಿಗೆ ಮಸ್ತಕಾಭಿಷೇಕ, ವೇಣೂರುಪುರದ ಬಾಹುಬಲಿಗೆ ಮಸ್ತಕಾಭಿಷೇಕ, ಹರಿದ್ರಧಾರೆಯ ಅಭಿಷೇಕ, ಅರಿಶಿನ ರಸದಲ್ಲಿ ಅಭಿಷೇಕ, ಹರಿದ್ರಧಾರೆಯ ಅಭಿಷೇಕ, ಅರಿಶಿನ ರಸದಲ್ಲಿ ಅಭಿಷೇಕ, ಅಭಿಷೇಕ ಅಭಿಷೇಕ ಬಾಹುಬಲಿ ಜಿನಗ ಅಭಿಷೇಕ, ಅಭಿಷೇಕ ಅಭಿಷೇಕ ಬಾಹುಬಲಿ ಜಿನಗ ಅಭಿಷೇಕ. ವರಮುನಿ ವಂದನೆ ಕರುಣ ಕೃಪಾಳು ಸುರನರ ನಮಿತಗೆ ಅಭಿಷೇಕ, ವರಮುನಿ ವಂದನೆ ಕರುಣ ಕೃಪಾಳು ಸುರನರ ನಮಿತಗೆ ಅಭಿಷೇಕ, ಗುರು ಪರಮೇಶ್ವರ ಪರಮ ಕುವರಗೆ, ಗುರು ಪರಮೇಶ್ವರ ಪರಮ ಕುವರಗೆ ಮಹಾಮಸ್ತಕ ಅಭಿಷೇಕ, ಅಭಿಷೇಕ ಅಭಿಷೇಕ ಗೊಮ್ಮಟ ದೇವಗೆ ಅಭಿಷೇಕ, ಅಭಿಷೇಕ ಅಭಿಷೇಕ ಮಹಾಮಸ್ತಕ ಅಭಿಷೇಕ. बोलिए बाहुबली भगवान की जय. बोलिए बाहुबली भगवान की जय हो. ಇದೀಗ ಸಮಯ ಹೆಚ್ಚು ಆಗಬಾರ್ದು. ಕೇಸರಿ ಅಭಿಷೇಕ ಆದ್ಮೇಲೆ ಅರ್ಘ್ಯ ಓದಿ ಅರ್ಘ್ಯ ಹೇಳಿ. ಜಲಗಂಧಾಕ್ಷತ ಪುಷ್ಪಾಚರು ದೀಪಧೂಪ ಫಲಗಳ ತಂದೇನ ದೇವಗೆ ಅರ್ಘ್ಯವ ಬೆಳಗೇನ ಮಂಗಲ ಅರ್ಘ್ಯವ ಬೆಳಗೇನ. ಜಯ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಬಾಹುಬಲಿ ಚಿನ್ನ ದೇವಾಯ ಅರ್ಘ್ಯಂ ನಿರ್ವಪಾಮಿತಿ ಸ್ವಾಹ. ಒಂದು ನಿಮಿಷ ಇದೆ, ಒಂದು ನಿಮಿಷ. ಇಂದಿನ ಸೇವಾಕರ್ತೃಗಳು ಕಳಶ ಮಂಟಪಕ್ಕೆ ಬಂದು ಚತುಷ್ಕೋಣ ಕಲಶಗಳನ್ನು ವಾಲಕದಿಂದ ಕೊಂಡೋಗುವಂತ ಡಾಕ್ಟರ್ ದೀಪೇಂದ್ರ ಕುಟುಂಬಸ್ಥರು ಕೆಳಗೆ ಬರಬೇಕು. ಚತುಷ್ಕೋನ ಕುಂಭ ಕಲಶಾಭಿಷೇಕವನ್ನು ವಾಲಗದೊಂದಿಗೆ ಮೇಲೆ ಕೊಂಡೊಯ್ಯಬೇಕು. 4 ಜನ ಗಟ್ಟಿಮುಟ್ಟಾದವರು 4 ಜನ ಬಂದು ಎಲ್ಲರೂ ಕೆಳಗೆ ಇಳಿದು ಬರಬೇಕಾಗಿಲ್ಲ. ಇವತ್ತಿನ ದಿವಸ ವೇಣೂರು ಶಾಂತಿನಿಲಯ ದಿವಂಗತ ಡಾಕ್ಟರ್ ಬಿ ಪದ್ಮನಾಭ ಇಂದ್ರ ಬಿಪಿ ಇಂದ್ರ ಅವರ ಸ್ಮರಣಾರ್ಥವಾಗಿ ಅವರ ಪತ್ನಿ ಶ್ರೀಮತಿ ಸುನಂದಾದೇವಿ ಮತ್ತು ಮಕ್ಕಳಾದ ಶೋಭಾ ಪದ್ಮಪ್ರಸಾದ್, ಭರತ್ ಕುಮಾರ್ ಸುಜಯ, ಶಾಲಿನಿ ನಿರಂಜನ್, ಜಯ ಅನಿಲ್ ಕುಮಾರ್ ಮತ್ತು ಡಾಕ್ಟರ್ ಶಾಂತಿ ಪ್ರಸಾದ್ ಸುನೀತಾ ಇವರು ಇಡೀ ದಿವಸದ ಸೇವಾಕರ್ತೃಗಳಾಗಿ ಇವತ್ತಿನ ಮಹಾಮಸ್ತಕಾಭಿಷೇಕದ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಕಷಾಯ ಅಭಿಷೇಕ ಆದ ಮೇಲೆ ಚತುಷ್ಕೋನ ಕುಂಭ ಕಲಶಾಭಿಷೇಕ. ಈಗ ಮೊದಲು ಜಲಸೇಚನ ಆಗ್ತದೆ ಮುನ್ರಾಜರೇ, ಆಮೇಲೆ ಕಷಾಯ ಅಭಿಷೇಕ ಆಗ್ತದೆ. ನಾಳೆಯ ದಿವಸ ಪೆರಿಂಜೆ ಪಡ್ಯೋಡಿಗುತ್ತು ಶ್ರೀ ಜೀವಂದರ್ ಕುಮಾರ್ ಮತ್ತು ಧರ್ಮಪತ್ನಿ ಶ್ರೀಮತಿ ಸುಲೋಚನಾ ಹಾಗೂ ಮಕ್ಕಳಾದ ಶ್ರೀ ವಿಕಾಸ್ ಜೈನ್, ಶ್ರೀಮತಿ ರಮ್ಯಾ ವಿಕಾಸ್ ಮತ್ತು ಶ್ರೀ ವಿಶ್ವಾಸ್ ಜೈನ್, ಶ್ರೀಮತಿ ಶುಭರೇಖಾ ವಿಶ್ವಾಸ್ ಹಾಗೂ ಮೊಮ್ಮಕ್ಕಳು ಇವರು ನಾಳೆ ದಿವಸದ ಮಹಾಮಸ್ತಕಾಭಿಷೇಕದ ಸೇವಾಕರ್ತೃಗಳಾಗಿರ್ತಾರೆ. ಆದರೆ ವಿಶೇಷವಾಗಿ ನಾಳೆ ಬೆಳಿಗ್ಗೆ ನಮ್ಮ ಪರಮಪೂಜ್ಯರಾದಂತಹ ಪರಮಪೂಜ್ಯ ಅಮೋಘಕೀರ್ತಿಮುನಿ ಮಹಾರಾಜರು ಮತ್ತು ಪರಮಪೂಜ್ಯ ಅಮರಕೀರ್ತಿಮುನಿ ಮಹಾರಾಜರ ದೀಕ್ಷಾ ರಜತ ಜಯಂತಿಯ ವಿಶೇಷ ಕಾರ್ಯಕ್ರಮವಾಗಿ ಬೆಳಿಗ್ಗೆ 7 ಗಂಟೆಯಿಂದ ಮಹಾಮಸ್ತಕಾಭಿಷೇಕ 10 ಗಂಟೆಯವರೆಗೆ ಮತ್ತು ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆಯವರೆಗೆ ವಿಶೇಷ ಕಾರ್ಯಕ್ರಮಗಳು ನಡೀಲಿಕ್ಕಿವೆ. ತಾವೆಲ್ಲರೂ ಪಾಲ್ಗೊಳ್ಳಬೇಕು ಅಂತ ವಿನಂತಿಸ್ತೇವೆ.
ಜೊತೆಗೆ ಸಮಿತಿಯವರ ಸೂಚನೆ ಇದೆ, ಹಗಲಿನಲ್ಲಿ ಬಂದು ಕಲಶಾಭಿಷೇಕ ಮಾಡುವವರಿಗೆ 1 ಗಂಟೆಯವರೆಗೆ ಅವಕಾಶ ಇದೆ, ಅದನ್ನು ಉಪಯೋಗಿಸಿಕೊಳ್ಬೇಕು ಬಂಧುಗಳು ಅಂತ ವಿನಂತಿ ಮಾಡಿಕೊಳ್ತಾರೆ. ಬಂಧುಗಳೇ, ಚತುಷ್ಕೋನ ಕಲಶಕ್ಕಾಗಿ ಸೇವಾಕರ್ತೃಗಳು ಕಲಶ ಮಂಟಪಕ್ಕೆ ಬಂದು ಕಲಶವನ್ನ ಅಟ್ಟಳಿಗೆಗೆ ಒಯ್ಯುವವರೆಗೆ ಒಂದು ವಿಚಾರವನ್ನ ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಬಹುದು ಅಂತ ಭಾವಿಸ್ತೇವೆ. ಜೈನ ಧರ್ಮ ಅತ್ಯಂತ ಪ್ರಾಚೀನ ಕಾಲದಿಂದ ಬೆಳೆದು ಬಂದಿರತಕ್ಕಂಥ ಒಂದು ಧರ್ಮ. ಈ ಧರ್ಮದ ಅನೇಕ ಒಳ್ಳೆಯ ಸಂಗತಿಗಳನ್ನ ಈ ಜಗತ್ತಿನಲ್ಲಿ ಅನೇಕ ಧರ್ಮದವರು, ಬೇರೆ ದರ್ಶನದವರು ಕೂಡ ಮೆಚ್ಚಿ ಅದು ಅನುಕರಣೆ ಮಾಡಿ ಅದನ್ನು ತಮ್ಮಲ್ಲಿ ಕೂಡ ಅಳವಡಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಆದರೆ ಜೈನ ಧರ್ಮದ ಒಂದು ವಿಚಾರವನ್ನ ಇವತ್ತಿನವರೆಗೆ ಬೇರೆಯವರಿಗೆ ಕಾಪಿ ಮಾಡುವುದಕ್ಕೆ, ಅನುಕರಣೆ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ. ಅದು ಯಾವುದು ಅಂತ ಕೇಳಿದ್ರೆ ದಿಗಂಬರತೆ. ಭಗವಾನ್ ಬಾಹುಬಲಿ ನಮ್ಮ ಮುಂದೆ ದಿಗಂಬರ ಮೂರ್ತಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ಜಲಸೇಚನಕ್ಕೆ ಸಿದ್ಧತೆ ಮಾಡಿ, ಬೇಗ ಬೇಗ ಆಗಬೇಕು. ಜಲಸೇಚನ ಯೋಚನೆ ಮಾಡುವಂಥದ್ದು, ಫ್ಲಾಗ್ ತೋರಿಸುವಂಥದ್ದು ಇಲ್ಲ ಇದರಲ್ಲಿ. ಜಲಸೇಚನವನ್ನು ಮಾಡಬಹುದು. ಅದಾದಮೇಲೆ ಕಷಾಯ ಅಭಿಷೇಕಕ್ಕೆ ಸಿದ್ಧತೆ ಆಗಬೇಕು. बोलिए बाहुबली भगवान की, बोलिए बाहुबली भगवान की, बोलिए बाहुबली भगवान की. ಕಷಾಯ ಅಭಿಷೇಕದ ಮಂತ್ರ. ಕಷಾಯಾಭಿಷೇಕಕ್ಕೆ ಸಿದ್ಧತೆಯನ್ನು ತಕ್ಷಣ ಅಲ್ಲಿ ಮಾಡಬೇಕು. ವಿಳಂಬವನ್ನು ಮಾಡುವುದು ಸರಿಯಲ್ಲ. ಆದಷ್ಟು ಶೀಘ್ರ ನೀವು ಮಾಡಿದಷ್ಟು ಅಭಿಷೇಕ ಚಂದ ಆಗ್ತದೆ. ಜಬಲ ಬಾಹುಬಲಿ ಸ್ವಾಮಿ ಭಗವಾನಕಿ. 10:40 ಕಾಲಾಗಿದೆ. ಅರ್ಧ ಗಂಟೆ ತಗೊಂಡಿದ್ದೀರಿ ಕೇಸರಿ ಅಭಿಷೇಕಕ್ಕೆ. 25 ನಿಮಿಷ ಆಗಿದೆ. ನಾವು ನೋಡ್ತಾ ಇದ್ದೇವೆ. 10:48ಕ್ಕೆ ನಮ್ಮ ಅಭಿಷೇಕ ಆಗಿತ್ತು. ನೀವು 11 ಕಾಲಾಗಿದೆ. ಜಬಲ ಬಾಹುಬಲಿ ಸ್ವಾಮಿ ಭಗವಾನಕಿ. ಕ್ಷೀರಭೂರುಹ ಸಂಜಾತಾ ತತ್ಕಷಾಯೇ ಜಲೇರಹಂ ಮಜ್ಜಾದೊಜ್ಜರ ವಿಚಿತ್ತೇ ಮಜ್ಜನಂ ವಿದದೇ ವಿಭೋ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ನಮೋರತೆ ಭಗವತೆ ಪವಿತ್ರತರ ಕಷಾಯೋದಕೇನ ಬಾಹುಬಲಿಜಿನ ದೇವಾಯಾಭಿಷೇಚಯಾಮಿ ಸ್ವಾಹ. ಬಹಳ ಅನುಭವಿ ಸ್ವಯಂ ಸೇವಕರಿದ್ದಾರೆ. ತುಂಬ ಸಂತೋಷ. ಬಹಳ ಒಳ್ಳೆಯ ಸಹಕಾರವನ್ನು ಕೊಟ್ಟಿದ್ದಾರೆ. ಮೇಲೆ ಸ್ವಾಮಿ ಪ್ರಸಾದ್ ಮತ್ತು ಅನೇಕ ಜನ, ಪುತ್ತೂರು, ಮೂಡುಬಿದ್ರಿ, ನಮ್ಮ ವೇಣೂರಿನ ಕಾರ್ಯಕರ್ತರು, ಕಡಬದ ಕಾರ್ಯಕರ್ತರು, ತುಂಬ ಅನುಭವಿ ತಂಡ. 3 ಮಹಾಮಸ್ತಕಾಭಿಷೇಕ 10 ಬಾರಿ ನೆರವೇರಿಸಿದವರು. ಜಗಲ ಬಾಹುಬಲಿ ಸ್ವಾಮಿ ಭಗವಾನಕಿ. ಇದೀಗ ಕಷಾಯಾಭಿಷೇಕದ ಮಂತ್ರ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜ್ವೀಂ ಛೀಂ ಛೀಂ ಹಂಸಾಸ್ತ್ರೈಲೋಕ್ಯ ಸ್ವಾಮಿನೇ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಜಂ ಜ್ವೀಂ ಜ್ವೀಂ ಛೀಂ ಛೀಂ ಹಂ ಸಂ ಸಹ ಹಾಂ ದ್ರೀಂ ದ್ರಾಂ ದ್ರೀಂ ದ್ರವೇ ದ್ರವೇ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಕಷಯಾಭಿಷೇಕಂ ಕರೋಮಿ ನಮೋ ಅರ್ಹತೆ ಸ್ವಾಹ. ವಂ ಮಂ 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 ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ಮಂ. ತಯಾರು ಮಾಡಿ ನೀವು. ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ವಂ ಮಂ 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 ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಜಂ ಜ್ವೀಂ ಜ್ವೀಂ ಛೀಂ ಛೀಂ ಹಂಸತ್ರೈಲೋಕ್ಯ ಸ್ವಾಮಿನೇ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಕಷಾಯಾಭಿಷೇಕಂ ಕರೋಮಿ ನಮೋ ಅರ್ಹತೆ ಸ್ವಾಹ. ವಾಲಗ ಅಲ್ಲಿ ಕಷಾಯಾಭಿಷೇಕ ಮಾಡಿಸಿ. ಮಂತ್ರ ಮುಗಿದಿದೆ, ವಿಳಂಬ ಮಾಡಬೇಡಿ. ಜಗಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕೀ ಜೈ ಹೋ. ಹಸುರು ನಿಶಾನೆ ಎರಡೂ ಕಡೆ ತೋರ್ತಾ ಇದೆ. ಅಭಿಷೇಕ ಮಾತ್ರ ಆಗ್ತಾ ಇಲ್ಲ. ಮಸ್ತಕದ ಮೇಲೆ ನಿಧಾನವಾಗಿ ಅಭಿಷೇಕದ ಜಲಧಾರೆಗಳನ್ನು ಬಿಟ್ಟು ನಮ್ಮ ಕಷಾಯಗಳನ್ನೆಲ್ಲ ಕ್ಷಯವಾಗಲಿ ಭಗವಂತ ಅನ್ನುವ ಪ್ರಾರ್ಥನೆ ಮಾಡಬೇಕು. ನೋಡುವವರು ಮಾಡಬೇಕು, ಅಭಿಷೇಕವನ್ನು ಮಾಡುವವರು ಮಾಡಬೇಕು. ನಮಗೂ ನಿಮಗೂ ಎಲ್ಲರಿಗೂ ಕಷಾಯಗಳು ಕಡಿಮೆ ಆಗಲಿ. ಭಗವಾನ್ ಬಾಹುಬಲಿ ಸ್ವಾಮಿಗೆ ಜಯಕಾರ ಹಾಕುತ್ತಾ ಅಭಿಷೇಕದ ಜಲಧಾರೆಯನ್ನು ಬಿಡಬೇಕು. ವಿಳಂಬ ಆಗಿದೆ ಈಗಾಗಲೇ. ಜಬಲ ಬಾಹುಬಲಿ ಸ್ವಾಮಿ ಭಗವಾನಕ್ಕಿ.
ಪವಿತ್ರವಾದ ಗ್ರಂಥಿಕೆಗಳಿಂದ ರಚಿಸಿದ ತಯಾರಾದ ಕಷಾಯದ ಅಭಿಷೇಕ. ಈಗ ವಾಲಗ ನಿಲ್ಲಿಸಿ ವೀಕ್ಷಕ ವಿವರಣೆ, ಅದಾದ ನಂತರ ಸಂಗೀತ. बोलिए बाहुबली भगवान की जय बोलो ಬಾಹುಬಲಿ ಭಗವಾನ್ ಕಿ. ಭಗವಂತನಿಗೆ ಕಷಾಯದ ಅಭಿಷೇಕವನ್ನು ನೆರವೇರಿಸುವಂತಹ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕಾದದ್ದು, ಈ ಕಷಾಯವನ್ನು ಸಿದ್ಧಪಡಿಸ್ತಕ್ಕಂಥ ವಿಧಾನವೇ ಅತ್ಯಂತ ವಿಶಿಷ್ಟವಾದದ್ದು. ಏಲಕ್ಕಿ, ಲವಂಗ, ಮುಡಿವಾಳ, ಕರ್ಕೋಳ, ಗಂಧಸಾಲಿ ಅಕ್ಕಿಗಳಿಂದ ಕ್ಷಮಿಸಿ ಅಶ್ವತ್ಥ, ಮಾವು, ಫಲಾಶ, ಅತ್ತಿ, ಆಲ, ಗೋಳಿ ಮುಂತಾದ ಹಾಲು ಬಿಡುವ ಮರದ ತೊಗಟೆಗಳನ್ನು ಕೆತ್ತಿ ತಂದು ಪುಡಿ ಮಾಡಿ ಕುದಿಸಿ ಹದಬಿಸಿಯಾದ ಕಷಾಯದ ಜಲವನ್ನು ಕಷಾಯ ರಹಿತನಾದಂತಹ ಭಗವಂತನಿಗೆ ಅಭಿಷೇಕ ಮಾಡತಕ್ಕಂಥದ್ದು. ಇದನ್ನು ಸಿದ್ಧಪಡಿಸುವ ವಿಧಾನ ಮತ್ತು ಅದನ್ನು ಅಭಿಷೇಕ ಮಾಡತಕ್ಕಂಥ ವಿಧಾನದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ಒಂದು ಕಡೆಯಲ್ಲಿ ಕಷಾಯ ರಹಿತನಾದಂಥ ಭಗವಂತನಿಗೆ ಕಷಾಯದ ಅಭಿಷೇಕವನ್ನು ಮಾಡುವುದರ ಮೂಲಕ ನಮ್ಮ ಕಷಾಯವನ್ನು ಕಳೆದುಕೊಳ್ಳಬೇಕು ಎನ್ನುವ ಆಶಯವಾದರೆ, ಇನ್ನೊಂದು ಕಡೆಯಲ್ಲಿ ಬಹಳ ಮುಖ್ಯವಾಗಿ 12 ವರ್ಷಗಳ ಪರ್ಯಂತ ತ್ಯಾಗವೀರ ಬಾಹುಬಲಿ ನಮ್ಮ ಮುಂದೆ ಅತ್ಯಂತ ಸುರಕ್ಷಿತವಾಗಿ ಇರಬೇಕು, ಈ ತ್ಯಾಗದ ಸಂದೇಶವನ್ನು, ವೈರಾಗ್ಯದ ಸಂದೇಶವನ್ನು, ಅಹಿಂಸೆಯ ಸಂದೇಶವನ್ನು, ಅಪರಿಗ್ರಹದ ಸಂದೇಶವನ್ನು ಜಗತ್ತಿನ ಎಲ್ಲೆಡೆಗಳಿಗೆ ಸಾರುತ್ತಿರುವಂತಹ ಈ ಬಿಂಬ ಶಾಶ್ವತವಾಗಿ ಸುರಕ್ಷಿತವಾಗಿ ಇರಬೇಕು ಎನ್ನುವ ಆಶಯ ಕಷಾಯದ ಅಭಿಷೇಕದಲ್ಲಿ ವಿಶೇಷವಾಗಿ ಇದೆ. ಆದ್ದರಿಂದ ಕ್ರೋಧ, ಮಾನ, ಮಾಯಾ, ಲೋಭಾದಿ ಕಷಾಯಗಳನ್ನು ಕಡಿಮೆ ಕೊಡು ದೇವರೇ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಭಗವಂತನಿಗೆ ಕಷಾಯದ ಅಭಿಷೇಕವನ್ನು ನೆರವೇರಿಸ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ. ಬಲಿಯೇ ಬಾಹುಬಲಿ ಭಗವಾನ್ ಕೀ. ವೇಣುರುವಾಸ ಬಾಹುಬಲೀಶ ಶ್ರೀ ಗೊಮ್ಮಟೇಶ, ವೇಣುರುವಾಸ ಬಾಹುಬಲೀಶ ಶ್ರೀ ಗೊಮ್ಮಟೇಶ, ಸುನಂದ ಕಂದಾದಿಯನಂದ ಜೈ ಗೊಮ್ಮಟೇಶ, ಸುನಂದ ಕಂದಾದಿಯನಂದ ಜೈ ಗೊಮ್ಮಟೇಶ. ಸುರಪತಿ ಜೈ ಗೊಮ್ಮಟೇಶ, ಹೌದನಪುರಪತಿ ಭುವಿಯೊಳು ಸುರಪತಿ ಜೈ ಗೊಮ್ಮಟೇಶ, ಮಾಧವಿ ವಲ್ಲರಿ ಮಂಡಿತ ಗಾತ್ರ ಜೈ ಗೊಮ್ಮಟೇಶ, ಹರಿಗಳ ಜಯಿಸಿದ ದೇವನೇ ನಿನಗೆ ಕಷಾಯ ರಸದಲ್ಲಿ ಅಭಿಷೇಕ, ಪರಮದಯಾಂಬುದಿ ಚಂದ್ರನೇ ನಿನಗೆ ಪರಿಪರಿ ದ್ರವ್ಯದಿ ಅಭಿಷೇಕ, ಹರಿಗಳ ಜಯಿಸಿದ ದೇವನೇ ನಿನಗೆ ಕಷಾಯ ರಸದಲ್ಲಿ ಅಭಿಷೇಕ, ಪರಮದಯಾಂಬುದಿ ಚಂದ್ರನೇ ನಿನಗೆ ಪರಿಪರಿ ದ್ರವ್ಯದಿ ಅಭಿಷೇಕ. ಆಗದಿಂದ ಯಾರೋ ಕೇಳ್ತಾ ಇದ್ರು ಭಕ್ತಿ ಮಾಡಬೇಕು, ನೃತ್ಯ ಮಾಡಬೇಕು ಅಂತ. ಅಲ್ಲಿ ಒಂದಷ್ಟು ಮಕ್ಕಳು ಆಗದಿಂದ ತಮ್ಮ ಮುಗ್ಧ ಹೆಜ್ಜೆಯೊಂದಿಗೆ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಯಾರಾದರೂ ಸೇರುವವರಿದ್ರೆ ಸ್ವಲ್ಪ ಸ್ಥಳಾವಕಾಶ ಮಾಡಿಕೊಂಡು ತಾವು ಕೂಡ ಆ ಭಕ್ತಿಯ ನೃತ್ಯದಲ್ಲಿ ಪಾಲ್ಗೊಳ್ಬಹುದು. ಬೋಲಿಯೇ ಬಾಹುಬಲಿ ಭಗವಾನ್ ಕೀ.
तपो सागरा जय गोम्मटेश सुंदरियाग्रज मन्मथ राजा जय गोम्मटेश सुंदरियाग्रज मन्मथ राजा जय गोम्मटेश पावन रूपा घन चिद्रूपा जय गोम्मटेश पावन मूर्ति पावन रूपा जय गोम्मटेश वेणुरुवास बाहुबलीश जय गोम्मटेश वेणुरुवास बाहुबलीश जय गोम्मटेश सुनंद कंदादिय नंदा जय गोम्मटेश सुनंद कंदादिय नंदा जय गोम्मटेश श्री गोम्मटेश जय गोम्मटेश श्री गोम्मटेश जय हो गोम्मटेश। बोलिए बाहुबली भगवान की। ಚತುಷ್ಕೋನ ಕಲಶಕ್ಕೆ ಪೂಜಾ ಸೇವಾದಾತರು ಕಷಾಯ ಅಭಿಷೇಕ ಆದ್ಮೇಲೆ ಕೆಳಗೆ ಬರಬೇಕು. ಜೈ ಬಲ ಬಾಹುಬಲಿ ಸ್ವಾಮಿ ಭಗವಾನಕ್ಕೆ ಜೈ ಹೋ. ಬಂಧುಗಳೇ, ಭಕ್ತಿಯ ಹಾಡುಗಳಿಗೆ ಕುಣಿಬೇಕು ಅಂತ ಅನ್ನಿಸ್ತಾ ಇದೆ, ಜಾಗ ಇಲ್ಲ ಅಂತ. ಹೌದು, ಬಹಳ ಜನರಿಗೆ. ಆದರೆ ಮನಸ್ಸು ಕುಣಿತಾ ಇದೆಯಲ್ಲ, ಅಷ್ಟು ಸಾಕು. बोलिए ಬಾಹುಬಲಿ ಭಗವಾನ ಕೀ ಜೈ ಹೋ. ನಿಮ್ಮ ಪರವಾಗಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಷ್ಟು ಜಾಗದಲ್ಲಿ ಅವರದೇ ಆದ ರೀತಿಯಲ್ಲಿ ನರ್ತನ ಮಾಡಿ ತಮ್ಮ ಭಕ್ತಿಯ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರಿಗೊಮ್ಮೆ ಚಪ್ಪಾಳೆಯ ಬೆಂಬಲ ನಮ್ಮದು ಇರಲಿ. ತುಂಬ ಸಂತೋಷ. ಬಂಧುಗಳೇ, ಆಗ ನಾನು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದೆ, ದಿಗಂಬರತೆ ಅಂತ. ಭಗವಾನ್ ಬಾಹುಬಲಿ ದಿಗಂಬರ ಮೂರ್ತಿಯಾಗಿ ಕಂಗೊಳಿಸ್ತಾ ಇದ್ದಾರೆ. ನಮ್ಮ ಸ್ವಾಮಿ, ನಮ್ಮ ದೇವರು ವೀತರಾಗ ಭಗವಂತ, ಯಾವುದೇ ಪರಿಗ್ರಹಗಳಿಲ್ಲದೆ ಇರುವಂತಹ ದೇವಾದಿದೇವ, ಅವರು ದಿಗಂಬರರಾಗಿ ಕಂಗೊಳಿಸ್ತಾರೆ. ಆದರೆ ಇದು ಕೇವಲ ದೇವರಲ್ಲಿ ಕಾಣತಕ್ಕಂಥ ಗುಣ ಅಲ್ಲ, ನಮ್ಮಲ್ಲಿ ನಮ್ಮ ಗುರುಗಳಲ್ಲಿ ಕಾಣತಕ್ಕಂಥ ಗುಣ. ದಿಗಂಬರ ಮೂರ್ತಿಯಾಗಿ ಕಂಗೊಳಿಸುತ್ತಿರುವಂತಹ ಬಾಹುಬಲಿ ಹೇಗೆ ನಮ್ಮ ಕಣ್ಣೆದುರು ಇದ್ದಾರೋ, ಅದೇ ರೀತಿಯಲ್ಲಿ ಎದುರು ಕುಳಿತಿರ್ತಕ್ಕಂಥ ಗೋಪುರದಲ್ಲಿ ದಿಗಂಬರ ಮೂರ್ತಿಗಳಾಗಿ ನಮ್ಮ ಗುರುಗಳಾದಂತಹ ಪರಮ ಪೂಜ್ಯ 108 ಗುಣಧಾರಿ ಅಮೋಘಕೀರ್ತಿ ಮುನಿ ಮಹಾರಾಜರು ಮತ್ತು ಅಮರಕೀರ್ತಿ ಮುನಿ ಮಹಾರಾಜರು ವಿರಾಜಮಾನರಾಗಿದ್ದಾರೆ ಎನ್ನುವುದು ಹೆಮ್ಮೆಯ ಸಂಗತಿ. ದಿಗಂಬರತೆ ಎನ್ನುವುದು ಆಚರಣೆಗೆ ಯೋಗ್ಯವಾದದ್ದು ಎನ್ನುವುದನ್ನ ಈ ಜಗತ್ತಿಗೆ ಸಾರುತ್ತಿರುವ ಗುರುಗಳವರು. बोलिए युगल मुनि महाराज की ಜೈ. ಅಂತಹ ಯುಗಳ ಮುನಿ ಮಹಾರಾಜರು ದಿಗಂಬರ ದೀಕ್ಷೆಯನ್ನು ತೆಗೆದುಕೊಂಡು ಇವತ್ತಿಗೆ 25 ವರ್ಷಗಳಾದವು ಅಂತ ಹೇಳಿದ್ರೆ ಎಂತಹ ವಿಶಿಷ್ಟವಾದಂತಹ ಸಾಧನೆ ಮತ್ತು ಶ್ರೇಯಸ್ಸು ಗುರುಗಳದ್ದು ಎನ್ನುವುದನ್ನ ನಾವು ಯೋಚನೆ ಮಾಡಬೇಕು. ಅದಕ್ಕಾಗಿ ಅದರ ಆಚರಣೆಗಾಗಿ ನಾಳೆ 7 ಗಂಟೆಗೆ ಮಹಾಮಸ್ತಕಾಭಿಷೇಕ, 1 ಗಂಟೆಗೆ ಸಭಾ ಕಾರ್ಯಕ್ರಮ ಸಭಾಭವನದಲ್ಲಿ ನಡೆಯುವುದಕ್ಕೆ ತಾವೆಲ್ಲರೂ ಕೂಡ ಪಾಲ್ಗೊಳ್ಬೇಕು ಅಂತ ಮತ್ತೊಮ್ಮೆ ನೆನಪು ಮಾಡಿಕೊಳ್ತಾ ಇದ್ದೇವೆ. ಬಲಿಯೇ ಬಾಹುಬಲಿ ಭಗವಾನ ಕೀ. ನನ್ನ ಮಿತ್ರರು ಯಾರು ನೆನಪು ಮಾಡಿಕೊಡ್ತಾ ಇದ್ರು, ಅಮೋಘಕೀರ್ತಿ ಮಹಾರಾಜರು ಯಾವಾಗಲೂ ಪುರುಷಾರ್ಥ ಮತ್ತು ಭಾಗ್ಯದ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರು. ಇವತ್ತು ನಾವು ಇಷ್ಟು ಜನ 12 ವರ್ಷದ ನಂತರ ಮತ್ತೊಮ್ಮೆ ಇಲ್ಲಿ ಕೂತ್ಕೊಂಡು ಮಹಾಮಸ್ತಕಾಭಿಷೇಕವನ್ನು ನೋಡ್ತಾ ಇದ್ದೇವೆ. BP ಇಂದ್ರರ ಮಕ್ಕಳು, ಅವರ ಬಂಧುಗಳು, ಸಂಬಂಧಿಕರು ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಇದು ಪುರುಷಾರ್ಥವೋ ಅಥವಾ ಭಾಗ್ಯವೋ? ಮಹಾರಾಜರ ಪ್ರಶ್ನೆ ಇದು. ಪುರುಷಾರ್ಥವೋ ಭಾಗ್ಯವೋ? ಭಾಗ್ಯವೂ ಹೌದು, ಪುರುಷಾರ್ಥವೂ ಹೌದು. ನಮ್ಮ ಜೀವನದಲ್ಲಿ ಪ್ರಯತ್ನನೂ ಬೇಕು, ಆದರೆ ಪುಣ್ಯನೂ ಬೇಕು. ಎರಡೂ ಕೂಡ ಒಟ್ಟು ಸೇರಿದಾಗ ಇಂತಹ ಮಹಾ ಉತ್ಸವಗಳಲ್ಲಿ ಪಾಲ್ಗೊಳ್ಳುವ, ಭಗವಂತನ ದರ್ಶನ ಮಾಡುವ, ಭಗವಂತನ ಅಭಿಷೇಕವನ್ನು ಕಣ್ತುಂಬಿಸಿಕೊಳ್ತಕ್ಕಂಥ ಭಾಗ್ಯ ನಮಗೆ ಬರ್ತದೆ. ಅದರ ಹಿಂದೆ ಪುರುಷಾರ್ಥ ಕೂಡ ಇರ್ತದೆ ಎನ್ನುವುದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಳೋಣ. ಇದೀಗ ಚತುಷ್ಕೋನ ಕಲಶಗಳನ್ನ ಕಲಶ ಮಂಟಪದಿಂದ ವೈಭವಪೂರ್ಣವಾಗಿ ಅಟ್ಟಳಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನ ನಮ್ಮ ಸೇವಾಕರ್ತೃಗಳು ಮಾಡ್ತಾ ಇದ್ದಾರೆ. ಚತುಷ್ಕೋನ ಕಲಶಗಳು ನಮಗೆ 4 ಕಷಾಯಗಳನ್ನು ಸೂಚಿಸ್ತವೆ, 4 ಗಾತಿ ಕರ್ಮಗಳ ನಾಶವನ್ನು ಸೂಚಿಸ್ತವೆ. ಅಷ್ಟೇ ಅಲ್ಲ, ಜೈನ ಧರ್ಮದ ಮತ್ತು ಭಗವಾನ್ ಬಾಹುಬಲಿ ಈ ಲೋಕಕ್ಕೆ ಸಾರಿದ ಉನ್ನತವಾದಂತಹ ಸಂಗತಿಗಳು, ಮೌಲ್ಯಗಳು, ಆದರ್ಶಗಳು 4 ದಿಕ್ಕಿಗೂ ಹರಡ್ಲಿ ಎನ್ನುವಂಥ ಆಶಯವನ್ನು ಕೂಡ ಈ ಚತುಷ್ಕೋನ ಕಲಶದಲ್ಲಿ ನಾವು ಹೊಂದಿದ್ದೇವೆ. ಅಂತಹ ಚತುಷ್ಕೋನ ಕಲಶಗಳನ್ನು ಇದೀಗ ತಮ್ಮ ಶಿರದ ಮೇಲೆ ಇರಿಸಿಕೊಂಡು ಸೇವಾಕರ್ತೃಗಳು ಅಟ್ಟಳಿಗೆ ಕಡೆಗೆ ಸಾಗ್ತಾ ಇದ್ದಾರೆ. ಭಗವಂತ ಅಷ್ಟಕರ್ಮಗಳನ್ನು ನಾಶ ಮಾಡಿದಾಗ ಅಷ್ಟದ್ರವ್ಯಗಳಿಂದ ನಾವು ಅವರನ್ನು ಪೂಜೆ ಮಾಡ್ತೇವೆ. ಆದರೆ
4 ಕರ್ಮಗಳನ್ನು ನಾಶ ಮಾಡಿದಾಗ ಅರ್ಹಂತ ಪರಮೇಷ್ಠಿಗಳಾಗಿ ನಮಗೆ ಅವರ ದಿವ್ಯಧ್ವನಿಯಿಂದಲೋ ಅಥವಾ ಅವರ ಜೀವನದಿಂದಲೋ ನಮಗೆ ಉಪದೇಶವನ್ನು ಕೊಡತಕ್ಕಂಥ ಸಂದೇಶಗಳನ್ನು ಕೊಡತಕ್ಕಂಥ ಕೆಲಸವನ್ನ ಮಾಡುತ್ತಾರೆ. ಹಾಗೆ ಉನ್ನತವಾದಂತಹ ಬೆಟ್ಟದ ಮೇಲೆ ಕಂಗೊಳಿಸುತ್ತಿರುವಂತಹ ಭಗವಾನ್ ಬಾಹುಬಲಿ ಈ ಜಗತ್ತಿಗೆಲ್ಲ ನಮಗೆಲ್ಲ ಉನ್ನತವಾದಂತಹ ಆದರ್ಶಗಳ ಬೋಧೆಯನ್ನ ಈ ಸಂದರ್ಭದಲ್ಲಿ ಉಂಟು ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಭಗವಾನ್ ಬಾಹುಬಲಿ ನಮ್ಮ ಆರಾಧ್ಯ ಮೂರ್ತಿ ಜಿನೇಶ್ವರ ನಮ್ಮ ಜಿನ ಧರ್ಮದ ಶ್ರೇಷ್ಠ ಸಿದ್ಧಾಂತಗಳನ್ನ ಜಗತ್ತಿಗೆಲ್ಲ ಸಾರುತ್ತಾ 4 ದಿಕ್ಕಿಗೂ ಅದನ್ನು ಪಸರಿಸುತ್ತಾ ಮೆರೆಯುತ್ತಿರುವಂತಹ ಭಗವಂತ ಎನ್ನುವುದನ್ನು ನಾವು ಸಂಭ್ರಮದಿಂದ ನೆನಪು ಮಾಡಿಕೊಳ್ಳುತ್ತೇವೆ. ಅದಕ್ಕಾಗಿ ಆ ಗುಣಗಳನ್ನು ನಾವು ಕೂಡ ಆರಾಧಿಸ್ತೇವೆ, ನಾವು ಕೂಡ ಗೌರವಿಸ್ತೇವೆ ಅಂತಕ್ಕಂಥದ್ದು ಸಂಕೇತವಾಗಿ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸುವುದರ ಮೂಲಕ ನಾವು ಆದರಿಸುವ, ಗೌರವಿಸುವ, ಅದನ್ನ ಭಕ್ತಿ ಮಾಡುವ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಬಲಿಯ ಬಾಹುಬಲಿ ಭಗವಾನ್ ಕಿ ಜೈ, ಬಲೋ ಬಾಹುಬಲಿ ಭಗವಾನ್ ಕಿ ಜೈ ಹೋ, ಬಲಿಯ ಬಾಹುಬಲಿ ಭಗವಾನ್ ಕಿ. ಇಷ್ಟೈರ್ಮನೋರಥ ಶತೈರಿವ ಭವ್ಯ ಪುಂಸಾಂ ಚತುಷ್ಕೋನ ಕುಂಭಕಲಶದ ಮಂತ್ರವನ್ನು ಹೇಳ್ತಾರೆ. ಅದಾದ್ಮೇಲೆ ಸುವರ್ಣ ಕಲಶೈರ್ನಿಖಿಲಾವಸಾನೈ ಸಂಸಾರ ಸಾಗರ ವಿಲಂಘನ ಹೇತು ಸೇತು ಮಾಪ್ಲಾವಯೇ ತ್ರಿಭುವನೈಕ ಪತಿಂ ಜಿನೇಂದ್ರಂ. ಮಂತ್ರ ಹೇಳ್ತಾರೆ. ಮಂತ್ರ ಹೇಳಿದ ಮೇಲೆ ಅಂಬೋವಿ ಸಂಭೃತೆ ಕುಂಬೇರಂಬೋದರ ನಿವೇಶವೇ ಕೋಣಸ್ಥೇರಭಿಷಿಂಚಯಾಮಿ ಚತುರ್ಥೀ ಪೂರ್ಣ ಪ್ರಭುಂ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಪವಿತ್ರತರ ಚತುಷ್ಕೋಣ ಪರಿಪೂರ್ಣ ಜಲೇನ ಬಾಹುಬಲಿಂಗಿನ ದೇವಾಯ ವಿಶೇಷಯಾಮಿ ಸ್ವಾಹಾ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ವಂ ಮಂ ಹಂ ಸಂ ತಂ ಪಂ ವಂ ವಂ ಮಂ ಮಂ ಹಂ ಹಂ ಸಂ ಸಂ ತಂ ತಂ ಪಂ ಪಂ ಜಂ ಜಂ ದ್ವೀಂ ದ್ವೀಂ ಕ್ಷೀಂ ಹಂ ಸಹ ದ್ರಾಂ ದ್ರೀಂ ದ್ರವೇ ದ್ರವೇ ನಮೋ ಅರ್ಹತೆ ಭಗವತೆ ಶ್ರೀಮತೆ ಪವಿತ್ರತರ ಚತುಷ್ಕೋನ ಕುಂಭಕಲಶಾಭಿಷೇಕಂ ಕರೋಮಿ ನಮೋ ಅರ್ಹತೆ ಸ್ವಾಹ. ಮೇಲ್ಗಡೆ ಚತುಷ್ಕೋನ ಕುಂಭಕಲಶ ತಯಾರಾಗಬೇಕು, ವಿಳಂಬ ಮಾಡಬೇಡಿ. 4 ಜನ ಮೇಲೆ ಬಂದು ಚತುಷ್ಕೋನದ ಕುಂಭಕಲಶವನ್ನು ದೇವತೆಗಳು ಹೇಗೆ ಅಭಿಷೇಕ ಜಲದಿಂದ ಧಾರಾಪೂರ್ವಕವಾಗಿ ಮಾಡ್ತಾ ಇದ್ರು ಅದೇ ರೀತಿಯಲ್ಲಿ ಅಲ್ಲಿ ಚತುಷ್ಕೋನ ಕುಂಭಕಲಶ ಅಭಿಷೇಕ ಮಾಡಬೇಕು. ಮಂತ್ರ ಆಗಿದೆ. ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ಜ್ವಾಂ ಜಂ ಜಿಂ ಜಿಂ ಚಿಂ ಚಿಂ ಮಾಂ ಶಾಸ್ತ್ರೈಲೋಕ್ಯ ಸ್ವಾಮಿನೇ ದ್ರಾಂ ದ್ರೀಂ ದ್ರಾವೇದ್ರಾಯ ನಮೋ ಅರ್ಹತೆ ಭಗವತೆ ಶ್ರೀಮತಿ ಪವಿತ್ರತರ ಚತುಷ್ಕೋನ ಕುಂಭಕಲಶಾಭಿಷೇಕಂ ಕರೋಮಿ ನಮರತೆ ಸ್ವಾಹಾ. ವಾಲಗ 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 ನಿಲ್ಲಿಸಿ. ಜಬಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ಸಂಗೀತ. बाहुबली की विशाल काया सूरत मनहारी कल चढ़ालो रे, कल चढ़ालो रे, डालो रे डालो नर नारी, कल चढ़ालो रे, डालो रे डालो नर नारी, डालो रे, कल चढ़ालो रे, कल चढ़ालो कमालो रे पुण्य भारी, कल डालो कमालो रे पुण्य भारी, वेणुर के वीर
ಸ್ವಾಮಿ ಭಗವಾನ್ ಕಿ. ಇದೀಗ ಅಭಿಷೇಕ, ಚಂದನಾಭಿಷೇಕ ಸಿದ್ಧತೆ ಆಗಬೇಕು. ಚಂದನಾಭಿಷೇಕ, ಕೇಸರಿ ಅಭಿಷೇಕ, ಕಾಶ್ಮೀರಿ ಕೇಸರಿ ಅಭಿಷೇಕ ತುಮಕೂರಿನ ರಾಜೇಂದ್ರ ಕುಮಾರ್ ಅವರು ನೀಡಿದ ಕೊಡುಗೆ. ರಕ್ತ ಚಂದನವನ್ನು ಶ್ರವಣಬೆಳಗೊಳ ಮಠದಿಂದ ನೀಡಿದ್ದಾರೆ. ಈ ಕೊಡುಗೆ ಈಗ ಕಾಶ್ಮೀರಿ ಕೇಸರಿ ಅಭಿಷೇಕ. ಅದರ ಸ್ವಲ್ಪ 100 ಗ್ರಾಂ ಕೇಸರಿಗೆ ಸುಮಾರು 500 ಲೀಟರ್ನಷ್ಟು ನೀರನ್ನು ಬಿಸಿ ಮಾಡಿದಾಗ ಒಂದು ಅದ್ಭುತವಾದ ಪರಿಮಳ ಹೊರಸೂಸುತ್ತದೆ. ಆರೋಗ್ಯವರ್ಧಕ ಮತ್ತು ಮನಮೋಹಕವಾಗಿ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಅಭಿಷೇಕವನ್ನು ನೋಡೋಣ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರಹಂ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೇ ದ್ರೈ ನಮೋರತೆ ಭಗವತಿ ಶ್ರೀಮತಿ ಕೇಸರಿ ಅಭಿಷೇಕಂ ಕರುಂ ನಮರತೆ ಸ್ವಾಹ. ಬಾಹುಬಲಿ ಭಗವಾನ್ ಕಿ ಜೈ ಹೋ. ಹಾಡು 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 ಹಾಡಿ. ಜಯ ಜಯವೆನ್ನೋಣ, ದೇವಗೆ ಅಭಿಷೇಕ ಮಾಡೋಣ. ಜಯ ಜಯವೆನ್ನೋಣ, ಕೇಸರಿ ಅಭಿಷೇಕ ಮಾಡೋಣ. ಅಂದದ ಚಂದದ ಸುಂದರ ದೇವಗೆ ಅಂದದ ಚಂದದ ಸುಂದರ ದಿನನಿಗೆ ಜಯ ಜಯವೆನ್ನೋಣ. ಕೇಸರಿ ಅಭಿಷೇಕ ಮಾಡೋಣ, ಕೇಸರಿ ಅಭಿಷೇಕ ಮಾಡೋಣ. ಜಯವೆನ್ನೋಣ, ಕೇಸರಿ ಅಭಿಷೇಕ ಮಾಡೋಣ. ಜಯ ಜಯವೆನ್ನೋಣ, ಕೇಸರಿ ಅಭಿಷೇಕ ಮಾಡೋಣ. ರಾಗಾರೋಷವ ಭೋಗವ ತೊರೆಯಲು, ರಾಗಾರೋಷವ ಭೋಗವ ತೊರೆಯಲು ತ್ಯಾಗದ ಭಾವನೆ ಬೆಳೆಸೋಣ. ಯೋಗಾಭ್ಯಾಸ
जय बाहुबली स्वामी भगवान की जय हो। ಧರ್ಮ ಬಂಧುಗಳೇ, ಇದೀಗ ಕೇಸರಿ ಅಭಿಷೇಕ ಆಗ್ತಾ ಇದೆ. ನಮ್ಮ ಈ ಅಭಿಷೇಕದೊಂದಿಗೆ ಶ್ರವಣಬೆಳಗೊಳ ಮಠದಿಂದ ಅಷ್ಟಗಂಧವನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ, ಹೂವನ್ನು ಕೂಡ ಕಳಿಸಿಕೊಟ್ಟಿದ್ದಾರೆ. ನಮ್ಮ ಸಮಿತಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತದೆ. ಇದೀಗ ಶ್ರೀಗಂಧ, ಚಂದನ, ಅಷ್ಟಗಂಧ ಒಂದೇ ರೂಪ 3 ರೀತಿಯಲ್ಲಿ ಗಂಧವನ್ನು ಅಭಿಷೇಕ ಮಾಡ್ತೇವೆ ನಾವು. ಸಂಸಿದ್ಧ ಶುದ್ಧ, ಪರಿಹಾರ ಶುದ್ಧ, ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ ಎಂದು ಹೇಳಿ 3 ರೀತಿಯಲ್ಲಿ ಭಗವಂತನ ಈ ಅಭಿಷೇಕವನ್ನು ಕಣ್ತುಂಬಿಕೊಳ್ಳುವಂಥ ಸದಾವಕಾಶ. ಈಗಾಗಲೇ ಅರಸರು ಹೇಳ್ತಾ ಇದ್ದಾರೆ 11:45 ಆಗಿದೆ. ನಾವು ಎಣಿಸಿದ ಹಾಗೆ 12 ಗಂಟೆಗೆ ಮುಗಿಸಬೇಕಿತ್ತು, ಆಗೋದಿಲ್ಲ. 12ವರೆಗೆ ಪೂರ್ಣಗೊಳ್ಬೋದು ಅನ್ನುವ ಭಾವನೆಯಿಂದ ನಾವು ಮೂಡುಬಿದ್ರೆಗೆ ಹೋಗಬೇಕು, ನೀವು ಕೂಡ ನಿಮ್ಮ ನಿಮ್ಮ ಮನೆಗೆ ಹೋಗಬೇಕು. ಹಾಗಾಗಿ 100 ಜನಕ್ಕೆ ಅವಕಾಶ ಇದೆ ಮೂಡುಬಿದ್ರೆ ಮಠದ ಧರ್ಮಛತ್ರದಲ್ಲಿ. ಯಾರಾದರೂ 100 ಜನ ಬರುವುದಾದರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಇದೆ. ಎಲ್ಲರೂ ಬಂದರೆ ಅವಕಾಶ ಕೊಡಲಿಕ್ಕೆ ಆಗೋದಿಲ್ಲ. ಧರ್ಮಸ್ಥಳದಲ್ಲಿ ದೊಡ್ಡ ವಿಶ್ರಾಂತಿ ಗೃಹ ಇದೆ, ಅಲ್ಲಿಗೆ ತೆರಳ್ಬೋದು, ಅಥವಾ ನಮ್ಮಲ್ಲಿ ಇರುವಂಥ ವಸತಿ ವ್ಯವಸ್ಥೆಯನ್ನು ಬಳಸ್ಬೋದು. ಏನೇ ಆಗಲಿ ಈ 12:15ವರೆಗೆ ನೀವೆಲ್ಲ ಕುಳಿತುಕೊಳ್ಬೇಕು, ಸಂಯಮವನ್ನು ಧಾರಣೆ ಮಾಡಬೇಕು. 3 ಅಭಿಷೇಕವನ್ನು ತುಂಬ ಕಣ್ತುಂಬ ನೋಡಿ ಗಂಧೋದಕವನ್ನು ಸ್ವೀಕರಿಸಿಯೇ ಮನೆಗೆ ತೆರಳಬೇಕು, ಇಲ್ಲದಿದ್ದರೆ ನಮ್ಮ ಭಕ್ತಿ ಪೂರ್ಣ ಆಗುವುದಿಲ್ಲ. ಜಯ ಬಲ ಬಾಹುಬಲಿ ಸ್ವಾಮಿ ಭಗವಾನ ಕಿ. ಕೇಸರಿ ಅಭಿಷೇಕ ಆದ ನಂತರ ಶ್ರೀಗಂಧದ ಅಭಿಷೇಕಕ್ಕೆ ಸ್ವಯಂ ಸೇವಕರು ತಯಾರಾಗಿರಬೇಕು. ಮಹಾರಾಜರು ಆದೇಶ ಕೊಟ್ಟಿದ್ದಾರೆ. ಸಮಯದ ಪರಿಪಾಲನೆ ಮಾಡಿದಲ್ಲಿ ಜನರು ಕೂಡ ಸಂಯಮದಿಂದ ತಾಳ್ಮೆಯಿಂದ ಕುಳಿತುಕೊಳ್ತಾರೆ. ಅಭಿಷೇಕಕ್ಕೆ ನಾಳೆ ಮತ್ತಷ್ಟು ಜನ ಬರಲಿ, ಮೇಲೆ ಸ್ವಲ್ಪ ಖಾಲಿ ಇದೆ, ಅದು ತುಂಬಿಕೊಳ್ಳಿ ಅನ್ನೋದು ನಮ್ಮ ಭಾವನೆ. ಜಯ ಬಲೋ ಬಾಹುಬಲಿ ಸ್ವಾಮಿ ಭಗವಾನ ಕಿ. RK ಭಟ್ರಿಂದ ನಮ್ಮ ಸಮಿತಿಯವರ ಆದೇಶದ ಮೇರೆಗೆ ಒಳ್ಳೆಯ ಗ್ಯಾಲರಿಯನ್ನು ಮಾಡಿಕೊಟ್ಟಿದ್ದಾರೆ. MMC ಕಾರ್ಕಳ ಇದರಿಂದ ಸಂದೇಶ್ ಜೈನ್ರವರು ತುಂಬ ಒಳ್ಳೆಯ ಧ್ವನಿವರ್ಧಕದ ವ್ಯವಸ್ಥೆ ಮತ್ತು ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೂ ಕೂಡ ನಮ್ಮ ಕಮಿಟಿ ವತಿಯಿಂದ ಅಭಿನಂದನೆಗಳನ್ನ ಹೇಳ್ತೇವೆ. ನಮ್ಮ ವಾಲಗದವರು ಮ್ಯೂಸಿಕ್ ಸೆಟ್ಟು, ಇವತ್ತು ಹೊರನಾಡು ಜಯಶ್ರೀ ಅಮ್ಮನವರು, ಅದೇ ರೀತಿಯಾಗಿ ಮುನ್ರಾಜ್ ರೆಂಜಾಳರು ಭಾಳ ಸುಂದರವಾಗಿ ಈ ಒಂದು ಮಹಾಮಸ್ತಕಾಭಿಷೇಕಕ್ಕೆ ಧ್ವನಿಯನ್ನು ಗೂಡಿಸಿದ್ದಾರೆ. ಈಗ ಮುನ್ರಾಜ್ ರೆಂಜಾಳ್ಗೆ ಸಮಯವನ್ನು ಕೊಡ್ತಾ ಇದ್ದೇವೆ, ಅವರು ಸ್ವಲ್ಪ ವೀಕ್ಷಕ ವಿವರಣೆಯನ್ನು ಮಾಡಬೇಕು. ಬಲಿಯ ಬಾಹುಬಲಿ ಭಗವಾನ ಕೀ. ಬಂಧುಗಳೇ, ಕಾಶ್ಮೀರದಿಂದ ತಂದಿರುವ ಕೇಸರಿಯ ಅಭಿಷೇಕ ನಡೀತಾ ಇತ್ತು. ಅಲ್ಲಿ ಬಹಳ ಸಂಭ್ರಮದಲ್ಲಿದ್ದಾರೆ ಸೇವಾಕರ್ತೃಗಳು. ಕೇಸರಿ ಈ ದೇಶದ ಶಿರೋಭಾಗದಿಂದ ಬರುವಂಥದ್ದು. ಕಾಶ್ಮೀರ ನಮ್ಮ ತಲೆ ಇದ್ದ ಹಾಗೆ ದೇಶದ್ದು. ಶಿರೋಭಾಗದಿಂದ ತಂದಿರುವಂತಹ ಕೇಸರಿಯನ್ನ ಭಗವಂತನ ಶಿರದ ಮೇಲೆ ಅಭಿಷೇಕ ಮಾಡತಕ್ಕಂಥ ಒಂದು ಭಾಗ್ಯ. ಬಹುಶಃ ನಿತ್ಯದ ನಮ್ಮ ಅಭಿಷೇಕದಲ್ಲಿ, ಬಸದಿಯ ಅಭಿಷೇಕಗಳಲ್ಲಿ ಬೇರೆ ದ್ರವ್ಯಗಳ ಅಭಿಷೇಕವನ್ನು ನೋಡುವುದಕ್ಕೆ ಕಾಣ್ಲಿಕ್ಕೆ ಸಿಕ್ಕಬಹುದು. ಆದರೆ ವಿಶೇಷವಾಗಿ ಕಾಶ್ಮೀರದಲ್ಲಿ ಮಾತ್ರ ಬೆಳೀತಕ್ಕಂತಹ, ನಾವಾಗ ಅಭಿಷೇಕ ಮಾಡುವಾಗ ಕಂಡಿದ್ದೆ, ಒಂದು ರೀತಿಯಲ್ಲಿ ಬಂಗಾರವನ್ನೇ ಕರಗಿಸಿ ಅಭಿಷೇಕ ಮಾಡಿದ ಹಾಗೆ ಬಹಳ ಸುಂದರವಾದಂತಹ ಅಭಿಷೇಕ, ಕೇಸರಿ ಅಭಿಷೇಕ ನಡೆದಿದೆ. ಅದರಿಂದ ನಮಗೂ ಸಂತೋಷ ಆಗಿದೆ. ಸಮಯ ಗೊತ್ತಿಲ್ಲ ಇರಬಹುದಾದರೆ ಇನ್ನೊಂದು ಸಂಗತಿಯನ್ನ ನೆನಪು ಮಾಡಿಕೊಳ್ಬೇಕು. ನೋಡಿ, ಮತ್ತೆ ಬಂಗಾರದ ಬಣ್ಣದಲ್ಲಿ ಕೇಸರಿ ಅಭಿಷೇಕ ನಡೀತಾ ಇದೆ. ಬಲಿಯ ಬಾಹುಬಲಿ ಭಗವಾನ್ ಕೀ. ಬಂಧುಗಳೇ, ಧ್ಯಾನದಲ್ಲಿ 4 ವಿಧ ಅಂತ ಹೇಳ್ತಾರೆ. ಧ್ಯಾನದಲ್ಲಿ 4 ವಿಧ. ಸ್ವಾರಸ್ಯ ಏನು ಅಂದರೆ, ಈ ಜಗತ್ತಿನಲ್ಲಿರುವ ಯಾವ ಮನುಷ್ಯರು ಕೂಡ ಧ್ಯಾನ ಮಾಡದೇ ಇರುವುದಿಲ್ಲ ಅಂತ. ಪ್ರತಿ ಕ್ಷಣ ಕೂಡ ಧ್ಯಾನ ಮಾಡ್ತಾರೆ. ನಾವು ಧ್ಯಾನ ಅಂದರೆ ಜಪಕ್ಕೆ ಕೂತ ಹಾಗೆ ಅಂತ ಯೋಚನೆ ಮಾಡಿದರೆ ಅದಲ್ಲ. ಯಾವುದರ ಬಗ್ಗೆ ತದೇಕ ಚಿತ್ತದಿಂದ ಆಲೋಚನೆ ಮಾಡ್ತೇವೋ ಅದೇ ಧ್ಯಾನ ಅಂತ. ಅದಕ್ಕೆ ಧ್ಯಾನವನ್ನು 4 ರೀತಿಯಲ್ಲಿ ವಿಭಾಗಿಸಿದ್ದಾರೆ. ರೌದ್ರ ಧ್ಯಾನ, ಆರ್ದ್ರ ಧ್ಯಾನ, ಧರ್ಮಧ್ಯಾನ, ಶುಕ್ಲ ಧ್ಯಾನ. ಶುಕ್ಲ ಧ್ಯಾನವನ್ನು ಸದ್ಯಕ್ಕೆ ನಮ್ಗೆ ಯಾರಿಗೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದು ತೀರ್ಥಂಕರರು, ಅರಿಹಂತ ಪರಮೇಷ್ಠಿಗಳು ಮಾಡತಕ್ಕಂಥ ಧ್ಯಾನ. ಆರ್ದ್ರ ಧ್ಯಾನ, ರೌದ್ರ ಧ್ಯಾನಗಳನ್ನು ನಿತ್ಯ ಮಾಡ್ತೇವೆ ನಾವು. ಆರ್ದ್ರ ಧ್ಯಾನ ಅಂದರೆ ನಮಗೆ ಇಷ್ಟವಾದ ವಿಷಯದ ಕುರಿತು ಯೋಚನೆ ಮಾಡ್ತಾ ಇರೋದು. ಮಗೆ ಮಸ್ತಕಾಭಿಷೇಕ ಪೋತೆ ನಲ್ಲ ಬತ್ತಿಜೆ ದಾದ ಮಲ್ಪೇನ ದಾನ ಅಂತ ಮನೆಯಲ್ಲಿ ಅಮ್ಮ ಯೋಚನೆ ಮಾಡ್ತಾ ಇದ್ರೆ ಅದು ಆರ್ದ್ರ ಧ್ಯಾನವೇ. ಯೋಚನೆ ಮಾಡೋದು
ನಾವು ನಮಗೆ ಪ್ರಿಯವಾದ ವಿಷಯಗಳ ಕುರಿತು ಯೋಚನೆ ಮಾಡ್ತಕ್ಕಂಥದ್ದು ಆರ್ದ್ರ ಧ್ಯಾನ. ಆದರೆ ರೌದ್ರ ಧ್ಯಾನ ಯಾವುದು ಕೇಳಿದ್ರೆ ನಮಗೆ ಆಗದೇ ಇರೋರು ಹಾಳಾಗಿ ಹೋಗ್ಲಿ ಅಂತ ಯೋಚನೆ ಮಾಡೋದು, ಕೆಟ್ಟದಾಗ್ಲಿ ಅಂತ ಯೋಚನೆ ಮಾಡೋದು ರೌದ್ರ ಧ್ಯಾನ. ನಾನು ಯಾಕೆ ಇಷ್ಟು ವಿವರಣೆ ಕೊಟ್ಟೆ ಅಂದರೆ ಆಮೇಲೆ ಉಳಿದಿರುವುದು ಒಂದೇ ಶ್ರೇಷ್ಠವಾದ ಶುಭ ಧ್ಯಾನ, ಅದು ಧರ್ಮ ಧ್ಯಾನ. ನಾವು ಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಈ ಆವರಣದ ಒಳಗೆ ಬಂದು ಇಲ್ಲಿ ಹೇಗೋ ಒಂದಿಷ್ಟು ಜಾಗ ಸಂಪಾದಿಸಿಕೊಂಡು ಕೂತು ದ್ರವ್ಯಾಭಿಷೇಕವನ್ನು ನೋಡ್ತಾ ನೋಡ್ತಾ ಒಳ್ಳೆಯ ಭಾವನೆಗಳಲ್ಲಿ ಕಳೀತೇವಲ್ಲ, ಇದೇ ನಿಜವಾಗಿರ್ತಕ್ಕಂಥ ಧರ್ಮಧ್ಯಾನ ಅಂತ ಭಾವಿಸಿಕೊಳ್ತೇನೆ. ಆದ್ದರಿಂದ ಇಂತಹ ಧರ್ಮಧ್ಯಾನಕ್ಕೆ ನಮಗೆ ಅವಕಾಶವಾದದ್ದು ಭಾಗ್ಯದಿಂದಲೋ ಪುರುಷಾರ್ಥದಿಂದಲೋ ಎನ್ನುವುದು ಪ್ರಶ್ನೆ. ಬಹುಶಃ ಭಾಗ್ಯದಿಂದ ಇದೆ, ಮತ್ತೆ ಕೆಲವು ಸಲ ಪುರುಷಾರ್ಥ ಕೂಡ ಮಾಡಿದ್ದೇವೆ. ಪಾಸ ಸಿಕ್ಕದೇ ಇದ್ದಾಗ ಯಾರ್ಯಾರ ಹತ್ರ ಕೇಳಿ ಏನೋ ಮಾಡಿದ್ದೇವೆ, ಬಂದಿದ್ದೇವೆ, ಧರ್ಮಧ್ಯಾನ ಮಾಡಿದ್ದೇವೆ, ಪುಣ್ಯ ಲಾಭ ಆಗಿದೆ. ನಮಗೆ ಲಾಭ ಆದದ್ದು ಮಾತ್ರ ಅಲ್ಲ, ಇವತ್ತಿನ ಸೇವಾಕರ್ತೃಗಳಾಗಿರ್ತಕ್ಕಂಥ ದಿವಂಗತ BP ಇಂದ್ರ ಅವರ ಮಕ್ಕಳು, ಅವರ ಬಂಧುಗಳು ಈ ಮಸ್ತಕಾಭಿಷೇಕವನ್ನು ನೆರವೇರಿಸಿಕೊಡುವುದರ ಮೂಲಕ ನಮಗೂ ಒಂದಿಷ್ಟು ಧರ್ಮಧ್ಯಾನದ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಯಶಸ್ಸಿನಲ್ಲಿ ನಮ್ಮ ಕಣ್ಣಿಗೆ ಕಾಣುವ ಹಾಗೆ ಕಣ್ಣಿಗೆ ಕಾಣದ ಹಾಗೆ ಅನೇಕ ಮಂದಿ ದುಡಿದಿದ್ದಾರೆ. ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸೂಚಿಸ್ತೇವೆ. ಬಲಿಯ ಬಾಹುಬಲಿ ಭಗವಾನ ಕೀ ಜೈ, ಬಲೋ ಬಾಹುಬಲಿ ಭಗವಾನ ಕೀ, ಬಲ ಬಾಹುಬಲಿ ಭಗವಾನ ಕೀ. ಈಗ ಶ್ರೀಗಂಧದ ಅಭಿಷೇಕ. ಗಂಧೋದಕೈ ಸಮದ್ಭೃಂಗ ಸಂಗೀತ ಧ್ವನಿ ಬಂಧುರೈ ಅಭಿಷಿಂಚಾಮಿ ಸಮ್ಯಕ್ತ್ವ ರತ್ನಾಕರ ಜಗತ್ಪ್ರಭುಂ. ಓಂ ಕರ್ಪೂರ ಕಾಶ್ಮೀರ ಕರುಮಲಯಾಜಾದೀಕ್ಷೋ ದ್ರವ್ಯಮಿಶ್ರಿತೆ ನಿನಿಕ್ತ ಸುವರ್ಣ ರೇಣಾಯಮಾನ ಕಂಜ ಕಿಂಜಲ್ಕ ಪುಂಜ ಪಿಂಜರಿತೆ ವಿಜಿತ ವಿಲಸದ್ವಿಲಾಸಿನಿ ವಿಲೋಲಲೋಚನ ನೀಲ ನೀರೇಜ ಪರಿಪೂರಿತೆ ಪರೀತ ಸಕಲ ಜನಾಗ್ರಾಣ ವಿವರ ಬಂಧುರ ಸೌಗಂಧೆ ಗಂಧೀಕೃತಾದಿ ಅಭೀಪ್ಲುತ ಹೇಮಕುಂಭ ಸಂಧಾರಿತೆ ವಿಜಿತ ದಿಗ್ವಿಪದಾನ ಗಂಧೆ ಬಂಧು ಪ್ರಬಂಭೋವೃತಾಂ ಹತಗಾತಿ ಬಂಧಂ ಗಂಧೋದಕೈ ಜನಪತಿಂ ಸ್ಥಾಪಯಾಮಿ ಶಾಂತೆ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ಅರ್ಹಂ ಪವಿತ್ರತರ ಶ್ರೀಗಂಧಾಭಿಷೇಕಂ ಬಾಹುಬಲಿ ಜನದೇವಾಯ ಕರೋಮಿ ಸ್ವಾಹ. ವಿಸ್ಸಂಗರಾ ಸಾರರಾಗದೇ ಶಿವಪದ ಶ್ರೀಚಿತ್ತವೌಶಸ್ಯದೈ ಕರ್ಮಾರಾತಿ ಜಯೋತ್ಪತಿ ಕ್ಷಿತಿರಜಃ ಸಂದೋಹ ಸಂದೇಹದೈ ಸ್ನೇಹಾಲೇಪಲೋಪನಾಯ ನಿಪತದ್ ಗಂಗಾಂಗನಾರಾಜಿಭಿಃ ಭಕ್ತೋರ್ಧ್ವರ್ತನಮಾರಭೆ ಸುರಭಿಭಿ ಸರ್ಗಂಧಚೂರ್ಣೈರ್ವಿಭೋಃ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಮರ್ಹಂ ವಂ ಹಂ 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 ಸಂ ಸಂ ತಂ ತಂ ಪಂ ಪಂ ಜಂ ಜಂ ಜೀಂ ಜೀಂ ಚಿಂ ಚಿಂ ಹಂಸ ತ್ರೈಲೋಕ್ಯ ಸ್ವಾಮಿನಿ ಶ್ರೀಗಂಧಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ವಾಲಗ 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 ಪೆಷ್ಟೈಶ್ಚ ಕಲ್ಪಿಕೀನೈ ಸಂಸಿದ್ಧ ಶುದ್ಧ್ಯ ಪರಿಹಾರ ಶುದ್ಧ್ಯ ಕರ್ಪೂರ ಸಂಮಿಶ್ರಿತ ಚಂದನೇನ ದಿನೇಂದ್ರ ದೇವಂ ಸುರಪುಷ್ಪವೃಷ್ಟಿಂ ವಿಲೇಖನಂ ಚಾರು ಕರೋಮಿ ದಾಸ. ಓಂ ಕರ್ಪೂರ ಕಾಶ್ಮೀರಾಗರು ಮಲಯಜಾದಿ ಕ್ಷೋತದ್ರವ್ಯಮಿಶ್ರಿತ ನಿಮಿತ್ತ ಸುವರ್ಣರೇಯಮಾನ ಕಂದಕಿಂಜಕ ಪುಂಜಪಿಂಜರಿಕೆ ವಿಧಿಕಲಾ ಸುಗ್ರಾಸಿನಿ ವಿಲಲೋಚನ ನೀಲನಿರಜಲ ಪರಿಪೂರಿತೆ ಪರಿಪೂರಿತ ಸಕಲ ಜನಗ್ರಾಣ ಬಂಧುರೈ ಗಂಧೋದಕೈ ಬ್ರಹ್ಮರಂಗಿ ಸಂಗೀತ ಧ್ವನಿ ಬಂಧುರೈ ಅಭಿಷಿಂಚಾಮಿ ಸಮರ್ಥ ರತ್ನಾಕರ ಸಮರ್ಪಣಂ. ಓಂ ಶ್ರೀಗಂಧಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ಪಾಲಕ ನಿಲ್ಲಿಸಿ ವೀಕ್ಷಕ ವಿವರಣೆ. बोलिए बाहुबली भगवान की, बोलिए ಬಾಹುಬಲಿ ಭಗವಾನ್ ಕೀ. ಬಂಧುಗಳೇ, ಆಗ ಹೇಳಿದೆ ನಮ್ಮ ಶಿರೋಭಾಗವಾಗಿರುವಂಥ ಕಾಶ್ಮೀರದಿಂದ ಬಂದಿರುವ ಕೇಸರಿಯಿಂದ ಅಭಿಷೇಕ ಅಂತ. ಆದರೆ ಈಗ ಎದೆ ತಟ್ಟಿಕೊಂಡು ಸ್ವಾಭಿಮಾನದಿಂದ ಹೇಳ್ತೇವೆ, ನಮ್ಮ ಕನ್ನಡ ನಾಡಿನ ಚಂದದ ಬೀಡಿನ ಕರ್ನಾಟಕದ ಗಂಧದಿಂದ ಭಗವಾನ್ ಬಾಹುಬಲಿಗೆ ಅಭಿಷೇಕ. ಇದು ಬೇರೆ ಕಡೆಯಿಂದ ಬಂದದ್ದಲ್ಲ, ಕನ್ನಡದ ನೆಲದಿಂದ ಬಂದದ್ದು. ಯಾಕೆ ಅಂದರೆ ಅಪ್ಪಟ ಸ್ವಾಭಿಮಾನಿ ಬಾಹುಬಲಿ. ಭರತ ಚಕ್ರವರ್ತಿ ಚಕ್ರವನ್ನ ಗಡಿಯಲ್ಲಿರಿಸಿ
ಚಕ್ರ ನಿಂತಿದೆ ಎನ್ನುವ ಕಾರಣಕ್ಕಾಗಿ ಹೋರಾಟಕ್ಕೆ ನಿಂತಾಗ ನನ್ನ ಪೌದನಪುರ ಎಂಬ ಸ್ವಾಭಿಮಾನದಿಂದ ತನ್ನ ಪ್ರಜೆಗಳ ಸ್ವಾಭಿಮಾನವನ್ನು ರಕ್ಷಣೆ ಮಾಡುವುದಕ್ಕಾಗಿ ಹೋರಾಟ ಮಾಡಿದ ವೀರ ಪುರುಷ ಅದು ಭಗವಾನ್ ಬಾಹುಬಲಿ. ಕೊನೆಗೆ ತಾನು ಪಡೆದದ್ದನ್ನೆಲ್ಲ ತ್ಯಜಿಸಿ ಹೋದ ತ್ಯಾಗವೀರ ಬಾಹುಬಲಿಗೆ ಕನ್ನಡದ ನೆಲದ ಈ ಗಂಧದಿಂದ, ಶ್ರೀಗಂಧದಿಂದ ಅಭಿಷೇಕ. ಬಂಧುಗಳೇ, ನಾನು ನೆನಪು ಮಾಡಿಕೊಳ್ತೇನೆ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಮೊದಲೆಲ್ಲ ಮಸ್ತಕಾಭಿಷೇಕ ಆಗಬೇಕಾದ್ರೆ 4 ತಿಂಗಳು 5 ತಿಂಗಳಿಗಿಂತ ಮೊದಲು ಊರಿನ 10 ಗೆರಿಗೆ ಅಥವಾ ಎಲ್ಲಾ ಮನೆಯವರಿಗೆ ಗಂಧವನ್ನ ಅರೆದು ಸಿದ್ಧಪಡಿಸಿ ತನ್ನಿ ಅಂತ ಸಂದೇಶ ಹೋಗ್ತಾ ಇತ್ತಂತೆ. ಮನೆ ಮನೆಗಳಲ್ಲಿ ಗಂಧವನ್ನ ಅರೆದು ಅದನ್ನು ಸಿದ್ಧಪಡಿಸಿ ಒಣಗಿಸಿ ತಂದು ಅಭಿಷೇಕಕ್ಕೆ ತಂದು ಕೊಡ್ತಾ ಇದ್ರಂತೆ. ಎಂಥ ಕಾಲ ಇತ್ತು, ಎಂಥ ಶ್ರದ್ಧೆ ಇತ್ತು, ಯೋಚನೆ ಮಾಡಿ. ಈಗ ಆ ಕಷ್ಟ ಇಲ್ಲ ನಮಗೆ. ಈಗ ಸುಲಭವಾಗಿ ಗಂಧವನ್ನು ತಂದು ಅಭಿಷೇಕ ಮಾಡ್ತೇವೆ. ಆದರೆ ಒಂದು ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು, ಎಷ್ಟು ಶ್ರದ್ಧೆ ಇತ್ತು, ನಮ್ಮ ಹಿರಿಯರ ಆ ಪರಂಪರೆಯನ್ನು ಹೇಗೆ ಉಳಿಸ್ಕೊಂಡು ಬಂದರು ಅನ್ನೋದನ್ನು ನೆನಪು ಮಾಡಿಕೊಂಡ್ರೆ ಸಂತೋಷ ಆಗುತ್ತೆ. ಅದೇ ಸಂತೋಷದಲ್ಲಿ ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಗಂಧದ ಬೀಡಿನ ಆಯುಷ್ಯವರ್ಧನವನ್ನು ಮಾಡುವ ಗಂಧದಿಂದ ಅಭಿಷೇಕವನ್ನು ಭಗವಾನ್ ಬಾಹುಬಲಿಗೆ ಮಾಡಿದಾಗ ಸುಂದರವಾದಂಥ ರೂಪದಿಂದ ಕಂಗೊಳಿಸುವುದು ಮಾತ್ರ ಅಲ್ಲ, ಇಡೀ ಪರಿಸರದಲ್ಲಿ ಸುಗಂಧವನ್ನ ಪಸರಿಸುವ, ತ್ಯಾಗದ ಸಂದೇಶವನ್ನ ಲೋಕಕ್ಕೆಲ್ಲ ಪಸರಿಸುವ ಕೆಲಸವನ್ನ ಭಗವಾನ್ ಬಾಹುಬಲಿ ಮಾಡ್ತಾ ಇದ್ದಾರೆ. ಬೊಲಿಯೇ ಬಾಹುಬಲಿ ಭಗವಾನ ಕೀ. ಶ್ರೀಗಂಧದ ನಾಡೊಳು ಗೊಮ್ಮಟೇಶ್ವರನ ದರ್ಶನ ಮಾಡೋಣ, ಸ್ವಾಮಿಯ ಪಾದಕ್ಕೆ ನಮಿಸೋಣ, ದೇವಗೆ ಅಭಿಷೇಕ ಮಾಡೋಣ. ಶ್ರೀಗಂಧದ ನಾಡೊಳು ಗೊಮ್ಮಟೇಶ್ವರನ ದರ್ಶನ ಮಾಡೋಣ, ಸ್ವಾಮಿಯ ಪಾದಕ್ಕೆ ನಮಿಸೋಣ, ದೇವಗೆ ಅಭಿಷೇಕ ಮಾಡೋಣ. ಶಾಂತಿ ಎಂಬುವುದು ಬದುಕಲಿ ಉಂಟೆ, ಆತ್ಮನ ಸುಖವು ಲಭಿಸುವುದುಂಟೆ. ಕ್ಷಣವು ನೋಡಿದರೆ ಮನವು ಉಕ್ಕುವುದು ಸುಂದರ ಸಿರಿತಾಣ, ಸ್ವಾಮಿಯ ಪಾದಕ್ಕೆ ನಮಿಸೋಣ, ದೇವಗೆ ಅಭಿಷೇಕ ಮಾಡೋಣ. ಶ್ರೀಗಂಧದ ನಾಡೊಳು ಗೊಮ್ಮಟ ದೇವನ ದರ್ಶನ ಮಾಡೋಣ, ಸ್ವಾಮಿಗೆ ಅಭಿಷೇಕ ಮಾಡೋಣ. ಭಕ್ತರ ಮನದಲ್ಲಿ ಶಾಂತಿಯ ತರುವೆ, ಕರುಣೆಯ ಭೀರು ಹರುಷದ ಖನಿಯೇ, ಮೋಹನ ಕಾಯನೆ ಮನ್ಮಥ ರೂಪನೆ ಅನುದಿನ ನೆನೆಯುವೆನು, ನಿನಗೆ ಅಭಿಷೇಕ ಗೈಯುವೆನು. ಮೋಹನ ಕಾಯನೆ ಮನ್ಮಥ ರೂಪನೆ ಅನುದಿನ ನೆನೆಯುವೆನು, ನಿನಗೆ ಅಭಿಷೇಕ ಗೈಯುವೆನು. ಕಾಮ ಕ್ರೋಧಗಳ ತೊರೆದನೆ ದೇವ, ಕಾಮಿನಿ ಕಾಂಚನ ತೊರೆದನೆ ದೇವ. ವೇಣೂರು ಪುರದಲ್ಲಿ ಶೋಭಿಸುತ್ತಿರುವಗೆ ಮಹಿಮೆಯ
ಜೈ ಹೋ. ಭಗವಂತನಿಗೆ ಶ್ರೀಗಂಧದ ಅಭಿಷೇಕದಿಂದ ಸುಂದರ ಕಾಯನಾಗಿ ಕಂಗೊಳಿಸುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಪರಮ ಪೂಜ್ಯ ಅಮೋಘ ಕೀರ್ತಿ ಮುನಿ ಮಹಾರಾಜರು ಯಾವಾಗಲೂ ಹೇಳ್ತಾ ಇರ್ತಾರೆ, ಈಗ ರಕ್ತಚಂದನದ ಅಭಿಷೇಕಕ್ಕೆ ಅಣಿಯಾಗ್ತಾ ಇದ್ದಾರೆ. ಇದು ಮಂತ್ರ. ಸಂಸಿದ್ಧ ಶುದ್ಧ ಪರಿಹಾರ ಶುದ್ಧ ಕರ್ಪೂರ ಸಮ್ಮಿಶ್ರಿತ ಚಂದನೇನ ಜಿನೇಂದ್ರ ದೇವಂ ಸುರಪುಷ್ಪ ವೃಷ್ಟಿಂ ವಿಲೇಪನಂ ಚಾರು ಕರೋಮಿ ಭಕ್ತ್ಯ. ಓಂ ಹ್ರೀಂ ಶ್ರೀಂ ಕ್ಲೀಂ ಐಂ ರಂ ವಂ ಮಂ 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 ಸಂ ಸಂ ತಂ ತಂ ಪಂ ಪಂ ಜ್ವೀಂ ಜೀಂ ಚಿಂ ಚಿಂ ದ್ರಾಂ ದ್ರಾಂ ದ್ರೀಂ ದ್ರೀಂ ದ್ರಾವೈದ್ರ ನಮೋ ರತಿ ಭಗವತಿ ಶ್ರೀಮತಿ ಪವಿತ್ರತರ ಅಷ್ಟಗಂಧಾಭಿಷೇಕ ಚಂದನಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ರಕ್ತಚಂದನಾಭಿಷೇಕಂ ಕರೋಮಿ ನಮರತೆ ಸ್ವಾಹ. ವಾಲಗ ರಕ್ತಚಂದನದ ಅಭಿಷೇಕದೊಂದಿಗೆ ಜಬಲ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ವಿಳಂಬ ಮಾಡಬೇಡಿ. ಅಲ್ಲಿ ಮಂತ್ರ ಮುಗಿದ ತಕ್ಷಣ ನಿಮ್ಮ ಅಭಿಷೇಕ ಅಲ್ಲಿ ಒಯ್ಬೇಕು, ವಿಳಂಬ ಮಾಡಬಾರ್ದು. ಅಲ್ಲಿ ಹಸುರನ್ನು ತೋರಿಸ್ತಾ ಇದ್ದೀರಿ, ಅಭಿಷೇಕ ಆಗ್ತಾ ಇಲ್ಲ. ಯಾಕೆ ಹಾಗೆ? ಇಲ್ಲಿ ಕೆಳಗಿನವರು ಹಸುರನ್ನೇ ತೋರಿಸ್ಬೇಕು, ಮೇಲೆ ಕೆಳಗೆ ಒಂದೊಂದಾಗಬಾರ್ದು. ಹಸುರು ಇನ್ನೂ ತಯಾರಾಗಿಲ್ಲ ಅಂತ ಅರ್ಥ. ವಿಳಂಬ ಹೀಗೆ ಮಾಡಿದರೆ ಮತ್ತೆ ವಿಳಂಬ ಆಗುತ್ತೆ. ಪೂರ್ವ ತಯಾರಿ ಬೇಕು. ಜಯಲೋಚ್ಚ ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಚಂದನದ ಬಿಂಬವಾಗಿ ಕಾಣುವಂತಹ ಮೂರ್ತಿಗೆ ಈಗ ವೀಕ್ಷಕ ವಿವರಣೆ. ವಾಲಗ ನಿಲ್ಲಿಸಿ. ಜಯಲೋ ಚಂದ್ರಪ್ರಭು ಬಾಹುಬಲಿ ಸ್ವಾಮಿ ಭಗವಾನ್ ಕಿ. ಶಾಂತಿನಾಥ ಭಗವಾನ್ ಕಿ. ಆದಿನಾಥ ಭಗವಾನ್ ಕಿ. ವೀಕ್ಷಕ ವಿವರಣೆ. बोलिए बाहुबली भगवान की. ಭಗವಾನ್ ಬಾಹುಬಲಿಗೆ ಶ್ರೀಗಂಧದ ಅಭಿಷೇಕದ ಬಳಿಕ ಅಷ್ಟಗಂಧದ ಅಭಿಷೇಕ. ಭಗವಂತ ಪ್ರತಿಯೊಂದು ದ್ರವ್ಯದ ಅಭಿಷೇಕದಲ್ಲೂ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾನೋ, ಆ ಅಭಿಷೇಕ ಮುಗಿದ ಮೇಲೆ ಜಲಸೇಚನವಾದ ಮೇಲೂ ಕೂಡ ಅಷ್ಟೇ ಸುಂದರವಾಗಿ ಕಂಗೊಳಿಸ್ತಾನೆ. ಇದೇ ಅವರ ಹಿರಿಮೆ. ಪರಮ ಪೂಜ್ಯ ಮುನಿಶ್ರೀ 108 ಅಮೋಘ ಕೀರ್ತಿ ಮುನಿ ಮಹಾರಾಜರು ಯಾವಾಗಲೂ ಹೇಳ್ತಾ ಇರ್ತಾರೆ, ಭಗವಂತನ ಸಂಪರ್ಕಕ್ಕೆ ಬಂದ ಪ್ರತಿಯೊಂದು ವಸ್ತುವು ಪೂಜನೀಯವಾಗ್ತದೆ ಅಂತ. ಭಗವಂತನ ಸಂಪರ್ಕಕ್ಕೆ ಬಂದ, ಭಗವಂತನಿಗೆ ಉಪಯೋಗಿಸಲ್ಪಟ್ಟ ಪ್ರತಿಯೊಂದು ವಸ್ತುವು ಪೂಜನೀಯ ಆಗ್ತದೆ. ಆದ್ದರಿಂದಲೇ ನಾವು ಭಗವಂತನಿಗೆ ಅಭಿಷೇಕ ಮಾಡಿದ ಮೇಲೆ ಅಭಿಷೇಕ ಮಾಡಲ್ಪಟ್ಟ ಗಂಧವನ್ನು ತೆಗೆದು ನಮ್ಮ ಹಣೆಗೆ ಭಕ್ತಿಯಿಂದ ಹಚ್ಚಿಕೊಳ್ತೇವೆ. ಭಗವಂತನಿಗೆ ಅಭಿಷೇಕ ಮಾಡಿದಂತಹ ಉದಕವನ್ನ, ಶ್ರೀ ಜಿನಗಂಧೋದಕವನ್ನ ನಮ್ಮ ತಲೆಯ ಮೇಲೆ ಧಾರಣೆ ಮಾಡಿಕೊಂಡು ಭಕ್ತಿಯನ್ನು ತೋರಿಸ್ತೇವೆ. ಆದರೆ ಜೈನರು ಯಾವತ್ತೂ ಕೂಡ ಪ್ರಸಾದವನ್ನು ಹೊಟ್ಟೆ ಒಳಗೆ ತಗೊಳ್ಳೋದಿಲ್ಲ, ಶಿರದ ಮೇಲೆ ಮಾತ್ರ. ಯಾಕೆ ಅಂದರೆ ಹೊಟ್ಟೆ ಒಳಗೆ ಹೋದ ಮೇಲೆ ಅದು ಪುನಃ ಮಲವಾಗ್ತದೆ, ದೋಷ ಆಗ್ತದೆ ಅಂತಕ್ಕಂಥ ಕಾರಣಕ್ಕಾಗಿ ಕೇವಲ ತಲೆಯ ಮೇಲೆ ಭಗವಂತನ ಗಂಧೋದಕವನ್ನು, ಜಿನಗಂಧೋದಕವನ್ನು ಧಾರಣೆ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಹಾಗಾಗಿ ಅಂತಹ ಹೊತ್ತು ಈಗ ಬಂದಿದೆ, ಅಭಿಷೇಕಗೊಳ್ತಾ ಇದೆ. ನಾವೆಲ್ಲ ಕಾಯ್ತಾ ಇದ್ದೇವೆ ಎಷ್ಟೊತ್ತಿಗೆ ಗಂಧ ಬಂದು ನಮ್ಮ ಹಣೆಗೆ ಹಚ್ಚಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ, ಎಷ್ಟೊತ್ತಿಗೆ ಗಂಧೋದಕವನ್ನು ನಾವು ಶಿರದ ಮೇಲೆ ಧರಿಸಿಕೊಳ್ತೇವೆ ಅಂತ ಕಾಯ್ತಾ ಇದ್ದೇವೆ. ಆದರೆ ಅಭಿಷೇಕ ಮುಗಿಬೇಕು, ಇನ್ನಷ್ಟು ಅಭಿಷೇಕಗಳಿದ್ದಾವೆ. ಬಹಳ ಸುಂದರವಾದಂತಹ ಬಣ್ಣದಲ್ಲಿ ಭಗವಾನ್ ಬಾಹುಬಲಿ ಕಂಗೊಳಿಸ್ತಾ ಇದ್ದಾರೆ. ದಿಗಂಬರತೆಯ ಆ ಶ್ರೇಷ್ಠತೆ ಜಗತ್ತಿಗೆಲ್ಲ ಸಾರಲ್ಪಡ್ತಾ ಇದೆ. ಕೇವಲ ಇಲ್ಲಿ ಕೂತವರು ಮಾತ್ರ ಅಲ್ಲ, ಆನ್ಲೈನಲ್ಲಿ ನೋಡ್ತಾ ಇರುವವರು ಕೂಡ ಜಗತ್ತಿನಾದ್ಯಂತ ಈ ಮಹಾಮಸ್ತಕಾಭಿಷೇಕವನ್ನು ನೋಡಿ ಸಂಭ್ರಮಿಸ್ತಾ ಇದ್ದಾರೆ, ಭಗವಂತನ ವಿಶೇಷವಾದ ಗುಣಗಳನ್ನು ಸ್ಮರಿಸಿಕೊಳ್ತಾ ಇದ್ದಾರೆ ಅಂತ ಭಾವಿಸ್ತೇವೆ. ಬಂಧುಗಳೇ, ಈ ಮಧ್ಯೆ ಒಂದೇ ಒಂದು ವಿಶೇಷವನ್ನ ನೆನಪು ಮಾಡ್ಕೊಳ್ಬೋದು. ಬಹುಶಃ ಮಸ್ತಕಾಭಿಷೇಕದ ಇತಿಹಾಸದಲ್ಲಿ ಒಂದು ದಾಖಲೆ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಯಾಕಂದ್ರೆ 12 ಗಂಟೆ ದಾಟಿದೆ. 12 ಗಂಟೆ ದಾಟಿದ ಮೇಲೆ ತಾರೀಕು ಬದಲಾವಣೆ ಆಗ್ತದೆ ಅಂತಾದರೆ ಒಂದೇ ದಿವಸದಲ್ಲಿ 3 ಸಲ ಮಸ್ತಕಾಭಿಷೇಕ ಆದ ಕೀರ್ತಿ
ವೇಣೂರಿನ ಭಗವಾನ್ ಬಾಹುಬಲಿಗೆ ಆಗ್ತದೆ ಅಂತ ಅಂದ್ಕೊಳ್ತೇನೆ. ಆದ್ದರಿಂದ ಯಾಕೆಂದರೆ ಬೆಳಿಗ್ಗೆ ಇನ್ನು 7 ಗಂಟೆಗೆ ಮತ್ತೆ ಮಸ್ತಕಾಭಿಷೇಕ ಇದೆ, ನಾಳೆ ಸಂಜೆಗೆ ಮತ್ತೆ ಮಸ್ತಕಾಭಿಷೇಕ ಇದೆ, ಈಗ ಮಸ್ತಕಾಭಿಷೇಕ ನಡೀತಾ ಇದೆ. ಅದು ಒಂದು ನಡೆದು ಹೋಗಲಿ. ಬಲಿಯ ಬಾಹುಬಲಿ ಭಗವಾನ್ ಕೀ. प्रभु तारा ही रंग मारंग गयो रे, प्रभु तारा ही रंग मारंग गयो रे। प्रभु तारा ही रंग मारंग गयो रे, रंग मारंग मारंग मारे, रंग मारंग मारंग मारे, प्रभु तारा ही रंग मारंग गयो रे। समान बनाए लियो रे, आप समान बनाए लियो रे, प्रभु तारा ही रंग मारंग गयो रे, रंग मारंग मारंग मारे, रंग मारंग मारंग मारे, प्रभु तारा ही रंग मारंग गयो रे।
प्रभु तारा ही रंग मारंगी गयो रे रंग मारंग मारंग मारे रंग मारंग मारंग मारे प्रभु तारा ही रंग मारंगी गयो रे डेवलप बाहुबली स्वामी भगवान की जय हो ಇನ್ನು ಅಷ್ಟಗಂಧದ ಅಭಿಷೇಕ ಬಾಕಿ ಇದೆ. ಇದೀಗ ರಕ್ತವೃಷ್ಟಿ ಪುಷ್ಪವೃಷ್ಟಿ ಕೂಡ ಆಗಿಕ್ಕಿದೆ. ಈ ಅಭಿಷೇಕವನ್ನು ಈಗ ಲೈವ್ ಅಲ್ಲಿ ಅಮೆರಿಕದ ಸಿದ್ದಾಚಲಂನಲ್ಲಿ ನೋಡ್ತಾ ಇದ್ದಾರೆ. ಅವರು ನಮಗೆ ಮೆಸೇಜ್ ಹಾಕಿದ್ದಾರೆ. ನ್ಯೂ ಜೆರ್ಸಿಯ ಜೈಪತ್ ಸಿಂಗ್ 100 ಎಕರೆ ಜಮೀನಿನಲ್ಲಿ ಅಲ್ಲಿ ಸನ್ನೆ ಶಿಖರ್ಜಿಯ ರಚನೆ ಆಗಿದೆ. ದಿಗಂಬರ 20 ಕೂಟಗಳು ಅಲ್ಲಿದೆ. ವಂದನಾ ಸ್ವಾಮೀಜಿ, ಹೋಪ್ ಆಲ್ ಇಸ್ ವೆಲ್ ವಿತ್ ಯು and you are keeping in good health. Our Bahubali project Bhumi Pujan is Siddhachalam is tentatively planned for August 18 this year. We would like to humbly invite you to please come and bless this magnificent occasion. Venur Bahubali Mastakabhisheka is going very well ಅಂತ ಹೇಳಿ ಹಾಕಿದ್ದಾರೆ. ನೋಡಿ, ಅಮೆರಿಕದವರು ಕೂಡ ಸಂತೋಷ ಪಡುವಷ್ಟು ನಮ್ಮ ಬಾಹುಬಲಿಯ ಮಹಾಮಸ್ತಕಾಭಿಷೇಕ ನಡೀತಾ ಇದೆ. ಅದೇ ರೀತಿ ಮಂಡ್ಯದಿಂದ ಸಿದ್ಧಾಂತ ಮಿರ್ಜಿ ಶಿಲ್ಪಾ ಅವರು ಜೈನ್ ಮಿಲನ್ ಅಮೆರಿಕದಲ್ಲಿದ್ದಾರೆ. ಅವರು ಕೂಡ ಮೆಸೇಜ್ ಅನ್ನು ಹಾಕಿದ್ದಾರೆ. ತುಂಬಾ ಚೆನ್ನಾಗಿ ಅಭಿಷೇಕ ನಡೀತಾ ಇದೆ ಅಂತ. ದೇಶ ವಿದೇಶದ ಚಮತ್ಕಾರ ಡಿಜಿಟಲ್ ವರ್ಲ್ಡ್ ಇದ್ದು. ಜೈ ಬಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. बोलिए ಬಾಹುಬಲಿ ಭಗವಾನ್ ಕಿ ಜೈ ಹೋ. ಬಂಧುಗಳೇ, ಶ್ರೀಗಂಧ ಮತ್ತು ಅಷ್ಟಗಂಧ ಈ ಅಭಿಷೇಕಗಳನ್ನು ನಾವು ಕಣ್ತುಂಬಿಕೊಂಡ ಮೇಲೆ ಇದೀಗ ಅಷ್ಟಗಂಧದ ಅಭಿಷೇಕ ಆಗ್ತಾ ಇದೆ. ಶ್ರೀಗಂಧ ಚಂದನ ಅಭಿಷೇಕದ ಬಳಿಕ ಈ ಶ್ರೀಗಂಧ ಮತ್ತು ಚಂದನದ ನಡುವೆ ಇದು ಬೇರೆ ಬೇರೆ ಮರದ ತುಂಡುಗಳನ್ನು ಅರೆದು ತೆಗೆದು ಅಭಿಷೇಕ ಮಾಡತಕ್ಕಂಥ ಕ್ರಿಯೆ ನಡೀತದೆ. ಪರಿಮಳದ ದೃಷ್ಟಿಯಿಂದ ಮತ್ತು ಬಣ್ಣದ ದೃಷ್ಟಿಯಿಂದ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ. ಮುಖ್ಯವಾಗಿ ಜಿನಬಿಂಬದ ರಕ್ಷಣೆಗಾಗಿ ದ್ರವ್ಯಗಳ ಅಭಿಷೇಕ ಬಹಳ ಉಪಯುಕ್ತವಾಗ್ತಕ್ಕಂಥ ಒಂದು ಅಭಿಷೇಕ ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತೇವೆ. ಇನ್ನು ಅಷ್ಟಗಂಧದ ತಯಾರಿ ಅದು ಸ್ವಲ್ಪ ವಿಶಿಷ್ಟವಾದದ್ದು. ರಕ್ತಚಂದನ ಎಂಬ ಕೆಂಪು ಬಣ್ಣದ ಮರದ ಕೊರಡಿನ ದ್ರವ್ಯಕ್ಕೆ ಪಚ್ಚೆ ಕರ್ಪೂರ, ಕುಂಕುಮ ಕೇಸರ, ಏಲಕ್ಕಿ, ಲವಂಗ, ಜಾಯಿಕಾಯಿ ಮೊದಲಾದಂತಹ ಅನೇಕ ವಸ್ತುಗಳನ್ನು ಸೇರಿಸಿ 8 ವಸ್ತುಗಳನ್ನು ಸೇರಿಸಿ ಆ ಗಂಧವನ್ನು ತಯಾರು ಮಾಡೋದ್ರಿಂದ ಅದು ಅಷ್ಟಗಂಧ ಅಂತ ಹೆಸರನ್ನು ಪಡೆದಿದೆ. ಭಗವಾನ್ ಬಾಹುಬಲಿ ಸ್ವಾಮಿಗೆ ಅಷ್ಟಗಂಧದ ಅಭಿಷೇಕ ನಡೆದಾಗ ಇಡೀ ವಾತಾವರಣದಲ್ಲಿ ಒಂದು ಆಹ್ಲಾದದ ವಾತಾವರಣ ಸನ್ನಿವೇಶ ನಿರ್ಮಾಣ ಆಗ್ತದೆ ಅನ್ನೋದನ್ನು ನಾವೀಗ ಅನುಭವಿಸಿ ನೋಡ್ತಾ ಇದ್ದೇವೆ. ಇದರ ಪರಿಣಾಮ ಏನು ಅಂದರೆ ಕೇವಲ ದ್ರವ್ಯದಿಂದ ಮಾತ್ರ ಈ ಆಹ್ಲಾದ ಉಂಟಾಗ್ತಕ್ಕಂಥದ್ದಲ್ಲ, ಭಗವಂತ ಅಂತರಂಗದಿಂದ ಸಾರಿರುವಂಥ ತನ್ನ ನಡತೆಯಿಂದ ತೋರಿಸಿಕೊಟ್ಟಂತಹ ಮತ್ತು ತನ್ನ ಬದುಕಿನಿಂದ ಜಗತ್ತಿಗೆ ಸಾರಿದಂತಹ ಸಂಗತಿಗಳನ್ನು ನಾವು ಆಸ್ವಾದಿಸಿದರೆ, ಸ್ವೀಕರಿಸಿದರೆ, ಆಚರಿಸಿದರೆ ಅದು ಕೂಡ ಆಹ್ಲಾದವನ್ನು ಉಂಟು ಮಾಡುತ್ತದೆ, ಜೀವನದಲ್ಲಿ ಸಂತೋಷವನ್ನು ಉಂಟು ಮಾಡ್ತದೆ ಅಂತಕ್ಕಂಥ ಸಂದೇಶವನ್ನು ಈ ಗಂಧ, ಚಂದನ, ಅಷ್ಟಗಂಧದ ಅಭಿಷೇಕದ ಸಂದರ್ಭಗಳು ನಮಗೆ ತಿಳಿಸ್ಕೊಡ್ತವೆ ಅಂತ ಭಾವಿಸ್ಕೊಳ್ತಾ ಇದ್ದೇವೆ. ಆದರೂ ಈಗಲೂ ನೋಡ್ತಾ ಇದ್ದೇವೆ ಬಾಹುಬಲಿ ಹಾಗೇ ನಗ್ತಾ ಇದ್ದಾರೆ. ಯಾಕಿರಬಹುದು ಗೊತ್ತಿಲ್ಲ. ನಾಳೆ ನೀವೆಲ್ಲ ಊಹನೆ ಮಾಡಿ ಒಂದಿಷ್ಟು ಏನಾದರೂ ಬರ್ಕೊಂಡು ತರ್ತೀರಿ ಅಂತ ಊಹನೆ ಮಾಡ್ತೇವೆ. ಚಂದ ಮಾಡಿ ಬರೆದವರಿಗೆ ಖಂಡಿತ ಬಹುಮಾನ ಕೊಡ್ತೇವೆ. ಹಾಗಾಗಿ ಊಹನೆ ಮಾಡಿ ಬಾಹುಬಲಿ ಯಾತಕ್ಕೋಸ್ಕರ ನಗ್ತಾ ಇರಬಹುದು ಅಂತ. ನಮ್ಮ ಅಭಯಚಂದ್ರ ಜೈನ್ ಅವರ ಪತ್ನಿ ಮಂಜುಳಕ್ಕ ಮೇಲೆ ನೋಡಿ ಚಂದ್ರನನ್ನು ನೋಡಿ ನಗ್ತಾ ಇದ್ದಾನೆ ಅನ್ನೋ ಹಾಗೆ ಸನ್ನೆ ಮಾಡ್ತಾ ಇದ್ದಾರೆ. ಆದರೆ ಚಂದ್ರ ದಾಟಿ ಹೋಗ್ತಾ ಇದ್ದಾರೆ. ಆ ಹೊತ್ತಿನಲ್ಲಿ ಭಗವಾನ್ ಬಾಹುಬಲಿ ಹಾಗೆ ಉತ್ತರ ದಿಕ್ಕಿಗೆ ನೋಡಿ ಹಸನ್ಮುಖವನ್ನು ಬೀರ್ತಾ ಇದ್ದಾನೆ. ಏನೋ ಇರಬೇಕು, ನಿಮ್ಮ ಮನಸ್ಸಿನಲ್ಲಿ ಏನು ಹೊಳೀತದೆ ಅದನ್ನು ಕಲ್ಪನೆ ಮಾಡಿ ನಾಳೆ ತನ್ನಿ, ನೋಡೋಣ ಏನು ಕಲ್ಪನೆ ಬರ್ತದೆ ಅಂತ. ಯಾಕೆ ಅಂದರೆ ಬೇಣೂರಿನ ಬಾಹುಬಲಿಗಲ್ಲದೆ ಬೇರೆ ಎಲ್ಲಿಯ ಬಾಹುಬಲಿಗೂ ಕೂಡ ಈ ನಗುಮುಖದ ಚಂದ ಇಲ್ಲ ಎನ್ನುವುದನ್ನು ನೆನಪು ಮಾಡಿಕೊಳ್ತಾ ಇದ್ದೇವೆ. ಭಗವಾನ್ ಬಾಹುಬಲಿ ಇದೀಗ ಅಷ್ಟಗಂಧದಿಂದ ಕೆಂಬಣ್ಣದಿಂದ ಹೊಳಿತಾ ಇರುವಂತಹ ರೀತಿಯೇ ಅಮೋಘವಾಗಿದೆ. ಇದನ್ನು ವರ್ಣಿಸುವುದಕ್ಕೆ ನಮ್ಮ ಹತ್ರ ಶಬ್ದ ಇಲ್ಲ ಅಂತಲೇ ಅಂದ್ಕೊಳ್ತೇನೆ ನಾನು. ಅಷ್ಟು ಸುಂದರವಾಗಿ ಭಗವಾನ್ ಬಾಹುಬಲಿ ಕಂಗೊಳಿಸ್ತಾ ಇದ್ದಾನೆ. बोलिए बाहुबली भगवान की जय, बोलो बाहुबली भगवान की, बोलिए बाहुबली भगवान की जय हो. ಮ್ಯೂಸಿಕ್ಗೆ ಸಂಬಂಧಪಟ್ಟ
ಬಂತ? ಬಲಿಯ ಬಾಹುಬಲಿ ಭಗವಾನ್ ಕೀ ಜಯ ಹೋ. ಸುಂದರ ಮೂರ್ತಿ ಗುಮ್ಮಟನ ಚಂದಿರವದನವ ನೋಡುತನ ಸುಂದರ ಮೂರ್ತಿ ಗುಮ್ಮಟನ ಚಂದಿರವದನವ ನೋಡುತನ ಇಂದಿರ ರವಿ ಪ್ರಭೆ ಮೂಡಿದನ ಬಂಧುಗಳೆಲ್ಲರೂ ಸೇರುವ ನಾವು ಚಂದವ ನೋಡೋಣ ದೇವಗೆ ಅಭಿಷೇಕ ಮಾಡೋಣ ಚಂದವ ನೋಡೋಣ ದೇವಗೆ ಅಭಿಷೇಕ ಮಾಡೋಣ ಓ ಓ ತಂದನಾನ 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 ಓ ಆ ಆದಿಜಿನೇಶನ ಕಂದನಿವಾ ಮೇದಿನಿಗೊಡೆಯನೆ ಆದನಿವಾ ಆದಿಜಿನೇಶನ ಕಂದನಿವಾ ಮೇದಿನಿಗೊಡೆಯನೆ ಆದನಿವಾ ಕಾದಿ ಧರ್ಮ ಯುದ್ಧವ ಗೆಲಿದ ಬೋಧಿಸಿ ಶಾಂತಿಯ ಮಾರ್ಗವಿದ ಪಾದಕ್ಕೆ ನಮಿಸೋಣ ದೇವಗೆ ಅಭಿಷೇಕ ಮಾಡೋಣ ಪಾದಕ್ಕೆ ನಮಿಸೋಣ ದೇವಗೆ ಅಭಿಷೇಕ ಮಾಡೋಣ ಓ ಓ ತಂದನಾನ 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 ಓ ಆ ಜಯ ಹೋ ಬಲಿಯ ಬಾಹುಬಲಿ ಭಗವಾನ್ ಕೀ ಜಯ ಹೋ. ಒಂದು ಮೂಡುಬಿದ್ರೆ ಕಡೆಗೆ ಹೋಗುವವರಿಗೆ ಪ್ರದೀಪ್ತ ಬಸ್ ಪೆಟ್ರೋಲ್ ಬಂಕಿನ ಹತ್ರ ಉಂಟು. ಮೂಡುಬಿದ್ರೆ ಕಡೆಗೆ ಹೋಗುವವರಿಗೆ ಆದ್ಮೇಲೆ ಈಗಲ್ಲ, ಈಗ ಬಿಡುದಿಲ್ಲ ಬಸ್. ಆದ್ರಿಂದ ಎಲ್ಲ ಆದ್ಮೇಲೆ ಮೂಡುಬಿದ್ರೆ ಕಡೆ ಹೋಗುವವರಿಗೆ ಪ್ರದೀಪ್ತ ಬಸ್ ಪೆಟ್ರೋಲ್ ಬಂಪಲ್ಲಿ ಉಂಟು. ಇನ್ನೊಂದು ಬಹಳ ಅಗತ್ಯ ಹೇಳಬೇಕು ಅಂತ ಅನಿಸಿದ್ದು, ಬಹಳ ಜನ ಒಂದು 10 ಗಂಟೆಗೆ ಮಲಗಿದ್ರೆ ಇಷ್ಟೊತ್ತಿಗೆ ಒಂದು ನಿದ್ದೆ ಆಗಿರ್ತಿತ್ತು. ನಮ್ಮ ಮಕ್ಕಳಂತೂ ಬೇಗ 8 ಗಂಟೆಗೆ 9 ಗಂಟೆಗೆ ಮಲಗಿದ್ರೆ ನಿದ್ದೆ ಆಗ್ತಿತ್ತು. ಆದರೆ ಬಂಧುಗಳೇ, ಇಷ್ಟು ಜನ ಧರ್ಮದ ಕಾರಣದಿಂದಾಗಿ ಎಚ್ಚರವಾಗಿದ್ದೇವೆ ಅಂತ ಹೇಳಿದ್ರೆ, ಧರ್ಮಕ್ಕಾಗಿ ಸದಾಕಾಲ ಎಚ್ಚರವಾಗಿರೋಣ ಎನ್ನುವ ಸಂದೇಶವನ್ನ ನಾವು ಈ ಮಸ್ತಕಾಭಿಷೇಕದಿಂದ ಪಡಿಬೇಕು ಅಂತ ಅಂದ್ಕೊಳ್ತೇನೆ ನಾನು. ಹಾಗಾಗಿ ಧರ್ಮದ ಕಾರಣ ಬಂದ್ರೆ ನಾವು ರಾತ್ರಿ ನಿದ್ದೆ ಬಿಟ್ಟು ಕೂಡ ನಾವು ಏನ್ ಬೇಕಾದ್ರೂ ಮಾಡಬಲ್ಲೆ, ಕೆಲಸ ಮಾಡಬಲ್ಲವು ಅನ್ನೋದನ್ನ ಇವತ್ತು ರುಜುವಾತುಪಡಿಸಿದ್ದೀರಿ. ಮತ್ತೆ ಚಂದದ ಹಾಡು ಕೇಳ್ತಾ ಇತ್ತು, ಮಧ್ಯದಲ್ಲಿ ನಿಲ್ಲಿಸಿದ್ದೆ. ಕೇಳೋಣ. ಪರಿಗ್ರಹಗಳನ್ನೆಲ್ಲವ ತೊರೆದೆ ಗಿರಿಯನ್ನೇರುತ್ತಾ ನೀ ಮೆರೆದೆ ಪರಿಗ್ರಹಗಳನ್ನೆಲ್ಲವ ತೊರೆದೆ ಗಿರಿಯನ್ನೇರುತ್ತಾ ನೀ ಮೆರೆದೆ ಹಿರಿಯನಾದರೂ ಹಿರಿದಾದೆ ನರಸುರರೆಲ್ಲರ ಗುರುವಾದೆ ಹರುಷದಿ ಸೇರೋಣ ಅರುಹಗೆ ಅಭಿಷೇಕ ಮಾಡೋಣ ಹರುಷದಿ ಸೇರೋಣ ಅರುಹಗೆ ಅಭಿಷೇಕ ಮಾಡೋಣ ಓ, ಓ, ತಂದನಾನ 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 ಓ ಆ ಅಭಿಷೇಕ ಮಾಡ ಬನ್ನಿ ಅಭಿಷೇಕ ನೋಡ ಬನ್ನಿ
ಮಸ್ತಕಾಭಿಷೇಕ ಗೋಮಟೇಶ್ವರನ ಮಹಾಮಸ್ತಕಾಭಿಷೇಕ ಗೋಮಟೇಶ್ವರನ ಮಹಾಮಸ್ತಕಾಭಿಷೇಕ ಮಸ್ತಕ ತಂದನಾನ 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 ಓ बोलिए बाहुबली भगवान की जय हो जय बोलो बाहुबली भगवान की जय हो ಇನ್ನೂ ಅಭಿಷೇಕ ಉಳಿದಿದೆ ಹೊರಟು ಬಿಟ್ರಲ್ಲ ಭಗವಾನ್ ಬಾಹುಬಲಿ ಶ್ರೀಗಂಧ ಚಂದನ ಅಷ್ಟಗಂಧದಿಂದ ಶೋಭಿಸುವಂತಹ ಈ ಸುಮಧುರವಾದಂತಹ ಕ್ಷಣ ಅದು ಅವಿಸ್ಮರಣೆವಾದದ್ದು, ನಮ್ಮ ಮನಸ್ಸಿನ ಆಳದಲ್ಲಿ ಅಚ್ಚೊತ್ತಿ ನಿಲ್ತಕ್ಕಂಥದ್ದು ಎನ್ನುವುದನ್ನು ಈ ಹೊತ್ತು ಸ್ಮರಣೆ ಮಾಡಿಕೊಳ್ಳೋಣ. ತ್ಯಾಗವೀರ ಬಾಹುಬಲಿಯ, ಅಪರಿಗ್ರಹದ ಒಡೆಯನಾಗಿರುವ ಬಾಹುಬಲಿಯ, ಅಹಿಂಸೆಯ ಸಾಧಕನಾಗಿರುವ ಬಾಹುಬಲಿಯ, ಸ್ವಾಭಿಮಾನದ ಮೂರ್ತಿ ಎನಿಸಿರುವ ಬಾಹುಬಲಿಯ, ಮನ್ಮಥ ರೂಪಿ ಎನಿಸಿರುವ ಬಾಹುಬಲಿಯ ಈ ಮಹಾಮಸ್ತಕಾಭಿಷೇಕದ ಸಂಭ್ರಮ ಸಡಗರ ನಮ್ಮ ಜೀವನದ ಅವಿಸ್ಮರಣೀಯವಾದಂತಹ ಕ್ಷಣ. ಈ ಹೊತ್ತು ಈ ದಿವಸ ಸೇವಾಕರ್ತೃಗಳಾಗಿ ದಿವಂಗತ BP ಇಂದ್ರ ಅವರ ಮಡದಿ, ಮಕ್ಕಳು, ಅಳಿಯ, ಸೊಸೆಂದಿರು ಎಲ್ಲರೂ ಕೂಡ ಸೇರಿ ಇವತ್ತಿನ ಮಹಾಮಸ್ತಕಾಭಿಷೇಕವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರ ಈ ಪ್ರಯತ್ನ ಮತ್ತು ಅವರ ಎಲ್ಲ ಸೇವೆ ಅತ್ಯಂತ ಸಾರ್ಥಕವಾಗಿ ಸಂಪನ್ನಗೊಂಡಿದೆ ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ತೇವೆ. ಮತ್ತು ಈ ಇವತ್ತಿನ ಮಹಾಮಸ್ತಕಾಭಿಷೇಕ ಯಶಸ್ವಿಯಾಗಿ ನಡೆಯುವಲ್ಲಿ ಬೆಳಗಿನಿಂದ ಈ ಹೊತ್ತಿನವರೆಗೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದೀರೋ ಅವರೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಳ್ತೇವೆ. ಮತ್ತು ಸೇವಾಕರ್ತೃಗಳಿಗೆ ನಮ್ಮೆಲ್ಲರ ಪರವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸೂಚಿಸ್ತೇವೆ. ಮಸ್ತಕಾಭಿಷೇಕ ಮುಗಿಲಿಲ್ಲ, ತುಂಬ ಸುಂದರವಾದಂಥ ದೊಡ್ಡದಾಗಿರ್ತಕ್ಕಂಥ ಹಾರ ಭಗವಂತನ ಸನ್ನಿಧಾನದ ಕಡೆಗೆ ಬರ್ತಾ ಇದೆ. ಅತ್ಯಂತ ಸುಂದರವಾದ ಹಾರ. ಆ ಹಾರವನ್ನು ತೊಡಿಸಿ ಭಗವಂತನಿಗೆ ಅಲಂಕಾರ ಮಾಡಿ ಸಂಭ್ರಮ ಪಡ್ತಕ್ಕಂಥ, ಸಂತೋಷ ಪಡ್ತಕ್ಕಂಥ ಸಂದರ್ಭ. ಯಾರೋ ಒಂದು ಸುದ್ದಿ ಕೊಟ್ಟರು, ಒಂದು ಒಳ್ಳೆ ಹಾಡು ಹಾಡಿ ನಾವು ಡ್ಯಾನ್ಸ್ ಮಾಡ್ತೇವೆ ಅಂತ. ನೀವು ಮನೆಗೆ ಹೋಗುದಾ? ನೋಡಿ ನೋಡಿ, ಚಂದದ ಹಾಡು. ಮಂಜು ಸೇರಿಕೊಳ್ಬೇಕಂತೆ. ಬಹಳ ಚಂದದ ಹಾಡಿಗೆ ನೃತ್ಯ ಮಾಡಲಿಕ್ಕೆ ಹಾಡು ಹೇಳಿ ಅಂತ ಸೂಚಿಸ್ತಾ ಇದ್ದಾರೆ. ಎದ್ದವರು ಒಂದು ಡ್ಯಾನ್ಸ್ ಮಾಡಿದರೆ ಕಾಲು ಕೂಡ ಸ್ವಲ್ಪ ಸಡಿಲಾಗಿ ಖುಷಿ ಆಗ್ತದೆ ಮನೆಗೆ ಹೋಗ್ಲಿಕ್ಕೆ. ಇನ್ನೂ ಕಾರ್ಯಕ್ರಮಗಳಿದ್ದಾವೆ, ಮಹಾಮಂಗಳಾರತಿ ಆಗ್ಲಿಕ್ಕಿದೆ, ಪುಷ್ಪವೃಷ್ಟಿ ಆಗ್ಲಿಕ್ಕಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಮಹಾಮಸ್ತಕಾಭಿಷೇಕವನ್ನು ಯಾಕೆ ಮಾಡಿದ್ದೇವೆ ಅಂದರೆ ಅದು ನಮ್ಮ ಒಬ್ಬರಿಗೋಸ್ಕರ ಅಲ್ಲ, ಇಡೀ ಲೋಕಕ್ಕೆ, ಸಮಸ್ತ ಲೋಕಕ್ಕೆ, ಸಮಸ್ತ ಜೀವರಾಶಿಗಳಿಗೆ ಶಾಂತಿ ಸಿಗಲಿ, ಲೋಕಶಾಂತಿ ಆಗಲಿ ಎನ್ನುವ ಆಶಯ ಎನ್ನುವುದನ್ನ ಮಹಾಕುಂಭಾಭಿಷೇಕದೊಂದಿಗೆ, ಶಾಂತಿ ಮಂತ್ರದೊಂದಿಗೆ ನಡೆಯತಕ್ಕಂಥ ಮಸ್ತಕಾಭಿಷೇಕದ ಕೊನೆಯ ಕ್ಷಣ ಬಹಳ ಮುಖ್ಯವಾದದ್ದು. ಆ ಬಳಿಕ ಶ್ರೀ ಜಿನಗಂಧೋದಕದ ಸ್ವೀಕಾರ ಆಗ್ತದೆ ಎನ್ನುವುದನ್ನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಪಾಪ ಡ್ಯಾನ್ಸ್ನವರು ಕಾಯ್ತಾ ಇದ್ದಾರೆ, ಜಯಶ್ರೀ ಅವರು ಸಿದ್ಧವಾಗಿದ್ದಾರೆ. ನಾನು ಯಾಕೆ ಮಧ್ಯದಲ್ಲಿ? ಬಲಿಯ ಬಾಹುಬಲಿ ಭಗವಾನ್ ಕಿ. ಗುಮ್ಮಟೇಶ ನಮ ಗುಮ್ಮಟೇಶ, ಬಾಹುಬಲೀಶ ಗುಮ್ಮಟೇಶ, ಗುಮ್ಮಟೇಶ ಜಯ ಗುಮ್ಮಟೇಶ, ಬಾಹುಬಲೀಶ ಗುಮ್ಮಟೇಶ ಜಯ, ಬಾಹುಬಲೀಶ ಗುಮ್ಮಟೇಶ. बोलिए बाहुबली भगवान की जय, बोलो बाहुबली भगवान की. चारु चंपकादि पुष्प राशिभिर्निरन्तरं भूत पद्म पारिजात केतकी सुबन्धुरे, वयोज भूत पारिजात रम्य रूप चंपके, कदम्ब कुंद पुष्प वृंद गंध लुब्ध भृंगके, गुम्मटेश जय गुम्मटेश, बाहुबलीश गुम्मटेश.
जय बाहुबलीश गोमटेश सुनंदातनया गोमटेश आदिशानंदन गोमटेश सुनंदातनया गोमटेश आदिशानंदन गोमटेश पौदनपुरवास गोमटेश वेणूरु पुरवास गोमटेश जगदाधिकामा गोमटेश जगदाधिकामा गोमटेश गोमटेश नम गोमटेश बाहुबलीश गोमटेश जय बाहुबलीश गोमटेश। बोलिए बाहुबली भगवान की जय, बोलो बाहुबली भगवान की। ಸಂಪಿಗೆ ಮಲ್ಲಿಗೆ ಸೇವಂತಿಗೆ ಹರಿ ಚಂಪಕ ಮಾಲತಿ ಮಾಲೆಗಳ ಕಂಪನೆ ಸೇವ ಸುಮರಾಶಿಯ ಸುರಿಯುತ ಕಂಪನೆ ಸೇವ ಸುಮರಾಶಿಯ ಸುರಿಯುತ ನಾ ಪಾಡುವೆ ಗುಣಗಾನಗಳ ನಾ ಪಾಡುವೆ ಗುಣಗಾನಗಳ ಸರ್ವಾಂಗ ಸುಂದರ ಗೊಮ್ಮಟೇಶ ಧರ್ಮಾಂಗ ಹಂದರ ಗೊಮ್ಮಟೇಶ। बोलिए बाहुबली भगवान की ಸರ್ವಾಂಗ ಸುಂದರ ಗೊಮ್ಮಟೇಶ ಧರ್ಮಾಂಗ ಹಂದರ ಗೊಮ್ಮಟೇಶ ಕರ್ಮಾಂಗ ಕೆಡಿಸಿದ ಗೊಮ್ಮಟೇಶ ಕರ್ಮಾಂಗ ಕೆಡಿಸಿದ ಗೊಮ್ಮಟೇಶ ಮುಕ್ತ್ಯಾಂಗನಾವರ ಗೊಮ್ಮಟೇಶ ಜಯ ಮುಕ್ತ್ಯಾಂಗನಾವರ ಗೊಮ್ಮಟೇಶ ಗೊಮ್ಮಟೇಶ ನಮ